ಕ್ಷೇತ್ರಾಧಿಪತಿ ವೈದ್ಯನಾಥ ಮಹಾವಿಷ್ಣು ಕ್ಷೇತ್ರ ಬಾಕಾರಾಧಿಪತಿ ಮಹಾಗಣಪತಿ ವಿಘ್ನಾಟವಿ ಹವ್ಯವ ವಿಘ್ನವ್ಯಾಲ ಕುಲಾಭಿಮಾನ ಗರುಡೋ ವಿಘ್ನೇ ಪಂಚಾನನೋ ವಿಘ್ನಾಬ್ಧಿ ಕುಂಭೋದ್ಭವ ವಿಘ್ನಗಾಬ್ರಕುಲ ಪ್ರಚಂಡ ಪವನೋ ವಿಘ್ನೇಶ್ವರ ಪಾಹಿ ಮಾಂ ವಿಘ್ನೇಶ್ವರ ಪಾಹಿ ಮಾಂ ಗಜ ಬಗೆ ಗಣಪಗೆ ಚರ್ವಂದ್ರಿತಾನಿ ಗಾರತಿ ಎತ್ತೀರೆ ಆರತಿ ಎತ್ತೀರೆ ಗಜ ಬಗೆ ಗಣಪಗೆ ಹರ್ಷದಿ ಬಂದರ ಪೊರೆವ ಬಗೆ ಮುರಗ ಭೂಷಣನ ಕುಮಾರ ಗಜವದನನ ಶರಣ ಕಮಲಕ್ಕೆ ಆರತಿ ಎತ್ತಿರೆ ಗಜಮುಖದವಗೆ ಗಣಪತಿ ನೆನೆಯೇರು ಜನರೆಲ್ಲ ಗುಣಯುತನ ಕನಮೋತಿ ಮದವರ ಗಣನದನ
ದೇವರ ದೇವ ಕೃಪಾಕರನ ಆ, 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 ದೇವರ ದೇವ ಕೃಪಾಕರನ ದೇವರ ದೇವ ಕೃಪಾಕರನ ಪವನ ಚರಿತ ಪುಣ್ಯೋದಯನ ಬಾಬಾ ವಿಸಯಕ್ಕೆ ತಿರುಗದನ ಕೋವಿದಗಿರಿಗೆಯ ಬರಸುದನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ಸುರಮುನಿ ನಮಿತ ಸರ್ವೇಶ್ವರನ ವರಕ ಚಿತ್ತಿಯನೇ ಭವಹರನ ಪರಮಾತ್ಮ ದುರಿತ ಭಯಂಕರನ ಪರಮತ ಪೂರ ವಿಘ್ನೇಶ್ವರನ ನೆನೆಯರೆ ಜನರೆಲ್ಲ ಗುಣಯುತನ ಘನ ಮುಕ್ತಿ ಮದ ಪೂರ ಗಣನಾಥನ ತೊಂದನ ದಿನ ದೈ ದಿಂದನ ದಿನ ದೈ ತೊಂದನ ದಿನ ದೈ ದಿನ ತಕ ದಿನ ದೈ ತೊಂದನ ದಿನ ದೈ ದಿಂದನ ದಿನ ದೈ ಕತೈ ದಿನ ದೈ ತಕ ದಿನ ದೈ ದೈ ದಿನ ಗೋ ದಿನ ದೈ ದಿನ ಗೋ ದಿನ ದೈ ದೈ ಗಜಮುಖನ ನಿನ್ನ ಪಾದವ ನೆನೆವೆ
ವಾಹನ ಮೋದಕ ಹಸ ಅಶೋಕ್ಷಧರ ಕಮಲ ಪ್ರಸತ್ತ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಶ್ಯಾಮಲ ವರ್ಣ ವಿಳಂಬಿತ ಸೂತ್ರ ವಾಮನ ರೂಪ ಮಹೇಶ್ವರ ಪುತ್ರ ಗಜಮುಖ ನಿಜವಾಗಿ ಕರುಣಿಸೋ ವರಗಳ ಪ್ರಭುವೇ ತೊಂದರ ದಿನೋದೈ ಹಿಂದನ ದಿನೋದೈ ತೊಂದರ ದಿನೋದೈ ದಿನೋದಕ ದಿನೋದೈ ತೊಂದರ ದಿನೋದೈ ಹಿಂದನ ದಿನೋದೈ ಕತೈ ದಿನೋದೈ ಕತಕ ದಿನೋದೈ ದೈ ದಿನದ ದಿನದೈ ದಿನದ ದಿನದೈ ಪಾಲಿಸು ಗಜವದನ ಸುಗುಣ ವಿಶಾಲ ದಯಾ ಸದನ ಪಾಲಿಸು ಗಜವದನ ಗುಣ ವಿಶಾಲ ದಯಾ ಸದನ ಬಾಲಗಿರಿ ಜಯನ ಬಾಲನೆನಿಸಿ ಬಾಲಗಿರಿ ಜಯನ ಬಾಲನೆನಿಸಿ ತ್ರಿಪುಜಾನವತ ವರಿದ ಶೀಲ ದಯಾನಿದೆ ಪಾಲಿಸು ಗಜವದನ ಗುಣ ವಿಶಾಲ ದಯಾ ಸದನ ತೊಂದರ ದಿನನಾದೈ ಹಿಂದನ ದಿನನಾದೈ ತೊಂದರ ದಿನನಾದೈ ದಿನನಾದಕ ದಿನನಾದೈ ತೊಂದರ ದಿನನಾದೈ ಹಿಂದನ ದಿನನಾದೈ ಕತೈ ದಿನದೈ ಕತಕ ದಿನದೈ ದೈ ದಿನದ ದಿನದೈ ದಿನದ ದಿನದೈ ಒಂದೇ ದೇವರ ದೇವ
ಚಿಕ್ಕ ಪ್ರಾಯದ ಬಾಲೆ ಚದುರೆ ನಿನ್ನಂಗವ ಆ ಬಂಗಾರದ ಕಟ್ಟಿ ಕೈ ಬಳೆ ಸರಪಣಿಗಳ ಬಂಗಾರದ ಕಟ್ಟಿ ಕೈ ಬಳೆ ಸರಪಣಿಗಳ ಒರೆಯಲೇ ಕಾಮಿನಿ ಕರೆದು ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ತಾನನಾಂತದಿರಿನ ಹರೇ ಕಾಮಿನಿ ಕರೆಯುತ್ತಾರೆ ಶ್ರೀ ಮಂಜುನಾಥ ಸ್ವಾಮಿಯ ಬಿಟ್ಟಿರಲಾರೆ ಈ ಮಹಿಯೊಳಗಿಲ್ಲ ಪುರುಷನೊಡನೆ ಕಾತೆ ಭೀಮ ಬಲನು ಬಲು ಸಾಮರ್ಥ್ಯನು ಇವ ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ಕಾಮಿತವೀವನು ಪ್ರೇಮದಿ ಕರೆದರೆ ತಾತಕತದಿನ್ನ ತಕತದಿನ್ನ ನಿಮಿತದಿನ್ನ ತಕಿಟದಿನ್ನ ದಿನದ ದಿನ
ಗಿಡದಗತ ತರಿ ಗಿಡದಗತ ತರಿ ಗಿಡದಗತ ಗಿಡದಗತ ತಗದ ದಿನ್ನತ ತಗದ ದಿನ್ನತ ದಿಮಿತ ದಿನ್ನತ ದಿನದ 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 ಗಿಡದಗ ತರಿ ಗಿಡದಗ ಗಿಡದಗ ತರಿ ಗಿಡದಗ ತರಿ ಆಹೋ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಅಮ್ಮನವರು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಮತ್ತು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಮ್ಮನವರು ಸರ್ವಮಂಗಲ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ ಆಹೋ ಮೇಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಮತ್ತು ಮೇಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದಾ ಎಂಬುದಾಗಿ ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ ಆಹೋ ಸ್ಥಳದಲ್ಲಿ ವಾಸವಾಗಿರುವ ಶ್ರೀ ಮಹಾಗಣಪತಿ ದೇವರು ಸ್ಥಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ಮತ್ತು ಸ್ಥಳದಲ್ಲಿ ವಾಸವಾಗಿರುವಂತಹ ಶ್ರೀ ಮಹಾಗಣಪತಿ ದೇವರು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ ಆಹೋ ಸ್ಥಳದಲ್ಲಿ ವಾಸವಾಗಿರುವ ಸಕಲ ದೈವ ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೇವದೇವರುಗಳು ಮತ್ತು ಸ್ಥಳದಲ್ಲಿ ವಾಸವಾಗಿರುವಂತಹ ಸಕಲ ದೇವದೇವರುಗಳು ನಂಬಿದಂತಹ ಭಕ್ತರ ಮೇಲೆ ಪ್ರೀತಿ ಇಟ್ಟುಕೊಟ್ಟಿರತಕ್ಕಂತಹ ಶ್ರೀಮುಡಿಗಂಧ ಪ್ರಸಾದ ಆಹೋ ಕೊಡತೂರುಗುತ್ತಲಲ್ಲಿ ವಾಸವಾಗಿರುವ ಸನತ್ ಕುಮಾರ್ ಶೆಟ್ರು ಮಹಾರಾಜ ಶ್ರೀಗಳಂತ ಕೊಡಿತ್ತೂರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ರುಗಳವರು ಮತ್ತು ಕೊಡಿತ್ತೂರುಗುತ್ತು ಶ್ರೀ ಸನತ್ ಕುಮಾರ್ ಶೆಟ್ರುಗಳವರು ಅರ್ತಿಗಾರರು ಕುಶಾಲುಗಾರರು ಮೋಜುಗಾರರು ವಿದ್ವಾಂಸರಿಗೆ ಪ್ರೀತಿಪೂರ್ವಕವಾಗಿ ಕೊಟ್ಟಂತಹ ಬಟ್ಟೆ ಶಾಲು ಮದನಾರಿ ಪ್ರಿಯೇ ಮಂಗಳ ದೇವಿಕಾಯೇ ಪದವ ನಂಬಿದೆ ನಿತ್ಯ ಜ್ಞಾನವನಿಯೇ ಪದವ ನಂಬಿದೆ ನಿತ್ಯ ಜ್ಞಾನವನಿಯೇ ಮಂಗಳ ದೇವಿಕಾಯೇ ಸದಮಲಾಂಗ ಮೃದಂಗ ಸನ್ನಿಭೆ ಮದದ ವೈರಿ ಕುಲಾಪಹಾರಿಣಿ ಸದಮಲಾಂಗ ಮೃದಂಗ ಸನ್ನಿಭೆ ಮದದ ವೈರಿ ಕುಲಾಪಹಾರಿಣಿ ಪದುಮದ ಗರುದ ಖ್ಯಾತಿ ನಿರ್ಜರ ಮಧುಕುಲಾಚಿತ ವೈಷ್ಣವೇಶ್ವರಿ ಮದನಾರಿ ಪ್ರಿಯೇ ಮಂಗಳ ದೇವಿಕಾಯೇ
ಪದವಾಲಂಬಿದೆ ನಿತ್ಯ ಧ್ಯಾನವನಿಯೇ ಮತ್ತೆ ಮಹಿಷನೆಂಬ ಕಳ್ಳನನಿ ಕೊಂದೆ ಧೂಮ್ರಾಕ್ಷಣ ಕ್ಷಣ ಮಾತ್ರ ಗೆಲ್ಲದೆ ಮತ್ತೆ ಮಹಿಷನೆಂಬ ಕಳ್ಳನನಿ ಕೊಂದೆ ಧೂಮ್ರಾಕ್ಷಣ ಕ್ಷಣ ಮಾತ್ರ ಗೆಲ್ಲದೆ ಮತ್ತರಂಗ ಕಲಿ ಚಂಡಮುಂಡರ ಪೃಥ್ವಿಗೊರಗಿಸಿ ಮತ್ತರಗದನೆ ಚಂಡಮುಂಡರ ಪೃಥ್ವಿಗೊರಗಿಸಿ ರಣಾಂಗಣದಿ ಬಲು ರಕ್ತ ಬೀಜ ನುಂಗಿದನುಪಮ ಶಕ್ತಿ ಶುಂಭಾಗಿ ಜನಾದಿನಿ ಮತ್ತರಗದ ಚಂಡಮುಂಡರ ಪೃಥ್ವಿಗೊರಗಿಸಿ ರಣಾಂಗಣದಿ ರಕ್ತ ಬೀಜ ನುಂಗಿದನುಪಮ ಶಕ್ತಿ ಶುಂಭಾಗಿ ಜನಾದಿನಿ ಮದನಾರಿ ಪ್ರಿಯ ಮಂಗಳ ದೇವಿಕಾಯೇ ಪದವಾನಂಬಿದೆ ನಿತ್ಯ ಜ್ಞಾನವನಿ ತೊಂದನ ದಿನ ಜೈ ದಿನ ಜೈ ದಿನ 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 ಜೈ ದಿನ ಜೈ ದಿನ ಧನದಯ್ಯತ
ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಅಂಬಿಕಾ ಸುತ ವಿಘ್ನರಾಜನ ಪಿಲಿದು ಸಂಸ್ತುತಿಸಿ ಅಂಬು ನಿಧಿಯಾತ್ಮಜೆಗೆ ಕೈ ಮುಗಿದು ಅಂಬುಜಾಸನ ವಾಣಿಯರ ಪಾದಾಂಬುಜಕ್ಕೆ ಪಡ ಮಾಡುತ್ತ ವರ್ಣಿಪೆನಿ ಕಥಾಮೃತವ ಬಳಿರೆ ಪರಾಕ್ರಮ ಕಣ್ಣೀರವ ಕೊಲ್ಲಿರೇನಯ್ಯ ಇರುವಂತಹ ಸ್ಥಳ ದೇವಲೋಕದ ಸರ್ವಾಧಿಕಾರಿ ಯಾರು ಎಂಬ ಹಾಗೆ ಅರಿತಿರುವಿರಿ. ದೇವೇಂದ್ರ ಮಹಾಪ್ರಭುಗಳು ಅಂತ ಹೇಳಿದ್ದೇವೆ. ಅದು ನಾನೇ ಸರಿ. ಹೊರಟು ಬಂದಂತಹ ಕಾರ್ಯಕಾರಣ ದೇವತೆಗಳೇ, ಮೊದಲಾಗಿ ಮೂರು ಮೂರ್ತಿಗಳನ್ನು ಸ್ಮರಸಾಧ್ಯಾನಿಸಿ ಮಾತಾ ಪಿತೃರಿಗೆ ವಂದಿಸಿ ಅಷ್ಟ ದಿಕ್ಕುಗಳಿಗೆ ನಮಿಸಿ ಏರುವೆ ತ್ರಿವಿಷ್ಟಪ
ಸ್ವರ್ಗ ಮರ್ತ್ಯ ಪಾತಾಳ ಎಂಬಂತಹ ತ್ರೈಲೋಕಗಳು ವಿಶ್ವ ವಿರಾಟ್ ಸ್ವರೂಪನ ಪಾದವನ್ನು ಪಾತಾಳವೆಂದು, ಕಟಿ ಪ್ರದೇಶವನ್ನು ಮರ್ತ್ಯವೆಂದು, ಶಿರೋಭಾಗವನ್ನು ಸ್ವರ್ಗವೆಂದು ಜ್ಞಾನಿಗಳು ಕೊಂಡಾಡಿದರು. ಮನುಷ್ಯನ ದೇಹದಲ್ಲಿ ಶಿರ ಅನ್ನುವುದು ಪ್ರಧಾನವಾದಂಥ ಅಂಗ. ಹಾಗೆಯೇ ಮೂರು ಲೋಕದಲ್ಲಿಯೂ ಜ್ಯೇಷ್ಠವಾಗಿ ಶ್ರೇಷ್ಠವಾಗಿ ಮಹೋನ್ನತವಾದಂತಹ ಕೀರ್ತಿಯನ್ನು ಪಡೆದಿದೆ ನಮ್ಮ ಈ ದೇವಲೋಕ. ಇದನ್ನು ದಿವ್ಯ ಲೋಕ ಎನ್ನುವ ಹಾಗೆ ಕೊಂಡಾಡುತ್ತಾ ಇದ್ದಾರೆ. ತ್ಯಾಗ ಭೋಗಗಳ ಸಮನ್ವಯ ಕ್ಷೇತ್ರ ಎನ್ನುವ ಹಾಗೆ ಜ್ಞಾನಿಗಳು ಕೊಂಡಾಡಿದರು. ಈ ವಿಶಾಲವಾದಂತಹ ವಿಶ್ವದಲ್ಲಿ ಪ್ರತಿಯೊಂದು ಜೀವಿಯೂ ಕೂಡ ತನ್ನ ಯೋಗಕ್ಷೇಮದತ್ತ ಸದಾ ಜಾಗೃತರಾಗಿರಲೇಬೇಕು. ಅಲಭ್ಯ ಲಾಭವೇ ಯೋಗ, ಲಭ್ಯ ಸಂರಕ್ಷಣೆಯೇ ಕ್ಷೇಮ. ಸಾಮಾನ್ಯರಿಗೆ ಸಂಪಾದಿಸಲಾಗದ್ದನ್ನು ಸಂಪಾದಿಸಿ ಸಂರಕ್ಷಿಸಿಕೊಳ್ಳುವುದೇ ಯೋಗಕ್ಷೇಮ. ಕರ್ಮಭೂಮಿ ಎನಿಸಿಕೊಂಡಂತಹ ಭೂಲೋಕದಲ್ಲಿ ನವಬ್ರಹ್ಮರಲ್ಲಿ ಒಬ್ಬರಾದಂತಹ ಕಶ್ಯಪ ಹಾಗೂ ಮಹಾಮಾತೆ ಸಾಧ್ವಿ ಶಿರೋಮಣಿ ಅದಿತಿ ದೇವಿಗೆ ಮಗನಾಗಿ ಸಂಜನಿಸಿದಂತಹ ನಾನು ಮಹತ್ತರವಾದಂತಹ ಉದ್ದೇಶವನ್ನು ಈಡೇರಿಸಬೇಕು ಅನ್ನುವಂತಹ ಉದ್ದೇಶದಿಂದ ಲೋಕದಲ್ಲಿ ಒಬ್ಬಾತ ಸಾಧನೆಯನ್ನು ಮಾಡಿದ ಎಂದಾದರೆ ಅವ ಮಾಧವನಾಗುವುದಕ್ಕೆ ಸಾಧ್ಯತೆ ಇದೆ ಅನ್ನುವುದನ್ನು ದೇವೇಂದ್ರನಾದಂತಹ ನಾನೇ ತೋರಿಸಿಕೊಟ್ಟೆ. ಅಪ್ಪಯ್ಯನಲ್ಲಿ ಹೋಗಿ ವಿಚಾರವನ್ನು ಹೇಳಿದೆ, ನಾನು ಯಾವ ಮಾರ್ಗವನ್ನು ಅನುಸರಿಸಲಿ ಎನ್ನುವ ಹಾಗೆ. ಆವಾಗ ಅವರೊಂದು ಮಾತನ್ನು ಹೇಳಿದರು, ಮೂರು ಲೋಕದಲ್ಲಿ ಜ್ಯೇಷ್ಠವಾದಂತಹ ದೇವಲೋಕವನ್ನು ಏರಬೇಕು ಮಗನೇ. ಅಷ್ಟು ನೀನು ಮಾಡಿದೆ ಎಂದಾದರೆ ನಾವು ಕೃತಾರ್ಥವಾದಂತಹ ಜೀವನವನ್ನು ಸಾಗಿಸಿದ ಹಾಗಾಗ್ತದೆ. ಯಾಕೆಂದ್ರೆ ಸಾಧನೆಯನ್ನು ಮಾಡುವವರು ಎಷ್ಟೋ ಮಂದಿಗಳು ಇರ್ತಾರೆ, ಆದರೆ ಸಾಧನೆಗೆ ಸರಿಯಾದಂತಹ ಫಲ ದೊರಕುವುದು ಹೇಗೆ? ಅದು ಭಗವಂತನ ಪೂರ್ಣ ಅನುಗ್ರಹಕ್ಕೆ ಒಳಗಾದಂತಹ ಕಾಲಕ್ಕೆ ಮಾತ್ರ. ಯಾವ ದಾರಿಯನ್ನು ಕಂಡು ಹುಡುಕಲಿ ಎನ್ನುವಾಗಿ ಹೇಳಿದಂತಹ ಕಾಲಕ್ಕೆ ಅವರೇ ಹೇಳ್ತಾ ಇದ್ದಾರಲ್ಲ, ಆ ದಿವ್ಯ ಲೋಕವನ್ನು ಪಡೆಯಬೇಕಿದ್ರೆ ಸರ್ವ ಸಮರ್ಪಣಾ ಭಾವದ ಯಜ್ಞ ಇದನ್ನು ನೀನು ಪೂರೈಸಿದೆ ಎಂದಾದರೆ ಆ ಮೂಲಕವಾಗಿ ದೇವಲೋಕವನ್ನು ಪಡೆಯುವುದಕ್ಕೆ ಸಾಧ್ಯತೆ ಉಂಟು. ಅವರು ಹೇಳಿದ್ದೇ ತಡ ಅವರ ಮಾತನ್ನು ವೇದವಾಕ್ಯ ಅಂತ ತಿಳಿದು ಶಿರಸ ವಹಿಸಿ ನೇರವಾಗಿ ಮೇಘವಂತ ಪರ್ವತವನ್ನು ಏರಿದೆ. 100 ಯಾಗಗಳನ್ನು ಮಾಡಿದಂತಹ ಕಾಲಕ್ಕೆ ಪೂರ್ಣಾಹುತಿಯ ಹೊತ್ತಿನಲ್ಲಿ 3 ಮೂರ್ತಿಗಳೇ ಪ್ರತ್ಯಕ್ಷರಾಗಿ ಸಂತೋಷರಾಗಿ
ಈ ದೇವಲೋಕದ ಪದವಿಯನ್ನು ನನ್ನ ಪಾಲಿಗೆ ಒದಗಿಸಿಕೊಟ್ಟಿದ್ದಾರೆ. ಆವಾಗ ಹೇಳಿದಂತಹ ಮಾತನ್ನು ಯಾವತ್ತೂ ಮರೆಯುವುದಕ್ಕೆ ಸಾಧ್ಯ ಇಲ್ಲ. ಕೇವಲ ಸ್ವಾರ್ಥ ಚಿಂತನೆಯಿಂದ ಜೀವನವನ್ನು ಸಾಗಿಸುವುದಲ್ಲ, ನಿಸ್ವಾರ್ಥಿಯಾಗಿ ಸೇವೆಯನ್ನು ಮಾಡುತ್ತಾ ಇರಬೇಕು. ಪರರ ಕಷ್ಟ ಏನು ಅನ್ನುವುದನ್ನು ಅರಿತು ನೀನು ಮುಂದುವರಿಯಬೇಕು. ಕೇವಲ ದೇವಲೋಕದಲ್ಲಿ ಇದ್ದುಕೊಂಡು ದೇವಭೂಮಿಯ ಸೌಭಾಗ್ಯವನ್ನು ಅನುಭವಿಸುತ್ತಾ ಇದನ್ನು ಮಾತ್ರ ನೀನು ಕಾಣುವುದಲ್ಲ, 14 ಲೋಕದಲ್ಲಿಯೂ ಕೂಡ ಎಲ್ಲರೂ ಸುಖವಾದಂತಹ ಜೀವನವನ್ನು ಸಾಗಿಸುತ್ತಾ ಇದ್ದಾರೆ ಅನ್ನುವಂತ ಎಣಿಕೆಯಿಂದ ನೀನು ಮುಂದುವರಿದೆ ಎಂದಾದರೆ ಯಾವತ್ತೂ ನಮ್ಮ ಪೂರ್ಣ ಅನುಗ್ರಹ ನಿನಗೆ ಇದ್ದೇ ಇದೆ ಎನ್ನುವ ಹಾಗೆ ಹೇಳಿದರು. ಅವರು ಹೇಳಿದಂತಹ ಮಾತನ್ನು ಕೇಳಿಸಿಕೊಂಡಂತ ನಾನು ಅವರಿಗೆ ನಮಿಸಿ ನೇರವಾಗಿ ದೇವಭೂಮಿಯನ್ನು ಸೇರಿದೆ. ಗುರುಗಳಾದಂತಹ ಬೃಹಸ್ಪತಿ ಆಚಾರ್ಯರ ಪಾದಕ್ಕೆ ಮೊಡಮಟ್ಟೆ. ಒಳ್ಳೆಯ ಮುಹೂರ್ತವನ್ನು ನೋಡಿ ಎತ್ತರವಾದಂತಹ ಪೀಠವನ್ನು ಏರಿದೆ. ಧರ್ಮ ಸಿಂಹಾಸನದಲ್ಲಿ ಧರ್ಮಾಧಿಕಾರಿಯಾಗಿ ಬೆರೆಯುತ್ತಾ ಇದ್ದೇನೆ. ನೋಡಬಾರದೆ ನಮ್ಮ ಸಭೆಯನ್ನು. ಎಂತಹ ಒಂದು ಸಭೆ! ಈ ಸಭೆಯಲ್ಲಿ ರಂಜಿಸುವುದಕ್ಕೆ ಬೇಕಾಗಿ ರಂಭಾದಿ ತರುಣಿಯರ ಅನವರತವನ್ನು ನರ್ತನ ನಡೆಯುತ್ತಾ ಉಂಟು. ರಂಭೆ, ಊರ್ವಶಿ, ಮೇನಕೆ, ತಿಲೋತ್ತಮೆ ಮನಸ್ಸಿನ ಏಕಾಗ್ರತೆಯನ್ನು ಕಾಪಾಡಬಲ್ಲಂತಹ ಭರತಮುನಿ ನಾಟ್ಯವನ್ನು ಪ್ರದರ್ಶಿಸುತ್ತಾ ಇದ್ದಾರೆ. ಎಲ್ಲಿ ನೋಡಿದರೂ ಆನಂದವೇ ಆನಂದ. ಒಂದು ಕಡೆಯಲ್ಲಿ ಗಾನ ವೈಭವ, ಮತ್ತೊಂದು ಕಡೆಯಲ್ಲಿ ನಾಟ್ಯ ವೈಭವ. ಇದು ಎರಡು ಮೇಳೈಸಿದಾಗ ದೇವಲೋಕದ ಭೋಗ ಮತ್ತಷ್ಟು ಹೆಚ್ಚಾಗುವುದಕ್ಕೆ ಸಾಧ್ಯತೆ ಉಂಟು. ಅಷ್ಟೇ ಅಲ್ಲ, ಗರುಡರು, ಗಂಧರ್ವರು, ಕಿನ್ನರರು, ಕಿಂಪುರುಷರು, ಉರಗರು, ಸಿದ್ಧರು, ಸಾಧ್ಯರು, ಮನು ಮುನಿಗಳು ಸೇರಿದಂತಹ ಸಭೆ. ಕರ್ಮ ಭೂಮಿಯಲ್ಲಿ ಸತ್ಕರ್ಮವನ್ನು ಮಾಡುವುದರ ಮೂಲಕವಾಗಿ ಸದಾಚಾರ ಸಂಪನ್ನನಾಗಿ ಯಾವಾತ ಮುಂದುವರಿಯುತ್ತಾನೋ ಅವ ದೇವಲೋಕದಲ್ಲಿ ಇನ್ನು ವಿಶೇಷವಾದಂತಹ ಸ್ಥಾನವನ್ನು ಪಡೆಯುತ್ತಾನೆ ಅನ್ನುವುದಕ್ಕೆ ನಾವೇ ನಿದರ್ಶನ ಅಲ್ವಾ? ಹೌದು. ಹಾಗಾಗಿ ಮುಂಭಾಗದಲ್ಲಿ ಕುಳಿತವರೆಲ್ಲ ಪುಣ್ಯಾತ್ಮರೇ ಸರಿ. ಹಾಗೆಂದು ಭೂಲೋಕದಲ್ಲಿ ಪಾಪ ಮಾಡಿದವರಿಗೆ ಸರಿಯಾದಂತಹ ಪ್ರಾಯಶ್ಚಿತ ಏನು ಅಂತ ಕೇಳಿದರೆ, ನರಕಲೋಕದಲ್ಲಿ ಇದ್ದುಕೊಂಡು ನರಕ ಯಾತನೆಯನ್ನು ಅನುಭವಿಸುತ್ತಾ ಮಾಡಿದಂತಹ ಅಪರಾಧವನ್ನು ಕ್ಷಣಕಾಲವೂ ಎಣಿಸುತ್ತಾ ಅವಮರುಕ ಪಡುತ್ತಾ ಇರಬೇಕು. ಅಂಥದ್ದಕ್ಕೂ ಅವಕಾಶ ಉಂಟು. ಮಿಕ್ಕುಳಿದವರು ಸಶರೀರರಾಗಿ ದೇವಲೋಕಕ್ಕೆ ಬರುವ ಕ್ರಮ ಉಂಟು. ದಿವ್ಯ ಲೋಕವನ್ನು ಪಡೆಯುವಂತ ಅಪೇಕ್ಷೆಯಿಂದ ಬರ್ತಾರೆ. ಅವರಿಗೆ ವಿಶೇಷವಾದಂತಹ ಮನ್ನಣೆ ದೊರಕಿದೆ. ಎಂದಿನಂತೆ ಇನ್ನೂ ಕೂಡ ಓಲಗ ಚಾವಡಿಯನ್ನು ಸೇರಿಕೊಂಡಿದ್ದೇನೆ. ಆದರೆ ಒಂದು ವಿಚಾರ, ಈಗ ನಾವು ಮಾತ್ರ ಇರುವುದಲ್ಲಲ್ಲ, ನಮ್ಮಿಂದ ಹಿರಿಯರಿದ್ದಾರಲ್ಲ. ಅಸದಲ್ಲ. ಎಂತಹ ಕಡು ಬಡವನನ್ನಾದರೂ ಕರುಣೆಯ ದೃಷ್ಟಿಯಿಂದ ಕಾಣಬಲ್ಲಂತಹ ಕಾಮಧೇನು ಒಂದು ಕಡೆಯಲ್ಲಿ, ಅಲ್ಪ ಕಾಲದಲ್ಲಿ ಕಲ್ಪಿಸುವಂತಹ ಕಲ್ಪದರು ಮತ್ತೊಂದು ಕಡೆಯಲ್ಲಿ,
ನಮಗೆ ಇಚ್ಛಾಗಮನ, ವರಪ್ರಧಾನ, ಹವಿರ್ಭೋಜನ ಇದು ದೇವತೆಗಳಿಗೆ ಮಾತ್ರ ಸೀಮಿತ. ಹೌದು. ಮಿಕ್ಕುಳಿದ ಲೋಕದಲ್ಲಿ ಈ ಮೂರು ಸಿಗುವುದಕ್ಕೆ ಸಾಧ್ಯವಿಲ್ಲ. ಅಂತಹ ಒಂದು ಎತ್ತರವಾದಂತಹ ಸ್ಥಾನದಲ್ಲಿ ಇದ್ದುಕೊಂಡು ನಾವು ಸದಾಕಾಲ ಸುಖವನ್ನು ಅಪೇಕ್ಷಿಸುತ್ತಾ ಇದ್ದೇವೆ. ಆದರೆ ಏನು ಮಾಡೋಣ ಹೇಳಿ, ಎಷ್ಟು ಒಳ್ಳೆಯವರಿದ್ರೂ ಕೂಡ ಲೋಕದಲ್ಲಿ ಮತ್ಸರಿಗಳು ಅನ್ನುವುದು ಇದ್ದೇ ಇರ್ತಾರೆ. ಒಳಿತು ಕೆಡುಕು, ಒಳಿತು ಇದ್ದಲ್ಲಿ ಕೆಡುಕು ಇದ್ದೇ ಇರ್ತದೆ. ಹಾಗೆಂದು ಯಾವತ್ತು ಒಳಿತೇ ಉಂಟು ಅಂತ ಆದ್ರೆ ಆ ಕೆಡುಕಿಗೆ ಏನು ಬೆಲೆ ಇಲ್ಲ ಅಂತ ಆಗ್ತದೆ. ಯಾಕಂದ್ರೆ ಒಂದೊಂದು ಮನಸ್ಸಿನ ಸ್ಥಿತಿಯವರು ಎಷ್ಟೋ ಮಂದಿಗಳಿದ್ದಾರೆ. ಈ ಹಿಂದೆ ನಮ್ಮಿಂದಲೂ ಹಿರಿಯರಾದಂತ ಆದಿ ದೈತ್ಯರು ಒಮ್ಮೆ ಸಿಂಹಾವಲೋಕನ ಮಾಡಿದಾಗ ಮರುಕವಾಗುತ್ತಾ ಉಂಟು. ಯಾಕೆ ಬರಲಿಲ್ಲ? ಯಾವನೇ ಒಬ್ಬ ಯೋಧನಾಗಿರಲಿ ದೇವಲೋಕದ ಭೂಮಿಯಲ್ಲಿ ಇದ್ದುಕೊಂಡು ಅವ ದೇವಪೀಠವನ್ನು ಉಳಿಸಿಕೊಳ್ಳಬೇಕು ಅನ್ನುವಂಥ ಅಪೇಕ್ಷೆಯನ್ನು ಇರಿಸಿಕೊಂಡೇ ಕನಸನ್ನು ಕಾಣುತ್ತಾ ಇರ್ತಾನೆ. ಹಾಗೆಂದು ದುರುಳರು ಬರುವುದು ಸ್ವಾಭಾವಿಕ. ನಾವು ಯಾವತ್ತೂ ಸ್ವಾರ್ಥವನ್ನು ಇರಿಸಿಕೊಂಡವರೇ ಅಲ್ಲ. ದೀಪವನ್ನು ಮುತ್ತಿದ ಪತಂಗದ ಹಾಗೆ ಇಲ್ಲಿಗೆ ಬಂದು ಸಾಹಿತ್ಯವೇ ಅನ್ನೋದವರಿಗೆ ಗೊತ್ತಿರ್ತದೆ. ಆದರೂ ಆ ದಿನೈಕ್ಯರಾದಂತಹ ದಾನವರು, ಆ ದಿತಿ ಸುತರು, ನಮ್ಮ ಅಪ್ಪಯ್ಯ ಕಶ್ಯಪ ಬ್ರಹ್ಮ, ಅವನಿಗೆ ಒಬ್ಬರಲ್ಲ ಇಬ್ಬರಲ್ಲ 13 ಮಂದಿ ಮಗಳು ಪತ್ನಿಯರಂತೆ. ಅದರಲ್ಲಿ ಹಿರಿಯವಳಾದೇ ನಮ್ಮಮ್ಮ ದಿತಿ ದೇವಿ. ಅವಳನ್ನು ನಾವು ದೊಡ್ಡಮ್ಮ ಎನ್ನುವ ಹಾಗೆ ಕರೆಯುವುದು. ಅವಳ ಮಕ್ಕಳು ಹುಟ್ಟಿದ ಕ್ಷಣವೇ ಅರಣ್ಯವನ್ನು ಸೇರಿ ಕುಲದೇವನಾದಂತಹ ಬ್ರಹ್ಮದೇವನನ್ನೋ ಈಶನನ್ನೋ ತಪಸ್ಸಿನ ಮೂಲಕ ಮೆಚ್ಚಿಸಿ ಬೇಕಾದಂತಹ ವರಬಲವನ್ನು ಹೊಂದಿ ಮೊದಲಾಗಿ ಕಣ್ಣು ಹಾಕುವುದು ದೇವಲೋಕದ ಕಡೆಗೆ. ಈ ಹಿಂದೆ ಹಲವು ಬಾರಿ ನಾವು ಯುದ್ಧವನ್ನು ಮಾಡಿದ್ದೇವೆ. ಕೆಲವು ಸಲ ಓಡಿ ಹೋದದ್ದು ಉಂಟು. ಆವಾಗ ಹೇಳಿದ್ದೇನು, ರಣಹೇಡಿ ಇಂದ್ರ. ಆದ್ರೆ ನಾವು ಯಾಕೆ ಓಡಿದ್ದೇವೆ ಅನ್ನೋದವರಿಗೆ ಗೊತ್ತಿಲ್ಲ. ದೇವರ ವರಕ್ಕೆ ಬೆಲೆ ಕೊಟ್ಟು ಓಡಿದ್ದೇ ಹೊರತು ನಮ್ಮ ದೇಹದಲ್ಲಿ ಚೈತನ್ಯ ಕಡಿಮೆಯಾಗಿ ಓಡಿದ್ದೇನೂ ಅಲ್ಲ. ಹಾಗೆಂದು ಆ ದೈತ್ಯರು ನಮಗೂ ಘೋರವಾದಂತಹ ಸಂಗ್ರಾಮ ಆಗುತ್ತಿರುವಂತಹ ಕಾಲಕ್ಕೆ ಒಂದೊಮ್ಮೆಗೆ ಯುದ್ಧವನ್ನು ನಿಲ್ಲಿಸಿದವ ಹರಿಶರಣನಾದಂತಹ ಪ್ರಹ್ಲಾದ. ಹರಿಭಕ್ತನಿದ್ದಾನೆ, ಭಾಗವತನಿದ್ದಾನೆ. ನಮ್ಮಲ್ಲಿ ಒಂದು ಸಂಧಾನವನ್ನು ಮಾಡಿ ಇನ್ನು ಮುಂದೆ ನೀವು ಯುದ್ಧವನ್ನು ಮಾಡುವುದಲ್ಲ, ನಿಮ್ಮದಾದಂತಹ ಲೋಕದಲ್ಲಿ ಇದ್ದುಕೊಂಡು ನಿಮ್ಮವರ ಏಳಿಗೆಯನ್ನು ಕಾಣುತ್ತಾ ಸದಾಕಾಲ ಸುಖವನ್ನು ಅನುಭವಿಸುತ್ತಾ ಸಂತೋಷದಿಂದ ಒಮ್ಮತದಿಂದ ಯಾವತ್ತೂ ನಡೆಯುತ್ತಾ ಇರಬೇಕು ಎನ್ನುವ ಹಾಗೆ ನಮಗೆ ಹಿತೋಕ್ತಿಗಳನ್ನು ಹೇಳಿ ಒಂದು ವಿಚಾರ ವಿನಿಮಯ ಮಾಡಿ ಒಂದು ತೀರ್ಮಾನವನ್ನು ಕೈಗೊಂಡು ಆ ಮೂಲಕವಾಗಿ ಹೊರಟು ಹೋದವನಿದ್ದಾನೆ. ಆದರೂ ನಂಬುವುದಕ್ಕೆ ಸಾಧ್ಯ ಇಲ್ಲ. ದೈತ್ಯರು ಎಂದ್ರೆ ಯಾವತ್ತು ಹೆಂಡ ಕೊಡುತ್ತಾರೆ, ದಾರಿ ಮಧ್ಯೆ ಬೀಳುವವರು. ಅಂತವರು ಎಲ್ಲಿಯಾದರೂ ಮುಂದೆ ದೇವಲೋಕಕ್ಕೆ ಬಂದರು ಎಂದಾದ್ರೆ ನಾವು ಸ್ವಲ್ಪ ಸಿದ್ಧರಾಗುವುದು ಬೇಡವೇ? ಏನು ನಿಮ್ಮ ದೇವಲೋಕವನ್ನು ಉಳಿಸುವುದು ಹೇಗೆ? ಈ ತುಂಬಿದಂತಹ ಸಭೆಯಲ್ಲಿ ನೀವು ನಮಗೆ ಕೇಳಿದಂತಹ ಪ್ರಶ್ನೆ ಏನು? ಈ ಹಿಂದೆ ಬಂದಂತಹ ದಾನವರು ಅಂದರೆ ನಿಮ್ಮ ಹಿರಿಯ ಆಕೆಯ ಮಕ್ಕಳು ಮತ್ತೊಂದು ಸಲ ಈ 4 ಲೋಕಕ್ಕೆ ಬಂದರೆ ನೀವು ಏನು ಮಾಡುತ್ತೀರಿ ಎನ್ನುವ ಹಾಗೆಲ್ಲವೇ? ದೇವೇಂದ್ರ, ಸಿಹಿ ಇದ್ದಲ್ಲಿ ಇರುವೆಗಳು ಬರುವುದು ಸಹಜವೇ. ನಾವು ಕಷ್ಟಪಟ್ಟಂತ ಪಡೆದುಕೊಂಡಂತ ಈ ದೇವಲೋಕಕ್ಕೆ ಆ ದಾನವರ ದಾಳಿ ಮುಂದೆ ಆದರೂ ಆಗಬಹುದು. ಒಂದು ವೇಳೆ ಆ ದಾನವರ ದಾಳಿ ಆಯ್ದಂತಾದರೆ ನೀನು ಯಾಕೆ ಹೋಗುತ್ತೀಯ? ಈ ದೇವಲೋಕದ ರಕ್ಷಣೆಗೆ ಇರುವವರೇ ಈ ದಿಕ್ಪಾಲಕರು. ದಿಕ್ಪಾಲಕರಲ್ಲಿ ಒಬ್ಬನಾದಂತ ಅಗ್ನಿ ನಾನಿದ್ದೇನೆ, ಬಿಡು ಚಿಂತೆ.
ಪಾಲಿಸುವಂತಹ ಸಾಮರ್ಥ್ಯ ನಿನಗೆ ಉಂಟು ಎಂಬುದಾಗಿ ಆ ಮೂರು ಮೂರ್ತಿಗಳು ನಿನಗೆ ಅನುಗ್ರಹಿಸಿದ್ದಾರೆ. ಹಾಗಾಗಿ ಅಂತಹ ಸ್ವರ್ಗವನ್ನು ಪಡೆಯಲು ಈ ಹಿಂದೆಯೂ ಬಂದಿದ್ದಾರೆ ದಾನವರು. ಬಂದವರು ಯಾರು ಉಳಿಯಲಿಲ್ಲ. ಇನ್ನು ಮುಂದೆ ಬಂದರೆ ನಾನಿದ್ದೇನೆ, ಬಿಡು ಚಿಂತೆಯನ್ನು. ಸುರನ ಗಡನ ಸಹಿತಾನಂದದಿ ವನ ವಿಕಾರಕ್ಕೆ ಗರುಡದಿಯು ತೆರಳಲಿಲ್ಲ. ಪೊಡವೀಶ ಕೇಳವರ ನುಡಿಗೆ ಹಿಗ್ಗುತ್ತ ಸುರಪ ಅಧಿಕವಾಗುತ್ತಾ ಇದೆ. ಯಾಕಂದ್ರೆ ನೀವು ಎಷ್ಟು ಸಿದ್ಧರಾಗಿದ್ದೀರಿ ಎನ್ನುವುದನ್ನು ನಿಮ್ಮ ಮಾತಿನ ಮೂಲಕವೇ ಅರ್ಥ ಮಾಡಿಕೊಂಡವ ನಾನು. ಕರ್ತವ್ಯ ಪ್ರಜ್ಞೆ ನಮಗೂ ಜಾಗೃತವಾಗಿದೆ. ಯಾಕಂದ್ರೆ ದಾನವರು ಎಲ್ಲಿಯಾದರೂ ದಂಡೆತ್ತಿ ಬಂದರೂ ಎತ್ತಾದ್ರೆ ಅವರು ಬಂದ ಮೇಲೆ ನಾವು ಸಿದ್ಧತೆಯನ್ನು ಮಾಡುವುದಲ್ಲ, ಒಂದು ಪೂರ್ವ ಸಿದ್ಧತೆ ಅಂತ ಉಂಟು, ಪರಂಪರೆ ಅಂತ ಉಂಟು. ಅದನ್ನು ಉಳಿಸುವಲ್ಲಿ ನಾವು ಮುಂದಾಗಬೇಕು. ಯಾಕಂದ್ರೆ ದಾನವರು ದೇವಲೋಕಕ್ಕೆ ಬರುವುದು ಹೊಸತೇನೂ ಅಲ್ಲ, ಎಷ್ಟೋ ಬಾರಿ ಬಂದಿದ್ದಾರೆ. ನಮಗೆ ಕಾಳಗ ನಡೆದಿದೆ, ಕೆಲವು ಸಲ ಗೆಲುವಾದದ್ದುಂಟು, ಕೆಲವು ಸಲ ಸೋತದ್ದುಂಟು. ಹೌದು, ಹಾಗೆಂದು ಸೋತ ಮಾತ್ರಕ್ಕೆ ನಾವು ಮರುಗಿ ಫಲವೇನು, ಮರಳಿ ಯತ್ನವ ಮಾಡು. ಯೋಧನ ಲಕ್ಷಣವೇ ಹಾಗೆ. ಸೋಲು ಬರುವುದು ಸುಲಭ, ದೊಡ್ಡ ವಿಚಾರ ಅಲ್ಲ. ಹಾಗೆಂದು ಸೋಲು ಬಂದಂತಹ ಕಾಲಕ್ಕೆ ಮರುಗುತ್ತಾ ಕಾಲವನ್ನು ಕಳೆಯುವುದಲ್ಲ, ಗೆಲುವಿನ ಯತ್ನವನ್ನು ಕಾಣಲೇಬೇಕು. ನಿಮ್ಮ ಕೆಚ್ಚಿನ ನುಡಿಯನ್ನು ಮೆಚ್ಚುವಂತದ್ದೇ. ಆತ್ಮಸ್ಥೈರ್ಯ ಇಲ್ಲದವನಿಗೆ ದೇಹಬಲ ಇದ್ದರೆ ಏನು ಪ್ರಯೋಜನ, ದೈವಬಲ ಇದ್ದರೆ ಏನು ಪ್ರಯೋಜನ, ಎಲ್ಲವೂ ನಿರರ್ಥಕವೇ ಸರಿ. ಭವಿತವ್ಯಂ ಭವತ್ತೇವ, ಭವಿಷ್ಯತ್ತಿನಲ್ಲಿ ಏನು ನಡೆಯುತ್ತಾನೆ ಅನ್ನುವುದನ್ನು ತಿಳಿಯುವುದಕ್ಕೆ ಎಂತಹ ಪ್ರತಿಭಾವಂತನಿಗೂ ಅಸಾಧ್ಯವೇ ಸರಿ. ಹಾಗೆಂದು ದಾನವರು ಬರ್ತಾರೆ ಅನ್ನುವಂತಹ ವಿಚಾರ ನಮಗೆ ಗೊತ್ತಿದೆ. ನಾವು ಸೂಕ್ಷ್ಮಮತಿಗಳು, ಇಲ್ಲಿಂದಲೇ ಸತ್ತೇ ಹೋಗು ಎನ್ನುವ ಹಾಗೆ ಹೇಳಿದ್ರೆ ಸಾಕು, ಅವು ಮಣ್ಣಲ್ಲಿ ಮಣ್ಣಾಗಿ ಹೋಗ್ತಾನೆ. ಅಂತದ್ದಕ್ಕೆ ನಾವು ಅವಕಾಶವನ್ನು ಕಲ್ಪಿಸಿಕೊಡುವವರೇ ಅಲ್ಲ, ಅಂತಹ ಮಾರ್ಗವನ್ನು ಕಂಡು ಹುಡುಕುವವರೇ ಅಲ್ಲ. ಫಲಿತೋಷವಾಯಿತು ನಿಮ್ಮ ಮಾತುಗಳನ್ನು ಕೇಳಿದಾಗ. ಆಗ್ಲಿ, ಹಾಗೆಂದು ವಿಶೇಷವಾದಂತಹ ಒಂದು ತೀರ್ಮಾನವನ್ನು ಮಾಡಿದ್ದೇನೆ ನಾನು. ಯಾಕೆಂದ್ರೆ ಯಾವತ್ತೂ ನಾವು ದೇವಲೋಕದಲ್ಲಿ ಇರುವಂತಹ ಕಾಲಕ್ಕೆ ಎಲ್ಲರೂ ಮನವನ್ನು ರಂಗಿಸುವುದಕ್ಕೆ ಇದ್ದಾರೆ. ರಾಜಕೀಯ ಅಂತ ಹೇಳಿಕೊಂಡೇ ಇರುವವರು. ಹಾಗೆಂದು ಈ ಸಂದರ್ಭದಲ್ಲಿ ಒಂದು ಭವ್ಯವಾದಂತಹ ಮೆರವಣಿಗೆ ಆಗಬೇಕು, ಭೂಲೋಕದಲ್ಲಿ ಆಗಬೇಕು ಅನ್ನುವಂತಹ ಸಂಕಲ್ಪವನ್ನು ಮಾಡಿದ್ದೇನೆ. ಅದು ಕೂಡ ಹೇಗೆ, ಭೂಲೋಕಕ್ಕೆ ಇಳಿದು ಅಲ್ಲಿಂದ ನಂದನವನವನ್ನು ಪ್ರವೇಶ ಮಾಡಿ ನಂದನವನವನ್ನೆಲ್ಲ ವೀಕ್ಷಿಸುತ್ತಾ ಕಣ್ಣು ತುಂಬಿಸಿಕೊಂಡು ಮನಸ್ಸನ್ನು ತುಂಬಿಸಿಕೊಂಡು ಬರಬೇಕು ಅನ್ನುವಂತಹ ಅಪೇಕ್ಷೆ ನನ್ನದು. ಹಾಗೆಂದು ದೊಡ್ಡವರೆಲ್ಲ ಹೊರಟಂತಹ ಕಾಲಕ್ಕೆ ಯೋಗ್ಯವಾದಂತಹ ವಾಹನ ಒದಗಿ ಬರಬೇಕು. ನಮ್ಮಲ್ಲಿ 2 ವಾಹನ ಇದೆ, ಒಂದೊಂದು ಕಡೆಗೆ ಒಂದೊಂದು ವಾಹನ. ಒಂದು ಉಚ್ಚೈಷ ವಸು, ಮತ್ತೊಂದು ಐರಾವತ, ಮತ್ತೆ ಇಚ್ಛಾಗಮನ ಎನ್ನುವ ಹಾಗೆ ಹೆಸರುಂಟು ನನಗೆ. ಇಚ್ಛೆ ಇದ್ದಲ್ಲಿಗೆ ಹೋಗುವಂತಹ ಸಾಮರ್ಥ್ಯವೂ ನನ್ನಲ್ಲಿ ಇದೆ. ಹಾಗೆಂದು ಅಂಥದ್ದಕ್ಕೆ ಅವಕಾಶ ಅಲ್ಲ. ಈಗ ನಾವು ಐರಾವತವನ್ನು ಏರಿ ಆ ಸಂಭ್ರಮ ಸಡಗರದಲ್ಲಿಯೇ ಮುಂದುವರಿಯಬೇಕು. ಎಲ್ಲಿದ್ದಾರೆ ವಾದ್ಯದವರು? ವಾದ್ಯ ಎಲ್ಲಿಂಟು? ಇವತ್ತು ವಾದ್ಯ ಇಲ್ವಾ? ವಾದ್ಯ ಘೋಷ ಮತ್ತೆ ಸರಿಯಾದಂತಹ ಒಂದು ಸಂಗೀತ ಆಗ್ಬೇಕು. ಈಗ ಭೂಲೋಕದಲ್ಲಿ ಎಲ್ಲಿ ನೋಡಿದ್ರು ಕೂಡ ಗಾನ ವೈಭವ, ಮತ್ತೊಂದು ಕಡೆಯಲ್ಲಿ ನಾಟ್ಯ ವೈಭವ. ಇದು ಪ್ರಾರಂಭ ಆದದ್ದು ಇಲ್ಲಿಂದಲೇ ಅಲ್ವಾ? ಬಹಳ ಪ್ರಚಾರ ಪ್ರಸಿದ್ಧಿ ಉಂಟು. ಆಗ್ಲಿ ಸಂತೋಷ. ಸಂಗೀತ, ವಾದ್ಯ, ತುಂಬುರು ನಾರದರ ಹಿಮ್ಮೇಳ ಎಲ್ಲವೂ ಒದಗಿ ಬರಬೇಕು. ಈ ಸಮಯದಲ್ಲಿ ಐರಾವತವನ್ನು ಏರಿದ್ದೇನೆ, ನಿಮ್ಮ ಜಯಘೋಷ ಮೇಳೈಸಲಿ.
ನನ್ನನ್ನು ತೊಳೆದವ. ಹಾಗಿದ್ದರೆ ನಾನು ಯೋಚಿಸಿಕೊಳ್ಳುವುದು ಇಷ್ಟೇ. ಓರ್ವ ವ್ಯಕ್ತಿ ಪ್ರಪಂಚದಲ್ಲಿ ಕಾಣಿಸಿಕೊಳ್ಳಬೇಕು ಅಂತಾದರೆ ಕೇವಲ ಕರ್ಮಫಲ ಅಲ್ಲ, ಹಿಂದಿನಲ್ಲಿ ತನ್ನದಾದಂಥ ಸಾಧನೆ ಬೇಕು. ಯಶಸ್ವಿಯಾಗಿ ಆಗುವಂಥ ಅವನ ವ್ಯಕ್ತಿತ್ವದಲ್ಲಿ ಒಂದು ಗುರಿ ಇರಬೇಕು ಎನ್ನುವುದನ್ನೇ ಸಾಧನೆಯಾಗಿ ನಾನು ಗುರುತಿಸಿಕೊಂಡು ತಪಸ್ಸನ್ನಾಚರಿಸುವುದರ ಮೂಲಕವಾಗಿ ವಿಶಿಷ್ಟವಾದಂಥ ವ್ಯಕ್ತಿತ್ವವನ್ನು ಹೊಂದಿಕೊಂಡಿದ್ದೇನೆ ಎನ್ನುವ ಹಾಗೆ ಎಲ್ಲರೂ ನನ್ನತ್ತ ಬೆರಳೆತ್ತಿ ತೋರಿಸುತ್ತಾ ಇದ್ದಾರೆ. ದೂರ್ವಾಸ ಏನು ಎನ್ನುವ ಹಾಗೆ ಪ್ರಪಂಚಮುಖಕ್ಕೆ ನಾನು ತೋರಿಸಿಕೊಟ್ಟವನೇ ಆಗಿದ್ದೇನೆ. ಹಾಗಿದ್ರೆ ಕೇವಲ ತಪಸ್ಸನ್ನಾಚರಿಸುವುದರ ಮೂಲಕ ಯಜ್ಞಯಾಗಾದಿಗಳನ್ನು ಮಾಡುವುದರ ಮೂಲಕವಾಗಿ ಸುಮನಸ್ಸರನ್ನು ಕಾಣಿಸಿಕೊಳ್ಳುವುದರೊಂದಿಗೆ ನನ್ನದಾದಂಥ ವ್ಯಕ್ತಿತ್ವವನ್ನು ನಾನು ರೂಪಿಸಿಕೊಂಡಿದ್ದೇನೆ. ಬೇಕಪ್ಪ, ಜೀವನದಲ್ಲಿ ಯಾರಿಗೂ ಕೂಡ ಒಂದು ಸಾಧನೆ ಎನ್ನುವುದು ಬೇಕು. ಸಾಧನೆ ಎನ್ನುವುದು ಜೀವನದಲ್ಲಿ ವೇದನೆಯನ್ನೆನಿಸಿಕೊಳ್ಳಬಾರದು. ಸಾಧನೆಯ ಮೂಲಕವಾಗಿಯೇ ಶೋಧನೆಯನ್ನು ಕಂಡುಹಿಡಿದು ಜನತೆಗೆ ಹಿತವಾದಂಥ ಬುದ್ಧಿವಾದವನ್ನೇ ಹೇಳುವವನೇ ಅವನು ವ್ಯಕ್ತಿತ್ವವನ್ನು ರೂಪಿಸಿಕೊಳ್ಳುತ್ತಾನೆ. ಇದನ್ನು ನಾನು ಅರ್ಥೈಸಿಕೊಂಡೇ ಇಂಥ ವ್ಯಕ್ತಿತ್ವಕ್ಕೆ ನಾನು ಕಾರಣೀಕರ್ತನಾದೆ. ಈ ನೆಲೆಯಲ್ಲಿ ನಾನು ಯೋಚಿಸಿಕೊಂಡಾಗಲೇ ನನ್ನ ವ್ಯಕ್ತಿತ್ವವು ಇನ್ನಷ್ಟು ಸಾಧಿಸಿಕೊಳ್ಳಬೇಕು ಎನ್ನುವಂಥ ಅಪೇಕ್ಷೆಯಿಂದಲೇ ದೂರ್ವಾಸ ಮುನಿಗಳ ಏನು ಎನ್ನುವ ಹಾಗೆ ಮೂರು ಮೂರ್ತಿಗಳಲ್ಲಿ ಕಂಡುಕೊಳ್ಳಬೇಕು ಎನ್ನುವ ಹಾಗೆ ಪ್ರಥಮವಾಗಿ ನಾನು ವೈಕುಂಠಕ್ಕೆ ಆಗಮಿಸಿದೆ. ಪದ್ಮಾಕ್ಷನಾದಂಥ ಆತನಲ್ಲಿ ನನ್ನ ಅಂತರಂಗದ ಭಕ್ತಿಯನ್ನು ಕಂಡು ಮನಮೆಚ್ಚಿ ಮಂದಾರ ಮಾಲಿಕೆಯನ್ನೇ ನನ್ನ ಕೈಗಿತ್ತನಲ್ಲ. ಅಬ್ಬಬ್ಬ, ಮನು ಸಂತೋಷವಾಯಿತು. ಆ ಶ್ರೀಹರಿಯಲ್ಲೇ ಕೇಳಿಕೊಂಡೆ. ತಪೋನಿರತನಾದಂಥ ಅಧಿಕಾರ, ಐಶ್ವರ್ಯ, ಸಂಪತ್ತುಗಳ ಲಾಲಾಸೆಯನ್ನು ನಾನು ಹೊಂದಿಕೊಂಡವನಲ್ಲ. ಅರ್ಥ, ಕಾಮ, ಮೋಕ್ಷಗಳೆನ್ನುವಂಥ ಪುರುಷಾರ್ಥಗಳ ಕವಲೊಡೆದುವನ್ನವನು ನಾನು. ಇಂತಹ ಸುಂದರವಾದ, ದಿವ್ಯವಾದ, ಭವ್ಯವಾದ ಮಂದಾರ ಮಾಲಿಕೆ ಸಾಮಾನ್ಯನಾದಂಥ ಮುನಿಪನಿಗೆ ಯಾಕೆ ಇದು ಬೇಕು ಎನ್ನುವ ಹಾಗೆ ಆಗ ಪದ್ಮಾಕ್ಷವನ್ನು ಮತ್ತನ್ನು ಹೇಳಿದ್ದಾನೆ. ಮುನಿವರ, ನಿನ್ನ ಅಂತರಂಗದ ಶ್ರೇಯಸ್ಸಿಗೆ, ನಿನ್ನ ಭಕ್ತಿಗೆ, ನಿನ್ನ ವೈಯಕ್ತಿಕವಾದಂಥ ವ್ಯಕ್ತಿತ್ವಕ್ಕೆ ಕೊಟ್ಟಿದ್ದೇನೆ. ನಿನಗೆ ಮನಸ್ಸಿದ್ರೆ ಲೋಕದಲ್ಲಿ ಅತಿಯಾದಂಥ ಸತ್ಯವಂತರು, ಗುಣವಂತರು, ಕೀರ್ತಿವಂತರು ಯಾರಿದ್ದರೂ ನಿನ್ನವನ ಕೊಕ್ಕುವ ವ್ಯಕ್ತಿಗೆ ಈ ಮಾಲಿಕೆಯನ್ನು ನೀನು ಕೊಡು ಎನ್ನುವ ಹಾಗೆ ಇಲ್ಲಿ ನಾನು ಆಲೋಚಿಸಬೇಕಾದ್ದು ಹೌದು. ಪದ್ಮಾಕ್ಷರಿಂದ ಸಿಕ್ಕಿದಂಥ ಪ್ರಸಾದ ಇದು ನನ್ನ ಜೀವನಕ್ಕೆ. ಇದಕ್ಕಿಂತ ಏನು ಬೇಕು? ಶ್ರೀಹರಿಯೇ ನನಗೆ ಒಡೆದುಕೊಟ್ಟಿದ್ದಾನೆಂದಾದರೆ ಪ್ರಪಂಚದಲ್ಲಿ ನಾನು ಹುಟ್ಟಿದ್ದಕ್ಕೆ ಧನ್ಯತೆಯನ್ನು ನಾನು ಗಳಿಸಿಕೊಂಡಿದ್ದೇನೆ ಎನ್ನುವುದೇ ಸಾರ್ಥಕತೆಯಲ್ಲವೇ? ಅದಕ್ಕಾಗಿ ಪದ್ಮಾಕ್ಷರಿತ್ತಂಥ ಈ ಪ್ರಸಾದವನ್ನು ಸಾಮಾನ್ಯ ನನಗಿಂತಲೂ ಕೆಳಗಿನವರಿಗೆ ಕೊಟ್ಟರೆ ನನ್ನ ಜೀವನ ಇನ್ನೂ ಲಭಿಸುತ್ತದೆ ಎನ್ನುವಾಗ ಹೇಳಿಸಿಕೊಂಡರೆ ಅಂತಹ ಆಲೋಚಿಸುವುದು ನಾನು ಯೋಚಿಸುವುದು ಯಾಕೆ? ಕೇವಲ ನಿರ್ಗತಿಗರಿಗೋ ಅನಾಥರಿಗೋ ಕೊಟ್ಟೆ ಅಂತಾದರೆ ನನ್ನ ವ್ಯಕ್ತಿತ್ವಕ್ಕೆ ಭೂಷಣವಲ್ಲ, ಶ್ರೀಹರಿಗೆ ಕೊಟ್ಟಂತಹ ವ್ಯಕ್ತಿತ್ವಕ್ಕೆ ನಾನು ಕಳಂಕವನ್ನು ತಂದಿರ್ತಾಗ್ತದೆ. ಅದಕ್ಕಾಗಿ ಇಲ್ಲಿ ಯೋಚಿಸುವುದು ಸೃಷ್ಟಿಕರ್ತನಾದಂಥ ಬ್ರಹ್ಮದೇವನಿಗೆ ಯೋಗ್ಯವಾದಂಥ ವ್ಯಕ್ತಿತ್ವ ಈ ಮಂದಾರ ಮಾಲಿಕೆ ಶ್ರೀಹರಿ ಕೊಟ್ಟಿದ್ದೇನೆಂದಾದರೆ ಸಂತೋಷದಿಂದ ಸ್ವೀಕರಿಸ್ತಾನೆ ಎನ್ನುವ ತೃಪ್ತಿ ಆದ್ದರಿಂದಲೇ ನೇರವಾಗಿ ಸತ್ಯಲೋಕದನಿಗೆ ಆಗಮಿಸ್ತೇನೆ. ಮಹಾಮಹಿಮರು ಇತ್ತ ಕಡೆಗೆ ಬಂದಿದ್ದೀರಿ, ಹೀಗೆ ನಿಲ್ಲಿಸಿಕೊಂಡು ಮಾತನಾಡುವುದು ಸರಿಯಲ್ಲ. ಇತ್ತ ಕಡೆಗೆ ಬರಬೇಕು, ಇತ್ತ ಕಡೆಗೆ ಬರಬೇಕು. ಆಸನವನ್ನು ತಾವು ಸ್ವೀಕರಿಸಬೇಕು. ಸಂತೋಷ. ನಿಮ್ಮ ಪಾದಗಳಿಗೆ ಅರ್ಘ್ಯವನ್ನು ಸಮರ್ಪಿಸಿದ್ದೇನೆ. ಅದನ್ನೇ ನಾನು ತೀರ್ಥ ಎಂಬುದಾಗಿ ಸೇವನೆ ಮಾಡಿದವನಿಗೆ. ಯಾಕೆ ನೀವು ಮಹಾಮಹಿಮರಿದ್ದೀರಿ, ಅದರಲ್ಲಿ ತಪ್ಪೇನಿಲ್ಲವಲ್ಲ. ಆದರೆ ನಿಮ್ಮಲ್ಲಿ ಒಂದು ಮಾತನ್ನು ಕೇಳುತ್ತಾ ಇದ್ದೇನೆ. ಧರೆಯಲ್ಲಿ ಹೆಸರನ್ನು ಪಡೆದವರು ತಾವು. ಧರೆಯ ಉದ್ಧಾರಕ್ಕೆ ಬೇಕಾಗಿ, ಅಲ್ಲಿರುವಂತಹ ಜನರ ಉದ್ಧಾರಕ್ಕೆ ಬೇಕಾಗಿ ತಾವು ದುಡಿಯುತ್ತಾ ಇರುವವರು. ಬ್ರಹ್ಮದೇವ
ಈ ಪ್ರಪಂಚದಲ್ಲಿ ಎಲ್ಲ ಜೀವರಾಶಿಗಳಿಗೆ ಸೃಷ್ಟಿಕರ್ತನು ನೀನು. ಹೌದು. ನಿನ್ನ ಸೃಷ್ಟಿಯಲ್ಲಿ ಮಾನವ ಜನ್ಮದಲ್ಲಿ ನಾನು ಹುಟ್ಟಿಕೊಂಡವ. ಹಾಗಿದ್ರೆ ನಿನಗೆ ಮಗನ ಸ್ವರೂಪವಾಗಿ ನಾನು ಬದುಕಿಕೊಂಡು ಬಂದವನಲ್ಲ. ಹಾಗಿದ್ರೆ ನೀನು ಕುಳಿತುಕೋ ಎನ್ನುವ ಹಾಗೆ ನನ್ನ ವ್ಯಕ್ತಿತ್ವಕ್ಕೆ ನೀವು ಮನ್ನಣೆ ಕೊಡ್ತೀರಿ ಎಂದಾದರೆ ನಿಮ್ಮಂತ ಹಿರಿಯ ವ್ಯಕ್ತಿತ್ವದ ಒಂದೇ ಈ ಸತ್ಯದಾರ್ಥದಲ್ಲಿ ನಾನೊಡೆತನೆಯಾಗುವುದಕ್ಕೆ ಸಾಧ್ಯವಂತೆ ಹೇಳಿ. ಔಚಿತ್ಯಪೂರ್ಣವಾಗಿ ಆಡುವಂತಹ ಮಾತುಗಳು ನನ್ನದು. ನಿಮ್ಮದು ಒಳ್ಳೆಯ ವಿಶಾಲವಾದ ಹೃದಯ ಶ್ರೀಮಂತಿಕೆ. ಹಾಗಿದ್ರೆ ಸಾಮಾನ್ಯನಾದಂಥವರು ಪ್ರಜೆಯಾಗಿ ನಾನು ನಿಮ್ಮ ಮುಂದೆ ಬಂದಿದ್ದೇನೆ ಸತ್ಯಲೋಕಕ್ಕೆ. ಏನು ಕಾರಣ? ಕಾರಣ ಬೇರೆ ಇಲ್ಲ. ನೀವೇ ಹೇಳಿರಿ. ಮಾಲೆ ಮನಗಳು ಬೇರೆಡೆಗೆ ಎಲ್ಲ ಮನದ ಸಂಭವ. ಅದೇನು? ಸತ್ಯಲೋಕಕ್ಕೆ ಆಗಮಿಸಿದ್ದೇನೆ ಎನ್ನುವ ಹಾಗೆ ನಮಗೆ ಆಶ್ಚರ್ಯವಾಗಬಹುದು. ಯಾಕೆ ಬಂದದ್ದು ಎಂಬುದು ಗೊತ್ತಾಗಲಿಲ್ಲ. ನಿಮ್ಮಂಥವರ ಆಶೀರ್ವಾದದಿಂದಲೇ ಒಬ್ಬ ಋಷಿಮುನಿಯಾದಂಥ ನಾನು ಮೇಲ್ಮಟ್ಟಕ್ಕೆ ಏರಿದ್ದೇನೆ ಎನ್ನುವಂಥ ಜಂಬಾಲು. ನಿಮ್ಮ ಅನುಗ್ರಹ ಅದು ನನ್ನ ಜೀವನದಲ್ಲಿ ಲಭಿಸಿದೆ ಎನ್ನುವಂಥ ತೃಪ್ತಿ ನನಗೆ. ಈ ಕಾಲದಲ್ಲಿ ಯಾಕೋ ಏನೋ ನಾನು ನನ್ನ ವ್ಯಕ್ತಿತ್ವಕ್ಕೆ ಅನುಸಾರವಾಗಿ ಭಕ್ತಿಯನ್ನು ಸಮರ್ಪಿಸಬೇಕು ಎನ್ನುವಾಗಿ ಇತ್ತೀಚೆಗೆ ನಾನು 2 ದಿವಸದ ಮುಂಚೆ ವೈಕುಂಠಕ್ಕೆ ತೆರಳಿದೆ. ವೈಕುಂಠಕ್ಕೆ ಹೋದಿರೋ? ಹೌದಪ್ಪ. ಸರಿ. ಶ್ರೀಮನ್ನಾರಾಯಣನ ಭಕ್ತಿಯ ಕರಕಾಷ್ಠೆಯಿಂದ ಅವನ ಪಾದವನ್ನು ತೊಳೆದು ನನ್ನದಾದಂಥ ಹೃದಯ ಮಂದಿರವನ್ನು ಅವನಿಗೆ ನಿಮ್ಮಂತಹವರೆಲ್ಲ ಮಾಡುವಂತಹ ಉದ್ಯೋಗವೇ ಅದು. ಹೌದಲ್ಲ? ನಮ್ಮನ್ನೆಲ್ಲರನ್ನು ಕೂಡ ಪೂಜಿಸುವುದು, ನಮ್ಮಿಂದ ಆಶೀರ್ವಾದವನ್ನು ಪಡೆದುಕೊಂಡು ತೆರಳುವುದು. ಹಾಗಿದ್ರೆ ನನ್ನ ಭಕ್ತಿಯನ್ನು ಕಂಡು ನನ್ನ ಅಂತರಂಗವನ್ನು ತಿಳಿದು ಪದುಮಾಕ್ಷನೇ ನನಗೆ ಕೊಟ್ಟದ್ದು ಏನು? ಮುನಿವರ ನಿನ್ನ ವ್ಯಕ್ತಿತ್ವಕ್ಕೆ ನಾನು ನಕ್ಕಿದೆ. ಕೇವಲ ತಾಪಸಾತ್ಮರಲ್ಲಿ ನೀನು ಅಗ್ರಮಾನ್ಯನೇ. ಹಾಗಿದ್ರೆ ಈ ಕಾಲದಲ್ಲಿ ವೈಕುಂಠಕ್ಕೆ ನೀನು ಆಗಮಿಸಿದೆಯಲ್ಲ, ಬರೀ ಕೈಯಲ್ಲಿ ಹೋಗಬಾರದು. ಸಾಧವಾಗಿ ನಾನು ಮಂದಾರ ಮಾಲಿಕೆಯನ್ನು ನಿನಗೆ ಕೊಡ್ತಾ ಇದ್ದೇನೆ. ಓಹೋ, ಮಂದಾರ ಸೋದಿಸಲು ಬಂದೆಯೋ ಅಂದ್ರೆ ಎಲ್ಲೊಡವ ಸೋದಿಸಲು ಬಂದೆಯೋ ಚಿರುಮಯಾತ್ಮಕನಿತ್ತುದನು ಕೊಳಲಂಗನೇ ನಾನು ಸಮನೆ ಅದಕ್ಕೆ. ಶ್ರೀವರಗೆ ಕಿರಿಯನು ನಾನು ಕಿರಿಯನಿದ್ದೇನೆ. ಶ್ರೀವರಗೆ ಕಿರಿಯನು ಹರಿಯನು ಮುನ್ನಿನಲ್ಲಿ ಸೃಷ್ಟಿಸುವೆಯೇ. ಆತನಿದ್ದರೆ ನನ್ನ ಸೃಷ್ಟಿ. ನೀ ಬನ್ನ ಬಡಲೆ ಕದನುಲಿದು ಮುಕ್ಕಣ್ಣಗಿಯುವುದು ಅದನೊಲಿದು ನೀ ಮುಕ್ಕಣ್ಣಗಿಯುವುದು ಹಿತವೆನಲು ಹೊರಮಟ್ಟ ಹರನೆಡೆಗೆ ಎನ್ನೊಳವ ಸೋದಿಸಲು ಬಂದೆಯೋ. ಬೇರೆ ಯಾವ ವಿಚಾರವಲ್ಲ ಸತ್ಯಲೋಕಕ್ಕೆ ಬಂದದ್ದು. ಮತ್ತೆ ಏನದು ವಿಚಾರ? ಪದುಮಾಕ್ಷನು ಕೊಟ್ಟಂತಹ ಈ ಒಳ್ಳೆಯ ಮಾಲಿಕೆಯನ್ನು ಕೇವಲ ನನ್ನಂಥವರು ಧರಿಸಿದರೆ ಯೋಗ್ಯತೆ ಪ್ರಶ್ನೆ ಕಡಿಮೆಯಾಗುವುದು ಅಲ್ಲ, ಇದು ನಮ್ಮಂಥವರಿಗೆ ಭೂಷಣವೂ ಅಲ್ಲ ಎನ್ನುವ ನೆಲೆಯಲ್ಲಿ ಈ ಲೋಕದಲ್ಲಿ ಶ್ರೇಷ್ಠ ವ್ಯಕ್ತಿತ್ವವನ್ನು ಹೊಂದಿಕೊಂಡವರು ಯಾರು ಎನ್ನುವ ಹಾಗೆ
ನನ್ನಷ್ಟೇ ದೃಷ್ಟಿಯನ್ನು ನಾನು ಆಯಿಸಿಕೊಂಡಾಗ ಸೃಷ್ಟಿಕರ್ತನಾದಂಥ ನೀವೇ ಸೂಕ್ತ ಎನ್ನುವ ಹಾಗೆ ದೇವ, ಈ ದೇವರು ಕೊಟ್ಟ ಮಂದಾರ ಮಾಲಿಕೆಯನ್ನು ಬ್ರಹ್ಮನಾದಂಥ ನಿನಗೆ ಬರಬೇಕು ಎನ್ನುವ ಸಂಕಲ್ಪದಿಂದ ಬಂದಿದ್ದೇನೆ. ಸ್ವಲ್ಪ ತಡೆಯಬೇಕು. ನಾನಾಡುವ ಮಾತನ್ನು ನೀವು ಕೇಳಿಸಿಕೊಳ್ಳಬೇಕು. ಏನು? ಯಾಕೆ? ಶ್ರೀಹರಿ ಇದ್ದರೆ ನನ್ನದಾದಂತಹ ಸೃಷ್ಟಿ ಕಾರ್ಯ ಸಾಂಗವಾಗಿ ನಡೆಯುತ್ತದೆ, ಯಾವುದೇ ತೊಂದರೆ ಇರುವುದಿಲ್ಲ, ಸಂತೋಷದಿಂದ ಇರುತ್ತೇನೆ. ಅಷ್ಟು ಮಾತ್ರವಲ್ಲ, ವನಜ ಸಂಭವ ಎಂಬುದಾಗಿ ನನ್ನನ್ನು ಕೊಂಡಾಡ್ತಾ ಇದ್ದೀರಲ್ಲ, ವನಜ ಸಂಭವ ಎಂಬಂತಹ ಹೆಸರು ನನ್ನ ಪಾಲಿಗೆ ಬರಬೇಕು ಎಂಬುದಾಗಿದ್ರೆ ಕಾರಣೀಕರ್ತನಾದವನು ಆ ಶ್ರೀಹರಿಯೇ ಹೊರತು ಬೇರೆ ಯಾರೂ ಅಲ್ಲ. ನಾಭೀ ಕಮಲ ಸಂಜಾತ ಎಂಬಂತಹ ಮಾತನ್ನು ಕೂಡ ಲೋಕರೆಲ್ಲರೂ ಕೂಡ ಆಡುತ್ತಾರೆ. ಹಾಗಾಗಿ ನಾನು ಆತನಿಗಿಂತ ಕಿರಿಯ, ಆತನಿಗೆ ಮಗನ ಸ್ಥಾನಿಯೂ ಹಾಗೆ ಆಗಿರುತ್ತೇನಲ್ಲ. ಹಾಗಿರುವಾಗ ತನ್ನಗಿಂತ ಹೆಚ್ಚಿನದ್ದಾದಂತಹದ್ದನ್ನು ನಾನು ತೊಡುವುದಕ್ಕೆ ಅಲ್ಲ ಮನ ಮಾಡಲಾರೆ. ಅಪ್ಪನ ಬಂಡವಾಳವನ್ನು ಮಗ ಸ್ವೀಕರಿಸಿಕೊಳ್ಳಬಹುದಲ್ಲ, ಆದರೆ ಅಂತಹದ್ದನ್ನು ನಾನು ಸ್ವೀಕರಿಸಿಕೊಳ್ಳುವುದು ಅಪ್ಪನಷ್ಟು ಯೋಗ್ಯತೆಯನ್ನು ನಾನು ಪಡೆದುಕೊಳ್ಳಲಿಲ್ಲ ಎನ್ನುವ ಹಾಗೆ ನಿಮ್ಮ ಭಾವನೆ. ಆದರೂ ನನ್ನಿಂದಲೂ ಯೋಗ್ಯತಾವಂತ ಎಂಬಂತಹ ವ್ಯಕ್ತಿ ಒಬ್ಬರಿದ್ದಾರೆ. ಸ್ವಾಮಿ, ಅವರು ಈ ಲೋಕದಲ್ಲಿ ಬೇರೆ ಯಾರೂ ಅಲ್ಲ, ನಮ್ಮ ಹಾಗೆಯೇ ಲೋಕವನ್ನು ಕಂಡಂತಹ ರಜತಾದ್ರಿವಾಸ ಪರಮೇಶ್ವರ ದೇವರು. ಆ ಮುಕ್ಕಣ್ಣನಲ್ಲಿಗೆ ತೆರಳಿ ಮಾಲೆಯನ್ನು ಸಮರ್ಪಿಸಿದರೆ ನಿಮಗೆ ಆ ಶ್ರೀಹರಿ ಕೊಟ್ಟಂತಹ ಮಾಲೆಗೆ ಬೆಲೆ ಬಂದಿತ್ತು, ಗೌರವ ಇದೆ ಎನ್ನುವ ಹಾಗೆ. ಗೌರವ ಇನ್ನೂ ಹೆಚ್ಚಾದೀತು. ಹಾಗಾಗಿ ಇಲ್ಲಿ ಕೊಡುವ ಬದಲು ರಜತಾದ್ರಿಗೆ ಹೋಗಿ ಅಲ್ಲಿ ಸಮರ್ಪಣೆ ಮಾಡಿದರೆ ಅದಕ್ಕೆ ಒಂದು ಬೆಲೆ ಬಂದಿತ್ತು. ಸೃಷ್ಟಿಕರ್ತನೆ, ಏನು ಈ ಕಾಲದಲ್ಲಿ ನೀವೇ ನನಗೆ ಮತ್ತೊಂದು ಮಾರ್ಗವನ್ನು ಸೂಚಿಸಿದವರಿದ್ದೀರಾ. ನಾನು ನಿಮಗೇ ಕೊಡಬೇಕು ಎನ್ನುವಂತಹ ಸಂಕಲ್ಪಕ್ಕೆ ಬಂದಾಗ ಇದನ್ನು ನನಗೆ ಧರಿಸಿಕೊಳ್ಳುವುದಕ್ಕೆ ನಾನು ಅರ್ಹನಲ್ಲ ಎನ್ನುವಂತಹ ಉತ್ತರವನ್ನು ಕೊಟ್ಟವರಿದ್ದೀರಿ. ದುರ್ವಾಸರೆ, ಯಾವುದೇ ಒಂದು ವಸ್ತು ಎಲ್ಲಿಂದ ಹೊರಟಿತು ಅದು ಎಲ್ಲಿಗೆ ಸೇರಬೇಕು ಅದು ಅಲ್ಲಿಗೇ ಸೇರುತ್ತದೆ. ಯಾವ ವ್ಯಕ್ತಿಗೆ ಯಾವುದು ಸೇರಬೇಕು ಅದು ಅವನಿಗೆ ಸೇರುತ್ತದೆ ಬಿಟ್ಟು ಬೇರೆ ಯಾರಿಗೂ ಅಲ್ಲ. ಅದು ಎಷ್ಟು ನಾವು ಪ್ರಯತ್ನ ಪಟ್ಟರೂ ಕೂಡ ಸೇರುವಲ್ಲಿಗೆ ಸೇರುವುದು. ಎರಡಕ್ಷರವನ್ನು ಜನತೆಗೆ ಬರೆಯುವವರು ನೀವು. ಹೌದು. ಆ ಎರಡಕ್ಷರದ ಮುಂದೆ ನಾನೇನಂತ, ಹೌದಲ್ಲ? ಹಾಗಿದ್ರೆ ನೀವು ಸೂಚಿಸಿದ ಮಾರ್ಗಕ್ಕೆ ನಾನು ವಿರುದ್ಧವಾಗಿ ವ್ಯವಹರಿಸುವುದಲ್ಲ, ಕೈಲಾಸಕ್ಕೆ ಹೋಗುವುದಕ್ಕೆ ನಿಮ್ಮಿಂದ ಆಶೀರ್ವಾದ. ಹೋಗಿ ಬನ್ನಿ ಮುಂದುವರಿಯಿರಿ. ಸರಿ ಸರಿ. ಶಂಕರ ಕರ ಮುಗಿದೆಂದು ಬರಬೇಕು ಸ್ವಾಮಿ, ಬರಬೇಕು. ಶಂಕರ ಕರ ಮುಗಿದೆಂದು ಮುನಿ ಶ್ರೇಷ್ಠರೇ, ನಿಮಗೂ ಕೂಡ ಪ್ರತಿ ನಮಸ್ಕಾರವನ್ನು ಈ ಕಾಲದಲ್ಲಿ ಸಲ್ಲಿಸ್ತಾ ಇದ್ದೇನೆ. ವಂದಿಸಿದ್ದೇನೆ. ಪರಮ ಪಾವನವಾದಂತಹ ಕೈಲಾಸ ಲೋಕಕ್ಕೆ ಆಗಮಿಸಿದಂತ ನಿಮ್ಮನ್ನು ನೇರವಾಗಿ ಕರೆತಂದಿದ್ದೇನೆ. ಮುತ್ತುಕೊಳ್ಳಬೇಕು ದೇವರು. ಆದರೂ ಕೂಡ ಲೋಕಮುಖದಲ್ಲಿ ನಾವು ದೇವರಾದರೂ ಕೂಡ ಮುನಿಪೋತ್ತಮರಾದಂತಹ ನೀವು ಶ್ರೇಷ್ಠರಿದ್ದೀರಿ ಅನ್ನುವಂಥ ಉದ್ದೇಶದಿಂದಲೇ ಕರೆದಿಸಿದ್ದೇನೆ. ಸ್ವಾಮಿ, ಆಶ್ಚರ್ಯವನ್ನು ಕಾಣ್ತಾ ಇದ್ದೇನೆ. ಒಬ್ಬರೇ ಬಂದವರಿದ್ದೀರಿ, ಕರದಲ್ಲಿ ಹೂವಿನ ಮಾಲೆಯನ್ನು ಧರಿಸಿಕೊಂಡವರಿದ್ದೀರಿ. ಹಾಗಾದ್ರೆ ಇನ್ನೊಂದು ವಿಶೇಷವನ್ನು ಇರಿಸಿಕೊಂಡೆ ಇಲ್ಲಿವರೆಗೆ ಬಂದಿದ್ದೀರಿ ಅಂತಾಯಿತು. ಕೈಲಾಸಕ್ಕೆ ಬಂದಂತ ನಿಮಗೆ ಯಾವುದೇ ರೀತಿಯಾದಂತ ಆತಿಥ್ಯದಲ್ಲಿ ಕೊರತೆ ಉಂಟಾದ್ರೆ ಅದನ್ನು ಕ್ಷಮಿಸಬೇಕು ಅಂತ ಕೇಳಿಕೊಳ್ತೇನೆ. ಏನು ತಮ್ಮ ಬರೋಣ ಹೇಳಿ ಸ್ವಾಮಿ. ಗಂಗಾಧರನೇ ನಿನಗೆ ನಾ ಕರುಣಿಸುವೆ, ನಿನಗೆ ನಾ ಕರುಣಿಸುವೆ ಎಂದೆನು. ಶಂಕರನೇ, ಸರ್ವೇಶ್ವರ, ಮುನಿ ಶ್ರೇಷ್ಠರೇ, ಬೇರೆ ಬೆಟ್ಟದಲ್ಲಿ ವಿಜೃಂಭಿಸುತ್ತಿರುವಂತಹ ಈ ಕಾಲದಲ್ಲಿ ನಾನು ಬಂದಿದ್ದೇನೆ. ಮುನಿಪೋತ್ತಮನಾದ ನನಗೆ ಆದರಾದಿತ್ಯಗಳನ್ನು ಸ್ವೀಕರಿಸುವಂತಹ ಒಂದು ವಿಶಾಲವಾದ ಹೃದಯ ಭಾವನೆಯನ್ನು ತೋರಿಸಿಕೊಟ್ಟಿರಲ್ಲ, ಇದು ನನ್ನ ಹೃದಯ ಮಂದಿರಕ್ಕೆ ಸಂತೋಷವೂ ಉಂಟಾಯಿತು.
ಬೇರೇನಲ್ಲ ನಿಮ್ಮ ಸನ್ನಿಧಾನವನ್ನು ನಾನು ಸೇರಿಕೊಳ್ಳುವುದಕ್ಕೆ. ಏನಾಗಿರ್ಬೋದು? ಇತ್ತೀಚೆಗೆ ನಾನು ಹಾ. ವೈಕುಂಠಕ್ಕೆ ಆಗಮಿಸಿದೆ. ಹಾ. ಶ್ರೀಹರಿಯನ್ನು ಭಕ್ತಿಯ ಮೂಲಕವಾಗಿ ಪ್ರಾರ್ಥಿಸಿದೆ. ಸರಿ. ನನ್ನ ಭಕ್ತಿಯನ್ನು ಕಂಡಂತಹ ಶ್ರೀಹರಿಯೇ ಹಾ. ಮಂದಾರ ಮಲಿಕೆಯನ್ನು ನನಗೆ ಕೈಗಿತ್ತವರಿದ್ದಾರೆ. ಒಳ್ಳೆದಾಯ್ತು. ನನಗೆ ಯಾಕೆ ಇದು ಸ್ವಾಮಿ ಅಂತ ಅವರಲ್ಲೇ ಪ್ರಶ್ನಿಸಿದ್ದೇನೆ. ಹೌದು. ಯಾಕೆಂದ್ರೆ ನಾವು ಯಜ್ಞಾಗಾದಿಗಳನ್ನು ಮಾಡಿರುವಂತಹ ಕಾಡಿನಲ್ಲಿ ಇರುವ ಋಷಿಕೋತ್ತಮರು. ಹಾ. ಹಾಗಿದ್ರೆ ನಿನಗೆ ಅತಿಯಾದಂತ ಲೋಕದಲ್ಲಿ ಸಂತರು, ಹಾ. ಗುಣಯುಕ್ತರು, ಹಾ. ಸರ್ವಶ್ರೇಷ್ಠರು ಈ ಪ್ರಪಂಚದಲ್ಲಿ ಯಾರಿದ್ದಾರೆ ಹಾ. ಅಂತವರಿಗೆ ಕೊಡು ಎನ್ನುವಾಗಿ ನಾನು ಯೋಚಿಸಿಕೊಂಡಾಗ ಹಾ. ನೇರವಾಗಿ ಆಲೋಚನೆ ಮಾಡಿದ್ದು ನಿಮ್ಮನ್ನೇ ನಾನು. ದೇವರು ಕೈಲಾಸದಲ್ಲಿದ್ದಾರೆ. ಹೌದೌದು. ಹಾ, ಹಾ, ಹಾ. ಲೋಕದಲ್ಲಿ ನಿಮ್ಮ ಯೋಗ್ಯತೆ ಏನು? ಹಾ. ನ್ಯಾಯದ ಅಧಿಕಾರವನ್ನು ಹೊಂದಿಕೊಂಡವರು, ಹಾ. ಅದೆಷ್ಟು ನಾಮಾವಳಿಗಳನ್ನು ಪಡೆದುಕೊಂಡವರು, ಸರಿಯಪ್ಪ. ಈ ಕಾಲದಲ್ಲಿ ಹರಿಕೊಟ್ಟಂತಹ ಮಂದಾರ ಮಾಣಿಕೆಗೆ ಸೂಕ್ತವಾದಂತಹ ವ್ಯಕ್ತಿತ್ವವನ್ನು ಹೊಂದಿಕೊಂಡವರು ನೀವು ಎನ್ನುವುದನ್ನು ತಿಳಿದು ಹಾ. ಬಂದಿದ್ದೇನೆ. ಹಾ. ದೇವ, ಓ. ಅವರು ಕೊಟ್ಟ ಮಾಣಿಕೆಯನ್ನು ಪಾಲಿಸು. ಇದೀಗ ಹರಿ ಕೊಟ್ಟ ಮಾಲ ನಾನು ಧರಿಸಬೇಕು ಅಂತ ಸ್ವಾಮಿ. ನಮ್ಮೊಳಗೆ ನಮ್ಮೊಳಗೆ ಖಂಡಿತ ಬೇಸರ ಮಾಡಿಕೊಳ್ಳುವ. ಮನ ಬಂದವರಿಗೆ ಉಚಿತ ಕಾರ್ಯವು, ಮನ ಬಂದವರಿಗೆ ಉಚಿತ ಕಾರ್ಯವು, ಮುಂದೆ ದಡು ಜಮದನರಿದಗೆ ಬೇಸರಿಸದೆ ಹೋಗುವುದು. ಬೇಸರ ಮಾಡಬಾರದು ತಾವು. ದಡು ಜಮದನರಿದಗೆ ಬೇಸರಿಸದೆ ಹೋಗುವುದು. ದತ್ತ ಮುನಿಶ್ರೇಷ್ಠರೇ, ಪರಮಾತ್ಮನೇ, ನಿಮ್ಮ ಯೋಚನೆ ಎರಡು ಸರಿಯಾದದ್ದೇ. ಲೋಕಮುಖದಲ್ಲಿ ನಿಮ್ಮಂತ ಮುನಿಶ್ರೇಷ್ಠರನ್ನು ಆಕ್ಷೇಪ ಮಾಡುವಂತ ಯೋಗ್ಯತೆ ನಾನಲ್ಲ. ದೇವರ ಸ್ಥಾನದಲ್ಲಿದ್ರು ಕೂಡ ಅದು ಮಾಡೋದಕ್ಕೆ ಸಾಧ್ಯವಿಲ್ಲ. ಯಾಕೆ? ನಾವಿಗೆ ಹೇಳಿಕೊಳ್ಳಬಹುದು ದೇವರ ಸ್ಥಾನದಲ್ಲಿ ನಾವಿದ್ದೇವೆ, ಹಾಗಾಗಿ ನಾವೇ ಶ್ರೇಷ್ಠರು ಅಂತ. ಲೋಕಮುಖದಲ್ಲಿ ನಮಗಿಂತ ನೀವೇ ಶ್ರೇಷ್ಠರಿದ್ದೀರಿ. ಏನು ಸ್ವಾಮಿ? ಯಾಕೆಂತ ಹೇಳಿದ್ರೆ ದೇವರು ಮಂತ್ರದ ಅಧೀನದಲ್ಲಿರ್ತಾರೆ. ಮಂತ್ರ ಯಾರ ಅಧೀನದಲ್ಲಿರ್ತದೆ? ಮುನಿಶ್ರೇಷ್ಠರಾದಂತ ನಿಮ್ಮಂತವರ ಅಧೀನದಲ್ಲಿದೆ. ನಿಮ್ಮ ಅಧೀನದಲ್ಲಿ ದೇವರಿರುವಾಗ ನೀವೇ ಈ ಹೊತ್ತಿನಲ್ಲಿ ಶ್ರೇಷ್ಠರಿದ್ದೀರಿ. ಯಾಕೆಂದ್ರೆ ಶಿಲೆಯನ್ನು ಶಿವನನ್ನಾಗಿಸುವಂತಹ ಸಾಮರ್ಥ್ಯ ಅದು ತಮ್ಮಂತ ಮುನಿಪೋತ್ತವರಲ್ಲಿ ಉಂಟು, ಮಂತ್ರದಲ್ಲಿ ಉಂಟು. ನಿಮ್ಮಂತವರ ದೊಡ್ಡ ಗುಣ, ದೊಡ್ಡ ಮಾತು. ಆದ್ರೆ ನಿಮ್ಮ ಮನಸ್ಸಿನ ಯೋಚನೆ ಸರಿ. ಯಾಕೆ? ಶ್ರೇಷ್ಠನಾದವನು ಪರಮೇಶ್ವರ, ಹರಿ ಕೊಟ್ಟಂತ ಮಾಲೆ ಅವರಿಗೆ ಕೊಟ್ಟರೆ ಒಳ್ಳೇದು. ಲೋಕಮುಖದಲ್ಲಿ ನಿಮ್ಮ ಅನಿಸಿಕೆ ಸರಿ. ಆದ್ರೆ ಮುನಿಗಳೇ, ದೇವರಾದಂತ ನಾವೇ ಎಲ್ಲವನ್ನು ಸ್ವೀಕಾರ ಮಾಡ್ತಾ ಇದ್ರೆ ಇನ್ನು ಬೇರೆಯವರಿಗೆ ಸಿಗುದು ಯಾವಾಗ ಹೇಳಿ? ನಮಗೆ ಎಲ್ಲ ಬರಲಿ ಅಂತ ನಾವು ಯೋಚನೆ ಮಾಡಿಕೊಂಡ್ರೆ ಆ ಶ್ರೇಷ್ಠತೆ ಇನ್ನೊಬ್ಬರಿಗೆ ಹೇಗೆ ಸಿಗುವುದಕ್ಕೆ ಸಾಧ್ಯ ಉಂಟು? ಹಾಗಿದ್ರೆ ಈ ದರಿದ್ರದ ಶ್ರೇಷ್ಠತ್ವವನ್ನು ನಾನು ಗುರುತಿಸಿಕೊಂಡವನಲ್ಲ. ಮತ್ತೊಂದು ಯಾಕೆ, ಈಗ ನಾನೇ ಯಾಕೆ ಧರಿಸಬಾರದು? ಕಾರಣ ಉಂಟು. ಲೋಕಮುಖದಲ್ಲಿ ಹರಿಯನ್ನು ಮತ್ತು ಹರನನ್ನು ಯಾವ ರೀತಿಯಲ್ಲಿ ಗುರುತಿಸಿಕೊಂಡಿದ್ದಾರೆ? ಹರಿಹರರಲ್ಲಿ ಭೇದವಿಲ್ಲ. ಈ ಭೇದವಿಲ್ಲ ಅಂತೇಳಿ ನಾವು ಇರುವಾಗ ಹರಿ ಕೊಟ್ಟಂತ ಮಾಲೆ ನಾನೇ ಧರಿಸಿಂತಾದ್ರೆ ಅದು ಭೇದವೆಣಿಸಿಕೊಂಡ ಹಾಗಾಗಿಲ್ವಾ? ಹರಿ ಕೊಟ್ಟದ್ದು ನನಗೆ ಆಯ್ತು ಅಂತೇಳಿ ನಾನು ತಿಳ್ಕೊಂಡಾಗ ಆಯ್ತು. ಅದು ಸರಿಸಮಾನ ಆಗುದಿಲ್ಲ. ಮತ್ತೆ ಈ ಹಾರವನ್ನು ನಾನು ಧರಿಸಿ ಅಂತಾದ್ರೆ ತತ್ತಾಪಹಾರ ಅದೊಂದು ನನ್ನ ಮೇಲೆ ಬರುವುದಿಲ್ವಾ? ಅದೆಲ್ಲ ಸರಿಯಾಗ್ತದ? ಆಗಲಿ. ನಿಮ್ಮ ಯೋಚನೆಗೆ ನಾನು ಇದು ಈಗ ಹೀಗೆ ದೇವರು ಹೇಳ್ತಾರಂತ ಖಂಡಿತವಾಗಲೂ ತಾವು ಬೇಸರಗೊಳ್ಳಬಾರದು. ಪರಮಾತ್ಮ, ಹಾ. ಹಾಗಿದ್ರೆ ಕೈಲಾಸಕ್ಕೆ ಬಂದೆ, ಹಾಗಿದ್ರೆ ಇದು ಸಮರ್ಪಣೆ ಮಾಡಿ ನನ್ನಲ್ಲೇ ಉಳಿಸಿಕೊಳ್ಳೋಣ ಎನ್ನುವಾಗ ಯೋಚಿಸಿಕೊಂಡರೆ ಇದಕ್ಕೊಂದು ವ್ಯಕ್ತಿತ್ವಕ್ಕೆ ಬೆಲೆ ಬರಬೇಕು. ಹೋಗಬೇಡ. ನೀವು ಸ್ವಾರ್ಥ ಚಿಂತತೆಯನ್ನು ಬಿಟ್ಟು ಲೋಕದ ಒಳಿತನ್ನು ಬಯಸುವಂತ ಪುಣ್ಯಾತ್ಮರು ನೀವೆಲ್ಲ ಇದನ್ನು ಧರಿಸ್ತೀರಾ. ಆದ್ರೆ ನಮಗಿಂತಲೂ ಅಂದ್ರೆ ಈ ಮಾಲೆಗೆ ಯೋಗ್ಯರಾದಂತ ವ್ಯಕ್ತಿ ಇದ್ದಾರೆ. ಅಂದ್ರೆ ನಿಮಗೆ ಆಲೋಚನೆ ಮಾಡಿದ್ರೆ ಯಾರಿದ್ದಾರೆ, ಹೇಗಿದ್ದಾರೆ ಎನ್ನುವಂತ ತಿಳಿದುಕೊಳ್ಳುವಂತ ಸಾಮರ್ಥ್ಯ ಉಂಟು. ಹಾಗಾಗಿ ಮುಂದುವರಿಯಿರಿ. ನಿಮ್ಮ ಆ ಮಾಲೆಗೆ ಯೋಗ್ಯತಾವಂತ ವ್ಯಕ್ತಿ ನಿಮ್ಮ ಮನಸ್ಸಿಗೆ ಯಾರು ತೋರ್ತಾರೋ ಅವರಿಗೆ ಕೊಡಿ. ನಮಗೆ ಖಂಡಿತ ಅದು ಬೇಡ. ಇದು ಬೇಸರವನ್ನು ಮಾಡಿಕೊಳ್ಳಬಾರದು. ಸಂತೋಷವಾಗಿ ಆಯ್ತು. ಹಾಗಿದ್ರೆ ಈ ಮೂರು ಲೋಕದಲ್ಲಿಯೂ ಹಾ. ಅಂತ ವ್ಯಕ್ತಿತ್ವವನ್ನು ನಾನು ಯಾರಲ್ಲಿ ಗುರುತಿಸಿಕೊಳ್ಳುತ್ತೇನೋ ಹಾ. ಅಂತವರಿಗೆ ಈ ಮಾಲಿಕೆಯನ್ನು ಕೊಡಬಹುದು. ಯಾಕಂದ್ರೆ ನೀವು ಶ್ರೇಷ್ಠರು. ನೀವು ಗುರುತಿಸಿದ ವ್ಯಕ್ತಿ ಅವ ಶ್ರೇಷ್ಠನಿದ್ದಾನೆ ಅಂತ ತಿಳಿದುಕೊಳ್ಳೋದಕ್ಕೆ ಸಾಧ್ಯ ಉಂಟು. ಆಯಿತು, ಒಳ್ಳೆ ಧನ್ಯ. ಹಿತವೆದು ತ್ರೈ ಮೂರು ತಿಂಗಳ ಮನದಲ್ಲಿ ಶತಮುಖ ದಿಗ ಮಾಡುತ್ತಲಿಯ
ಹಾಗಿದ್ರೆ ಪರಮೇಶ್ವರ ದೇವರೇ ಹೇಳಿದರು, ಯೋಗ್ಯತಾವಂತ ವ್ಯಕ್ತಿಗಳು ಎನ್ನುವ ಸಂಕಲ್ಪಿಸಿದೆ ಎಂದಾದರೆ ಅವನು ದಿವ್ಯ ದೃಷ್ಟಿಯಿಂದ ಆಲೋಚಿಸಿಕೊಂಡೆ ಶ್ರೇಷ್ಠನು ಯಾರು ಎನ್ನುವ ಹಾಗೆ ನನ್ನ ದಿವ್ಯ ದೃಷ್ಟಿಯಲ್ಲಿ ಆಲೋಚಿಸಿದೆ ನಾನು. ಹಾಗಿದ್ರೆ ಈ ಕಾಲದಲ್ಲಿ ಪುರಂದರನೇ ಸಮರ್ಥ, ದೇವಲೋಕದ ತಾದರೆ. ವ್ಯಕ್ತಿತ್ವವನ್ನು ಕಂಡಾಗ ಮನಸ್ಸಿಗೆ ಪರಮಾನಂದವಾಗುತ್ತಾ ಇದೆ. ಮೂರು ಲೋಕದಲ್ಲಿ ಅಕ್ರಮಾನ್ಯನಾಗಿ ಸರಳ ಸಜ್ಜನಿಕೆಯಿಂದ ಗುಣಯುತನು, ಸತ್ಯವಂತನು, ಸತ್ಯಸಂಧನು, ಪರಮಧಾರ್ಮಿಕನಾದ ಅಂಥವನಿಗೆ ಇಂತಹ ಉದ್ದಾರ ಮಾಲಿಕೆಯನ್ನು ಕೊಟ್ಟೆಂತಾದರೆ ಶ್ರೀಹರಿಯು ನನಗೆ ಕೊಟ್ಟಂತಹ ಪ್ರಸಾದ ಇವನಿಗೆ ಕಾಣಿಕೆಗೆ ನಾನು ಯೋಗ್ಯನು ಎಂದು ಹಾಗೆ ಅದಕ್ಕಾಗಿ ಸಂತೋಷಗೊಂಡು
ಆ ಜಯಘೋಷ ಜಯಘೋಷ. ಮುನೆ ಬಂದ ದಯಬನಗೆ ಸೋಜಿಗ ಬಾಗಿದು ಅನುಕೂಲಕ ಗೊಂಡಿರುವ ಬಗೆ ಎದುರು ಮುನಿಬಾ ದೂರದಿಂದಲೇ ಕಣ್ಣರಳಿಸಿ ನೋಡಿದೆ ಎಂದಾದರೆ ಅದಾರು ಬರುತ್ತಾ ಇರುವುದು ಮುನಿನಾಥ ಮುನಿನಾಥ. ಶುಭವಾಗಲಪ್ಪ. ಸ್ವಾಮಿ ಸ್ವಾಮಿ ನಮೋ ನಮಃ. ಸಂತೋಷಗೊಂಡೆ. ನಾನು ಬಹಳ ಎತ್ತರದಲ್ಲಿದ್ದೇನೆ ಸ್ವಾಮಿ. ಹೌದು, ನೀವು ಬಹಳ ಕೆಳಗೆ ಇದ್ದೀರಿ. ನೀನು ಎತ್ತರದಲ್ಲಿ ಏರಿಕೊಂಡಿದ್ದೀಯ. ನನ್ನ ಸ್ವರ ನಿಮಗೆ ಕೇಳಿಸ್ತದಲ್ಲ? ಸರಿಯಾಗಿ ಕೇಳಿಸ್ತದಲ್ಲ? ಮುನಿನಾಥ, ಮನಸ್ಸಿಗೆ ಬಹಳಷ್ಟು ಆನಂದವಾಯಿತು. ಯಾಕೆಂದ್ರೆ ಜ್ಞಾನವಂತರಾದಂತ ನಿಮ್ಮನ್ನು ಕಂಡು ಅನವರತವು ತಪಸ್ಸನ್ನು ಮಾಡುವುದರ ಮೂಲಕವಾಗಿ ತನ್ನ ಮನಸ್ಸನ್ನು ವೃದ್ಧಿಗೊಳಿಸುವವರು ನೀವು, ಜ್ಞಾನವನ್ನು ವೃದ್ಧಿಗೊಳಿಸುವವರು. ಈ ಸಂದರ್ಭದಲ್ಲಿ ಭವ್ಯವಾದಂತ ಮೆರವಣಿಗೆ ದೇವಾನು ದೇವತೆಗಳನ್ನು ಕೂಡಿಕೊಂಡು ಸಾಗುತ್ತಾ ಇತ್ತು. ಐರಾವತವನ್ನು ಏರಿ ನಾನು ಹೊರಟಿದ್ದೇನೆ. ಏನು ವೈಭವ, ಏನು ವೈಭವ. ಆದ್ರೆ ಈ ಸಮಯದಲ್ಲಿ ಬಹಳಷ್ಟು ಸೋಜಿಗವಾಗಿ ಹೋಯಿತು ಸ್ವಾಮಿ ನನಗೆ. ಯಾಕೆಂದ್ರೆ ದಾರಿಯಲ್ಲಿ ನೀವು ಸಿಕ್ಕಿದ್ದೀರಿ. ನೀವು ದೇವಲೋಕದ ಆಸ್ಥಾನವನ್ನು ಸೇರಿದ್ರೆ ನಿಮಗೆ ಯಾವ ಸತ್ಕಾರ ಆಗಬೇಕೋ ಅದನ್ನು ನಾನು ಮಾಡ್ತಾ ಇದ್ದೆ. ಇಲ್ಲಿ ಪರಿಕರಗಳು ಏನು ಕಾಣುವುದಿಲ್ಲ. ಹಾಗೆಂದು ಈ ಸಮಯದಲ್ಲಿ 2 ಕರವನ್ನು ಜೋಡಿಸಿದ್ದೇನೆ, ಶಿರವನ್ನು ಬಾಗಿದ್ದೇನೆ. ನಿಮ್ಮ ಪೂರ್ಣ ಅನುಗ್ರಹ ನನ್ನ ಮೇಲೆ ಇರಲಿ ಎನ್ನುವ ಹಾಗೆ ನಾನು ಭಾವಿಸ್ತೇನೆ. ಹೌದಲ್ಲ? ಆದ್ರೆ ಈ ದಾರಿಯಾಗಿ ಯಾಕೆ ಬಂದಿರೋ ನನಗೆ ಅರ್ಥವಾಗುವುದಿಲ್ಲ. ಅಪ್ಪಣೆಯಾಗಬೇಕು, ಅಪ್ಪಣೆಯಾಗಬೇಕು. ನಾವು ಇಷ್ಟು ಎತ್ತರಕ್ಕೆ ಏರುವುದಕ್ಕೆ ಮೂಲ ಕಾರಣ ನೀವಲ್ವ ಸ್ವಾಮಿ? ವಿಜೃಂಭಣೆಯ ಮೆರವಣಿಗೆಯಾದರೂ ಕೂಡ ಮೃತ್ಪಾತ್ಮವನ್ನು ಕಂಡು ನೀನು ಮಾತನಾಡಿಸಿದೆಯಲ್ಲ, ಅದು ನಿನ್ನಲ್ಲಿರುವಂತಹ ಕಾರಣವಾಗುತ್ತದೆ. ನಿಮ್ಮ ಶುದ್ಧರಾಯಸಕ್ಕೆ ಕೈಯೊಡ್ಡಿದವನು ನಾನಲ್ವೇ ಸ್ವಾಮಿ? ಕರ್ಮ ಪ್ರಪಂಚದಲ್ಲಿ ಹುಟ್ಟಿಕೊಂಡರೂ ಕೂಡ ಎತ್ತರವಾದಂತಹ ಶಿಖರವನ್ನು ನೀನು ಏರಿಕೊಂಡರೂ ಕೂಡ ಇನ್ನೊಬ್ಬರಿಗೆ ಗಮನವನ್ನು ಕೊಡಬೇಕು ಎನ್ನುವ ತೀರ್ಮಾನಕ್ಕೆ ನೀನು ಬಂದೆ. ನಿನ್ನ ಬಳಿಗೆ ಬರಬೇಕಾದ ಕಾರಣ ಉಂಟು. ಏನು ಸ್ವಾಮಿ? ಇದೀಗಲೇ ಇತ್ತೀಚೆಗೆ 2 ದಿವಸದ ಮುಂಚೆ ನಾನು ವೈಕುಂಠಕ್ಕೆ ತೆರಳಿದೆ. ಓಹೋ, ಪರಮ ಪಾವನವಾದಂತಹ ವೈಕುಂಠ. ದೇವರ ಬಳಿಗೆ ಹೋದ್ರೆ ಶ್ರೀಮನ್ನಾರಾಯಣನ್ನು ಕಂಡು ಅವನ ಪಾದ ಪೂಜೆಯನ್ನು ನಾನು ಮಾಡಿದೆ. ಅಲ್ಲ, ನೀವು ದೇವರ ಬಳಿಗೆ ಹೋಗಬೇಕು ಅಂತ ಇಲ್ಲ. ಅನವರತವು ಅಚ್ಯುತನ ನಾಮಸ್ಮರಣೆಯನ್ನೇ ಕಾಲವನ್ನು ಕಳೆಯುವವು. ನಿಮಗೆ ಅದು ಬಿಟ್ಟರೆ ಬೇರೆ ಯಾವುದೂ ಗೊತ್ತಿಲ್ಲ. ಹಾಗಿದ್ರೆ ನನ್ನ ಭಕ್ತಿಯನ್ನು ಕಂಡು ಉಳಿದುಂಡವನಾದ ನನ್ನ ಯೋಗ್ಯತೆಯನ್ನು ತಿಳಿದು ಭಂಡಾರ ಮಾಲಿಕೆಯನ್ನು ಶ್ರೀಹರಿಯೇ ನನಗಿಟ್ಟವನಿದ್ದಾನ. ಪ್ರಸಾದ ರೂಪವಾಗಿ ಮಾಲಿಕೆಯನ್ನು ಕೊಟ್ಟರೆ ಅವರಲ್ಲಿ ನಾನು ಕೇಳಿಕೊಂಡೆ, ಮುನಿಪ್ಪನಾದ ಇದು ನನಗೆ ಭೂಷಣವೇ? ಯಾಕೆಂದರೆ ಯೋಗ್ಯವಾದ ಮಾಲೆಯನ್ನು ನಾನು ಪಡೆದಾದರೂ ಮಾಡುವುದೇ ಎನ್ನುವುದನ್ನು ತಿಳಿದು ನಿನಗೆ ಲೋಕದಲ್ಲಿ ಯಾರು ಶ್ರೇಷ್ಠರಿದ್ದಾರೋ, ಯಾರು ವ್ಯಕ್ತಿತ್ವದಲ್ಲಿ ಭಾರತೆಯನ್ನು ಪ್ರತಿಪಟ್ಟವರಿದ್ದಾರೋ ಹಾಗೆ ಅಂತವರಿಗೆ ಕೊಡು ಎನ್ನುವಾಗಿ ಹೇಳಿಕೊಂಡಾಗ ನನಗೆ ನೆನಪಾದದ್ದು ನನ್ನ ಕುರಿತಾಗಿ ನೆನಪಾಯಿತು. ಎಂತ ಯೋಗ್ಯತೆ ಉಳ್ಳವನು ನೀನು. ಆದ್ದರಿಂದಲೇ ಲೋಕದಲ್ಲಿ 3 ಲೋಕದಲ್ಲಿ ಸರ್ವಶ್ರೇಷ್ಠನಾಗಿ ಹೃದಯ ಶ್ರೀಮಂತಿಕೆಯನ್ನು ಹೊಂದಿಕೊಂಡು ಈ ಲೋಕದಲ್ಲಿ ಜಗಕ್ಕೆ ಹಿತವನ್ನು ಚಕ್ರ ಎನ್ನುವಂತಹ ವ್ಯಕ್ತಿತ್ವಕ್ಕೆ ಪಾತ್ರನಾದ ಹರಿಪಟ್ಟ ಭಂಡಾರ ಮಾಲಿಕೆಯನ್ನು
ಧರಿಸಿದೆನು ಎಂದಾದರೆ ಇದರಿಂದ ಏನು ಪ್ರಯೋಜನ, ಏನು ಫಲ? ಬೇರೇನೂ ಅಲ್ಲ. ಹಾ. ಇಂಥ ಮುಂದಾರ ಮಾಲಿಕೆಯನ್ನು ನೀನು ಗಳಿಸಿಕೊಂಡೆ ಅಂತಾದರೆ ನಿನ್ನ ಅಂತರಂಗದಲ್ಲಿರುವ ಯಾವ ಇಷ್ಟಾರ್ಥಗಳಿದೆಯೋ ಓಹೋ. ನಿನ್ನ ಸಂಪತ್ತು ಸಮೃದ್ಧಿಯಾಗುತ್ತದೆ. ಇದ್ದ ಸಂಪತ್ತು 100 ಮಡಿ ಹೆಚ್ಚಾಗುತ್ತದೆ. ಅಧಿಕಾರ, ಅರ್ಹತೆ, ಯೋಗ್ಯತೆ ಆಕಾಶದ ತನಕ ಸಿಗುತ್ತದೆ. ಆದ್ದರಿಂದ ಈ ಮುಂದಾರ ಮಾಲಿಕೆಯನ್ನು ನೋಡಿ ಮಹರ್ಷಿಗಳೇ, ಆಶ್ಚರ್ಯಕ್ಕೆ ಒಳಗಾದೆ ನಾನು. ಯಾಕಂದ್ರೆ ವೈಕುಂಠವಾಸಿಯಾದಂತಹ ಶ್ರೀಮನ್ನಾರಾಯಣನೇ ಈ ಮಂದಾರ ಮಾಲಿಕೆಯನ್ನು ನಿಮ್ಮ ಕೈಗಿದ್ದಾಗ ನಿಮಗೆ ನೆನಪಾದದ್ದು ಸುರರೊಡೆಯನಾದಂತಹ ದೇವೇಂದ್ರನ. ಹಾಗಿದ್ರೆ ನಮ್ಮ ಮೇಲೆ ಎಷ್ಟು ಒಂದು ಅಭಿಮಾನ, ಎಷ್ಟು ಒಂದು ವಿಶ್ವಾಸವನ್ನು ಇರಿಸಿದ್ದೀರಿ ಅನ್ನುವುದನ್ನು. ಗೌರವವನ್ನು ನಾನು ಸೂಚಿಸಿದ್ದೇನೆ ನಿನ್ನಲ್ಲಿ. ಸರಿ ಸ್ವಾಮಿ, ಸಂತೋಷದಿಂದಲೇ ನೀವು ಕೊಟ್ಟಂತಹ ಮಾಲೆಯನ್ನು ನಾನು ಸ್ವೀಕಾರ ಮಾಡಿದ್ದೇನೆ. ಆದರೆ ನೀವು ಆಲೋಚನೆ ಮಾಡಿ, ಈ ಮಾಲೆಯನ್ನು ನಾನು ಕೊರಳಿಗೆ ಧರಿಸಿದೆ ಎಂದಾದರೆ ನನ್ನ ಇಷ್ಟಾರ್ಥ ಕೈಗೂಡುವುದು, ಆಕಾಶದೊತ್ತರಕ್ಕೆ ನಿನ್ನ ಕೀರ್ತಿ ಹಬ್ಬಿ ಹೊರಡುವುದು ಎನ್ನುವ ಹಾಗೆ ಶ್ರೀಹರಿಯ ಪ್ರೇರಣೆ. ಹೌದಲ್ಲ? ನೀವು ಆಲೋಚನೆ ಮಾಡಿ, ಈಗ ನೀವು ಕೊಟ್ಟಂತಹ ಮಾಲೆಯನ್ನು ನಾನು ಧರಿಸಿದೆನು ಎಂದಾದರೆ ಎಲ್ಲವೂ ಕೈಗೂಡುತ್ತದೆ ಎನ್ನೋಣ. ದೇವಲೋಕದಲ್ಲಿ ಏನು ಕೊರತೆ ಉಂಟು ಸ್ವಾಮಿ? ಬೇಕಾದಷ್ಟು ಉಂಟು. ಹೌದಲ್ಲ? ಸುಖವನ್ನು ಅನುಭವಿಸುವಂತಹ ತಾಣ ಯಾವುದು ಅಂತ ಕೇಳಿದರೆ ಎಲ್ಲರೂ ಬಯಸುವುದು ದೇವಲೋಕವನ್ನು, ಸ್ವರ್ಗಲೋಕವನ್ನು. ಹೂವಿನಂಥ ಮೃದುವಾದಂತಹ ಮನಸ್ಸುಳ್ಳವರು ನಾವಾದುದರಿಂದಲೇ ನಮ್ಮನ್ನು ಜಗತ್ತಿನಲ್ಲಿ ಸುಮನಸರು ಎನ್ನುವ ಹಾಗೆ ಕೊಂಡಾಡುತ್ತಾ ಇದ್ದಾರೆ. ಈ ಮಾಲೆಯನ್ನು ನಾನು ಧರಿಸಿದ ಕ್ಷಣವೇ ಅಷ್ಟೊಂದು ಅಭಿವೃದ್ಧಿಯಾಗ್ತದೆ ಎಂದಾದರೆ ಈ ದೇವಲೋಕದಲ್ಲಿ ಕೊರತೆ ಉಂಟು ಅಂತಲೇ ಅರ್ಥ. ನಮ್ಮಲ್ಲಿ ಯಾವುದಕ್ಕೂ ಕೊರತೆ ಇಲ್ಲ. ಯಾಕೆಂದರೆ ಭೋಗವನ್ನು ಅನುಭವಿಸುವುದಕ್ಕೆ ಬೇಕಾದಷ್ಟು ಉಂಟು, ಸುಖವನ್ನು ಅನುಭವಿಸುವುದಕ್ಕೆ ರಂಭಾದಿ ತರುಣಿಯರಿದ್ದಾರೆ. ದಿವೌಕಸರೇ ನನ್ನ ಸೇವಕರು. ನೋಡಿ, 33 ಕೋಟಿ ಮಂದಿ ದೇವತೆಗಳು ನಾವಿದ್ದೇವೆ. ಲಕ್ಷ ಅಲ್ಲ, ಸಾವಿರ ಅಲ್ಲ, ಕೋಟಿ ಮಂದಿಗಳು. ಹೌದಲ್ಲ? ಮಾತ್ರವಲ್ಲ, ಸಾಲು ಸಾಲಾಗಿ ನನ್ನ ಸೇವೆಯಲ್ಲಿ ನಿರತರಾಗಿದ್ದಾರೆ. ಬೊಕ್ಕಸ ಭಂಡಾರ ಕುಬೇರನೇ ಅಲಂಕಾವತಿ ಅಧಿಕಾರಿಯಾಗಿದ್ದಾನೆ. ಭಂಡಾರ ನಮ್ಮಲ್ಲಿರುವುದು ಗೊತ್ತಿಲ್ಲ ನಿಮಗೆ? ನಮ್ಮ ಲೆಕ್ಕಾಚಾರ ನಮ್ಮ ಕುಬೇರನಲ್ಲಿರುವುದು. ಹಾಗಾಗಿ ಇಷ್ಟೆಲ್ಲ ಸವಲತ್ತು ಇದ್ದು ನಾನು ಇದನ್ನು ಧರಿಸಿದೆ ಎಂದಾದರೆ ಮತ್ತೂ ಒಂದು ವಿಚಾರ ಉಂಟು ಸ್ವಾಮಿ. ಈಗ ದೂರ್ವಾಸ ಸಿಕ್ಕಿದ ದಾರಿಯಲ್ಲಿ ಆ ಒಂದು ಮಾಲಿಕೆಯನ್ನು ಕೊಟ್ಟ, ಅದನ್ನು ದೇವೇಂದ್ರ ಧರಿಸಿದ. ಅಲ್ಲಿ ಹಿಮ್ಮಡಿಯಾಯ್ತಂತೆ ಸಂಪತ್ತು. ನಾಳಿನ ದಿವಸ ಹೆಸರು ನಿಮಗಲ್ವ ಸ್ವಾಮಿ? ಹಾಗಿದ್ರೆ ನಾವು ಗಳಿಸಿದಂತಹ ಸಂಪಾದನೆ ಏನು? ಏನೇ ಆಗಲಿ ನನಗೆ ಇದರ ಲಕ್ಷ್ಯ ಇಲ್ಲ. ಇದನ್ನು ಧರಿಸಿ ನಾನು ಅಭಿವೃದ್ಧಿ ಹೊಂದುವುದು ಬೇಡ. ಹಾಗಾಗಿ ಕಾಣುತ್ತಾ ಇದೆಯಲ್ಲ ಆನೆ, ಈ ಅವಿರಾವತಕ್ಕೆ
ಮೂರು ಮೂರ್ತಿಗಳು ನಿನಗೆ ಒದಗಿ ಮೊದಲು ನಿನ್ನಲ್ಲಿ ಏನಿತ್ತು ಏನೂ ಇರಲಿಲ್ಲ. ಹಾಗಿದ್ರೆ ಅವರು ಒಡೆದು ಕಟ್ಟದ್ದು ನಮ್ಮಂತವರ ಯೋಗ್ಯತೆಯಿಂದ ಯಜ್ಞಯಾಗಾದಿಗಳನ್ನು ಮಾಡಿ ನಿಮಗೆ ಅವಿಷನ್ನು ಕೊಡುತ್ತೇವೆ. ಅವಿಷನ್ನು ತಿಂದು ನಿನಗೆ ಅಹಂಕಾರ ಹೊಂದಿದೆಯೋ ಮಧು ತದೋಪಾದಿಯಲ್ಲಿ ನೆತ್ತಿಗೆ ಏರಿದೆಯೋ ಹಾಗಿದ್ರೆ ವಿಷದತ್ತ ನೀನು ನಾನು ಕೊಟ್ಟ ಶ್ರೀಹರಿಯ ಕಟ್ಟ ಮುಂದಾರ ಮಾಡಿಕೆಯನ್ನು ಕುಡಿಬಳಿ ಮಾಡುವ ಕಾರಣನಾದೆ ಎಂದಾದರೆ ಹಾಗಿದ್ರೆ ಇದಕ್ಕೆ ಕಾರಣವೇನು? ಹೌದೇನು? ನೀನು ಮಾಡಿದ್ದೇನಲ್ಲ ನಿನಗೆ ಹೆಚ್ಚಿಸಲಿಕ್ಕೆ ಆಗುವುದಿಲ್ಲ, ನನಗೆ ಹೆಚ್ಚಿಸಲಿಕ್ಕೂ ಆಗ್ತದೆ, ಕಡಿಮೆ ಮಾಡಲಿಕ್ಕೂ ಆಗ್ತದೆ, ನನಗೆ ಯುದ್ಧ ಮಾಡಲಿಕ್ಕೂ ಆಗ್ತದೆ, ಬೇಗ ಮುಗಿಸಲಿಕ್ಕೂ ಆಗ್ತದೆ. ಗೊತ್ತುಂಟಾ? ಹಾಗಿದ್ದು ಶಿವಪುಂಗವ ಹಾಗಿದ್ದಕ್ಕೆ ಸಾಧ್ಯ ಆದಂತ ಕೊರಳಿಗೆ ಮಾಣಿಕ್ಯವನಿದ್ದ ಹಾಗೆ ಯೋಚನೆ ಮಾಡು. ಕೊರಳಿಗೆ ನಾನು ಹಾಕಿ ಬಿಟ್ಟನಲ್ಲ ಎನ್ನುವ ಹಾಗೆ ನಾನು ಪಾದುಕೆ ಧರಿಸಿದ ನನ್ನ ತಲೆಗೆ ನಾನು ಹೊಡಿತಿದ್ದೆ, ಧರಿಸಲಿಲ್ಲ ಈಗ ಗೊತ್ತಾಯ್ತಲ್ವೋ? ಹಾಗಿದ್ರೆ ನಿನ್ನ ಯಾರ ತಲೆಗೆ ಹೊಡೆಯುವುದು? ಓ ನಿನ್ನ ತಲೆಗೆ ಹೊಡಿತಿದ್ದೆ ನಾನು ಹಾಕಿಕೊಂಡು ಬರಲಿಲ್ಲ. ಅಧಿಕಾರ ಐಶ್ವರ್ಯ ಸಂಪತ್ತು ಯಾವಾಗ ಬರ್ತದೆ ಗೊತ್ತುಂಟ? ಆ ಸಂಪತ್ತು ನಿನ್ನ ಸರ್ವನಾಶವಾಗಬೇಕು. ಅದಕ್ಕಾಗಿ ನಿನ್ನಲ್ಲಿರುವಂತಹ ಸಕಲ ಸಂಪತ್ತುಗಳೆಲ್ಲವೂ ಶರದಿಪಾರಾಗಿ ಹೋಗಲಿ. ಆಯ್ತಾ? ಶರದಿಪಾರಾಗಿ ಅದು ಹೋಗುವಾಗವಲ್ಲ ನೋಡ್ತೇವೆ ನಾವು. ಹೌದಲ್ಲ? ಹೋಗುವಾಗ ನೋಡುವ. ಯಾವಾಗ ಹೋಗುವ ಮುಂಚೆ ಅಧಿಕಾರ ಉಂಟು, ಐಶ್ವರ್ಯ ಉಂಟು, ಕುಳಿತುಕೊಳ್ಳುವುದಕ್ಕೆ ಮನೆ ಉಂಟು, ಜಾಗ ಕಟ್ಟಿದ್ರೆ ಕೇಳುವವ ಯಾರು? ನಿನ್ನ ಪೀಠ ಉಳಿಯಬಾರ್ದು, ನೀನು ಕುಳಿತುಕೊಳ್ಳುವುದಕ್ಕೆ ಆಗಬಾರ್ದು. ಅದಕ್ಕಾಗಿ ಆ ಅಸುರರ ವ್ಯಕ್ತಿತ್ವದಲ್ಲಿ ನಿನ್ನ ಪೀಠ ಅಸುರರಿಗೆ ಬಹಳ ಸಂಭ್ರಮ ಸಡಗರದಿಂದ ಸಾಗುತ್ತಿರುವಂತಹ ವೇಳೆಯಲ್ಲಿ ನಮಗೆ ಇದಿರಾಗಿ ಬಂದು ಅವ ಕೊಟ್ಟಂತಹ ಮಾಲೆಯನ್ನು ಧರಿಸಿದ ಮಾತ್ರಕ್ಕೆ ದೇವಲೋಕದ ಸಂಪತ್ತೆಲ್ಲ
ಅಭಿವೃದ್ಧಿ ಆಗ್ತದೆ ಎನ್ನುವ ಹಾಗೆ ಹೇಳ್ತಾ ಇದ್ದಾನೆ. ನಮ್ಮಲ್ಲಿ ಏನು ಕೊರತೆ ಕಾಣ್ತೇವೆ ನಾವು? ಯಾವುದಕ್ಕೂ ಕೊರತೆ ಇಲ್ಲ. ಬಿಡು, ಘೋರವಾದಂತಹ ಶಾಪವನ್ನು ಕೊಟ್ಟಿದ್ದಾನೆ. ಶರದಿ ಪಾಲಾಗಿ ಹೋಗಲಿ, ಆಮೇಲೆ ಅಧಿಕಾರ ರಕ್ಷಸರ ಪಾಲಾಗಲಿ ಎನ್ನುವ ಹಾಗೆ. ಅವ ಹೇಳಿದ್ದೆಲ್ಲ ನಡೀತದೆ ಎಂದಾದ ಮೇಲೆ ಈ ಲೋಕ ಉಳಿಯುವುದಕ್ಕುಂಟ. ಬಿಡಿ, ದೊಡ್ಡ ವಿಚಾರ ಅಲ್ಲ. ನೇರವಾಗಿ ದೇವ ಭೂಮಿಯನ್ನು ಸೇರಿದ್ದೇವೆ. ನಮ್ಮ ಕರ್ತವ್ಯದಲ್ಲಿ ನಿರತರಾಗಬೇಕು. ಏನಂತ ಅದು ಏನಂತ ಕಾಮಧೇನು ಹೋಯ್ತಾ? ಒಂದು ಬಹಳ ದೇವಲೋಕದಲ್ಲಿ ಪ್ರಸಿದ್ಧಿ ಪಡೆದದ್ದು ಯಾವುದು ಅಂತ ಕೇಳಿದ್ರೆ ಕಾಮಧೇನು. ಹೌದಾ? ಅವಳ ಮಗಳು ನಂದಿನಿ ಇದ್ದಾಳೆ. ನಂದಿನಿ ಹಾಲಿಗೆ ಬಹಳಷ್ಟು ಬೇಡಿಕೆ ಉಂಟು. ಕಾಮಧೇನು ಹೋದರೆ ಏನಂತೆ? ನಂದಿನಿ ಇದ್ದಾಳಲ್ಲ. ಹೌದಾ? ಒಂದು ಕಲ್ಪವೃಕ್ಷದ ಬೇಡಿಕೆ ಈಗ ನೋಡಿದ್ರೆ ಬೇಡಿ ಪ್ರಯೋಜನ ಇಲ್ಲ. ಕಾಮಧೇನು ಹೋಯ್ತು, ಕಲ್ಪವೃಕ್ಷ ಹೋಯ್ತು. ಇಡೀ ದೊಡ್ಡ ವಿಚಾರವೇ ಅಲ್ಲ. ಇನ್ನು ಸಹ ಉಂಟು ಬೇಕಾದ. ಇನ್ನೇನಂತ ಅದಕ್ಕೆ ಹೆಚ್ಚು ಆಯಾಸ ಆಗಬಾರ್ದು ಅಂತ ಹೇಳಿ ಅಲ್ಲ. ದೇವಲೋಕದಲ್ಲಿ ಇರುವಂತಹ ಉಚ್ಚೈಷ ವಸ್ತುವಿಗೆ ಆಯಾಸ ಇಲ್ಲ, ಆದ್ರೆ ಒಂದು ನೋಡುವುದಕ್ಕಾದ್ರೂ ಅಂದವಾಗಿ ಇರ್ಲಿ ಅಂತ ಅದು ನಮಗೆ ಶೋಭೆ ಆಗಿತ್ತು. ಅದು ಹೋಯ್ತಾ? ಉಚ್ಚೈಷ ವಸ್ತು ಹೋದ್ರೆ ಹೇಳಂತೆ ಐರಾವತ ಇದೆಯಲ್ಲ, ಐರಾವತ ಈಗ ನಾವು ಅಲ್ಲಿಂದ ಬಂದು ಇಲ್ಲಿಗೆ ನಿಲ್ಲಿಸಿದ್ದಲ್ಲ. ಐರಾವತನು ನಿಲ್ಲಿಸಿದ್ದೇನೆ. ಅವನಿಗೆ ತಲೆ ಸರಿ ಉಂಟ? ಹೋಗಿ ಅದನ್ನು ಸರಿಯಾಗಿ ಹಿಡಿಯುವುದು ಬಿಟ್ಟು ಐರಾವತವನ್ನು ಬಿಟ್ಟ. ಹೋಗಲಿ ಬಿಡು, ಹೋಗಲಿ. ಇನ್ನು ನಾಟ್ಯ ವೈಭವ ಇಲ್ಲ, ನಾರಿಯರೆಲ್ಲ ಹೋದ್ರು. ಹೋಗಲಿ, ಯಾವುದು ಹೋದರೆ ಏನಂತೆ? ಉಳಿದಿಹೆ ಪೀಠ, ಈ ಪೀಠವನ್ನು ಏರುತ್ತೋ ಸಂಭ್ರಮದಲ್ಲಿ ಇರೋಣ, ಏನಾಗ್ತದೆ ನೋಡೋಣ.
ಬಲಿ ಮಹಾರಾಜ ಅಂತ ಕೇಳಿ ನಾವೇ ಸರಿ ಹೊರಟು ಬಂದಂತಹ ಕಾರ್ಯಕಾರಣ ಅನೇಕ ವಿಧಾನ ಕಾಪಾಡು ತಂದೆ ಕಾಪಾಡು ಎಂದಿನಂತೆ ಇಂದು ಕೂಡ ವಾಲ್ವ ಚಾವಾಡಿಯನ್ನು ಮಾಡಿದ್ದೆ. ಎಲ್ಲರೂ ಕೂಡ ಜಯ ಘೋಷವನ್ನು ಮಾಡ್ತಾ ಇದ್ದಾರೆ. ಬಲಿಗೆ ಜಯವಾಗಲಿ ಎಂಬುದಾಗಿ. ಹಾಗೆ ನಮ್ಮ ಪರಂಪರೆ ನೋಡಿದ್ರೆ ಆದಿಯಾಗಲಿ ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪ ಈ ನಮ್ಮ ಪರಂಪರೆ. ನಮ್ಮ ಅಜ್ಜ ಪ್ರಹ್ಲಾದರಾಯ ಅವರು ಮೊದಲೇ ನನಗೆ ತೀರ್ಮಾನವನ್ನು ಮಾಡಿದ್ದಾರೆ. ಬಲಿ ಯಾವ ಕಾಲಕ್ಕೂ ಕೂಡ ಅನ್ಯಾಯವನ್ನು ಎಸಗದೆ ಧರ್ಮಿಷ್ಠನಾಗಿ ಮುಂದೆ ಹೋಗು, ನಿಮಗೆ ಒಳ್ಳೆಯದಾಗುತ್ತದೆ ಎಂಬುದಾಗಿ ಆದಷ್ಟು ಬುದ್ಧಿವಾದಗಳನ್ನು ಹೇಳಿದ್ದವರ. ಆದ್ರೆ ನಮ್ಮ ತಂದೆ ವಿರೋಚನ ಅಳಿದ ಬಳಿಕ ಈ ಶೋಣಿತಾಪುರದ ಅಧಿಕಾರಕ್ಕೆ ಬಂದವ ನಾನು. ಹಾಗಂತ ಶಂಬರ ಜಂಬ ಇವರನ್ನೆಲ್ಲ ಸೇರಿಸಿಕೊಂಡು ವೈಭವದಿಂದ ಇಲ್ಲಿ ಮೆರೆಯುತ್ತಾ ಇದ್ದೇನೆ. ಯಾರು ಕಾಲಕಂಧರ ಕಾಣುವಾಗ ಆಶ್ಚರ್ಯ ಆಗುತ್ತಾ ಉಂಟು. ಹೌದೇ? ಹೌದು. ಹಾಗಂತ ನೀವು ಬಂದ ತಕ್ಷಣ ನಿಮ್ಮನ್ನೊಮ್ಮೆ ಪೂಜೆ ಮಾಡಬೇಕು, ನಿಮ್ಮಿಂದ ಪ್ರಸಾದವನ್ನು ಪಡೆಯಬೇಕು ಎಂದು ನನ್ನ ಆಸೆ. ಹಾಗಾಗಿ ಪಾದ ಸೇವೆಗೆ ಸ್ವಲ್ಪ ಅವಕಾಶ ಮಾಡಿಕೊಡ್ಬೇಕು. ಧಾರಾಳ. ಪೂಜೆ ಒಂದಾಯ್ತು. ಇದರಲ್ಲಿ ಏನು ದೋಷ ಇದ್ರೂ ಕೂಡ ಇದನ್ನು ನಮಗೆ ಕ್ಷಮೆ ಕೊಡಬೇಕು. ಕಿಂಚಿತ್ತೂ ನಮ್ಮ ಪೂಜೆ ಏನು ಲೋಪ ಇರಬಹುದು. ಆದ್ರೆ ನೀವು ಮುಕ್ಕಾರು ಮೂರುಗರಿಗೆ ಲೋಕವನ್ನೇ ಸಂಚಾರ ಮಾಡುವವರು ನೀವು ಅಲ್ವೇ? ಹಾಗಂತ ಎಲ್ಲಿಯೋ ಹೋಗುವವರ ಅಥವಾ ಇಲ್ಲಿಯೇ ಬಂದವರ ಏನು ವಿಷಯ ಎಂಬುದು ನನಗೆ ಗೊತ್ತಿಲ್ಲ. ಯಾಕಾಗಿ ಬಂದದ್ದು ಏನಾದರೂ ಹೇಳಬೇಕು.
ಇಲ್ಲ. ನಿಮ್ಮವರ ಬರುವ ದೊಡ್ಡ ಮಾತು. ಈ ದೈತ್ಯರ ಕುಲಕ್ಕೆ ಚಂದ್ರನ ಹಾಗೆ ಶೋಭಾಯಮಾನವಾಗಿ ರಂಜಿಸುವವ ನೀನು. ನಿನ್ನ ಆಳ್ವಿಕೆಯಲ್ಲಿ ಎಲ್ಲಿಯೂ ಕೊರತೆಯನ್ನು ಕಂಡವರಿಲ್ಲ. ಹಾಗೆಂದು ಈ ರೀತಿಯ ಆಳ್ವಿಕೆಯನ್ನು ಮಾಡುವುದಕ್ಕೆ ಕಾರಣವೇನು? ಆ ಶ್ರೀಹರಿಯ ಕರುಣಾ ಕಟಾಕ್ಷ ಸದಾ ನಿನ್ನ ಮೇಲೆ ಇದ್ದ ದೆಸೆಯಿಂದಲಾಗಿ. ಹಾಗೆಂದು ಇಲ್ಲಿಗೆ ಬರಬೇಕಿದ್ರೆ ಬಲವಾದ ಒಂದು ಕಾರಣ ಇದೆ. ಇರ್ಬೇಕಲ್ವಾ? ಅಣ್ಣ ತಮ್ಮಂದಿರು ಯಾವಾಗಲೂ ಸರಿ ಇರ್ತಾರಂತ ಹೇಳಲಿಕ್ಕೆ ಆಗುವುದಿಲ್ಲ. ಅದು ಲೋಕದಲ್ಲೆಲ್ಲ ಇರ್ತದೆ. ಇವತ್ತು ಸರಿ ಇಲ್ಲದ್ರೆ ನಾಳೆ ಸರಿ ಆಗ್ತದೆ. ಹೌದು. ಏನು ವರ್ತಮಾನ ಕಾಲದಲ್ಲಿ ನಾಕದ ಒಡೆಯ ದೇವೇಂದ್ರನಿಗೆ ಸ್ವಲ್ಪ ಮದ ಬಂತೋ ಏನು, ಆ ದೆಸೆಯಿಂದಲಾಗಿ ಈಗ ಸಂಪತ್ತನ್ನೆಲ್ಲ ಕಳ್ಕೊಂಡು ಶಾಪಗ್ರಸ್ತನಾಗಿದ್ದಾನೆ ಆತ. ಈ ರೀತಿಯ ಶಾಪ ಸಿಗುವುದಕ್ಕೆ ಕಾರಣವೇನು? ಬಲವಾದ ಕಾರಣವೇ ಇದೆ. ತನ್ನ ಸಂಪತ್ತನ್ನೆಲ್ಲ ಸೇರಿಸಿಕೊಂಡು ಮೆರವಣಿಗೆಯಲ್ಲಿ ಬರುತ್ತಿರುವ ಸಂದರ್ಭ ದೂರ್ವಾಸ ಮುನಿಗಳ ಆಗಮನವಾಯಿತು. ಹರಿಯಿತ್ತಂತಹ ಪುಷ್ಪಮಾಲೆಯನ್ನು ಇಂದ್ರನಿಗೆ ಒಪ್ಪಿಸಿದ ಸಂದರ್ಭ ಅದರ ಯೋಗ್ಯತೆಯನ್ನು ಅರಿಯದೆ ತಾನು ಏರಿ ಕುಳಿತ ಐರಾವತ ಆನೆಯ ಮೇಲೆ ಇರಿಸಿದ. ಆನೆಗೇನು ಗೊತ್ತು ಆ ಪುಷ್ಪಮಾಲೆಯ ಬೆಲೆ? ಅದನ್ನು ತನ್ನ ಸೊಂಡಿಲಿನಿಂದ ತೆಗೆದು ಕಾಲಡಿಗೆ ಹಾಕಿ ತಿಕ್ಕಿದಾಗ ಮೊದಲೇ ಮೂಗಿನ ತುದಿಯಲ್ಲಿ ಸಿಟ್ಟು ಅವರಿಗೆ. ಕ್ರೋಧೋನ್ಮತ್ತರಾಗಿ ಶಾಪವನ್ನು ಕೊಟ್ಟರು. ಯಾವ ಸಂಪತ್ತು ಉಂಟು ನಿನ್ನ ಸಂಪತ್ತಿನಿಂದ ನೀನು ಮೆರೆಯುತ್ತಾ ಇದೆಯೋ ಆ ನಿನ್ನ ಸಂಪತ್ತೆಲ್ಲ ಸಮುದ್ರ ಪಾಲಾಗಲಿ. ಹಾಗೆಂದು ಸ್ಥಾನ ಭ್ರಷ್ಟನಾಗಿ ಈ ದೇವಲೋಕದ ಅಧಿಕಾರ ಬಲಯುತರಾದವರಿಗೆ ವಶವಾಗಲಿ ಎನ್ನುವ ಹಾಗೆ ಶಾಪವನ್ನು ಕೊಟ್ಟಿದ್ದಾರೆ. ಇಲ್ಲಿ ಯೋಚನೆ ಮಾಡಬೇಕಾದ್ದು ಮತ್ತೆ ಯಾವುದೂ ಅಲ್ಲ. ಯಾರ್ಯಾರೋ ಬಂದು ಕುಳಿತುಕೊಳ್ಳುವುದರ ಬದಲು ನೀನೇ ಸ್ವರ್ಗವನ್ನು ಸ್ವಾಧೀನಪಡಿಸಿಕೊಳ್ಳಬೇಕು ಎಂಬುದಾಗಿ ಹೇಳುವುದಕ್ಕಾಗಿ ಬಂದವನ. ಸ್ವರ್ಗವನ್ನು ನೀನು ವಶಪಡಿಸಿಕೊಳ್ಳಬೇಕು. ಸ್ವಾಮಿ, ನೀವು ಹೇಳುವುದು ನಾನು ಸ್ವರ್ಗವನ್ನು ಸ್ವಾಧೀನ ಮಾಡಿಕೊಳ್ಬೇಕು. ಆದ್ರೆ ಅಲ್ಲಿ ಇರುವವರು ಯಾರು? ನನ್ನ ತಮ್ಮಂದಿರಲು ಇದ್ರೆ ತಮ್ಮಂದಿರಾದ್ರೂ ಕೂಡ ನಮಗೆ ಅಜ್ಜಯವನ್ನು ಹೇಳಿದ ಮಾತು ಏನು ಹೇಳಿದ್ದಾರೆ? ನಿಮಗೆ ತಿಳಿಯಲಿಕ್ಕಿಲ್ವೇ? ದೇವೇಂದ್ರ
ನಾವು ಯಾರು? ದೇವಂದ್ರೆ ಎಷ್ಟಾದ್ರೂ ನಮ್ಮ ತಮ್ಮಂದಿರಲ್ವ? ನಾವು ಹಿರಿಯವರು, ಅವರು ಕಿರಿಯವರು. ಸರಿ. ಹಾಗಂತ ನಮ್ಮ ಅಜ್ಜ ಪ್ರಹ್ಲಾದರೇ ಮೊದಲೇ ನನಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಹೇಗೆ? ಬಲಿ, ನೀನು ಧರ್ಮ ಕಾರ್ಯವನ್ನು ಮಾಡುತ್ತಾ ಇರು, ಯಾವತ್ತಾದರೂ ಅಧರ್ಮದಿಂದ ನಡೆಯದಿರು. ಅಧರ್ಮದಿಂದ ನಡೆದೇ ಅಂತಾದರೆ ನಿನಗೆ ಆಪತ್ತು ಬಂದಿತ್ತು. ದೇವತೆಗಳು ಅವರನ್ನು ಕೆಣಕಬಾರದು. ಕೆಣಕಿದರೆ ನಿನಗೆ ಹರಿ ಬಂದನು. ಹರಿಯನ್ನು ಯಾವತ್ತೂ ದ್ವೇಷಿಸಬೇಡ. ಹೇಳಿದಂತ ಮಾತು ಇಂದು ಹಾಗೆ ನನ್ನ ಜೀವನದಲ್ಲಿ ನಡೆಯುತ್ತಾ ಬಂದವ ನಾನು. ಈಗ ಅದನ್ನು ಹಾಗೆ ಮಾಡಿದ್ರೆ ನಮ್ಮ ಅಜ್ಜನಿಗೆ ಮೋಸ ಮಾಡಿದ ಹಾಗೆ ಆಗ್ತದೆ. ಹಾಗಂತ ಇದು ಬಿಡಿ, ಇದು ಆಗುವಂತದ್ದು. ನೀನು ಹೇಳಿದಂತ ಮಾತು ಸತ್ಯವೇ. ಯಾವತ್ತು ಧರ್ಮ ಕಾರ್ಯದಲ್ಲಿ ನಡೆಯುವವರು ಅನ್ಯಾಯದ ಪಥವನ್ನು ಹಿಡಿದು ಸಾಗುವುದಿಲ್ಲ. ಹಾಗೆಂದು ನಾನು ಈ ರೀತಿ ಹೇಳೋದಕ್ಕೂ ಕಾರಣವಿದೆ. ಹಿರಿಯ ಸ್ಥಾನದಲ್ಲಿ ಈಗ ಇರುವುದು ಯಾರು? ನೀನು ತಾನೇ. ಹಿರಿಯ ಸ್ಥಾನದಲ್ಲಿ ಇರುವುದು ನಾವೇ. ಕಿರಿಯರು ತಪ್ಪಿ ನಡೆಯುವ ಸಮಯದಲ್ಲಿ ಅವರಿಗೆ ಬುದ್ಧಿವಾದವನ್ನು ಹೇಳಬೇಕಾದಂತ ಸ್ಥಾನ ಯಾರದು? ಅದು ಹಿರಿಯರು, ನಿನ್ನದಲ್ವೇ? ಇನ್ನೀಗ ಮೂರನೇ ಒಬ್ಬ ವ್ಯಕ್ತಿ ಅತಿ ಬಲಿಷ್ಠ ಬಂದು ದೇವಲೋಕವನ್ನು ಸ್ವಾಧೀನಪಡಿಸಿಕೊಂಡ್ರೆ ನಿನಗೆ ಇದರಿಂದ ಅಪಕೀರ್ತಿ ಬರುವುದಿಲ್ವೇ? ತಮ್ಮಂದಿರಿಗಾದಂತ ಆ ಭಾವನೆಯಿಂದ ಅವರಿಗೆ ಸಹಕಾರ ಮಾಡುವುದು ಬಿಟ್ಟು ಮೂರನೆಯವರು ಈ ರೀತಿ ಆಳ್ವಿಕೆ ಮಾಡಿಕೊಂಡು ಬಂದರೆ ಲೋಕದ ಜನರು ನಗಾಡ್ಲಿಕ್ಕಿಲ್ವೇ? ಆವಾಗ ಮುಂದೆ ನಾನು ಹೋಗ್ಬೇಕು. ಹೌದಲ್ಲ? ಆ ದೆಸೆಯಿಂದಲಾಗಿ ಹೇಳ್ತಾ ಇದ್ದೇನೆ, ಯಾರ್ಯಾರಿಗೋ ದೇವಲೋಕದ ಪಟ್ಟ ಹೋಗುವುದು ಬೇಡ. ನೀನೇ ಮನ ಮಾಡಿ ದೇವಲೋಕವನ್ನು ನಿನ್ನ ಸ್ವಾಧೀನದಲ್ಲಿ ಇರಿಸಿಕೊಳ್ಳಯ್ಯ. ನೀವೇ ಹೇಳಂತ ಮಾತನ್ನು ಕೇಳುವಾಗ ಹೌದು ಅನ್ನಿಸ್ತಾ ಉಂಟು. ಮತ್ತೆ ಅಲ್ವಾ? ಹಾಗಂತ ದೇವತೆಗಳು ಈಗ ತಪ್ಪಿ ನಡೆದರೆ ತಿದ್ದುವನು ನಾನು. ಅವರಿಗೆ ಶಾಸ್ತಿ ಆಗಬೇಡುವ? ಹಾಗಾಗಿ ಅವರನ್ನು ದ್ವೇಷದಿಂದಲ್ಲ, ಅವರಿಗೆ ಬುದ್ಧಿವಾದವನ್ನು ಹೇಳಿಕೋಸ್ಕರವಾಗಿ ಅಲ್ಲಿಗೆ ಹೋಗ್ಬೇಕು. ಇಂದ್ರ ಬುದ್ಧಿವಾದ ಮಾತನ್ನು ಕೇಳಿದ್ರೆ ಅಲ್ಲಿಗೆ ಬಿಟ್ಟೇನು. ಒಂದು ವೇಳೆ ಖಂಡಿಸುವುದಕ್ಕೆ ಮುಂದೆ ಬಂದರೆ ಮತ್ತೆ ಏನಾದಿತ್ತು ಅಂತ ಮತ್ತೆಗೂ ವಿಷಯ ಆಗಲಿ. ಹಾಗಾಗಿ ನೀವೇ ಹೇಳಿದ ಮಾತಿನಂತೆ ಅವರಲ್ಲಿ ಹೇಳ್ತೇನೆ, ಹೋಗ್ತೇನೆ. ತಿರುಗತ್ತಿಗೆ ವಿಷಯ ನಾನು. ಶುಭವಾಗಿ. ಧೈರ್ಯದ ಮಾತನ್ನು ಕೊಟ್ಟಿದ್ದೇನೆ, ನಾಲ್ಕಲೋಕವನ್ನು ನಮ್ಮದಾಗಿಸಿಕೊಳ್ತೇನೆ ಎಂಬುದಾಗಿ. ಹಾಗಂತ ನಾನೇ ಮುಂದೆ ಹೋಗುವುದಲ್ಲ, ನಮ್ಮವರಿದ್ದಾರೆ, ಬರಲಿ ಸಭೆಗೆ.
ಎಲ್ಲರೂ ಬರ್ಬೇಕೆಂಬ ಕರೆ ಆಯ್ತು. ಯಾವ ತರ ಕರೆ? ನೀವು ಒಂದು ಅಪ್ಪಣೆಯನ್ನು ಕೊಟ್ಟಿರೆ ಈ ಕ್ಷಣ ನೆರವೇರಿಸ್ತೇವೆ. ಬಲವಾದ ಕಾರಣವನ್ನುಂಟು. ಏನು ಇಲ್ಲಿಗೆ ನಾರದ ಮಹರ್ಷಿ ಬಂದಿದ್ದಾರೆ. ಬಂದಂತ ವಿಷಯ ನೋಡಿದೆ, ನಾಲ್ಕಲೋಕದಲ್ಲಿ ಇಂದ್ರನಿಗೆ ಈ ದುರ್ವಾಸರಿಂದ ಶಾಪದಿಂದವಾಗಿ ಇದ್ದ ವಸ್ತುಗಳನ್ನೆಲ್ಲ ಕಳ್ಕೊಂಡಿದ್ದಾನೆ. ಹಾಗಂತ ಇನ್ನು ಇರುವುದು ಪೀಠ ಮಾತ್ರ. ಇನ್ನು ಎಲ್ಲ ಹೋಗದಿದ್ದೆ ಅದನ್ನು ಎಲ್ಲ ಕಳ್ಕೊಳ್ತಾನೆ. ಹಾಗಾಗಿ ನಾಲ್ಕಲೋಕ ನಮ್ಮದು ಸ್ವಾಧೀನ ಆಗ್ಬೇಕು. ಹೇಗೆ ನಿಮ್ಮೆಲ್ಲರ ಅಭಿಪ್ರಾಯ? ಉತ್ಸಾಹ ದೇಹದಲ್ಲಿ ಉಕ್ಕಿ ಏರುತ್ತಾ ಉಂಟು. ಯಾಕೆಂದ್ರೆ ದೇವೇಂದ್ರನಿಗೆ ಒಂದು ಅಹಂಕಾರ ಇತ್ತು. ನಾನು ದೇವಲೋಕದ ಅಧ್ಯಕ್ಷ, ನಮ್ಮಲ್ಲಿ ಬೇಕಾದಂತಹ ಸಂಪತ್ತು ಉಂಟು ಎನ್ನುವ ಹಾಗೆ. ಆದ್ರೆ ಈಗ ಹಾಗಲ್ಲ, ಎಲ್ಲವೂ ಕೂಡ ಸಮುದ್ರದ ಪಾಲಾಗಿದೆ, ನಾಲ್ಕಲೋಕ ಬಾರಿದಾಗಿದೆ. ಅಲ್ಲ, ಯಾವುದು ಏನೇ ಆದ್ರೂ ಕೂಡ ಅವನ ತಲೆಗೆ ಅಡರಿದಂತ ಅಹಂಕಾರ ಅದೊಂದು ಮಾತ್ರ ಕಡಿಮೆ ಆಗಲಿಲ್ಲ. ಅದಿಲ್ಲ ಅಲ್ಲ, ಅದು ಕಡಿಮೆ ಆಗಬೇಕು. ನಾವು ಸ್ವರ್ಗ
ಸ್ವರ್ಗಕ್ಕೆ ದಾಳಿ ಮಾಡಬೇಕು. ಆ ಸ್ವರ್ಗದಲ್ಲಿರುವಂತಹ ಸುರ ಪೀಠದಲ್ಲಿ ನಿನ್ನನ್ನು ಕುಳ್ಳಿರಿಸುವ ಹಾಗೆ ನಾವು ಮಾಡ್ತೇವೆ. ನಮ್ಮವರೇ, ನಿಮ್ಮೆಲ್ಲರ ಮಾತನ್ನು ಕೇಳಿದವಾಗ ಮನಸ್ಸಿಗೆ ಬಹಳಷ್ಟು ಖುಷಿ ಆಗ್ತಾ ಉಂಟು, ಸಂತೋಷ ಆಗ್ತಾ ಉಂಟು. ಹಾಗಾಗಿ ನಿಮ್ಮ ವೀರ ನುಡಿಗಳನ್ನು ಕೇಳಿದ ಇನ್ನು ತಡ ಮಾಡುವುದಲ್ಲ, ಆದಷ್ಟು ಬೇಗನೆ ದಾಖಲಾಕರಿಸಿ. ಹಾಗಿದ್ರೆ ಈ ದ್ವಾರ ಪ್ರವೇಶವನ್ನು ಸೇರಿದೆ ಉಂಟಾದ್ರೆ ಇನ್ನು ಮುಂದುವರಿಯುವುದು ಹೇಗೆ ಎನ್ನುವುದನ್ನು ನಮ್ಮೊಡನಲ್ಲಿ ಕೇಳಿದಾಗ ಹಾಗೆಲ್ಲ ನೇರವಾಗಿ ಹೋಗಬಾರದು ಎಂಬುದಾಗಿ ಹೇಳಿದ್ದಾರೆ. ಸಿಕ್ಕಿದನಲ್ಲ, ಅವರನ್ನು ಓಡಿಸಿದ್ದೇವೆ. ಆದಷ್ಟು ಬೇಗ ಅವರ ವಿಷಯ ತಿಳಿಸುತ್ತಾರೆ.
ಕಾದಿದ್ದಾರೆ. ಕುಡಿದ ಅಮೃತ ಕಾಣಿಸ್ತದೆ. ನಮ್ಮ ಸ್ವರ್ಗದ ಸಂಪತ್ತನ್ನು ಬಯಸಿ ಬಂದಿದ್ದೀಯ. ಸಂಪತ್ತು ಒಯ್ದು ಹೋಗಿದೆ. ಆದ್ದರಿಂದ ಹೇಳುತ್ತೇನೆ, ಮರ್ಯಾದೆಯಾಗಿ ಇಲ್ಲಿಂದ ಹೋದರೆ ಒಳ್ಳೆಯ. ಇಲ್ಲದ ಹೋದರೆ? ಇಲ್ಲ, ನಾವೇ ಹೋಗಿ. ಈ ಕಾಲಕ್ಕೆ ದಾಳಿಯನ್ನು ಮಾಡಿದ್ದೇವೆ ಯಾಕೆ? ನಿಮ್ಮಲ್ಲಿ ಸುವಸ್ತು ಉಂಟು ಅಂತ ದಾಳಿ ಮಾಡಿದ್ದಲ್ಲ, ನಿಮ್ಮಲ್ಲಿ ಏನು ಇಲ್ಲ ಅಂತ ದಾಳಿ ಮಾಡಿದ್ದೇವೆ. ಪರಾಕ್ರಮ ಉಂಟಾ? ತೋರ್ಪಡಿಸು. ಸ್ವರ್ಗಲೋಕಕ್ಕೆ ದಾಳಿಯನ್ನು ಮಾಡಿದ್ದೆ. ಸಾರಿ ಹೇಳುತ್ತೇನೆ, ಬಂದ ಹಾಗೆಯಿಂದ ಹೋದರೆ ಸರಿ. ನೀವು ಎಲ್ಲವನ್ನು ಕಳಕೊಂಡವರು ಸ್ವರ್ಗವನ್ನು ಉಳಿಸಿದ್ದಕ್ಕಾಗಿ ಬಂದಿದ್ದೇವೆ. ಮರ್ಯಾದೆಯಲ್ಲಿ ಕೊಟ್ಟರೆ ಸರಿ.
ಈಗ ನಾನು ಬರಬೇಕಾಯಿತು. ನಮ್ಮವ ಹೌದು ಅಂತಾದ್ರೆ ಸ್ವರ ಇಷ್ಟು ಏರಿಸಬೇಕು ಅಂತ ಇಲ್ಲಲ್ಲ. ಸ್ವರ ಏರ್ಬೇಕಿದ್ರೆ ಅಷ್ಟೇ ಉದ್ದೇಶ ಪೂರಕವಾಗಿಯೇ ಸ್ವರ ಏರ್ಬೇಕಾಗ್ತದೆ. ಯಾಕೆ? ಇಲ್ಲದಿದ್ರೆ ಸ್ವರ ಏರಿಸ ಇಲ್ಲಂದ್ರೆ ನಾನು ಅಲ್ಲಿಯ ಶೋಭಿತಾಪದಲ್ಲೇ ಇರಬೇಕಾಗಿತ್ತು. ಹಾಗಾಗಿ ಇಲ್ಲಿಗೆ ಯಾಕೆ ಬಂದೆ? ನಿನ್ನ ಇದೆಲ್ಲ ಕಾಣುವಾಗ ಇದ್ದದ್ದನ್ನು ನಾಲ್ಕದಲ್ಲಿ ಇದ್ದ ವಸ್ತುಗಳೆಲ್ಲ ಕಳ್ಕೊಂಡವ ನೀನು. ಹಾಗನ್ನು ಉಳಿಸಿಕೊಳ್ಳಬೇಕಾದ್ರೆ ನಿಮ್ಮನ್ನು ಕೇಳುವವ ಇನ್ನೊಬ್ಬ ಬೇಕಂತ ಆಗ್ಬೇಕಲ್ವಾ? ಹಾಗಾಗಿ ನಿನಗೆ ನಾನು ಅಣ್ಣನಾದ ಕಾರಣ ನಿನ್ನಲ್ಲಿಗೆ ಬಂದಿದ್ದೆ. ಏನು ಮಾಡಿದೆಯೋ ಇಂಥದೆಲ್ಲ ಮಾಡಿದೆ, ನೀನು ಕೇಳುವುದಿಲ್ಲ. ಮೊದಲೇ ನನ್ನ ಯೋಗ್ಯತೆಯನ್ನು ತಿಳಿದು ಮೂರು ಮೂರ್ತಿಗಳು ದೇವಲೋಕದ ಅಧಿಕಾರವನ್ನು ನನ್ನ ಪಾಲಿಗೆ ಬಿಟ್ಟು ಕೊಟ್ಟಿದ್ದಾರೆ. ಮುನಿಯ ಶಾಪಕ್ಕೆ ಒಳಗಾಗಿ ಸುವಸ್ತುಗಳೆಲ್ಲ ಶರದಿ ಪಾಲಾಗಿ ಹೋಗಿದೆ. ಆದರೆ ಉಳಿದುಕೊಳ್ಳುವುದಕ್ಕೆ ಪೀಠ ಮಾತ್ರ ಒಂದಿತ್ತು. ಅದನ್ನು ಕಸಿದುಕೊಳ್ಳಬೇಕು ಅನ್ನೋ ಉದ್ದೇಶದಿಂದ ಅಪಾರವಾದಂತಹ ಸೇನಾ ವಾರಿಧ್ಯವನ್ನು ಕೂಡಿಕೊಂಡು ನಾಲ್ಕು ಮುತ್ತಿಗೆ ಹಾಕಿದೆಯೋ ಸುಲಭವಾಗಿ ಬಿಟ್ಟು ಕೊಡುವ ಹಾಗಿಲ್ಲ. ನಿನ್ನಂತ ದುಷ್ಟರಿಗೆ ಈ ಪೀಠ ಯೋಗ್ಯವಾದುದಲ್ಲ. ದುಷ್ಟರನ್ನವರು ಎಲ್ಲರೂ ಒಂದೇ ರೀತಿ ಇರುವುದಿಲ್ಲ. ದುಷ್ಟರು ಇರ್ತಾರೆ, ಅದರಲ್ಲಿ ಶಿಷ್ಟರು ಇರ್ತಾರೆ. ಎಲ್ಲರಾಗಿ ದುಷ್ಟನು ಅನ್ನೋದು ದುಷ್ಟನು ಹೌದಾಗಿದ್ರೆ ನಿನಗೆ ಇಷ್ಟು ಸಮಯ ನಾನು ಕೊಡುವವನಲ್ಲ. ಇಲ್ಲವಾದರೆ ಮತ್ತೊಬ್ಬರ ಸಂಪತ್ತನ್ನು ಪಡೆಯಬೇಕು ಅನ್ನುವಂತ ಅಭಿಲಾಷೆಯನ್ನು ಇರಿಸಿಕೊಂಡು ನೀನು ಬಂದಿದ್ದೀ ಎಂದಾದರೆ ಸ್ವಲ್ಪ ಆಲೋಚನೆ ಮಾಡು. ಅಭಿಲಾಷೆ ಏನೂ ಅಲ್ಲ, ನಮ್ಮವನೇ ಆದ ಕಾರಣ ಇದ್ದದ್ದನ್ನು ಕಳ್ಕೊಳ್ತಿ ಎಂಬ ವಿಷಯಕ್ಕಾಗಿ ಅದನ್ನು ಉಳಿಸಬೇಕೆಂಬ ಉದ್ದೇಶದಿಂದ ಬಂದವನ. ನಮ್ಮವನೇ ಹೌದು ಅಂತಾದ್ರೆ ಈಗ ನೀನು ಈ ಜಾಗವನ್ನು ಏರಿ ನಾನು ಎಲ್ಲಿಗೆ ಹೋಗಬೇಕು? ನೀನು ಇಲ್ಲಿ ಕುರಿತರೆ ಇದನ್ನು ಕೂಡ ನಿನಗೆ ಇಲ್ಲ, ಇದು ನೀನು ಕಳ್ಕೊಳ್ತಿ. ಆದ್ರೆ ನಾನೇನು ಮಾಡಬೇಕು? ಎರಡು ಬೆನ್ನಿಗೆ ಬಾರಿಸಿಯಾದ ನೋಡ್ಲಿಕ್ಕೆ ಬುದ್ಧಿ ಹೇಳಿ. ಯಾರೋ ಬಾರಿಸುವ ನಾನೇ ಹರಿಶರಣನಾದಂತಹ ಪ್ರಹ್ಲಾದ ಸಂಧಿಯನ್ನು ವಿರಚಿಸುತ್ತಾ ಒಂದು ಸ್ನೇಹ ಸೌಹಾರ್ದತೆ ಹೇಗೆ ಬದುಕಬೇಕು ಎನ್ನುವ ಹಾಗೆ ತೋರಿಸಿಕೊಟ್ಟವ. ಅದೇ ದಾರಿಯಲ್ಲಿ ಕೂಡ ಈ ಬಳಿ ಇದ್ದವ. ಹೌದು, ಮಾಡುವುದಷ್ಟೇ ಅಲ್ವಾ? ಶರಣರಲ್ಲಿ ನಾನು ಒಬ್ಬ ಶರಣನೆಂದು ಮೊದಲು ತಿಳಿದುಕೊಳ್ಳಿ. ಹಾಗಿದ್ರೆ ನಡೆಯಬೇಕಾದುದು ಹೋರಾಟ, ಪರಿಣಾಮದಲ್ಲಿ ಏನು ಎನ್ನುವುದನ್ನು ನೋಡಬೇಕು. ಸಿದ್ಧನಾಗು.
ನಮಗೆ ಪೀಠ ನಮ್ಮವರೇ ನಿಮ್ಮ ಜಯಘೋಷವನ್ನು ಕೇಳಿದವಾಗ ಸಂತೋಷವಾಯಿತು. ಮತ್ತೆ ನೋಡುವುದಕ್ಕೆ ಇನ್ನು ಇಲ್ಲಿ ಯಾವುದಿಲ್ಲ. ಇದ್ದದ್ದೆಲ್ಲ ತಿಂದು ಮುಗಿಸಿದ್ದಾನೆ ಅಲ್ವಾ? ಇದ್ದು ಒಂದು ಮಾತ್ರ ಇನ್ನು ಉಳಿಯುವುದಾದ್ರೆ ನಮ್ಮಿಂದ ಇದು ಅಲ್ವಾ? ಇನ್ನು ಏನು ಮುಂದೆ ಆಗ್ತದೆ ಎಂಬ ವಿಷಯಕ್ಕೆ ನಿರೀಕ್ಷೆಯಲ್ಲಿರು. ಬನ್ನಿ ಒದಗಿದಂತಹ ದುಸ್ಥಿತಿಯನ್ನು ಯಾವ ರೀತಿ ವಿಸ್ತರಿಸುವುದು ಒಂದು ಅರ್ಥವಾಗುವುದಿಲ್ಲ. ಹೌದು, ಒಳ್ಳೆಯವರಿಗೆ ಯಾವತ್ತೂ ಈ ಲೋಕದಲ್ಲಿ ಅವಕಾಶ ಇಲ್ಲ. ಇಲ್ಲವಾದರೆ ಆ ಮುನಿಯ ಶಾಪದಿಂದಾಗಿ ದೇವಲೋಕದಲ್ಲಿರುವಂತೆಲ್ಲ ಸುವಸ್ತುಗಳು ಶರಧಿ ಪಾಲಾಗಿತ್ತು. ಆದರೂ ಯಾವ ವಸ್ತುಗಳು ಹೋದರೇನಂತೆ, ಉಳಿದುಕೊಳ್ಳುವುದಕ್ಕೊಂದು ಸರಿಯಾದಂತಹ ಪೀಠ ಮಾತ್ರ ಇದೆ ಅನ್ನುವುದನ್ನೇ ಕಂಡು ಸಂತೋಷ ಪಡುತ್ತಾ ಇದ್ದವರು ನಾವು. ಆದರೆ ಆ ಮುನಿಪ ಒಂದು ಶಾಪ ಕೊಡುವಾಗ ಒಂದು ಮಾತನ್ನು ಹೇಳಿದ್ದಾನೆ, ಸುವಸ್ತುಗಳೆಲ್ಲ ಶರಧಿ ಪಾಲಾಗಿ ಹೋಗಲಿ, ಆದರೆ ಪೀಠವೂ ಕೂಡ ನಿನಗೆ ಉಳಿಯಬಾರ್ದು, ಅದು ರಕ್ಕಸರ ಪಾಲಾಗಲಿ ಎನ್ನುವ ಹಾಗೆ. ಆಯ್ತಲ್ಲ, ಮುನಿ ಕೊಟ್ಟಂತಹ ಶಾಪ ಯಾವತ್ತೂ ಹುಸಿಯಾಗುವುದಕ್ಕೆ ಸಾಧ್ಯವೇ ಇಲ್ಲ. ಹೆಚ್ಚು ಸಮಯ ಆ ಬಿರುಳನಾದಂತಹ ಪುರದ ಅಧೀಶನಾದಂತ ಬಲಿರಾಯ ದಾಳಿಯನ್ನು ಮಾಡಿ ನಮ್ಮನ್ನೆಲ್ಲ ಸೋಲಿಸಿದ್ದಾನೆ. ದಿಕ್ಕು ದೆಸೆ ಇಲ್ಲದೆ ಗುಡ್ಡ ಕಾಡುಗಳಲ್ಲಿ ಅಲೆದಾಡುವಂತಹ ಸ್ಥಿತಿ ನಮ್ಮ ಪಾಲಿಗೆ ಬಂದು ಹೋಯಿತು. ಈಗ ನನಗೆ ಅರ್ಥವಾಗುತ್ತಾ ಉಂಟು. ಕೇದಗೆಯ ಕಂಪಿನ ಮರೆಯಲ್ಲಿ ಕರಾಳ ನಾಗನ ಹೆಡಿಯು ಅಡಗಿರುವಂತೆ ಈ ಸುಖದ ಸುಪ್ಪದಿಗೆ ಹಿಂದೆ ದೈತ್ಯರ ಭಯ ಇದ್ದೇ ಇದೆ. ಹಾಗೆಂದು ಮರುಗುತ್ತಾ ಕಾಲವನ್ನು ಕಳೆಯುವುದಲ್ಲ, ನಾವು ಮರಳಿ ದೇವಲೋಕವನ್ನು ಪಡೆಯಬೇಕು. ಏನು ಮಾಡೋಣ, ಏನು ಮಾಡೋಣ? ಈಗಂತ ದಾರಿ ಬೇರೆ ನಮಗೆ ದಾರಿ ಇಲ್ಲ. ಮಣಿದಿಂದೆಂದೋ ವನದ ನಮಗೆ ಒದಗಿದಂತಹ ಕಷ್ಟವನ್ನು ಕಾಣುತ್ತಾ ಕಾಣುತ್ತಾ ಅನವರತವು ಮರುಕವನ್ನು ಪಡುವುದಲ್ಲ, ಬದಲೊಂದು ದಾರಿಯನ್ನು ನಾವು ಕಂಡು ಹುಡುಕಲೇಬೇಕು. ಕೊಟ್ಟವರು ಮೂರು ಮೂರ್ತಿಗಳಲ್ವೇ, ಅದರಲ್ಲಿಯೂ ಸೃಷ್ಟಿಕರ್ತನಾದಂತಹ ಬ್ರಹ್ಮದೇವ ಯಾಗ ಪೂರ್ಣಾಹುತಿಯಾಗುವಂತಹ ಕಾಲಕ್ಕೆ ಮೂರು ಮೂರ್ತಿಗಳು ಒಂದಾಗಿ ಬಂದಿದ್ರು, ನನ್ನನ್ನು ಹರಸಿದ್ರು, ಆಶೀರ್ವದಿಸಿದರು. ಅವರ ಪೂರ್ಣಾನುಗ್ರಹಕ್ಕೆ ಒಳಗಾದವ ನಾನು. ಆದರೆ ಶಾಶ್ವತವಾಗಿ ಈ ಇಂದ್ರ ಪದವಿಯಲ್ಲಿ ಕುಳಿತುಕೊಳ್ಳುವಂತಹ ಯೋಗ ಯೋಗ್ಯತೆ ನನ್ನ ಪಾಲಿಗೆ ಇಲ್ಲದಾಗಿ ಹೋಯಿತಲ್ಲ. ಏನು ಮಾಡುವನ? ಸರಿ ಸರಿ, ಅವನೇ ಇದಕ್ಕೆ ಸಮರ್ಥ. ಸತ್ಯಲೋಕವಾಸ, ಆ ವನಜ ಸಂಭವ, ನಮ್ಮ ಕಷ್ಟದ ವಿಚಾರವನ್ನು ಅವನಲ್ಲಿ ಹೇಳಬೇಕು. ಮುಂದೆ ಒಂದು ದಾರಿಯನ್ನು ಕಾಣಲೇಬೇಕು, ಬೇರೆ ನಮಗೆ ದಾರಿ ಇಲ್ಲ. ಹಾಗಾಗಿ ಎಲ್ಲವರು ಒಗ್ಗಟ್ಟಾಗಿ ಒಂದಾಗಿ ಆ ಬ್ರಹ್ಮದೇವನನ್ನು ಸ್ತುತಿಸುತ್ತಾ ಸತ್ಯಲೋಕಕ್ಕೆ ಸೇರೋಣ.
ಏನು ದೇವತೆಗಳೆಲ್ಲ ಒಂದಾಗಿ ನಿನ್ನ ಪದ ಪುಂಡಲೀಕಗಳಿಗೆ ಇದು ಸಾಷ್ಟಾಂಗ ಪ್ರಣಾಮಗಳನ್ನು ಎದ್ದೇಳಬೇಕು. ಏನಿತ್ತ ಕಡೆಗೆ? ನೀನಲ್ಲದೆ ಅನ್ಯರಿಲ್ಲ ಸ್ವಾಮಿ ನಮ್ಮನ್ನು ಕಾಯುವವರು. ಯಾಕೆ ಇಂತಹ ಮಾತುಗಳು? ದುಮ್ಮಾನದ ಮುಖದಿಂದ ಈ ಸತ್ಯಲೋಕವನ್ನು ಸೇರಬೇಕಿದ್ರೆ ಬಲವಾದ ಕಾರಣ ಬಂದಿದೆ. ಏನಂತಹದ್ದು ಕಾರಣ? ಮಹಾಮುನಿಯಾದಂತಹ ದೂರ್ವಾಸರ ಆಗಮನವಾಯಿತು. ಸರಿ, ಯೋಗ್ಯ ರೀತಿಯಲ್ಲಿ ಅವರನ್ನು ಸತ್ಕರಿಸಿದೆ. ಶ್ರೀಹರಿಯೇ ಇದ್ದಂತಹ ಮಂದಾರ ಮಾಣಿಕೆಯನ್ನು ನನ್ನ ಕೈಗೆ ಕೊಟ್ಟು ಒಂದು ಮಾತನ್ನು ಹೇಳಿದರು. ಏನಂತೆ? ಇದನ್ನು ನೀನು ಧರಿಸಿದೆ ಎಂದಾದರೆ ದೇವಲೋಕದಲ್ಲಿ ಮತ್ತೆಷ್ಟು ಅಭಿವೃದ್ಧಿ ಹೊಂದುವುದಕ್ಕೆ ಸಾಧ್ಯತೆ ಉಂಟು. ಓಹೋ ಸ್ವಾಮಿ, ಏನು? 3 ಮೂರ್ತಿಗಳ ಪ್ರಸಾದ ದೇವಭೂಮಿ, ನಮಗೆ ಕೊರತೆ ಇಲ್ಲ. ತ್ಯಾಗ ಭೋಗಗಳ ಸಮನ್ವಯ ಕ್ಷೇತ್ರ. ಯಾಕೆ ಈ ಮಾಲೆಯನ್ನು ಧರಿಸಿ ನಾವು ದೊಡ್ಡವರಾಗಬೇಕು? ಏನು ಮಾಡಿದೆ? ನನ್ನ ಮನಸ್ಸಿನ ಹತೋಟಿ ತಪ್ಪಿದ್ದು ಸ್ವಾಮಿ. ಹೌದೇ? ಆ ಮಾಲೆಯನ್ನು ಧಿಕ್ಕರಿಸಿದೆ ತಂದೆ. ಧಿಕ್ಕರಿಸಿದೆಯಾ? ಅವನ ಮಾತು ಘೋರವಾದಂತಹ ಶಾಪವನ್ನೇ ಕೊಟ್ಟು ಬಿಟ್ಟ. ಶಾಪಗ್ರಸ್ತನದೆಯಾ? ಅಹಂಕಾರಿಯಾದಂತಹ ನೀನು ಅನುಭವಿಸಲೇಬೇಕು. ಏನಂತ? ದೇವಲೋಕದ ಸುವಸ್ತುಗಳೆಲ್ಲ ಶರಧಿ ಪಾಲಾಗಿ ಹೋಗಲಿ. ಓಹೋ ಓಹೋ. ದೇವಲೋಕದ ಪೀಠ ರಕ್ಕಸರ ವಶವಾಗಲಿ. ಅವ ಕೊಟ್ಟಂತಹ ಮಾತಿನ ಹಾಗೆ ಆಯ್ತು ಸ್ವಾಮಿ. ಈಗ ಏನಾಗಬೇಕು ನನಗೆ? ಧೂರ್ತನಾದಂತಹ ಬಲಿರಾಯ ದಾಳಿಯನ್ನು ಮಾಡಿ ನಮ್ಮನ್ನು ಸೋಲಿಸಿ ದೇವಪೀಠದಲ್ಲಿ ಮೆರೆಯುತ್ತಾ ಇದ್ದಾನೆ. ಆ ರಕ್ಕಸರು ಧರ್ಮಪೀಠದಲ್ಲಿ ಕುಳಿತರೆ ಲೋಕದ ಸ್ಥಿತಿ ಏನಾದೀತು ಸ್ವಾಮಿ. ಹಾಗಾಗಿ ದಾರಿ ಕಾಣದೆ ನಿನ್ನ ಸಾನ್ನಿಧ್ಯವನ್ನು ಸೇರಿದ್ದೇವೆ. ಅನ್ಯಥಾ ಶರಣಂ ನಾಸ್ತಿ ತ್ವಮೇವ ಶರಣಂ ಮಮ ಶರಣಂ ಮಮ. ಪ್ರತಿ ಹಂತದಲ್ಲಿಯೂ ಕೂಡ ಆಲೋಚನೆಯನ್ನು ಮಾಡುವಾಗ ಒಂದು ಕಡೆಯಿಂದ ಆಲೋಚನೆ ಮಾಡಿದರೆ ತಪ್ಪು ಒಂದು ಜರುಗಿ ಹೋಗಿದೆ. ದೂರ್ವಾಸರು ಬಂದು ಕೊಟ್ಟಂತಹ ಶಾಪ ಎಲ್ಲವೂ ಕೂಡ ಶರಧಿ ಪಾಲಾಗಿ ಹೋಗಲಿ ಎಂಬುದಾಗಿ ನೀನು ಅದನ್ನು ಸರಿಯಾಗಿ ನೆರವೇರಿಸುವುದಕ್ಕೆ ಎಡಮಾಡಿಕೊಟ್ಟೆಯಲ್ಲ. ಕಡೆಗಾಣಿಸಬಾರದಿತ್ತು. ಕಡೆಗಣಿಸಿದ್ದಕ್ಕೆ ಈಗ ಫಲವನ್ನು ಅನುಭವಿಸುತ್ತಾ ಇರುವೆಯಲ್ಲ. ಮಿಂಚಿ ಹೋದ ಕಾರ್ಯಕ್ಕೆ ಚಿಂತಿಸಿ ಫಲ. ಹಾಗಾಗಿ ನನ್ನಿಂದ ಏನು ಸಾಧ್ಯವಿಲ್ಲ. ಅಯ್ಯೋ, ನಾವೇನು ಮಾಡೋಣ? ಸಕಲ
ಖಂಡಿತವಾಗಿಯೂ ಭೀತಿ ಬೇಡ. ಅಂದರೆ ನನಗಿಂತಲೂ ಕೂಡ ಹೆಚ್ಚಿನದಾದಂತಹ ಒಂದು ಶಕ್ತಿಯನ್ನು ಯೋಗ್ಯತೆಯನ್ನು ಹೊಂದಿದವನು ಎಂಬುದಾಗಿದೆ ಆ ಶ್ರೀಹರಿ ಮಾತ್ರ. ನಾರಾಯಣ, ಹೌದು, ಗೋವಿಂದ, ಪಾಲನಾ ಕರ್ತೃ. ಹೆಚ್ಚು ಏಕೆ, ಲೋಕದಲ್ಲಿರುವಂತಹ ಸಕಲವನ್ನು ಪಾಲಿಸಿ ಅದಕ್ಕೊಂದು ಲಯದ ದಾರಿಯನ್ನು ಕಾಣಿಸಿಕೊಡುವನು ಪಾಲನಾ ಕರ್ತೃ ಶ್ರೀಹರಿ. ಹಾಗಿರುವಾಗ ಆತನನ್ನೇ ಮೊರೆ ಹೊಕ್ಕು ವಿಚಾರಗಳನ್ನೆಲ್ಲ ಆತನಲ್ಲಿ ಅರುಹಿ ಪರಿಹಾರವನ್ನು ನಾವು ಕಂಡುಕೊಳ್ಳಬೇಕು. ನಾವೆಲ್ಲ ಒಂದಾಗಿ ಒಗ್ಗಟ್ಟಾಗಿ ನಾವು ಮಾತ್ರ ಅಲ್ಲ, ಸಕಲರೂ ಸೇರಿಕೊಂಡು ದೇವಲೋಕಕ್ಕೆ ಸಂಬಂಧಿಸಿದ ಎಲ್ಲರೂ ಸೇರಬೇಕು. ಒಟ್ಟಿಗೆ ಶ್ರೀಹರಿಯ ಸನ್ನಿಧಾನಕ್ಕೆ ಹೋಗು. ನಾವು ಬರ್ತೇವೆ. ನೀವು ಬರಬೇಕು. ಕಷ್ಟವನ್ನು ಹೇಳು. ಪ್ರೀತಿಯ ಕಲಾಭಿಮಾನಿಗಳಿಗೆ ವಿಜ್ಞಾಪನೆ. ಇಂದಿನ ಸೇವಕರ್ತರಾದ ಸೌತಡ್ಕ ದುರ್ಗಾ ಪರಮೇಶ್ವರಿ ಯಕ್ಷಗಾನ ಬಯಲಾಟ ಸಮಿತಿ ಇವರಿಗೆ ನಮ್ಮ ಮಂಡಳಿಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆಯೇ ಇಂದಿನ ಸೇವೆಗೆ ಪ್ರತ್ಯಕ್ಷ ಹಾಗೂ ಪರೋಕ್ಷವಾಗಿ ಸಹಕರಿಸಿದ ಎಲ್ಲ ಕಲಾಭಿಮಾನಿ ಬಂಧುಗಳಿಗೂ ಕೂಡ ಮಗದೊಮ್ಮೆ ನಮ್ಮ ಮಂಡಳಿಯ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ಸಮರ್ಪಿಸ್ತಾ ಇದ್ದೇವೆ. ಹಾಗೆ ನಾವೆಲ್ಲರೂ ನಂಬಿಕೊಂಡು ಬಂದಂತಹ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ಮಹಾಮಾತೆ ಹಾಗೂ ಮಹಾಗಣಪತಿ ದೇವರು ಆಯುಷ್ಯ ಆರೋಗ್ಯ ಸಕಲ ಸಂಪತ್ತನ್ನು ಕರುಣಿಸಲೆಂದು ಶ್ರೀದೇವಿ ಬೇಡಿಕೊಳ್ಳುತ್ತಾ ಬರುವ ರಾತ್ರಿ ನಾವು ಬೆಳ್ತಂಗಡಿ ಮೇಲಂತ ಬೆಟ್ಟು ಎಂಬಲ್ಲಿ ಶ್ರೀದೇವಿ ಮಹಾತ್ಮೆ ಎನ್ನುವಂಥ ಪುಣ್ಯಕಥಾ ಭಾಗವನ್ನು ಆಡಿ ತೋರಿಸಲಿಕ್ಕಿದ್ದೇವೆ. ಅಲ್ಲದೆ ಇದೇ ತಿಂಗಳ 31ರಂದು ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನೆಲ್ಲಿಯಾಡಿ ಕೌಕ್ರಾಡಿ ಇದರ ವಠಾರದಲ್ಲಿ ಪೆರಡೂರು ಮೇಳದವರಿಂದ ಪರ್ಣಕುಟೀರ ಅನ್ನುವಂಥ ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ಅಲ್ಲದೆ ಇದೇ ತಿಂಗಳ 9ನೇ ತಾರೀಕಿನಂದು ಹನುಮಗಿರಿ ಮೇಳದವರು ಉಜಿರೆ ಜನಾರ್ದನ ದೇವಸ್ಥಾನದ ವಠಾರದಲ್ಲಿ ಶ್ರೀದೇವಿ ಮಹಾತ್ಮೆ ಎನ್ನುವಂಥ ಪುಣ್ಯಕಥಾ ಭಾಗವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. 17/2/2021 ಸೋಮವಾರ ಶ್ರೀ ಕ್ಷೇತ್ರ ಸೌತಡ್ಕದಲ್ಲಿ ಹನುಮಗಿರಿ ಮೇಳದವರು ಕುಮಾರ ವಿಜಯ ಅನ್ನುವಂಥ ಪುಣ್ಯಕಥಾ ಭಾಗವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. 13/1/2025 ಸೋಮವಾರ ಸೌತಡ್ಕದಲ್ಲಿ ಗೆಜ್ಜಗಿರಿ ಮೇಳದವರಿಂದ ಕರಿಕಲ್ಪ ಭೈರವೆ ಅನ್ನುವಂಥ ತುಳು ಕಥಾನಕವನ್ನು ಆಡಿ ತೋರಿಸಲಿಕ್ಕಿದ್ದಾರೆ. ಆದ್ದರಿಂದ ಎಲ್ಲ ಕಾರ್ಯಕ್ರಮಗಳಿಗೂ ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಕಾರ್ಯಕ್ರಮವನ್ನು ತಂದ ಕಾಣಿಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತಾ ಕಥಾಭಾಗವನ್ನು ಮುಂದುವರಿಸಿ ಭಾಗವತ ಕಂಪನಿಯನ್ನು ಬೇಡಿಕೊಳ್ಳುವುದು ಯಕ್ಷಗಾನಂ ಗೆಲ್ವಿ. ಶ್ರೀಹರಿಯನ್ನೇ ಮನಸಾರೆ ಧ್ಯಾನಿಸಿ ಕಷ್ಟವನ್ನು ವಿತರಿಸಿಕೊಳ್ಳಬೇಕು. ಜಯ ಜಯ ನಾರಾಯಣ, ಜಯ ಜಗದಾದಿ ಮಧ್ಯವ್ಯಯ ನಮೋ ವರದೇ ವಿಶ್ವವರೇ ಜಯ ನಮೋ ಜಯ ನಮೋ ಜಯ ನಮೋ ಜಯ ನಾರಾಯಣ, ಕೇಶವ, ಮಾಧವ, ವಿಶ್ವವಂದಿತನೇ, ಜಗದೋದ್ಧಾರನೇ, ಜಯ 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 ಕ್ಷೀರವಾರಿಯ ತಡಿಯಲ್ಲೇ ನಿಂತು ದೇವಾದಿ ದೇವತೆಗಳನ್ನೆಲ್ಲ ಸೇರಿಸಿಕೊಂಡು ಭಕ್ತಿ ಪುರಸ್ಸರವಾಗಿಯೇ ನೀನು ಧ್ಯಾನಿಸುತ್ತಿರುವುದನ್ನು ನಾ ಕೇಳಿಸಿಕೊಂಡವನು. ಇಲ್ಲಿಯ ತನಕ ಬರಬಹುದಾದಂತಹ ನೈತಿಕವಾದಂತಹ ಅರ್ಹತೆ ನಮಗಿಲ್ಲ ಅನ್ನುವುದನ್ನು ನೀವು ಯಾವ ಕಾಲಕ್ಕೆ ಮನಸ್ಸಿಯಾಗಿ ಆಡಿಕೊಂಡಿರು. ಆಗಲೇ ನನ್ನ ವಾಹನವಾದಂತಹ ಗರುಡನ್ನೇ ಕಳುಹಿ ಅವನ ಹೆಗಲೇರಿಸಿಕೊಂಡು ನನ್ನ ಮನೆ ಅಂಗಳದ ತನಕವೂ ನಿಮ್ಮನ್ನು ನಾನು ಕರೆತಂದವನಿದ್ದೇನೆ. ಹೌದು, ಅಲ್ಲಿಂದ ಸ್ತುತಿಸಿರಲ್ಲ, ಏನು ಸ್ತುತಿಸಿದೆ? ಭರಿತ ಸೌಭಾಗ್ಯದೋಳು ಶೋಭಿಪ ಸುರಭುರವ ನಿಂದ್ರನಿಗೆ ಭರಿತ
ನಿಜಗಿಯ ಕರರ ಸಲಹೈ ಉದ್ಧರಿಸಬೇಕು ಅವರನ್ನೆಲ್ಲ. ದುರ್ಧರ ಕರೆದು ನಿಜಗಿಯ ಕರರ ಸಲಹೈ ವಿನಾಶನಬೇಕು. ಹರಿತ ಸೌಭಾಗ್ಯದುಳು ಶೋಭಿವರು ರಘುರವ ಇಂದ್ರನಿಗಿಯಲು ದೇವ ದೇವನೇ, ಬ್ರಹ್ಮದೇವ, ಸನ್ನಿಧಾನದಲ್ಲಿ ಬಂದು ಹೇಳುವಂತಹ ವಿಚಾರಗಳು ಅನೇಕವಿವೆ. ಏನದು? ನಮ್ಮೆಲ್ಲರ ಅನುಗ್ರಹದಿಂದ ದೇವಲೋಕದ ಪೀಠವನ್ನು ಏರಿ ರಂಜಿಸುತ್ತಾ ಇದ್ದಂತಹ ದೇವೇಂದ್ರ ಇಂದಿನ ದಿವಸ ಬಾಡಿಸಿಕೊಂಡು ಇಲ್ಲಿಗೆ ಬಂದವನಿದ್ದಾನೆ. ಯಾಕೆ? ಈ ಹಿಂದೆ ದುರ್ವಾಸ ಮುನಿಗಳು ಬಂದು ಮಂದಾರ ಮಾಲಿಕೆಯನ್ನು ಕೊಟ್ಟಾಗ ಅದನ್ನು ಧಿಕ್ಕಾರ ಮಾಡಿ ಶಾಪಗ್ರಸ್ತನಾಗಿ ಹೋದ. ಆ ಹೊತ್ತಿಗೆ ಆತನಲ್ಲಿ ಇದ್ದಂತಹ ಶೋಭಿಸಲ್ಪಡುತ್ತಿದ್ದಂತಹ ಸಕಲ ಸಂಪದವು ಕೂಡ ಶರಧೀಪಾಲಾಗಿ ಹೋಯಿತು. ಓಹ್, ಅಷ್ಟು ಮಾತ್ರವೋ, ಮತ್ತೆ ಜೊತೆಗೊಂದು ಶಾಪ, ಮತ್ತೆ ಒಂದು ನಿನ್ನದಾದಂತಹ ಅಸ್ತಿತ್ವ ಆ ಅಸುರರಿಂದಾಗಿ ಇಲ್ಲದೆ ಹೋಗಲಿ, ಓಹ್, ದೇವಲೋಕವೇ ಕೈತಪ್ಪಿ ಹೋಗಲಿ, ನಿನ್ನದು ಯಾವುದೂ ಇಲ್ಲದೆ ಹೋಗಲಿ ಎಂಬುದಾಗಿ ಶಾಪ ಕೊಟ್ಟದ್ದಾಯಿತು. ಮೊದಲಿನ ಶಾಪಕ್ಕೆ ಎರಡನೇ ಶಾಪ ದಾರಿಯಾಯಿತು. ಈ ಹೊತ್ತಿಗೆ ಸಕಲವನ್ನು ಕಳೆದುಕೊಂಡು ದುಃಖಿಸುತ್ತಾ ಇದ್ದಾನೆ ದೇವರೇ. ಪಾಲನಾ ಕರ್ತೃವಾದಂತಹ ತಾವು ಕರುಣಾದೃಷ್ಟಿಯನ್ನು ಬೀರಿ ಆ ದುರುಳನನ್ನು ವಧಿಸಿ ಎಲ್ಲರನ್ನು ಪೊರೆಯಬೇಕು. ಅಷ್ಟೇ ಅಲ್ಲ, ನಾವು ನಿಮ್ಮ ಕಿಂಕರರ ಸ್ವಾಮಿ. ಈಗ ಶಾಪಕ್ಕೆ ನೀನಿಷ್ಟು ದುಃಖ ಕೊಟ್ಟು ಹೋಗ್ಬಿಡದದ್ದು. ಈಗ ಶಾಪವಾದ ನೀ ದೇವಲೋಕದಲ್ಲಿ ತನಕ ಯಾಕೆ ಬಂದೆ? ಕಾರಣ ಇದೆ. ಎಂತದ್ದು ಸ್ವಾಮಿ, ಆ ದೈತ್ಯರು ದೇವಲೋಕದಲ್ಲಿ ಮೆರೆಯುತ್ತಾ ಇದ್ದಾರೆ. ಯಾರು? ಆ ಬಲಿರಾಯ ಅನ್ನುವ ನಮಗೆ ಇರುವುದಕ್ಕೆ ಸರಿಯಾದಂತಹ ಜಾಗ ಇಲ್ಲ. ಬಲಿಯ ದಾಳಿ ಆಯ್ತು. ಹೌದು ಸ್ವಾಮಿ, ನಮ್ಮನ್ನೆಲ್ಲ ಸೋಲಿಸಿ ಅಟ್ಟಹಾಸದಿಂದ ಮೆರೆಯುತ್ತಾ ಇದ್ದಾನೆ. ದುಷ್ಟನ ವಧೆಯಾಗದೆ ನಮಗೆ ಶಾಂತಿ ಇಲ್ಲ. ಹಾಗಾಗಿ ಸನ್ನಿಧಾನವನ್ನು ಸೇರಿದ್ದೇವೆ. ನಮ್ಮನ್ನು ಉದ್ಧರಿಸಿ. ಗೋಳಿಡಬೇಡಿ, ಗೋಳಿಡಬೇಡಿ. ಇದು ಶರಣಾಗತಿ ತಾನೆ? ಯಥಾರ್ಥವಾಗಿ ದುಃಖಾನುಭವ ಎಲ್ಲ ಆದದ್ದು ದೇವೇಂದ್ರನ್ನು ಮೊದಲ್ಕೊಂಡಂತಹ ಸಕಲ ದೇವತೆಗಳಿಗೆ. ನಿಜ. ಬಾಡಿದ ಮುಖಭಾವ ಆದತ್ತ ಮಸ್ತಕರಾಗಿ ನಿಂತಾಗಲೇ ಇದೇ ಎನ್ನುವುದನ್ನು ನಾನು ಊಹಿಸಿಕೊಂಡವ. ಅನುಭವ್ಯವಾದಂತಹ ಸಿದ್ಧಾಂತವನ್ನು ವಿಸ್ತರಿಸುವ ಹೊರತು ನಾನು ಏನನ್ನೂ ಮಾಡುವುದಕ್ಕಾಗುವುದಿಲ್ಲ. ಆಗಿ ಹೋದಂತಹ ಕಾರ್ಯದ ಕುರಿತಾಗಿ ಪಶ್ಚಾತ್ತಾಪ ಉಳ್ಳವನಾಗಿ ಕಡೆಗಣ್ಣಂಚಲ್ಲಿ ಕಣ್ಣೀರನ್ನು ಧಾರೆಯಾಗಿ ಸುರಿಸುತ್ತಾ ನಮ್ಮ ಪ್ರಮಾದದಿಂದಲೋ ಅಪರಾಧವನ್ನು ಕಳ್ಕೊಂಡಿದ್ದೇವೆ. ಜತೆಯಲ್ಲಿ ಬಲಿಯ ದಾಳಿಯಾಯಿತು. ಎಲ್ಲವೂ ಹೋಗಿದೆ, ಉದ್ಧರಿಸು, ಕರುಣಿಸು ಅಂತ ಬೇಡಿತ್ತು. ನೀವಲ್ಲದೆ ಬೇರೆ ದಾರಿ ಇಲ್ಲ ತಂದೆ. ಒಂದು ಕಳ್ಕೊಂಡಾಗ ಹಾಗೆ ಅಲ್ವೋ ದೇವೇಂದ್ರ? ಬುದ್ಧಿಪೂರ್ವಕವಾಗಿ ಕಳ್ಕೊಂಡಾಗ ಮತ್ತೆ ಗೋಳಿ ಹಿಡಿದು ಇದ್ದಾಗ ಇಲ್ಲ. ಅಯ್ಯೋ ಹೋಯಿತಲ್ಲ. ನೀನು ಬೇರೆ ದಾರಿಯನ್ನು ಅನುಸರಿಸಿದ್ರೆ ನಾನು ಇನ್ನೇನನ್ನು ಹೇಳುತ್ತಿದ್ದೇನೋ. ಒಂದು ಖೇದ ಸ್ವಾಮಿ, ಏನೋದು? ಸಿಕ್ಕಿದ್ದನ್ನು ಉಳಿಸಿಕೊಳ್ಳುವಂತಹ ಯೋಗ ಮಾತ್ರ ಇಲ್ಲದಾಗಿ ಹೋಯಿತಲ್ಲ ನನಗೆ. ಏನು ಮಾಡೋಣ? ಕಾಲವು ಕೆಲವು ಸಲ ಹಾಗೊಂದು ಕೆಲಸವನ್ನು ಮಾಡಿಸ್ತದೆ. ಅಲ್ಲಾದ್ರೆ ದುರ್ವಾಸನ ಕೊಟ್ಟ ಮಾಲಿಕೆಯನ್ನು ನೀನು ತಿರಸ್ಕರಿಸಬೇಕಾದಂಥ ಅವಶ್ಯಕತೆ ಆದರೂ ಏನಿತ್ತು?
ನಾನೇ ಕೊಟ್ಟದ್ದವನಿಗೆ. ಅವ ಹೇಳಿಲ್ವ ಹರಿಯುತ್ತ ಮಾಲಿಕೆ ಅಂತ ಹೇಳಿದ್ದಾನೆ. ಅದನ್ನಾದ್ರೂ ನೀ ಧರಿಸುವುದರ ಬದಲು ಆನೆಯ ಕುಂಭಸ್ಥಳಕ್ಕೆ ಹಾಕಬೇಕು ಎಂದು ನನಗೆ ಕಂಡದ್ದು. ಕಾಲಚೋದಿತ ಎನ್ನುವಂಥ ಒಂದು ಸಮಾಧಾನವನ್ನು ತಂದುಕೊಳ್ಳೋಣ. ಈಗ ನೀನು ಒಂದು ಗೋಡೆ ಉಳಿದಕ್ಕೆ ತೊಡಗಿದೆ ಅಂತಾದ್ರೆ ಸುಮ್ಮನೆ ಅಲ್ಲ, ಕಟ್ಟ ಕಡಿದು ಸಾಗಿದ ನೀರು ಕಟ್ಟೆಯೊಳಗೆ ಬಾರದು, ಮರದಿಂದ ಬಿದ್ದ ಹಣ್ಣು ಮತ್ತೆ ಮರವನ್ನು ಸೇರದು. ಈಗ ನೀನು ಕಣ್ಣೀರು ಸುರಿಸಿದೆ ಅಂತ ಆದ್ರೆ ಕಳೆದು ಹೋದಂತ ನಿನ್ನ ಸಂಪದ ಬಂದೀತು, ವ್ಯರ್ಥವಾದೀತು. ನಾನು ಪಾಲಿಸ್ತೇನೆ ಒಲಿದು ಅಂತ ನಿನಗೆ ಆಡಿದ ಮೇಲೆ ನೀನಿನ್ನು ದುಃಖವನ್ನು ತಾಳಬೇಕಾಗಿಲ್ಲ. ಕಳೆದುಕೊಂಡ ಧೀಶಕ್ತಿಯನ್ನು ಮತ್ತೆ ತಂದುಕೋ, ತಾಳಿ ಧೈರ್ಯವ ಉಪಾಯವೊಂದನ್ನು ನಾನು ಆಡ್ತೇನೆ. ಎಲ್ಲ ವಸ್ತುವು ಅಲ್ಲಿಂದ ಹೋದ ಮೇಲೆ ಬಲಿದಾಳಿಯನ್ನಿಕ್ಕಿದ, ನಿಮ್ಮನ್ನೆಲ್ಲ ಸೋಲಿಸಿದ. ಈಗ ಅವಲ್ಲಿ ಆಳ್ವಿಕೆ ಮಾಡ್ತಾನಲ್ಲ, ಏನನ್ನು ಆಡ್ತಾನವ? ಕೇವಲ ಪೀಠ ಮಾತ್ರ ಒಂದು ಬರಿದಾದ ದೇವಲೋಕವನ್ನು ಆಡ್ತಾನೆ. ಅದು ಶೋಭೆಯ ಅಲ್ಲ. ಈಗ ನೀವು ಆಡಬೇಕು ಅಂತ ಆದ್ರೆ ಮುಂದಿನ ಸಕಲವು ಅಲ್ಲಿ ಶೋಭೆಯಿಂದ ರಂಜಿಸಬೇಕೋ ಬೇಡ, ಅದನ್ನು ಪಡೆಯದ ಹೊರತಾಗಿ ಆ ದೇವಲೋಕಕ್ಕಾಗಿ ಯುದ್ಧ ಮಾಡುವುದಾದರೂ ಯಾಕೆ? ಈಗ ಆ ಬಿನುಗರೊಂದಿಗೆ ಮಾಡಬೇಕಾದ ಯುದ್ಧ ಅಲ್ಲ, ಬದಲಾಗಿ ಅವರ ಮರೆ ಸೇರಿ ಉಪಾಯದಿಂದ ಕಾರ್ಯ ಸಾಧನೆಯನ್ನು ಮಾಡಬೇಕಾಗ್ತದೆ. ಹಾಗೆ ಮಾಡಿದ್ರೆ ಮಾತ್ರ ಯಶಸ್ಸು ನಿಮ್ಮ ಪಾಲಿಗೆ ಒದಗ್ತದೆ. ಸದುಪಾಯ ಹೊಂದಿಹುದು ಅಂದ್ರೆ ಒಳ್ಳೆ ಉಪಾಯ. ಉಪಾಯ ಎಷ್ಟು ಇರ್ತದೆ, ಒಳ್ಳೇದಿರ್ತದೆ ಅಂತಿರುವುದು. ನಾವು ಉಪಾಯ ಮಾಡಿದೆವೋ ಎಲ್ಲವನ್ನು ಸಂಪಾದಿಸಿಕೊಳ್ಳಬೇಕು. ಈಗ ಮುನಿಪನ ಶಾಪ ಬಂದಿದೆ ಅಂತ, ಮುನಿಪನ ಶಾಪದಿಂದ ಹನನವಾದಂತಹ ಭಾಗ್ಯ ಎಲ್ಲಿ ಹೋಗಿದೆ ಹೇಳು? ಶರದಿ ಪಾಲಾಗಿದೆ. ಈಗ ನಿಜವಾಗಿ ನೋಡಿ ರತ್ನಾಕರನು ನಿನ್ನವನೇ ಅಲ್ಲ, ಸಮುದ್ರಕ್ಕೆ ಹೋಗಿದೆ ಅಂತ ಅರ್ಥವೇನು? ಮತ್ತೊಮ್ಮೆ ಶುದ್ಧೀಭೂತವಾಗಲಿ ಎನ್ನುವಂಥ ಒಂದು ಗೂಢಭಾವ ಅವರಲ್ಲಿ ಇದ್ದಿರಲೂಬಹುದು. ಶರದಿಯನ್ನು ಸೇರಿದೆ, ಹೋಗಲಿ ಅಂತ ಹಾಡಿದ್ದು. ಮತ್ತೊಮ್ಮೆ ಸಂಗ್ರಹಿಸಬೇಡಿ ಅಂತ ಹೇಳಿದ್ದಾರೋ? ಅದು ಹೇಳಿಲ್ಲ. ಸಂಗ್ರಹಿಸ ಕೂಡದು ಅಂತ ಆಡಿದ್ದಾರೋ? ನೀನಿರುವಾಗ ನಮಗೆ ಭಯವೇ ತಂದೆ? ಒಂದು ಶಾಪಕ್ಕೆ ಅವಧಿ ನಿರ್ಣಯ ಮಾಡಿದ್ದಾರೋ? ಇಲ್ಲ. ಶಾಪ ಕೊಟ್ಟರು. ದೇವಲೋಕದ ಸಕಲ ಭಾಗ್ಯ ಶರದಿಯ ಪಾಲಾಗ. ಮಾತ್ರವಲ್ಲ, ಪೀಠದಲ್ಲಿ ನಿನಗೆ ಅಹಂಕಾರ ಇರುವುದು, ಪೀಠದಿಂದ ದೂರ ಹೋಗಿ ರಾಕ್ಷಸರ ಆಳುವಂತಾಗಲಿ. ಬಲಿ ಬಂದಿದ್ರೆ ಅವರ ಶಾಪದ ಪರಿಣಾಮ ಅಲ್ಲೋ, ರಾಕ್ಷಸರ ಆಳುವ ಹಾಗಾಗ್ತದೆ, ನೀ ದೂರ ಹೋಗುವ ಹಾಗಾಗ್ತದೆ. ಹಾಗಾದ್ರೆ ಅದನ್ನು ಮತ್ತೊಮ್ಮೆ ಪಡೆಯಬಹುದು ಅಂತಾದ್ರೆ ಪಡೆಯುವುದಕ್ಕಾಗಿ ನಮ್ಮ ಪ್ರಯತ್ನವಾಗಿರಬೇಕು. ಬಿಟ್ರೆ ಅಯ್ಯೋ ಇನ್ನೇನಪ್ಪ ಅಂತ ನಾವು ಕಣ್ಣೀರು ಸುರಿಸುವುದಲ್ಲ. ಪಡೆಯುವುದಕ್ಕೆ ದಾರಿ ಇಲ್ಲೋ ಹೇಳು? ದಾರಿ ಇದೆ, ಉಂಟಪ್ಪ. ಹೇಗೆ ಸ್ವಾಮಿ? ಎಲ್ಲಿ ಹೋಯ್ತು ಅಲ್ಲಿಯೇ ಮಥನ ಮಾಡಿ ಪಡೆದ್ರಾಯ್ತು. ಹೌದೇ? ಶರಧಿ ಮಥನವನ್ನು ಮಾಡಿತು ಅಂತ ಆದ್ರೆ ಆಗ ಅದರಿಂದ ಬೇಕಾದ ಉತ್ಪತ್ತಿ ಆಗ್ತದೆ. ಹಾಲಿಗೆ ಹೆಪ್ಪನ್ನಿಕ್ಕಿದ್ರೆ ಉಂಟಾಗುವುದು ಮೊಸರು, ಮೊಸರನ್ನು ಮತಿಸಿದಾಗ ಉತ್ಪನ್ನವಾಗುವುದು ನವನೀತ, ಅದನ್ನು ಕಾಯಿಸಿದ್ರೆ ಉಂಟಾಗುವುದು ತುಪ್ಪ. ಹಾಗಾದ್ರೆ ಕ್ಷೀರವಾರಿದಿಯ ಮಥನದಿಂದ ಸಕಲವನ್ನು ಪಡೆದು ಬೇಕಾದನ್ನು ನೀವು ಹೊಂದಬಹುದಾಗ್ತದೆ ಎನ್ನುವ ಸತ್ಯವು ನಿನಗೆ ಮನದಟ್ಟು ಮಾಡ್ತೇನೆ. ಆದ್ರೆ ಒಂದು ವಿಷಯ ಉಂಟು. ಹಾಗಾದ್ರೆ ಹೇಗಪ್ಪ ಇದು ಇಷ್ಟು ಒಂದಿದ್ದ ಆದೀತು ಅಂತ ಪ್ರಶ್ನೆ ಬರುವುದಿಲ್ಲ. ಎಲ್ಲಕ್ಕೂ ದ್ವೇಷ ಅಲ್ಲ, ಎಲ್ಲಕ್ಕೂ ವಿರೋಧ ಅಲ್ಲ. ಬಿನುಗರ ಮರೆ ಸೇರಬೇಕು ಅಂತ ಆಡಿದ್ಯಾಕೆ? ಈ ಕಾರ್ಯವನ್ನು ಮಾಡಬೇಕು ಅಂತಾರೆ ಸುಲಭ ಸಾಧ್ಯವೇನೂ ಅಲ್ಲ. ಒಳ್ಳೆ ದುಡಿಯಬೇಕು, ದುಡಿಯುವಲ್ಲಿ ಅವರು ಸಮರ್ಥರು. ಸುರಾಸುರರು ಒಂದಾಗುವ ಮೂಲಕವಾಗಿ ಶರದಿ ಮಥನವನ್ನು ನೀವು ಮಾಡಿದಿರಿ ಅಂತ ಆದ್ರೆ ಅದರಿಂದ ಬೇಕಾದನ್ನು ಖಂಡಿತವಾಗಿ ಉತ್ಪತ್ತಿ ಆಗ್ತದೆ. ನಿಮ್ಮ ಮಾತು ಕೇಳಿದಾಗ ಮನಸ್ಸು ಸ್ವಲ್ಪ ಹಗುರವಾಗುತ್ತಾ, ಸ್ವಲ್ಪ ಭಾರ ಇಳೀತ? ಭಾರ ಇಳಿ. ಆದ್ರೆ ಒಂದು ಏನು, ಸುರರು ಅಸುರರು ಒಂದಾಗಿ ಸಮುದ್ರ ಮಥನ ಮಾಡಬೇಕು ಎನ್ನುವ ಹಾಗೆ ನೀವು ಹೇಳಿದ್ದೀರಿ. ಲೋಕದಲ್ಲಿ ಉಂಟೆ ಸ್ವಾಮಿ ಅಕ್ರಮ? ಆಗ್ಲಿಕ್ಕಿಲ್ವ? ನಮ್ಮನ್ನು ನೋಡಿದಾಗ ಕಂಡಲ್ಲಿ ಕುಡಿತಾರೆ ತಂದೆ. ಆದ್ರೆ ಒಂದುಂಟು, ಈಗ ನಿಮ್ಮನ್ನು ಹೊಡೆದೋಡಿಸುವುದೇ ಅವರಿಗೆ ಉದ್ದೇಶ. ಯಾಕೆ ಹೇಳು? ಅವರು ಬಯಸಿದ್ದು ಕೆಳಗಿನ ವಸ್ತುವನ್ನಲ್ಲ, ಮೇಲಾದ ವಸ್ತುವನ್ನು ಅಲ್ವೋ? ಅಲ್ಲಿ
ಒದಗುವುದೆಲ್ಲ ಸಂಪದವು ಮೇಲ ಮಹಾಸುಧೆಯುದೇ ಹಳರಂಗಿಯದೇ ಒದಗುವುದೆಲ್ಲ ಸಂಪದವು ಮೇಲ ಮಹಾಸುಧೆಯುದಿರಲು ಹಳರಂಗಿಯದೇ ಮುದದಿನ ನುಡಿಸುವೆ ಮುದದಿನ ನುಡಿಸುವೆ ಹೃದಯರಿಗೆ ಅದರಿನ ಗಭ್ಯುದಯಬಹುದು ನೀವು ಬೆದರುವಿರೇಗೆ ಮುದದಿನ ನುಡಿಸುವೆ ಒದಗುವುದೆಲ್ಲ ಸಂಪದವು ದೇವೇಂದ್ರ ದೇವ್ರೆ ಬ್ರಹ್ಮದೇವ ಶರದಿ ಮಥನವನ್ನು ಮಾಡಿತು ಅಂತ ಆದ್ರೆ ಕಳೆದು ಹೋದಂತ ಸಕಲ ಸಂಪದವೂ ಕೂಡ ನಿಮ್ಮ ಕಾಲಿಗೆ ಒದಗ್ತದೆ. ಒದಗುವುದೆಲ್ಲ ಸಂಪದು ಕೇವಲ ನಾವೊಂದು ಕಾರ್ಯಕ್ಕೆ ಹೊರಟು ಅಷ್ಟನ್ನೇ ಪಡೆದರೆ ಸಾರ್ಥಕತೆಯೋ? ಸಾಧ್ಯ ಇಲ್ಲ. ಈಗ ಅವರಿಗೆ ಏನು ಉದ್ದೇಶ? ದೇವಲೋಕದಲ್ಲಿ ಇರಬೇಕು, ಎಷ್ಟುಂಟೋ ಅಷ್ಟು ಸಾಕು. ಸಾಕು. ನಿನ್ನಂಥವನ್ನು ಪ್ರಯತ್ನ ಮಾಡುವಾಗ ಅಷ್ಟಲ್ಲ, ಅದಕ್ಕಿಂತ ಹೆಚ್ಚಿನದ್ದಾದ ಅದಕ್ಕಿಂತ ಮೇಲಾದುದೇನುಂಟು ಅದನ್ನು ಪಡೆಯುವ ಪ್ರಯತ್ನವಾಗಬೇಕು. ಹಾಲಿನ ಸಮುದ್ರ ಸಕಲ ವನೌಷಧಿಗಳನ್ನು ತಂದು ಅದಕ್ಕೆ ಹಾಕಿ ಮಥನ ಮಾಡುವ ಕಾಲಕ್ಕೆ ಔಷಧಿ ಸತ್ತು ಹಾಲಿನೊಂದಿಗೆ ಬೆರೆತಾಗ ವಿಶೇಷವಾದಂತಹ ಸುದೆ ಅಂದ್ರೆ ಅಮೃತದ ಉತ್ಪತ್ತಿ ಆಗ್ತದೆ. ಅಮೃತವನ್ನು ಕುಡಿದ್ರೆ ಹೆಸರಿನಲ್ಲಿ ಅರ್ಥ ಉಂಟೋ ಇಲ್ವೋ? ಅಮೃತ, ಮೃತವಾಗುವಿಕೆ ಇಲ್ಲ. ಯಾವರದನ್ನು ಕುಡಿಯುತ್ತಾರೋ ಅವರೊಂದೆಂದೂ ಸಾಯುವುದಿಲ್ಲ, ಜರಾಮರಣ ವರ್ಜಿತ ಒದಗಿ ಬರ್ತದೆ. ಇತ್ತಂಡದವರು ಇರ್ತಾ ಆಗುವಂಥದ್ದು ಕಳರಿಂಗೀಯದೆ. ಯಾಕಂದ್ರೆ ಹೆಚ್ಚಿನದ್ದು ಬಂದ್ರೆ ಮೊದಲು ಬೇಕು ಅಂತ ಹೇಳಲಿಕ್ಕೆ ಜನ ಇರ್ತಾರೆ, ಹೌದಾ ಅಲ್ವಾ? ಅವರಿಗೆ ಅದನ್ನು ಕೊಡುವುದೇ ಇಲ್ಲ. ನಾನು ನಿಮಗೆ ಮಾತ್ರ ಅದನ್ನು ನಾನು ಉಣಿಸ್ತೇನೆ, ಸುರರಿಗೆ ಮಾತ್ರ ಉಣಿಸ್ತೇನೆ. ಯಾಕೆ ಒದಗುವುದಕ್ಕೆ ಕೊಡುವುದಿಲ್ಲ? ದುರ್ವಾಸ ಶಾಪರೀತವಾಗಿ ನೀನು ಕಳೆಕೊಂಡ. ಕೇಳಲಿಕ್ಕೆ ಅವನು ಜನ ಅಲ್ಲ. ನಿನಗೆ ಕೊಟ್ಟವ ಯಾರು? ಕೇಳ್ತಿದ್ರೆ ನಾನು ಕೇಳಬೇಡ. ಅವ ಯಾಕೆ ಕೇಳಲಿಕ್ಕೆ ಬಂದ? ಯಾರೋ ಏನನ್ನು ಹೇಳಿ ಕಳುಹಿದ್ರು ಅರೆದು ಕೊಡುವುದಕ್ಕೆ ಎಷ್ಟು ಜನ ಇದ್ದಾರೆ. ಕುಡಿಯುವವ ಸ್ವಲ್ಪ ಯೋಚನೆ. ಕೊಲ್ಲು ಅಂತ ಹೇಳ್ತಾನೆ, ಕೊಂದವನಿಗೆಲ್ಲ ಒಬ್ಬ ಹೇಳಿದವನಿಗೆ. ಆಕ್ರಮಿಸುವ ಮೂಲಕವಾಗಿ ತನ್ನತನವನ್ನು ಸ್ಥಾಪಿಸಿ ಯಾವುದೋ ಹಳೆಯ ಮಾತೊಂದನ್ನು ಮರೆತು ತಾನು ನಡೆದ ಹಾಗೂ. ಆದ್ದರಿಂದಲೇ ಅವನಿಗೆ ಅದನ್ನು ಕೊಡದೆ ನಿಮ್ಮೆಲ್ಲರಿಗೆ ನಾನು ಉಣಿಸ್ತೇನೆ. ಆವಾಗ ನೀವು ಅಮೃತರೇ ಆಗುತ್ತೀರಿ. ನೀವು ಹೇಳಿದ ಹಾಗೆ ಜರಾಮರಣ ವರ್ಜಿತರೂ ಆಗುತ್ತೀರಿ ಎನ್ನುವುದನ್ನು ನಿಮಗೆ ಉಂಟಾಗುವುದು ಇನ್ನಷ್ಟು ಮೇಲ್ಮೈಯೇ ಹೊರತು ಮತ್ತೆ ಯಾವುದು ಅಲ್ಲವಲ್ಲ. ಆದ್ದರಿಂದ ಎಲ್ಲ ಒಂದು ಬರ್ತಾಯ್ತು ನೀವು ಹೇಳಲಿಕ್ಕೆ. ಏನು ಸ್ವಾಮಿ? ಈಗ ಮಥನ ಮಾಡಬೇಕಾದೇನು ಸಣ್ಣ ಭರಣಿಯಲ್ಲಿದ್ದದನ್ನಲ್ವಲ್ಲ, ವಾರಿಧಿ ಮಥನ. ಒಂದು ಕಡೆಗೋಲಾಗಬೇಕು, ಆಗಬೇಕು. ಆಮೇಲೆ ಒಂದು ನೇಣಾಗಬೇಕು, ಆಗಬೇಕು. ಶ್ರೇಷ್ಠವಾದಂತಹ ಮಂದ ಪರ್ವತ ಕಡೆಗೋಲಾಗ ವಾಸುಕಿಯನ್ನೇ ಹಗ್ಗವನ್ನಾಗಿಸಿ ಮಥನ ಮಾಡಬೇಕು. ಇಷ್ಟನ್ನು ನೀವು ಮಾಡಿದ್ರೆ ನಿಮಗೆ ಬೇಕಾದರೂ ನಾನು ಕರುಣಿಸ್ತೇನೆ. ನಿನ್ನ ಸಂಕಲ್ಪ ಯಾವ ರೀತಿ ಇದೆಯೋ ನಮಗೆ ಅರ್ಥ ಮಾಡಿಕೊಳ್ಳುವುದಕ್ಕೆ ಸಾಧ್ಯ ಇಲ್ಲ ಸ್ವಾಮಿ. ಹೌದಾ? ಆದರೆ ಮುಂದೆ ಎಂತದ್ದು? ನನಗೊಂದು ಅನುಮಾನ ಕಾಡುವುದಕ್ಕೆ ಪ್ರಾರಂಭ. ಏನು ದೇವೇಂದ್ರ? ಪ್ರತ್ಯಕ್ಷ ನಿನ್ನ ಮುಂದೆ ಆದರೆ ಒಳಿತು ಅಂತ ನನ್ನೊಂದು ಭಾವನೆ. ಒಳ್ಳೆಯದು, ಹೇಳಿಕೋ. ಸ್ವಾಮಿ, ಓ, ಈಗ ಸಮುದ್ರ ಮಥನ ಮಾಡಬೇಕು ಎನ್ನುವ ಹಾಗೆ ಲೋಕಪಾಲಕನಾದಂತ ನಿನ್ನ ನಿರ್ದೇಶಕ. ಹೌದು. ನಿನ್ನನ್ನು ಮೀರುವವರು ಯಾರು ಇಲ್ಲ ತಂದೆ. ನೀನು ಹೇಳಿದ ಹಾಗೆ ಜಗತ್ತು ನಡೆಯುತ್ತಾ ಉಂಟು. ಸರಿ. ಆದರೆ ಈಗ ನಾವು ಸಿದ್ಧರಾಗಿದ್ದೇವೆ. ನಮ್ಮ ಜೊತೆಯಲ್ಲಿ ಅವರು ಬರುವುದಕ್ಕೆ ಸಿದ್ಧರಾಗ್ತಾರೆ ತಂದೆ. ಓ, ಈಗ ನೀನು ಹೇಳಿದ ಹಾಗೆ ಅವರು ಬರ್ತಾರೆ. ಒಮ್ಮತದಿಂದ ಒಮ್ಮತದಿಂದ ಒಮ್ಮತ ಬೇಕು ಅಂತ ಆಡಿದ್ದು ನಾನು. ಒಮ್ಮತಕ್ಕೆ ಭರಿಸುವಂತಹ ನಡೆ ನಿನ್ನದ್ದಾಗಿರಬೇಕು. ಆ ಮೂಲಕವಾಗಿ ಅವರನ್ನು ಸಂಧಾನವನ್ನು ಮಾಡು, ಅವರನ್ನು ಒಪ್ಪಿಸು. ನಿನ್ನ ಕೆಲಸ ಆಗುವ ತನಕ ನಯವಾಗಿ ವಿನಯವಾಗಿ ಬಾಗಿ ಶರಣಾಗತನಂತೆ ನಡೆದಾದರೂ ಕಾರ್ಯ ಸಾಧನೆ ನೀನು ಮಾಡು. ಒಂದು ವೇಳೆ ಆ ಮಾತನ್ನು ಕೇಳದಿದ್ರೆ ಏನು ಸಮಸ್ಯೆ ಆಗ್ತದೆ. ಒಂದು ವೇಳೆ ಅವ ಕೇಳದಿದ್ರೆ ಏನೋ ಇವನದ್ದು ಮೋಸ ಇರಬೇಕು, ಹಾಗಾಗಿಯೇ ಇಲ್ಲಿಗೆ ಬಂದಿದ್ದಾನೆ. ಎಷ್ಟಕ್ಕೂ ಆಗದಿದ್ರೆ ನನ್ನ ಹೆಸರು ಹೇಳು, ಗೋವಿಂದ. ಗೋವಿಂದ ಹೇಳಿದವ ಅಂತ ಹೇಳು. ಅಷ್ಟು ಹೇಳಿ ಸಾಕು.
ಈಗ ನಾನು ಒಂದು ವಿಷಯ ಹೇಳಿದೆ ನಿನಗೆ, ಎಲ್ಲ ಬಂದಾಗ ಸುದೆಯನ್ನು ನಿಮಗುಳಿಸ್ತೇನೆ. ನಾಳೆ ಅವರು ಹಕ್ಕುದಾರರಾಗಲಿಕ್ಕಿಲ್ವೋ, ಕೇಳುವುದಿಲ್ವೋ? ನಾವು ದುಡಿದಿದ್ದೇವೆ, ನಮಗೆ ಕೊಡಲಿಲ್ಲ, ಎಲ್ಲ ದೇವತೆಗೆ ಕೊಟ್ಟದ್ದು, ಒಂದು ಪಾಲು ನಮಗೆ ಬೇಕು, ಹಾಗಾದರೆ ನಾನು ಕೊಡದೇ ಇರಬಹುದು ಎಂಬ ನಿರ್ಣಯಕ್ಕೆ ಬಂದದ್ದು ಹೇಗೆ ಗೊತ್ತೋ? ಇಷ್ಟನ್ನು ನಾವು ಸಾಧಿಸಿ ಕಾರ್ಯಕ್ಕಾಗಿ ಸಾಧನೆ ಮಾಡಬಹುದು ಅನ್ನುವುದಕ್ಕೆ ಒಂದು ಭೌಗೋಳಿಕವಾಗಿ ಸಾಮಾನ್ಯ ಉದಾಹರಣೆ ಕೊಡ್ತೇನೆ. ಒಂದು ಯಾಣದ ಕಥೆ ಉಂಟು. ಒಂದು ಸಮಯ ಸಾಧಕ ಕಡೆಗಣಿಸಿದ್ದು ಎನ್ನುವಂಥ ಮಾತು ಬಂದರೆ ಒಂದು ಅಪವಾದವಾದೀತು ಎನ್ನುವಂಥ ಒಂದು ಸಂಶಯ ಬರುವುದು ಸಹಜವಾದಂಥ ವಿಷಯವೇ. ಸಮಯ ಸಾಧಕತನ ಅಂತ ನೋಡಿದರೆ ನಾನು ಆಗ ಹೇಳಿದ ಹಾಗೆ ಬಲಿಯದ್ದು ಸಮಯ ಸಾಧಕತನವೇ ಅಲ್ಲ. ಈಗ ನೀನು ಸೋತು ಹೋದ ಕಾಲಕ್ಕೆ ಯಾಕೆ ದಾಳಿ ಮಾಡಬೇಕಿತ್ತು? ನೀ ದುರ್ಬಲನಾಗಿದ್ದ ಗೊತ್ತಾಗಿ ಎಲ್ಲ ಹೊಡೆದದ್ದು. ಹಾಗಾದರೆ ಕಾರ್ಯ ಸಾಧನೆಗಾಗಿ ಅವರನ್ನು ಬಳಸಿಕೊಳ್ಳಬಹುದು. ಹೇಗೆ ಸಾಧ್ಯ ಸ್ವಾಮಿ? ಒಂದು ನಾಡಿನ ಉದಾಹರಣೆ ಕೊಡ್ತೇನೆ. ಹೇಗೆ ಅಂತ ಪ್ರಶ್ನೆ ಬೇಡ ನಿನಗೆ. ಒಂದು ಬುಟ್ಟಿಯೊಳಗೆ ಹಾವು ಸೇರಿಕೊಂಡಿದೆ, ಯಾದೃಚ್ಛಿಕವಾಗಿ ಒಂದು ಮೂಷಿಕ ಅಂದರೆ ಇಲ್ಲಿಯೂ ಸೇರಿಕೊಂಡಿತ್ತು. ಸೇರಿಕೊಂಡದ್ದು ಇನ್ನೊಬ್ಬ ಹಿಡಿತಾರೆ ಬೆಳಗಾದರೆ. ಹೇಗಾದರೂ ಬುಟ್ಟಿಯಿಂದ ಹೋಗಬೇಕಲ್ಲ, ಹಾವಿಗೆ ರಂಧ್ರ ಕೊರೆದು ಹೋಗುವುದಕ್ಕಾಗುವುದಿಲ್ಲ, ಅದು ಇದ್ದ ರಂಧ್ರದಲ್ಲಿ ಹೋಗ್ತದೆ. ಆಗ ಇಲ್ಲಿಗಾದರೆ ಚೂಪಾದ ಹಲ್ಲುಗಳಿಂದ ಕತ್ತರಿಸ್ತದೆ. ಜನ್ಮನಾ ದ್ವೇಷ ಉಳ್ಳವಳು ಎರಡು. ಹಾವು ಇಲಿಯನ್ನು ಚೆನ್ನಾಗಿ ಸಮಾಧಾನ ಮಾಡಿತು. ಇಲಿಯಣ್ಣ ಇಲಿಯಣ್ಣ ಅನ್ನು ಹೇಳಿ ಹೋಗಳಿ, ನೀನು ಬುಟ್ಟಿಯಲ್ಲಿ ಹೇಗಾದೊಂದು ರಂಧ್ರ ಮಾಡು, ನಾವಿಬ್ಬರು ತಪ್ಪಿಸಿಕೊಂಡು ಹೋಗೋಣ. ಒಂದು ಜನ್ಮ ಕಾಲಕ್ಕೆ ನಿಮ್ಮ ಕುಲಕ್ಕೆ ನಾನು ವಿರೋಧಿಯಲ್ಲ, ಒಪ್ಪಲಿಲ್ಲ. ಆಣೆ ಭಾಷೆಯನ್ನಿಟ್ಟು ನಂಬಿಸಿತು, ಕೊನೆಗೂ ಮುಸಿಗೆ ಒಪ್ಪಿಕೊಂಡಿತು. ಬೆಳಗಾಗುವುದರ ಮೊದಲಾಗಿ ಚೂಪಾದ ಹಲ್ಲುಗಳಿಂದ ಬುಟ್ಟಿಯೊಳಗೊಂದು ರಂಧ್ರವನ್ನು ಮಾಡಿ ಹಾವು ಸರಸರನ್ನು ಹೊರ ಸರಿದು ಹೋಯಿತು. ನನಗೂ ಹೋಗ್ಲಿಕ್ಕಾಗ್ತದೆ ಅಂತ ಇಲ್ಲಿಯೂ ಹೊರಗೆ ಬಂತು. ಹೊರಗೆ ಕಾದಿದ್ದ ಹಾವು ಇಲಿಯನ್ನು ಗಾಬಕ್ಕನೆ. ಹಾಗಾದರೆ ಮೊದಲು ಮಾಡಿದ್ದೇನು ಮತ್ತೆ ಮಾಡಿದ್ದೇನು? ವೇಳೆಯೊದಗಲು ಮೂಷಿಕನು ವ್ಯಾಳನೊಡನೆ ಅಥವಾ ವ್ಯಾಳ ಮೂಷಿಕದೊಡನೆ ಸಖ್ಯವಾಗಿ ತೆರದಲ್ಲಿ ಸಾಧಿಸಬಹುದು ಎನ್ನುವುದಕ್ಕೆ ಇದು ಒಂದು ಉದಾಹರಣೆ. ಸೂಕ್ತವಾದಂತಹ ಸಮಯ, ಸರಿಯಾದ ಸಮಯ. ಅಷ್ಟನ್ನು ಮಾಡಿದರೆ ಇಹುದು ಶುಭ ಕಾಲ ಮುಂದೆ. ಆದರೆ ಎಚ್ಚರಿಸ್ತೇನೆ, ಮಸಗದಿರಿ, ಆತರ ಮಾಡಬೇಡಿ, ಕೋಪ ಮಾಡಕೂಡದು, ತಾಳ್ಮೆ ಕಳೆದುಕೊಳ್ಳಕೂಡದು. ಅವರು ಏನು ಹೇಳಿದ್ರು ಸಾವಧಾನದಿಂದ ಕೇಳಿಕೊಂಡಿರಿ. ನಾವು ಬದುಕಬೇಕಾ, ಮತ್ತೊಬ್ಬರ ಪಾದವನ್ನು ಹಿಡಿಯಬೇಕಾಗ್ತದೆ. ಎಷ್ಟಕ್ಕೂ ನಿಮಗೆ ನಿರ್ವಹಿಸುವುದಕ್ಕಾಗುವುದಿಲ್ವ? ಆಗ ನನ್ನ ಹತ್ರ ನೋಡಿದ್ರೆ ನಾನಿದ್ದೆ. ನಾನು ಅವನಿಗೆ ನಮಸ್ಕಾರ ಮಾಡಿದ್ರು ಆ ನಮಸ್ಕಾರ ಸಲ್ಲುವುದು ನಿನಗೆ. ನೀನು ಎಲ್ಲಿಗೆ ನಿನ್ನ ಹಸ್ತವನ್ನು ಕಾಣಿಸ್ತೀವಿ ಅಲ್ಲಿಗೆ ಸಲ್ಲಿಸ್ತಂತ ನಿನ್ನ ಭಾವಕ್ಕನುಗುಣವಾಗಿ ಆದಷ್ಟು ಬೇಗ ಹೋಗಿ ಒಂದು ಸಖ್ಯವನ್ನು ಬೆಳೆಸಿ ಅವನ ಮನಸ್ಸನ್ನು ಒಡಂಬಡಿಸಿ ಒಂದು ಸಮುದ್ರ ಒಪ್ಪಿಸಿ ಕರ್ಕೊಂಡು ಬನ್ನಿ. ಬಾಗುವಷ್ಟು ಬಾಗ್ತೇವೆ. ಒಳ್ಳೆಯದು. ಅನಿವಾರ್ಯವಾದ ಕಾಲಕ್ಕೆ ನಾನೇ ಗರುಡಾರೂಢವಾಗಿ ಬರ್ತೇನೆ. ಸಮಾಧಾನ ಬ್ರಹ್ಮದೇವರೇ, ನಮಗೆ ಈಗ ಕೆಲಸ ಹಲೋ. ಕಲಾರಾಧನೆಯನ್ನು ಸವಿತಿರುವ ಕಲಾಭಿಮಾನಿಗಳ ರಸಭಂಗ ಮಾಡಿದ್ದಕ್ಕಾಗಿ ಕ್ಷಮಾಯಾಚನೆ ಇತ್ತ ಇಂದಿನ ಸೇವಾಕರ್ತರನ್ನು ಗೌರವಿಸುವಂಥ ಒಂದು ಕ್ಷಣಕ್ಕಾಗಿ ವೇದಿಕೆಯನ್ನು ಬಳಸಿಕೊಳ್ತಿದ್ದೇವೆ.
ಆತ್ಮೀಯರೇ, ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಟ್ರಸ್ಟ್ ಸೌತಡ್ಕ ಇದೀಗ 12ನೇ ವರ್ಷದ ಸೇವೆಯಾಟದ ಸಂಭ್ರಮದಲ್ಲಿದೆ. ಈ ಸಂಭ್ರಮಕ್ಕೆ ಗರಿ ಮೂಡಿಸಲು ಈ ವರ್ಷದ ಸೇವಾಕರ್ತರಾಗಿ ನಮ್ಮೊಟ್ಟಿಗೆ ಶ್ರೀಮತಿ ಶ್ರೀ ಚಂದ್ರಶೇಖರ ಕೆಮಿಂಜೆ ಇವರು ಪಾಲಾಲ ಇವರು ಈ ವರ್ಷದ ಸೇವಾಕರ್ತರಾಗಿದ್ದಾರೆ. ಅವರನ್ನು ಗೌರವಿಸುವುದಕ್ಕಾಗಿ ಶ್ರೀಯುತ ಸತ್ಯಪ್ರಿಯ ಕಲ್ಲೂರಯ್ಯ ಪ್ರಧಾನ ಅರ್ಚಕರು, ಹಾಗೆಯೇ ಶ್ರೀಯುತ ದಾಮೋದರ ಶೆಟ್ಟಿ ನೂಜೆ ಅಧ್ಯಕ್ಷರು, ಹಾಗೂ ಶ್ರೀ ದಿನೇಶ್ ಮೆಹಂದಳೆ ದಯವಿಟ್ಟು ವೇದಿಕೆ ಬರಬೇಕು. ಹಾಗೆ ಚಂದ್ರಶೇಖರ ಕೆಮ್ಮಿಂಜೆ ದಂಪತಿಗಳು ಕೂಡ ದಯವಿಟ್ಟು ವೇದಿಕೆ ಬರಬೇಕು ಅಂತ ವಿನಮ್ರವಾಗಿ ಪ್ರಾರ್ಥಿಸಿಕೊಳ್ತಿದ್ದೇವೆ. ಈ ವರ್ಷದ ನಮ್ಮ ಈ ಸೇವೆ ಆಟಕ್ಕೆ ವೀಳ್ಯ ರೂಪವಾಗಿ ಅಮ್ಮನ ಭಂಡಾರಕ್ಕೆ ಕೊಡುವುದರ ಮೂಲಕ ಈ ಒಂದು ಸೇವಾ ಕೈಂಕರ್ಯದಲ್ಲಿ ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ. ಅವರಿಗೆ ಅಮ್ಮನ ಕೃಪೆ ಇರಲಿ, ಹಾಗೆ ಕ್ಷೇತ್ರ ಸಾನ್ನಿಧ್ಯದಲ್ಲಿರುವಂಥ ಮಹಾಗಣಪತಿಯ ಅನುಗ್ರಹ ಇರಲಿ ಅನ್ನುವ ಭಕ್ತಿಯ ನಿವೇದನೆಯ ಜೊತೆಗೆ ಶಾಲು ಮತ್ತು ಫಲತಾಂಬೂಲದ ಸಮ್ಮಾನವನ್ನು ಮಾಡುತ್ತಾ ಅವರನ್ನು ಗೌರವಿಸ್ತಾ ಇದ್ದೇವೆ. ದೇವರು ಸದಾ ನಿಮಗೆ ಆಯುಷ್ಯ ಆರೋಗ್ಯವನ್ನು ಕೊಡಲಿ ಅನ್ನುವಂಥ ಭಕ್ತಿಯ ಪ್ರಾರ್ಥನೆ ನಮ್ಮದು. ಹಾಗೆಯೇ ಈ ಒಂದು ಕಲಾ ಕಾಣಿಕೆಗೆ ನಮ್ಮೊಟ್ಟಿಗೆ ಕಳೆದ ಹಲವು ವರ್ಷಗಳಿಂದ ನಮ್ಮ ಜೊತೆ ಸಹಕರಿಸಿದ ಎಲ್ಲ ಕಲಾಭಿಮಾನಿ ಬಂಧುಗಳಿಗೆ ನಮ್ಮ ವಂದನೆಗಳನ್ನು ಸಲ್ಲಿಸುತ್ತಾ ಮುಂದೆ ಯಕ್ಷಕಲಾ ಪ್ರಸಂಗಕ್ಕೆ ಅನುವು ಮಾಡಿಕೊಡುತ್ತಿದ್ದೇವೆ. ಜೈ ಯಕ್ಷಗಾನಂ ಗೆಲ್ಗೆ. ಹಲೋ ಆತ್ಮೀಯರೇ, ಒಂದು ಪ್ರಕಟಣೆ. ಇದೇ 14ನೇ ತಾರೀಕು ಜನವರಿ 14ರಂದು ಮಕರ ಸಂಕ್ರಾಂತಿಯ ಪ್ರಯುಕ್ತ ಶ್ರೀ ಅಯ್ಯಪ್ಪ ಸ್ವಾಮಿ ದೇವಸ್ಥಾನ ನೆಲ್ಯಾಡಿ ಕೌಕರಡಿ ಇದರ ವಠಾರದಲ್ಲಿ ಶ್ರೀ ಗೆಜ್ಜೆಗಿರಿ ಮೇಳದವರಿಂದ ಕುಲದೈವ ಬ್ರಹ್ಮ ಎಂಬ ತುಳು ಯಕ್ಷಗಾನ ನಡೆಯಲಿದೆ. ಎಲ್ಲ ಕಲಾಭಿಮಾನಿಗಳ ಪ್ರೋತ್ಸಾಹವನ್ನು ಈ ಸಂದರ್ಭದಲ್ಲಿ ಯಾಚಿಸುತ್ತಿದ್ದೇವೆ. ಧನ್ಯವಾದಗಳು. ನಮಗೆ 1000 ಸಮಸ್ಯೆ ಇರ್ತದೆ. ದಾರಿಯಲ್ಲಿ ಸಿಕ್ಕಿದವರನ್ನೆಲ್ಲ ಮಾತಾಡುತ್ತಾ ಹೊರಡುದಲ್ಲ. ಬದಿಗೆ ನಿಲ್ಲಿಗೆ ಯಾರಲ್ಲಿ ಹೇಳಿದ್ರು? ಅಲ್ಲ, ದಾರಿಯಲ್ಲಿ ಸಿಕ್ಕಿದವರನ್ನೆಲ್ಲ ಮಾತಾಡ್ತಾ ಇರುವುದು. ಇದು ದಾರಿಯ? ಮತ್ತೆ ಯಾವುದು? ಇದು ದ್ವಾರ. ಅಲ್ಲ, ದ್ವಾರ ಅಂದ್ರೆ ದಾರಿ ಅಲ್ಲ. ದ್ವಾರದಲ್ಲಿ ಇರುವವರು ಯಾರಿದ್ದಾರೆ, ಹೇಗಿದ್ದಾರೆ, ಅವರನ್ನು ಸ್ವಲ್ಪ ಯೋಚನೆ ಮಾಡಬೇಕು. ಯಾರೇ ಇರ್ಲಿ, ದಾರಿಯಲ್ಲಿಯೇ ದ್ವಾರ ಇರುವುದಲ್ಲ. ದಾರಿಯಲ್ಲಿಯೇ ದ್ವಾರ ಉಂಟು. ಮತ್ತೆ ಮನೆ ಒಳಗೆ ನಾನು ಇರುವುದೆಲ್ಲಿ? ನೀನು ಇರುವುದೆಲ್ಲಿ ಅಂತ ನೀನು ಒಮ್ಮೆ ನಿಂತು ಸರಿಯಾಗಿ ಒಳಗೆ ಹೋಗಿ ಯೋಚನೆ ಮಾಡಿ ಇಲ್ಲಿ ಬಂದು ಹೇಳು. ಈಗ ನೀನು ನನ್ನಲ್ಲಿ ಚರ್ಚಿಗೆ ಬರಬೇಡ. ಇಲ್ಲ ಇಲ್ಲ, ಅದು ಉಳಿಲಿಕ್ಕಿಲ್ಲ ಅಂತ. ನಿನ್ನಂತ ಪಾಮರನಲ್ಲಿ ನಾವೆಲ್ಲ ಚರ್ಚೆ ಅಂತದ್ದೆಲ್ಲ ಗೊತ್ತಿಲ್ಲದಲ್ಲ. ಈಗ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ, ಯಾಕೆ ಬಂದದ್ದೆ? ಒಮ್ಮೆ ಸಾಕಾಗಿಲ್ಲ. ನಮ್ಮ ಪರಿಚಯ ಗೊತ್ತಾಯ್ತಾ? ಪರಿಚಯ ಕೊಟ್ಟರು. ಹಾಗಿದ್ರೆ ನಿನ್ನ ಯಜಮಾನ ಇದ್ದಾನ ಒಳಗೆ. ಯಜಮಾನ ಸಾಮಾನ್ಯನು ವ್ಯವಸ್ಥೆ ಇನ್ನಿಂದ ಹಿಡ್ಕೊಂಡು ಏನಾದ್ರು ಮಾಡ್ತೀವಿ ಅಂತ ಜಾಸ್ತಿಗಳು ಯಜಮಾನ ಇದ್ದಾನ? ಇದ್ದಾರೆ. ಅವನಲ್ಲಿ ಹೋಗಿ ಹೇಳು, ಮಾತಾಡುವುದಕ್ಕೆ ಉಂಟಂತೆ. ಸಮಯ ಬೇಕು ಅಂತ ಹೇಳಿದ. ಹೌದೌದು, ಸಮಯ. ಯಜಮಾನಲ್ಲಿ ನಾನು ಹೋಗಿ ಬರುವ ತನಕ
ನೀವು ಆಚೆ ಅಂದಾಡಬಾರ್ದು, ಜಾಗ್ರತೆ. ಮತ್ತೆ ನನಗೆ ಸಿಟ್ಟು ಒಂದು ಏನಕ್ಕೆ ಏನಾಗ್ತದೆ, ಜಾಗ್ರತೆ. ಇಲ್ಲೇ ಇರಬೇಕು. ಬರ್ತೇನೆ. ಈ ಸಮಯದಲ್ಲಿ ಹೊರವಲಯದಲ್ಲಿ ಏನೋ ಒಂದು ಬೊಬ್ಬೆ ಕೇಳಿಸುತ್ತಾ ಇದೆ. ಕಾವಲಿರಿಗಿಸಿದ್ದೇನೆ. ಏನಾದ್ರೂ ಗೊಂದಲ ಇದ್ರೆ ಬಂದು ತಿಳಿಸಿ ಎಂಬುದಾಗಿ ಗೊತ್ತಾಗಬೇಕು. ಒಟ್ಟು ಹೇಳಿ ಕೇಳೋದಲ್ಲ, ಒಮ್ಮೆ ಅದೆಲ್ಲ ಗೊತ್ತಾಗಬೇಕಿಲ್ವ? ಒಟ್ಟು ಬರುದೇ ಇದು ರಾಜಬೀದಿ ಅಲ್ಲ, ಅರಮನೆಯ ಒಳ ಪ್ರವೇಶ. ನೀನು ಎಂದು ಬೊಬ್ಬೆ ಹಾಕಿಕೊಂಡು ಬರು. ಯಾರು ಬಂದವರು ಒಟ್ಟು ಬರುವುದೇ? ಯಾರು ಒಟ್ಟು ಬರುವುದು? ಒಟ್ಟು ನಮ್ಮನೆಗೆ ಬರ್ಬೋದು. ನಮ್ಮವರು ಒಟ್ಟು ಬರದೆ ಮತ್ತೆ ಹೆಚ್ಚು ಕಡಿಮೆ ಆಗಿ ಬರ್ಲಿಕ್ಕೆ ಓ ಕಲ್ಲುರಾಯ, ಓ ಕಲ್ಲುರಾಯ, ಖಳರಾಯ, ಓ ಪ್ರಭುಗಳೇ, ಪ್ರಭುಗಳೇ, ಓಡೆಪ್ಪಯ, ಒಡೆಯ. ಇದು ನನಗೆ ಒಂದು ಉದ್ಯೋಗ ಕೊಟ್ಟಿದ್ದೀರಿ ನೀವು. ನೀನು ದ್ವಾರದಲ್ಲಿ ಕಾವಲಿಗಿರಬೇಕೆಂಬುದು ಏನು ಅವಸರ ಗಡಿಬಿಡಿ. ಸ್ವಲ್ಪ ಗಡಿಬಿಡಿ ಆಗ್ತಾ ಇದೆ. ಯಾಕೆ? ಇದು ಇವತ್ತು ಆವತ್ತೊಂದು ಪೆಟ್ಟು ತಿಂದು ಓಡಿ ಹೋದಾಗುತ್ತ. ನನ್ನ ಕೈಯಲ್ಲಿ ಎಷ್ಟು ಜನ ಪೆಟ್ಟು ತಿಂದು ಹೋಗಿದ್ದಾರೆ? ಎಷ್ಟು ಜನ ಪೆಟ್ಟು ತಿಂದಿದ್ದಾರೆ? ರಾಜಾದಿರಾಜರು. ಅಂತವರನ್ನೆಲ್ಲ ಮತ್ತೆ ಈ ಮುನ್ನ ಮಣ್ಣೆ ಪೆಟ್ಟು ತಿಂದು ಓಡಿ ಹೋದ. ಆ ಸ್ವರ್ಗಲೋಕದಿಕ್ಕೆ ಮತ್ತೆ ದೇವೇಂದ್ರ ದೇವತೆಗಳು ಮರಳಿ ನಮ್ಮ ದ್ವಾರದ ಬಳಿಗೆ ಬಂದಿದ್ದಾರೆ. ಎಲ್ಲಿಗೆ? ದ್ವಾರದ ಬಳಿಗೆ ಬಂದಿದ್ದಾರೆ. ಈ ಶೋಣಿತವರು ಬರುತ್ತೆ. ನೀನೆಲ್ಲ ಇಲ್ವಾ? ಮತ್ತೆ ವಿಚಾರಿಸಲಿಲ್ವಾ? ವಿಚಾರಿಸಿ ನನಗೆ ಬಿಸಿ ಆಗ್ತದೆ. ಯಾವುದಕ್ಕೆ? ಆವತ್ತು ನಿಮ್ಮ ಕೈ ನೀನು ಯಾರಾದ ಬಿಸಿ ನನ್ನಲ್ಲಿ ತೋರಿಸಿದ್ರೆ ಆಗ್ತದ? ಅವರಿಗೆ ಮತ್ತೆ ಒಂದು ಅರ್ಥ ಆಗುದಿಲ್ವಾ? ಅವರಿಗೆ ಅವರಲ್ಲಿ ಮಾತಾಡಿ. ಏನು? ಅವರಿಗೂ ಸ್ವಲ್ಪ ಆದ್ರೂ ಯೋಚನೆ ಬೇಕಿತ್ತು. ಪೆಟ್ಟು ತಿಂದು ಓಡಿ ಹೋದ ಬಳಿಕ ಮತ್ತೆ ಇಲ್ಲಿವರೆಗೆ ಬಂದಿದ್ದಾರೆ. ನೀನು ವಿಚಾರಿಸಲಿಲ್ವಾ? ವಿಚಾರಿಸಿ. ಏನು ಹೇಳಿದ? ನಿಮ್ಮಲ್ಲಿ ಮಾತಾಡೋಕೆ ಉಂಟುದಿಲ್ಲ, ಧೈರ್ಯ ಇರಲಿಲ್ಲ ಅವಳ ಮೇಲೆ. ನಿನಗೆ ಎಷ್ಟು ಸಲ ಹೇಳಿದ್ದೇನೆ, ನನ್ನಲ್ಲಿ ಮಾತಾಡಲಿಕ್ಕೆ ಇದ್ರೆ ನನ್ನಲ್ಲಿಗೆ ಕಳಿಸಿಕೊಡ್ಬೇಕು, ನೀನು ಮಾತಾಡುವುದಲ್ಲ. ಮತ್ತೆ ಬಿಸಿ ಆದ್ದು ನನಗೆ. ಯಾವುದು? ಆದ್ರೆ ಒಂದು ಆ ಮೊದಲು ಪೆಟ್ಟು ತಿಂದು ಹೋದವ ಏನಾದ್ರೂ ಹೋಗತನ ಇರಬಹುದೆಂಬುದಾಗಿ ಮೋಸ ಮಾಡ್ಲಿಕ್ಕೆ ಬಂದಿದ್ದೀರಾ? ಮೋಸ ನನ್ನಲ್ಲಿ ನಡೆಯುವುದಕ್ಕಿಲ್ಲ. ಆದ್ರೆ ಆಯುಧ ಎಲ್ಲ ಉಂಟಂತ ಸರಿಯಾಗಿ ಗಮನಿಸಿ ನೋಡಿದೆ. ಅವರು ಎಷ್ಟೇ ಆಯುಧ ಹಿಡ್ಕೊಂಡು ಬರಲಿ, ನಮ್ಮಲ್ಲಿ ಕಡಿಮೆ ಇಲ್ಲ. ಈ ಸಲ ಏನು ಆಯುಧ ಇಲ್ಲ ಅವರಲ್ಲಿ. ನೀನು ಹೊತ್ತು ಕಡಿಬೇಡ, ನನ್ನಲ್ಲಿ ಮಾತಾಡ್ಲಿಕ್ಕೆ ಹೋಗವನನ್ನು ಕರ್ಕೊಂಡು ಇನ್ನು ನಿನ್ನ ಅವಶ್ಯಕತೆ ಇಲ್ಲ. ನೋಡಿ ಮುಖ ನೋಡಿ, ಅಲ್ಲ ನೋಡ್ತೇನೆ ನಾನು. ಹೋಗಲಿ ದ್ವಾರದಲ್ಲಿ. ಸುರಭ
ಎಷ್ಟು ಬಾರಿ ಹೇಳಿದ್ದೇನೆ, ಬರುವವರು ನೇರ ಬರಬೇಕು. ಒಳಗದಲ್ಲಿರುವಂತಹ ನಮಗೆ ಗೊಂದಲ ಎಬ್ಬಿಸುವ ಹಾಗೆ ಆಗಬಾರ್ದಂತ. ಬಂದುದೇನ ಈಶ್ವರಪ್ಪ, ನಿನ್ನಲ್ಲಿ ನನ್ನ ಪ್ರಶ್ನೆ. ದೊಡ್ಡವರ ಬಳಿಗೆ ಬರುವಾಗ ಸ್ವಲ್ಪ ನೋಡಿಕೊಂಡು ಬರಬೇಕು ಅಂತ ನನ್ನ ಯೋಚನೆ. ಹಾಗೆ ಒತ್ತಿನಲ್ಲಿ ಬರುವುದಲ್ಲ ಅಂತ. ಸರಿ, ನೀನು ಇವತ್ತು ಬಂದುದು ಯಾಕೆ ಅಂತ ನನಗೆ ಅರ್ಥ ಆಗುದಿಲ್ಲ. ನನ್ನ ಸಮಯವನ್ನು ನಿರೀಕ್ಷಿಸ್ತಾ ಇದ್ದೆ ನಾನು. ಒಬ್ಬನೇ ಬಂದುದಲ್ಲ, ನಿನ್ನ ಜೊತೆಯಲ್ಲಿರುವಂತಹ ದೇವತೆಗಳನ್ನೆಲ್ಲ ಕೂಡಿಕೊಂಡು ಇಲ್ಲಿ ಬಂದು ನಿಂತಿದ್ದಿ. ನಿನ್ನನ್ನು ಸರಿಯಾಗಿ ನೋಡಿದ್ರೆ ಅಂದು ನಿನ್ನನ್ನು ನಾನು ಕಾಳಗದಲ್ಲಿ ಸರಿಯಾಗಿ ಪಡೆದೋಡಿಸಿದ್ದೇನೆ. ಆ ಪೆಟ್ಟು ಇಂದು ಮಾಸಲಿಲ್ಲ ಅಂತ ನಿನ್ನ ಮುಖಾರವಿಂದವನ್ನು ನೋಡುವಾಗಲೇ ಗೊತ್ತಾಗ್ತದೆ. ಎಲ್ಲ ಕುಂದಿ ಹೋದ ಹಾಗೆ ಕಾಣುತ್ತಾ ಉಂಟು. ಯಾಕೆ ಇಲ್ಲಿಗೆ ಬಂದೆ, ಏನು ಉದ್ದೇಶ ನೋಡು, ಹೇಳುವಷ್ಟು ವ್ಯವಧಾನ ಉಂಟು. ನಾಳಿಸುವೆ ಹೆಚ್ಚು ವಂದನೆ ಮಾಡಿದವರನ್ನು ನಂಬಲೇಬಾರದು. ಸಾಕು. ಆದ್ರೆ ಈ ಸಮಯದಲ್ಲಿ ನಿನ್ನ ಒಂದು ಆ ಯೋಗ್ಯತೆಯನ್ನು ಕಾಣುವಾಗ ನಮ್ಮ ಮನಸ್ಸು ಇದ್ದ ಹಾಗೆ ನಾವು ವಂದಿಸುವುದಲ್ಲ, ಮತ್ತೆ ನಮಗೆ ಗೊತ್ತಿಲ್ಲದ ಹಾಗೆ ಶಿರ ಬಾಗಿ ಹೋಗು. ಆ ದೊಡ್ಡವರನ್ನು ಕಂಡಾಗ ಗೊತ್ತಿಲ್ಲದೆ ನಮಸ್ಕಾರ ಮಾಡಿ ಹೋಗ್ತಾರೆ. ಆದ್ರೆ ನಾವಾಡುವಂತಹ ಮಾತನ್ನು ಆಲಿಸಬೇಕು ಎನ್ನುವ ಹಾಗೆ ಮೊದಲಾಗಿ ಪ್ರಾರ್ಥನೆ. ಇವತ್ತು ತುಂಬಾ ಸಮಯ ಉಂಟು, ನೋಡುವ ಹೇಳಿ. ಆದ್ದರಿಂದಲೇ ನಾವೆಲ್ಲ ಜೊತೆಯಾಗಿ ಸಮಯವನ್ನು ನಿರೀಕ್ಷಿಸಿಯೇ ಬಂದದ್ದು. ಸರಿ, ಒಟ್ಟಿನಲ್ಲಿ ಬಂದದ್ದಲ್ಲ. ಬಲಿರಾಯ ಮಹಾನ್ ಯೋಗ್ಯತೆಯನ್ನು ಹೊಂದಿದವ. ನಿನ್ನ ಜೊತೆಯಲ್ಲಿ ಅದೆಷ್ಟೋ ಮಂದಿ ರಕ್ಕಸರು ಇದ್ದಾರೆ. ಯಾತುದಾನವರನ್ನೆಲ್ಲ ಒಗ್ಗೂಡಿಸಿಕೊಂಡು ಅವರಿಗೆ ನೇತಾರನಾಗಿ ದಾತಾರನಾಗಿ ವರ್ತಮಾನ ಕಾಲದಲ್ಲಿ ಪ್ರಸ್ತುತ ಶೋಣಿತಾಪುರದಲ್ಲಿ ಎಲ್ಲವರಿಗೂ ರಾಯ ಸದೃಶನಾಗಿ ಮೆರೆದವನಿ ಅಧೀರತನಾಗಿದ್ದೇನೆ. ಮತ್ತೆ ನಿನ್ನ ಮನಸ್ಸು ಹೇಳಿ ಪ್ರಯೋಜನ ಏನು? ಎಂತಹ ಒಂದು ಮನಸ್ಸು ಅಂದ್ರೆ ಅಷ್ಟು ಒಳ್ಳೆಯ ಮನಸ್ಸು ಅಂತ. ಇನ್ನು ಹೊಗಳುವಾಗ ಏನೋ ಒಂದು ನಿನ್ನ ಕೆಲಸ ಆಗಬೇಕಾಗಿದ್ದಂತ ವಿಶಾಲವಾದಂತಹ ಹೃದಯವನ್ನು ಹೊಂದಿದವ ಅಂತ ಅರ್ಥ. ಹಾಗೆ ಮತ್ತೊಬ್ಬರಿಗೆ ಅನ್ಯಾಯವನ್ನು ಕನಸಿನಲ್ಲಿಯೂ ಎಣಿಸುವವನಲ್ಲ. ಅಲ್ಲ, ಭಾನು ತೇಜ, ಈ ಲೋಕಕ್ಕೆ ಬೆಳಕನ್ನು ಕೊಡುವವ ಭಾನು ರವಿ ಸೂರ್ಯ. ಆ ಸೂರ್ಯ ಸದಾಕಾಲ ಪ್ರಕಾಶಮಾನವಾಗಿ ರಂಜಿಸ್ತಾ ಇರ್ತಾನೆ. ಸತ್ಯ ಹೇಳಬೇಕಣ್ಣ. ಮತ್ತೆ ನೀನು ಯಾವಾಗ ಸುಳ್ಳು ಹೇಳಿದುಂಟು? ಅಲ್ಲ, ನಿನ್ನ ಮುಖ ಅವತ್ತು ಯುದ್ಧಕ್ಕೆ ಬರುವಾಗ ಈ ರೀತಿ ಇರಲಿಲ್ಲ ಅಂತ. ಮತ್ತೆ ಇವತ್ತು ನೋಡಿದ್ರೆ ಏನೋ ಒಂದು ತೇಜಸ್ಸು, ಹೌದಾ, ಹೊಳಪು ಹೆಚ್ಚು ಕಾಣುತ್ತಾ ಉಂಟು. ಹಾಗಾದ್ರೆ ಇವತ್ತು ಆ ದಿಕ್ಕಿನಿಂದ ಉದಯಿಸಿದ್ದಲ್ವ ಅಂತ ಸೂರ್ಯ ಎಲ್ಲೋ ಹಿಂದಿನಿಂದ ಉದಯಿಸಿವೆ. ಅಂದ್ರೆ ದೂರದಿಂದಲೇ ಒಂದು ಪ್ರಕಾಶ ಕಾಣುತ್ತಾ ಉಂಟು. ನನ್ನ ಮುಖದ ಪ್ರಕಾಶ, ಭಾನು ತೇಜ, ಹೊಳಪು. ಹೌದು ಅಣ್ಣ. ಹಾಳಾಯಿತು ಹಾಳಾಯಿತು ಹಾಳಾಯಿತು. ಬೆಳಕು ಹಾಳಾಗುದಿಲ್ಲ, ಅದು ಯಾರಾದ್ರೂ ತೆಗೆದ್ರೆ ಮಾತ್ರ. ನಿನ್ನ ಮುಖ ಹಾಳಾಯ್ತು ಅಂತಲ್ಲ, ಮತ್ತೆ ಯಾವುದು? ನಾವು ಎಸಗಿದ ಕಾರ್ಯ ಎಲ್ಲ ಹಾಳಾಗಿ ಹೋಯ್ತು. ಅದು ಹೇಗೆ ಹಾಳಾಗಿ ಹೋಯ್ತು? ನಮ್ಮ ಕೂಳತನ. ಈಗ ಗೊತ್ತಾಯ್ತಾ? ಮೊದಲು ಗೊತ್ತಿರ್ಲಿಲ್ಲ. ಬಿಸಿಯಾಗದೆ ಬೆಣ್ಣೆ ಕರಗುವುದಿಲ್ಲ ಅಂತ ಹೇಳಿದ. ದೂರ್ವಾಸರ ಶಾಪದ ನಿಮಿತ್ತ ಸ್ವರ್ಗಲೋಕದ ಸುವಸ್ತುಗಳೆಲ್ಲ ಶರಧಿ ಪಾಲಾಗಿ ಹೋಯ್ತು. ಅದು ಹೋಯ್ತಾ? ಪೀಠ ಮಾತ್ರ ಒಂದು ಉಳಿದಿತ್ತು.
ಒಂದು ಸ್ವತಂತ್ರವಾಗಿ ನಾವು ಇರ್ತೇವೆ ಎನ್ನುವ ಹಾಗೆ ಭಾವಿಸಿದ್ದು. ಆದ್ರೆ ಬಿಡುವ, ಎಷ್ಟಾದ್ರೂ ನೀವು ನಮ್ಮಿಂದ ಹಿರಿಯರು, ನೀನು ದಾಳಿ ಮಾಡಿದ್ದಿ, ನಮ್ಮನ್ನು ಸೋಲಿಸಿದ್ದಿ, ಸೋಲು ಗೆಲುವು ಇದ್ದದ್ದೇ. ಒಂದು ವಿಷಯ ಹೇಳಬೇಕಾ? ಯಾವುದು? ಶುನಕ ಒಂದು ಪ್ರಾಣಿ ಅಲ್ವಾ? ಹೌದು. ಅದನ್ನು ನಾವು ರಥದಲ್ಲಿ ಮೆರವಣಿಗೆ ಮಾಡಲಿಕ್ಕೆ ಕೊಂಡು ಹೋದ್ರೆ ಹೊಳಸನ್ನು ಕಾಣುವಾಗ ಏನು ಮಾಡ್ತದೆ? ಅದು ತಿನ್ನುವುದಕ್ಕೆ ಮುಂದಾಗ್ತದೆ, ರಥದಿಂದ ಹಾರ್ತದೆ. ಹೌದು ಅಲ್ವೋ? ಹೌದೌದು. ಅಂತಹ ದುರ್ಬುದ್ಧಿ ನಿನ್ನದಾಗಿ ಹೋಯ್ತು. ಅಲ್ಲ, ಹೌದು, ಇಲ್ಲ ಅಂತ ಹೇಳುವುದಿಲ್ಲ, ನಾನು ಒಪ್ಪಿಕೊಳ್ಳುತ್ತೇನೆ ಅಲ್ವಾ? ಆದ್ರೆ ನಾನು ಎಸಗಿದಂತಹ ಕಾರ್ಯ ಹಾಳಾಯಿತು ಅಂತ ಈಗ ನನಗೆ ಅರ್ಥ ಅರ್ಥ ಆಗ್ಲಿಬೇಕು. ಅರ್ಥ ಆಯ್ತಲ್ಲ? ಹಾಗೆ ಹೀಗೆಯೇ ಇರುವುದಲ್ಲ, ಮತ್ತೆ ಇದಕ್ಕೊಂದು ನಾವು ದಾರಿಯನ್ನು ಕಾಣಬೇಕು. ಯಾಕೆಂದ್ರೆ ಈಗ ದೇವಲೋಕದಲ್ಲಿ ಪೀಠ ಮಾತ್ರ ಉಳಿದಂತಹ ಸುವಸ್ತುಗಳೆಲ್ಲ ಇರುವುದೆಲ್ಲಿ? ಸಮುದ್ರದಲ್ಲಿ, ನೀರಿನ ಒಳಗೆ ಭರಿತ ವೈಭವದಿಂದ ಕಾಣಬೇಕಿದ್ರೆ ಸುವಸ್ತುಗಳೆಲ್ಲ ದೇವಲೋಕದಲ್ಲಿ ಇರ್ಬೇಕು. ಕಾಮಧೇನು, ಕಲ್ಪವೃಕ್ಷ, ರಂಭಾದಿ ತರುಣಿಯರು, ಮಿಕ್ಕುಳಿದದ್ದೆಲ್ಲ ನೀರಿನ ಒಳಗೆ ಉಂಟು. ಹಾಗಾಗಿ ಒಂದು ಅಣ್ಣನಿಗೆ ಹೆಚ್ಚು ಒಂದು ಯೋಗ್ಯತೆ ಭರಿಸುವ ಅಂತ ಹೇಳಿ ಹೀಗೆ ಇರುವುದಿಲ್ಲ ಅಂತ ಹೇಳಿ ಒಂದು ಗೋವಿಂದನ ಬಳಿಗೆ ನಾನು ಹೋದೆ. ಯಾರವ ಗೋವಿಂದ? ನಾರಾಯಣ, ನಮ್ಮ ದೇವರು, ನಮ್ಮ ದೇವರು, ನಮೋ ನಮೋ, ನಮ್ಮೆಲ್ಲರ ದೇವರು. ಅವನ ಬಳಿಗೆ ಹೋಗಿ ವಿಚಾರವನ್ನು ಹೇಳಿದೆ. ಆವಾಗ ಒಂದು ಮಾತನ್ನು ಹೇಳಿದೆ. ಏನು ಸಲಹೆ ಕೊಟ್ಟ? ಕಳೆದು ಹೋದಂತ ಸುವಸ್ತುವನ್ನು ಮರಳಿ ಪಡೆಯಬೇಕು, ಅದಕ್ಕೆ ಬೇಕಾಗಿ ಸಮುದ್ರ ಮಥನ ಆಗಬೇಕು. ಸಮುದ್ರ ಮಂಥನ? ಹೌದು, ಆಗಬೇಕಂತೆ. ಅದನ್ನು ಮಾಡಬಹುದಿತ್ತಲ್ಲ ನಿನಗೆ? ಮಾಡಬಹುದಿತ್ತು. ಮತ್ತು ಒಂದು ದಾರಿ ಇದೆ. ಏನು? ನಾವಿರುವರು ಸಂಧಿಯನ್ನು ಎಸಗಬೇಕು. ದೇವರಲ್ಲಿ ವಿಚಾರವನ್ನು ಹೇಳುತ್ತಾ ಇರುವ ಹಾಗೆ ಭರವಸೆಯ ನುಡಿಗಳನ್ನಾಡುವುದರ ಮೂಲಕವಾಗಿ ವಿಶಾಲವಾದಂತಹ ಸಮುದ್ರವನ್ನು ಮಥನ ಮಾಡಬೇಕು ಎನ್ನುವ ಹಾಗೆ ಅವರೇ ಹೇಳಿದ್ರು. ನೀನು ಪ್ರಾರಂಭ ಮಾಡಬೇಕಿತ್ತು. ಹೇಗಪ್ಪ ಸಾಧ್ಯ? ನಮ್ಮಿಂದ ಸಾಧ್ಯ ಉಂಟೇ ದೇವರ ಅಂತ ಒಂದು ಪ್ರಶ್ನೆಯನ್ನು ಇರಿಸಿದಾಗ ಆವಾಗ ಒಂದು ಮಾತನ್ನು ಹೇಳಿದ್ರು. ಏನು? 33 ಕೋಟಿ ದೇವತೆಗಳು ನೀವಿದ್ದೀವಿ, 66 ಕೋಟಿ ದಾನವರು ನಾವಿದ್ದೇವೆ. ಒಟ್ಟು ಎಷ್ಟಾಯ್ತು? 99 ಕೋಟಿ ದಾನವರಾಯ್ತು. ನೀವಿರುವರು 9ದಿಂದ ಒಂದು ಸಂಧಿಯನ್ನು ಮಾಡಿಕೊಳ್ಳಬೇಕು ಅಂತ. ನೀನು ಅದನ್ನು ಆಚೆಯಿಂದ ಬರುವಾಗ ಹೇಳ್ತಾ ಬಂದದ್ದು ಯಾವುದು? ಅದೇ ಸಂಧಿ ಅಲ್ಲ, ಸಂಧಾನ. ನಾವು ನೀವು ಜೊತೆ ಸೇರಬೇಕು. ಹೌದು, ಹಾಗೆ ಸಂಧಿ. ಸಂಧಿಯ ಸಗಿ ನೀವಿರುವರು ನಿಮ್ಮ ಮನಸ್ಸು ಒಂದಾಯ್ತು ಎಂದಾದ್ರೆ, ಅಂದ್ರೆ ರಾಕ್ಷಸರ ಮನಸ್ಸು ದೇವತೆಗಳು ಯಾವತ್ತು ವಿರೋಧಾಭಾವದಿಂದಲೇ ಇರುವುದಲ್ಲ. ಬೇಸರ ಮಾಡಬೇಡ. ಯಾವುದು? ಕಳ್ಕೊಳ್ಳುವಾಗ ನಾನಿದ್ದೇನಾ? ಇರ್ಲಿಲ್ಲ. ನೀನೇ ಅಲ್ವಾ ಕಳ್ಕೊಂಡದ್ದು? ಹೌದು. ಪಡಿ, ಹಾಗಾದ್ರೆ ಹೋಗು. ಅಲ್ಲ, ಪಡಿಬಹುದು. ಈಗ ಕಳೆದುಕೊಳ್ಳುವಾಗ ನೀನಿರ್ಲಿಲ್ಲ. ಇಲ್ಲ. ಈಗ ಇರುವುದೆಲ್ಲಿ ನೀನು? ಸ್ವರ್ಗದಲ್ಲಿ. ಸ್ವರ್ಗದಲ್ಲಿ ಅದೆಲ್ಲ ಉಂಟಾ? ನನಗೆ ಇಲ್ಲದಿದ್ರು ಬೇಡ. ಅಲ್ಲ, ನನಗೆ ಬೀಜ ಒಂದು ನಿನಗೆ ಇಲ್ಲ. ಈಗ ನೀನು ದೇವೇಂದ್ರ, ನಾನಲ್ಲ ದೇವೇಂದ್ರ. ದೇವೇಂದ್ರ ನೀನು. ಆದ್ರೆ ಸುವಸ್ತುಗಳೆಲ್ಲ ಇರುವಂತಹ ಜಾಗದಲ್ಲಿ ಇಲ್ಲದಿದ್ರೆ ಏನು ಪ್ರಯೋಜನ? ಭೂಷಣ ಇಲ್ಲ. ಭೂಷಣಕ್ಕೆ ಭೂಷಣ, ಇದುವೇ ಭೂಷಣ. ಸರಿ, ಹೌದಲ್ಲ? ಹಾಗಾಗಿ ಸಂಧಿ ಮಾಡಿಕೊಳ್ಬೇಕು. ಅದು ಸಮುದ್ರ ಮಥನ ಮಾಡುವುದು ಹೇಗೆ? ಸಮುದ್ರದ ಮಧ್ಯದಲ್ಲಿ ಮಂದಾರ ಪರ್ವತವನ್ನೇ ಕಿತ್ತು ತಂದು ಇಡಬೇಕು. ಆಮೇಲೆ ವಾಸುಕಿಯನ್ನೇ ನೇಣಾಗಿಸಿ ಸಮುದ್ರವನ್ನು ಮಥನ ಮಾಡಬೇಕು ಎನ್ನುವ ಹಾಗೆ ಹೇಳಿದ. ಈಗ ಅದನ್ನೆಲ್ಲ ಇರಿಸಿ ಮಥನ ಮಾಡುವಾಗ ಕಳೆದು ಹೋದದ್ದೆಲ್ಲ ಬರ್ತದೆ, ಸುವಸ್ತುಗಳೆಲ್ಲ ಬರ್ತದೆ. ಕಳೆದು ಹೋದದ್ದು ಬಂದ್ರೆ ಅದರಲ್ಲಿ ಏನುಂಟು? ಸುಮ್ಮನೆ ಅದೆಲ್ಲ. ಬೇರೆ ಏನಾದ್ರೂ ಬರ್ತದ? ಬೇರೆ ವಿಶೇಷವಾದಂತಹ ಒಂದು ಪಾನ ಇದೆ ಅಂತೆ. ಪಾನ ಈ ಮೊದಲು ಲೋಕದಲ್ಲಿ ಇರಲಿಲ್ಲ. ಪಾನಕವ? ಅದಲ್ಲ, ಮತ್ತೆ ಅಮೃತ. ಅಮೃತ ಅಂದ್ರೆ ಅವನಿಗೆ ಅದನ್ನು ಕುಡಿದರೆ ಮರಣ ಇಲ್ಲ. ಅದರ ವಿಶೇಷತೆ ಜರಾಮರಣ ವರ್ಜಿತರಾಗ್ತಾರಂತೆ. ಹೌದಾ? ಯಾವ ಮುದುಕನು ಯುವಕನ ಹಾಗೆ ಕಾಣುತ್ತಾನಂತೆ, ಯುವಕ ಮುದುಕನಾಗುವುದೇ ಇಲ್ಲವಂತೆ. ಇಲ್ಲ, ಜರಾಮರಣವನ್ನು ಪಡೆಯಬಹುದು. ಅದು ಬರ್ತದೆ. ಇಷ್ಟೇ ಅಲ್ಲ, ಇಷ್ಟೆಲ್ಲ ಬರ್ತದೆ. ಸರಿ, ಈಗ ಸಮುದ್ರ ಮಥನ ಅಂದ್ರೆ ದೊಡ್ಡ ಕೆಲಸ. ಹೌದಾ? ಆ ಕೆಲಸ ಮಾಡಬೇಕಾದ್ರೆ ಮೈಯಲ್ಲಿ ಸತ್ವ ಬೇಕು. ನಮ್ಮಲ್ಲಿ ಉಂಟಾದಲ್ಲ. ಸತ್ವವಂತರು ನೀವು, ಸಾಮಾನ್ಯದವರಲ್ಲ.
ನೀವು ಬಲಯುತರು, ಸತ್ವವಂತರು, ಮಹಾಪರಾಕ್ರಮಿಗಳು, ಮೇಧಾವಿಗಳು. ಒಂದು ಕಾರ್ಯವನ್ನು ಮಾಡುವುದು ದೊಡ್ಡ ವಿಚಾರ ಅಲ್ಲ, ಅದಕ್ಕೆ ಬಹಳಷ್ಟು ಯೋಚನೆಗಳು ಬೇಕು. ಯೋಚನೆಗಳನ್ನು ಮಾಡಿ ಯೋಜನೆಯನ್ನು ಹಾಕಬೇಕಾಗ್ತದೆ. ಹಾಗಾದ್ರೆ ನಾನೇ ಬೇಕಂತ ಸೂಕ್ಷ್ಮಮತಿ. ಹಾಗಾಗಿ ನಿನ್ನ ಬಳಿಗೆ ಬಂದಿದ್ದೇವೆ. ಇದು ನಾವಾಗಿ ಬಂದದ್ದಲ್ಲ ಅಣ್ಣ, ನಾವಾಗಿ ಬಂದದ್ದಲ್ಲ. ಮತ್ತೆ ಆ ಗೋವಿಂದನೇ ಕಳುಹಿಸಿಕೊಟ್ಟಿದ್ದಾನೆ. ಹೇಗೆ ಸಮುದ್ರ ಮಥನ ಮಾಡೋಣವೇ? ನಿನಗೆ ಸಮಯ ಇದೆಯೇ? ಗೋವಿಂದನೇ ಹೇಳಿದ ಅಂದ ಮೇಲೆ ಅದಕ್ಕೆ ಎರಡು ಮಾತಿಲ್ಲ. ಆದ್ರೆ ಒಂದು ಅವರಿಗೆ ಕೂತುಕೊಳ್ಳಿಸಿದ್ಯಾರು? ಕೂತುಕೊಳ್ಳಿಸಿದ್ಯಾರು? ಮುಗಿಯುವಂತ ಮೊದಲು ಎದ್ರೆ ಜಾಗ್ರತೆ. ನೀನು ನಿಂತೇ ಮಾತಾಡಬೇಕು. ನಮ್ಮ ದೇವತೆಗಳಲ್ಲಿ ವೈಮನಸ್ಸಿಲ್ಲ ಅಂತ ಒಗ್ಗಟ್ಟಾಗಿರುವ. ಹಾಗಾದ್ರೆ ಅಷ್ಟು ಹೊತ್ತು ಕೂತ್ಕೊಳ್ಳಿದ್ದು ನೀನು ಯಾಕೆ ಕೂತ್ಕೊಳ್ಳಿಲ್ಲ? ಅಲ್ಲ, ಅಣ್ಣನ ಮುಂದೆ ಕೂತುಕೊಂಡೆಲ್ಲ. ಮತ್ತೆ ಈಗ ಕೂತ್ಕೊಳ್ಳಿಕ್ಕೆ ಯಾರು ಹೇಳಿದ್ದು? ಅಲ್ಲ, ನಾನು ಕೂತುಕೊಂಡದ್ದಲ್ಲ, ಮತ್ತೆ ಕುಳಿತು ಹೋದ. ಇಲ್ಲಿ ಬಾ. ನಿನ್ನ ಹಾಗೆ ಇವರು ನಿನ್ನ ಜೊತೆಯಲ್ಲಿ ಇರುವಾಗ ನಾನು ಕೂಡ ಇಲ್ಲಿ ಒಂಟಿಯಾಗಿರುವುದಲ್ಲ. ನನಗೂ ಬೆಂಬಲಕ್ಕೆ ಜನ ಇದ್ದ. ಈಗ ನಿನಗೆ ಮನಸ್ಸುಂಟೆ? ಸಮುದ್ರ ಮಥನ ಮಾಡುವುದಕ್ಕೆ ಮನಸ್ಸುಂಟು. ನಾನು ಹೇಳಿದಲ್ಲ, ಗೋವಿಂದ ಹೇಳಿದ ಮೇಲೆ ಎರಡು ಮಾತು. ನಾನೆನಿಸಿದ್ದು ಇವ ಹಳೆಯ ದೇವೇಂದ್ರ ಅಂತ. ಇವನ ಮುಖದ ಕೆಲವು ಭಾವನೆಯನ್ನು ನನಗೆ ತೋರಿಸಿಪಡಿಸ್ತಾಗಲ್ಲ. ನನಗೆ ಬರುವಾಗ ಮನಸ್ಸು ಅಷ್ಟೊಂದು ಸರಿ ಇರಲಿಲ್ಲ. ಯಾಕಂದ್ರೆ ನಿನ್ನ ಮನಸ್ಸು ಹೇಗೆ ಉಂಟು ಅಂತ ನನಗೆ ಅರ್ಥ ಮಾಡಿಕೊಳ್ಳುವುದಕ್ಕಾಗುದಿಲ್ಲ. ಎಲ್ಲಿಯಾದ್ರೂ ಅಣ್ಣ ಒಪ್ಪದಿದ್ರೆ ಏನಪ್ಪ? ನೀನು ನನ್ನನ್ನು ಅಣ್ಣ ಅಣ್ಣ ಅಂತ 1000 ಬಾರಿ ಹೇಳುವಾಗ ನನಗೆ ಹೊಟ್ಟೆ ತುಂಬುತ್ತಾ ಉಂಟು. ಆದ್ರೆ ನಿನ್ನ ಮಾತಿಗೆ ಒಪ್ಪಿಗೆ ಉಂಟು. ನಿನ್ನಲ್ಲಿ ಒಪ್ಪಿಗೆ ಕೊಟ್ಟರೆ ಸಾಲದು, ನನ್ನವರಲ್ಲಿ ಕೇಳಬೇಕು. ನಾವು ಇಲ್ಲೇ ಇರ್ಬೇಕಾ? ಸ್ವಲ್ಪ ಮರೆಯಲ್ಲಿ ಬರ್ತೇವೆ. ಮರೆಯಲ್ಲಿ. ಹೌದೌದು, ಮರೆಯಲ್ಲಿ. ಹೌದು. ಕೇಳಬಾರ್ದ ಯಾವ ಮಾತನ್ನು? ಹಾಗಲ್ಲ. ಮತ್ತೆ ನಿನ್ನನ್ನು ನೋಡಿದ್ರೆ ಕೆಲವರಿಗೆ ಆಗೋದಿಲ್ಲ. ಹೌದಾ? ನಾವು ಅಂದ್ರೆ ನಮ್ಮವರು. ಎಲ್ಲಿ ನಿಮ್ಮ ಮನೆಗೆ ಹೋಗುವುದಕ್ಕೆ ಹೇಳಿದ್ದಲ್ಲ, ವಿಷಯ ನೋಡಿ ಕಳಿಸಿ. ನನ್ನವರ ಎಲ್ಲರೂ ನನ್ನ ಮಾತನ್ನು ಕೇಳಿದೆ. ದೇವೇಂದ್ರ ಬಂದು ಆಡಿದ ಮಾತು ನಿಮಗೆ ಗೊತ್ತಿರಬೇಕಲ್ಲ? ಕಳೆದು ಹೋದಂತಹ ಸುವಸ್ತುಗಳನ್ನೆಲ್ಲ ಮರಳಿ ಪಡೆಯುವುದರ ಜೊತೆಯಲ್ಲಿ ಮರಣವೇ ಇಲ್ಲದಂತಹ ಒಂದು ಅಮೃತ ಸಮುದ್ರ ಮಥನ ಮಾಡಿದ್ರೆ ಹುಟ್ಟುತ್ತದೆ ಅಂತೆ. ಅದಕ್ಕಾಗಿ ನಾನು ಅವರಿಗೆ ಒಪ್ಪಿಗೆ ಕೊಟ್ಟಿದ್ದೇನೆ. ನಿಮ್ಮ ಅಭಿಮತ ಉಂಟು, ಏನು ಮಾಡುವ? ನಾವು ಸಮುದ್ರ ಮಥನ ಮಾಡಿದ್ರೆ ಕಳೆದು ಹೋದಂತಹ ವಸ್ತುಗಳೆಲ್ಲ ಬರ್ತದೆ. ಆದರೆ ಮನೆಗೆ ಬರುವುದು ಅಮೃತ. ಈ ಸುರರನ್ನು ಯಾವತ್ತೂ ನಂಬಲಿಕ್ಕೆ ಆಗುದಿಲ್ಲ. ಯಾಕಂದ್ರೆ ಇಷ್ಟರ ತನಕ ಅವರೆಲ್ಲ ನಮಗೆ ಮಾಡಿದ್ದು ಅನ್ಯಾಯ. ಆದ್ದರಿಂದ ನಂಬಲು ಸಾಧ್ಯವಿಲ್ಲ. ಒಂದು ವೇಳೆ ಹೌದು ಅಂತಾದ್ರೆ ನಮಗೆ ಸಮಪಾಲಾಗಬೇಕು. ನಿಲ್ಲು. ನೀನೇನು? ಈಗ ಸ್ವರ್ಗದ ಅಧಿಕಾರ ನಮ್ಮ ಕೈಯಲ್ಲಿ ಇರುವುದು. ಸಮುದ್ರವನ್ನು ಮತ್ತಿಸುವಂತ ನಿರ್ಧಾರವನ್ನು ನೀವು ಮಾಡುತ್ತಾ ಇದ್ದೀರಿ. ಏನ ಬಂದರೂ ಹೆಚ್ಚಿನದ್ದು ನಮಗೆ ಬೇಕು. ಯಾಕಂದ್ರೆ ಅಧಿಕ ಸಂಖ್ಯೆ ನಾವಿರುವುದಲ್ಲ. ಹಾಗಿರುವಾಗ ಹೆಚ್ಚು ಸಂಖ್ಯೆ ನಮಗೆ ಸಿಗಬೇಕು. ಏನಿದ್ರು ಸ್ವಲ್ಪ ಇದ್ರೆ ಅವರಿಗೆ. ನಿಮ್ಮ ಅಭಿಮತ ಹಾಗೆ. ಇನ್ನು ಯಾರಾದ್ರೂ ಹೇಳುವವರಿದ್ದಾರೆ? ಅವರಿದ್ದಾರೆ. ಸರಿಯಾಗಿ ಬರಬೇಕು.
ಬಲಿಯನ್ನ ಬಂದಾನೆ ಮುಖನ್ನ ತುಂಬಾ ಅವಸರದಿಂದ ನೀನು ಬಂದೆ. ಅವರನ್ನೆಲ್ಲ ಬೈತಾ ಇದ್ದಿ, ಏನು ಉದ್ದೇಶ ಅಂತ ಗೊತ್ತಾಗ್ಲಿಲ್ಲ. ನಾನುಂಟು ಹಾ, ನಾನಲ್ಲಿ ಹುಗಿ ಅಂಕ ಮಾಡ್ತಾ ಇದ್ದೆ. ಯಾರಲ್ಲಿ? ಹುಗಿ ಅಂಕ ಉದ್ಯೋಗ ಹುರಿ ಹುರಿ ಅಂತ. ಅದು ಯಾಕೆ? ಅದು ಯಾಕೆ? ಯಾನಿಗೆ ಅವನು ಅಗತ್ಯವಿದ್ದರೆ ಬೇಕಲ್ಲ. ಅಲ್ಲ, ಅಗತ್ಯ ಬಿದ್ರೆ ನಿನಗೆ ಅದಾದದ್ದು ಎಷ್ಟು ಅಂತ ಅದು ಎಷ್ಟು ಉದ್ದಾಯ್ತು? ಒಂದು ಇಷ್ಟೊಂದಾಗಿದೆ. ಸರಿ, ಹಾಗೇನಾಯ್ತು? ಇವನು ಮಾತಾಡೋದು ನನಗೆ ಅಲ್ಲಿ ಕೇಳಿತ್ತು. ಆ ಒಳಗೆ ಕೇಳಿಸಿತು. ಅವ್ರು ಏನಂತ ಹೇಳಿದ್ರು? ಒಬ್ಬ ಎನ್ನುವುದು ಸಮಪಾಲಾಗಬೇಕು, ಮಾಡ್ಬೇಕು. ಇನ್ನೊಬ್ಬ ಹೆಚ್ಚಿನ ನಮಗೆ ಹೆಚ್ಚು ಸಿಗ್ಬೇಕು ನಮಗೆ. ಇದಕ್ಕೆ ನನ್ನ ಒಪ್ಪಿಗೆ ಇಲ್ಲ. ಮೂಗ ಅಮೃತ ಸಿಗ್ತದೆ, ಅಮೃತ ಸಿಗ್ತದೆ. ಹೀಗೆ ಕುಡಿಯುವುದನ್ನು ಬಿಟ್ಟರೆ ಮೇಲೆ ನೆನಪಿದ್ದಾರೆ. ನೀನ್ ನನ್ನಲ್ಲಿ ಮಾತಾಡಿ ಸರಿಬಾರದು ಅಂತಂತ ಹೇಳಿದಂತೆ ಎಂತ ಸರಿಬಾರದು? ಅವರ ಮಾತು ಸರಿಬಾರದ, ಅವರು ಹೇಳಿದ್ದು ಸರಿಬಾರದು. ಅದು ಮಾತು ಅದೇ ಇಲ್ಲ. ಯಾರು ಹೇಳಿದ್ರು? ಇವನು ಹೇಳಿದ್ದು. ಅಷ್ಟು ಚಂದ ಮಾತಾಡಿದ್ದಾರೆ ಅವರು. ಮಾತಾಡಿದ ಕ್ರಮದಲ್ಲಿ ಹೇಳಿದಲ್ಲ, ಈಗ ಪಾಲಿನ ವಿಷಯದಲ್ಲಿ. ಆ ಪಾಲಿನ ವಿಷಯದಲ್ಲಿ ನಿಮ್ಮ ಮಾತು ಸರಿ ಅದು ಸರಿಯಾಗ್ಲಿಲ್ವಾ? ನಾವು ಸರಿ ಮಾಡಿದ್ದೇವೆ. ಎಂತದು ಸರಿ ಮಾಡುದು? ಮತ್ತೆ ಬಂದ ವಸ್ತುಗಳನ್ನು ಏನು ಮಾಡುದು? ಮೂಗು ಬಾಲ್ ಮಾಡ್ಬೇಕು. ಅಲ್ಲ, ಪಾಲಾಗುವುದಕ್ಕೆ ಅದರಲ್ಲಿ ಏನು ಉಂಟು ಅಂತಾಗಬೇಕು. ನನ್ನ ಮೂಗು ಅಲ್ಲ, ಸಿಕ್ಕಿನ ವಸ್ತುವಿನಲ್ಲಿ ಮೂಗು ಬಾಲು. ಬೇಸರ ಮಾಡಬೇಡ, ಸರಿಯಾಗಿ ಯೋಚನೆ ಮಾಡು. ಉಂಟು ಪಕ್ಷ ಇರುವುದು 2, ಹೌದು. ಪಾಲು 3 ಅಂತೆ. ನೀನೇನು ಒಂದು ಪಾಲು ಮನೆಗೆ ಕೊಂಡು ಹೋಗು. ಅದಾಗುದಿಲ್ಲ. ನಮಗೆ ಬೇಡ. ಮತ್ತೆ ಯಾಕೆ 3 ಪಾಲು? ವಿಷಯ ಉಂಟು. ಅವನ ಸಂಖ್ಯೆಯಲ್ಲಿ ಎಷ್ಟು ಮಂದಿ? 33 ಕೋಟಿ. ಕೋಟಿಗೂ. ಅವರನ್ನು ಬೇಕಿದ್ರೆ ಹೇಳುವ. ನಾವು ಹಾಗಲ್ಲ, ನಾವು ಅದಕ್ಕಿಂತ ಇಮ್ಮನೆ 60 ಅದನ್ನು ಕೋಟಿ ಹೇಳಬೇಡ. ಅವರಿಗಿಂತ ಹೆಚ್ಚು ಜನ ನಾವಿಲ್ವಾ? ಹೆಚ್ಚಿನ ಸಂಖ್ಯೆಯಲ್ಲಿ ನಾವಿದ್ದ ಕಾರಣ ಒಂದು ಬಾಲು ಅವನಿಗೆ, 2 ಬಾಲು ನಮಗೆ. ಇದು ಸರಿಯಾಗಿದೆ. ನಿನ್ನ ತಲೆ ಉಂಟಲ್ಲ ಸರಿ. ಇದಕ್ಕೆ ದೇವೇಂದ್ರ ಒಪ್ಪಿದ್ರೆ ನಮಗೆ ನಮ್ದು ಸಾಯಂಕಾಲ ಉಂಟು. ಸಹಾಯ ಮಾಡಬಹುದು. ಸಮುದ್ರ ಮಥನಕ್ಕೆ ಒಪ್ಪಿಗೆ ಉಂಟು. ಕರೆ ಹೋಗು. ನಿಮ್ಗೆ ಯಾಕೆ ಕೋಪ ಅಂತ ನೋಡುವಾಗ? ನಾವು ಅಲ್ಲಿಗೆ ಹೋಗುವಾಗ ನಮ್ಮನ್ನು ಕಂಡೆ ಅಂತ ಇಲ್ಲ. ಅಲ್ಲ, ಈಗ ನಾನು ಅವನನ್ನು ಅಣ್ಣ ಅಂತ ನಮಸ್ಕರಿಸಿ ಮಾತಾಡಿದ್ದಾರೆ. ಅಣ್ಣ ಅಂತ ಕನ್ನಡ. ಹೌದೌದು. ಅಣ್ಣ ಅಂತ ಕರೆದ? ಮಾತಾಡು. ಅಣ್ಣ ಅಂತ ಹೇಳು. ಅದಕ್ಕಮ್ಮ ಬೇಕಿದ್ದ ಹಾಗೆ ಅಣ್ಣ ನಮ್ಮ ಬಗ್ಗೆಯನ್ನು ಹೇಳಿದ ದೆಸೆಯಿಂದ ಈ ಮತನ ಮಾಡೋದಕ್ಕೆ ನನ್ನ ಒಪ್ಪಿಗೆ ಉಂಟು. ಅವ ಬಾಯಿ ಮಾತಿನಿಂದ ಆಡಿದ್ರೆ ಆಗುದಿಲ್ಲ. ಮತ್ತೆ ದೇವೇಂದ್ರ, ಸರ್ವರ ಅಭಿಮತವನ್ನು ಕೇಳಿ ಈಗ ನಿನ್ನನ್ನು ಕರೆದಿದ್ದೇನೆ. ಸಮುದ್ರ ಮಥನ ಮಾಡುವುದಕ್ಕೆ ನಾವು ಒಪ್ಪಿದ್ದೇವೆ. ಆದ್ರೆ ಬಂದಂತಹ ವಸ್ತುಗಳಲ್ಲಿ 3 ಪಾಲಾಗಬೇಕು. 3 ಪಾಲು ಅಲ್ಲ. ಈಗ ನಾವು ಕಡಿಮೆ, ನೀವು ಹೆಚ್ಚಿದ್ದೇವೆ. ಒಂದು ಸಮಪಾಲು ಮಾಡಿ. ಆಗುದಿಲ್ಲ. ನೀವು 30 ಕೋಟಿ ಕೋತಿಗಳು. ಕೋಟಿ ಸಮಪಾಲು ಮಾಡುವ ಅಂತ ನನ್ನ ಒಂದು ಅಭಿಪ್ರಾಯ. ಆಗುವುದಿಲ್ಲ ಅಂತ ಮುಖಂಡ ಹೇಳಿದ್ದಾನೆ. ಹಾಗಾಗಿ 2 ಪಾಲು ನಮಗೆ, 1 ಪಾಲು ನಿಮಗೆ. ಮತ್ತೊಂದು ವಿಷಯ, ಹೆಚ್ಚಿಗೆ ಬಂದದ್ದು ಅದು ನಮ್ಮ ಪಾಲಿಗೆ ಸಿಗಬೇಕು. ಅದು ಅವರವರ ಯೋಗ್ಯತೆಗೆ ಅನುಸಾರ. ಅದು ಹೇಳಲಿಕ್ಕಿಲ್ಲ, ಮತ್ತೆ ಕೊಡುವುದಿಲ್ಲ ಅಂತ ಹೇಳಲಿಕ್ಕಿಲ್ಲ. ಮಧ್ಯದಲ್ಲಿ ಸಿಗುವ ಕ್ರಮವು ಉಂಟು. ಕೆಲವು ಹೆಚ್ಚಿಗೆ ಕೊಡುವ ಕ್ರಮ. ಹೌದಾ? ಕೆಲವರು ಇಂಥವರಿಗೆ ಅಂತ ಕೊಡುವ ಕ್ರಮ. ಸರಿ, ಈಗ ಬಂದದ್ದನ್ನು ನಮಗೆ ಒಪ್ಪಿಸ್ತೇವೆ. ನಾವು ಹೇಳಿ ಪ್ರಯೋಜನ. ಒಪ್ಪಿಸ್ತೇವೆ ಅಂತ ಮಾತು ಕೊಡ್ಬೇಕು. ಆ ಮಾತು ಕೊಟ್ಟಾಯ್ತಲ್ಲ. ಎಲ್ಲಿ ಬಾಯಿನಿಂದಾಗಿ ಭರವಸೆಗೆ ಬೇಕಾಗಿ ಕೈ ತಟ್ಟಿ ಆದೀತು. ನೀವು ಯಾವ ರೀತಿ ಹೇಳಿದ್ದೀರೋ ಅದಕ್ಕೆ ನಾವು ನಡೆಯುವುದಕ್ಕೆ. ಈಗ ದೇವರು ಎಲ್ಲಿ ಬರುವುದಕ್ಕೆ ಹೇಳಿದ್ದು ಅಲ್ಲ, ಏನನ್ನೆಲ್ಲ ತರುವುದಕ್ಕೆ ಹೇಳಿದ್ದಾರೆ? ಅದು ಮಂದಾರ ಪರ್ವತ, ಮಂದಾರಗಿರಿ, ವಾಸುಕಿ. ಹೌದಾ? ಆಗಬೇಕು. ಹಾಗಾದ್ರೆ ಹೋಗುವ ಮಂದಾರ.
ಕೆಲವರು ಅದರ ಅಡಿಗೆ ಬಿದ್ದು ಒಪ್ಪೆ ಹಾಕುತ್ತಾ ಇದ್ದಾರೆ. ದಾನವನ್ನೇ ಆದಷ್ಟು ಬೇಗ ಸ್ತುತಿಸಬೇಕಾಗಿದೆ. ಜಯ ಜಯ ಏನು 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 ಎಂತದ್ದು? ಅಲ್ಲ ಮೂಕ, ನೀಗೆ ಹೇಳಲಿಕ್ಕೆ ಬಾರಿದ್ರು ಹೇಳುವ ಉತ್ಸಾಹ ಉಂಟಲ್ಲ, ನೋಡುವ ಸರಿ ಹೇಳ್ತಾನಲ್ವ, ನೋಡುವ. ಗೋಣು ಮುರಿಯುತ್ತದೆ. ಅನೇಕರು ಪರ್ವತಡಿಯಲ್ಲಿ ಬಿದ್ದು ಸಾವನ್ನಪ್ಪುವುದಕ್ಕೆಡಗಿದ್ದಾರೆ. ಪರ್ವತ ಈ ಕಡೆಗೆ ಬರುವುದಿಲ್ಲ. ಯಾರು 99 ಬೇಕು ನಮಗೆ. ಅದಕ್ಕಾಗಿ ಅಮೃತಮಯವಾದಂತಹ ದೃಷ್ಟಿಯನ್ನು ಬೀರಿ ಬಿದ್ದವರನ್ನು ನಾನು ಎಬ್ಬಿಸಿದ್ದೇನೆ. ಆಯ್ತಾ? ಅದು ನನ್ನ ವಾಹನವಾದಂತಹ ಗರುಡನನ್ನೇ ಕಳುಹಿದ್ದೇನೆ. ಅದರ ಮೇಲೆ ಹೆಗಲ ಮೇಲೆ ಗಿರಿಸಿ ಹಾಗೆ ತನ್ನಿ. ಎಂತದು? ನೀನು ಮಾತಾಡುತ್ತಿದ್ರೆ ಸರಿ ಮಾಡು. ಅದೆಂತದು? ಶ್ರೀಮನ್ನಾರಾಯಣ, ನೀವು ಒಂದು ದೊಡ್ಡ ಉಪಕಾರ ಮಾಡಿದ್ರಿ. ನಿಮ್ಮ ಗೌಡನನ್ನು ಕಳಿಸಿದ್ದೆ. ಯಾವ ಗೌಡವ? ಯಾವ ಗೌಡ? ಗರುಡನ? ಅವ ಸಾಮಾನ್ಯ ಗೌಡ ಅಲ್ಲ, ಅವ ದೇವೇನ ಗೌಡ. ಸರಿ, ದೇವರ ಗರುಡವ. ಆದ್ದರಿಂದ ಸ್ವಲ್ಪ ಒಂದಕ್ಷರ ಬಿಟ್ಟು ಹೇಳಿದವ. ಅವನ ನಾಲಿಗೆ ತೊದಲುವುದೋ ಮೂಗು ಸೀಳಿದ್ದೋ ಏನೋ ಒಂದು ತುಟಿ ಸೀಳಿದ್ದರಿಂದ ಹಾಗಾದ್ದು. ಅದನ್ನು ಆಕ್ಷೇಪಿಸುವುದಕ್ಕೇನೂ ಇಲ್ಲ. ಮತನಕ್ಕೆ ಬೇಕಾದಂತಹ ಪರ್ವತ ಸಿದ್ಧವಾಯಿತು. ನೇಣಾಗಬೇಕು. ಏನಂದ್ರೆ? ನೇಣಂದ್ರೆ ಹಗ್ಗ. ಹಗ್ಗ ತಗೊಳ್ಬೇಕು. ಅವನಲ್ಲಿ ಹಗ್ಗ ತಗೋ, ಹಗ್ಗ ತಗೋ. ಹಗ್ಗ ಆಗಬೇಕಲ್ಲ. ಹಗ್ಗ ನಾನು ಹುಗಿ ಹಗ್ಗ ಮಾಡಿದ್ದುಂಟು. ಎಂತದಕ್ಕೆ? ಯಾವುದಕ್ಕದು? ಅದು ಯಾವುದಕ್ಕೆ ಬೇಕಂತ? ಯಾವುದಕ್ಕೂ ಬೇಕಾಗಿ ಆಗುವುದಲ್ಲ. ಈ ಪರ್ವತಕ್ಕೆ ಸುತ್ತಿ ಮಥನಕ್ಕೆ ಬೇಕಾದಂತ ನೀಳವಾದ ಹಗ್ಗ ಆಗಬೇಕು. ಎಲ್ಲಿಂಟು? ತುಂಬಾ ಸಮಯ ಬೇಕಾಗ್ತದೆ ಹಗ್ಗ ಮಾಡಿ. ಸಮಯ ಬೇಕಾಗಿಲ್ಲ. ಹಗ್ಗವಾಗುವುದಕ್ಕೆ ಸಿದ್ಧನಾಗುವುದನಿದ್ದಾನೆ. ಒಲಿಸಿಕೊಂಡು ನೀವು ಕರ್ಕೊಂಡು ಬಂದು ಆಯ್ತು. ಹೋಗಿ ವಾಸುಕಿಯನ್ನು ಒಲಿಸಿ ಕರ್ಕೊಂಡು ಹೌದು, ಅವರು ಬರ್ತಾರೆ. ಬಂದೇ ಬರ್ತಾರೆ. ಹಾಗಾದ್ರೆ ಹೋಗು. ಅಭ್ಯಾಸವಾಯ್ತಲ್ಲ. ದೇವೇಂದ್ರ, ಬಲಿರಾಯ, ಇತ್ತಂಡದವರು ಒಮ್ಮನಸ್ಸಿನಿಂದ ಹೋಗಿ ಪರ್ವತವನ್ನು ಸರ್ಪವನ್ನು ತಂದದ್ದಾಯಿತು. ಹಾಗೆಂದ್ರೆ ನಾವು ಬದಿಯಲ್ಲಿ ಇರಿಸಿದ್ರೆ ಮಥನ ಮಾಡುವುದಕ್ಕಾಗುವುದಿಲ್ಲ. ಹೌದು, ಈಗ ದಡದ ಮೇಲೆ ಉಂಟು. ಅದನ್ನೇನು ಮಾಡಬೇಕತ್ತು? ಆ ಪರ್ವತಕ್ಕೆ ಹಾವನ್ನು ಸುತ್ತಿ ಒಮ್ಮೆ ಸಮುದ್ರದ ಮಧ್ಯದಲ್ಲಿ ಇರಿಸಿಯಂತೆ. ನಾನು ಹೇಳಿದಾಗೆ ಇವನಿಗೆ ಮಾತಾಡ್ಲಿಕ್ಕೆ ಒಂದು ಒಳ್ಳೆ ಉತ್ಸಾಹ ಉಂಟು. ಹೌದು, ಮುಗುಳುತ್ತದೆ. ಆದ್ರೆ ಆಗುದಿಲ್ಲ. ಆದ್ರೆ ಒಂದು ಮುಳುಗುತ್ತಾ ಉಂಟು. ಈಗ ಒಂದು ರೀತಿಯಲ್ಲಿ ಸರಿಯದು. ಮುಗುಳುವುದು ಅಂದ್ರೆ ಮುದುಡಿತು, ಅರಳುವುದು ಅಂದ್ರೆ ಬೆಳಗಿತು ಅಂತ ಅರ್ಥ. ಆದ್ರೆ ಇದು ಅರಳುವ ಸ್ಥಿತಿಯಲ್ಲಿ ಇಲ್ಲ. ಮುಳುಗಿತು ಅಂತಾದ್ರೆ ನೋಡಿ ಎಷ್ಟು ಎತ್ತರ ಇಷ್ಟೇ ಕಾಣ್ತಾ ಉಂಟು. ಎಷ್ಟು ಮುಳುಗಿತ?
ಮುಕ್ಕಾಲು ಭಾಗ ಮುಗಿಂಗಿದೆ. ಹೌದಲ್ಲ? ಈಗ ಮುಳುಗಿತ್ತು ಅಂತ ಆದ್ರೆ ನಾವು ಮಥನ ಮಾಡುವುದಾದ್ರೂ ಯಾಕೆ? ಈಗ ವಾಸುಕಿಯನ್ನು ಬರಿಸಿ ಗಿರಿಯನ್ನು ಧರಿಸಿ ಮಥನಕ್ಕಾಗಿ ಸರ್ಪವನ್ನು ಸುತ್ತಿ ಶರದಿಯ ಮಧ್ಯದಲ್ಲಿ ಇರಿಸುವಷ್ಟಕ್ಕೆ ಅದು ಮುಳುಗುವುದಕ್ಕೆ ನನಗೆ ಇಷ್ಟು ಕಷ್ಟ ಬಂದು ಹಾಳಾಯ್ತಲ್ಲ ಕೆಲಸ ಅಂತ. ವಾಸುಕಿಯ ಹರಿಬೇಡ ಯಾಕೆ? ಹರಿಬೇಡ ವಿಘ್ನರಾಜನ ಸ್ತುತಿಸದಿರಿದಾದುದೆನಲು ವಿಘ್ನರಾಜನ ಸ್ತುತಿಸುತ್ತಿರಿದಾದುದೆನಲು ಭಕ್ತಿಗಳೆಲ್ಲರೂ ಯಾವುದೇ ಕಾರ್ಯವು ನಿರ್ವಿಘ್ನವಾಗಿ ನಡೆಯಬೇಕು ಅಂತಾದ್ರೆ ಕಾರ್ಯ ಆರಂಭಕ್ಕೆ ಮುನ್ನ ನಾವು ವಿಘ್ನ ನಿವಾರಕನಾದಂತಹ ಗಣಪತಿಯನ್ನು ಆರಾಧಿಸಬೇಕಾಗಿತ್ತು ಅಲ್ವೋ? ಎಂತದ್ದು? ಗಣಪತಿ ದೇವರು ಗಣಪತಿ ದೇವರನ್ನು ಆರಾಧಿಸಬೇಕಾಗಿತ್ತು. ಹಾಗೆ ಉಳಿದದ್ದರಿಂದಲೇ ಹೀಗಾದುದು. ವಿಘ್ನ ರಾಜ ಅಂತವನಿಗೆ ಹೆಸರು. ಒಳ್ಳೆಯವರ ಒದಗಬಹುದಾದ ವಿಘ್ನವನ್ನು ದೂರ ಮಾಡ್ತಾನೆ, ಕೆಟ್ಟವರಿಗೆ ವಿಘ್ನವನ್ನು ತಾನು ತರ್ತಾನೆ ಎನ್ನುವುದು ವಿಘ್ನ ರಾಜ. ನೋಡೋಣ, ಎಲ್ಲರೂ ಗಣಪತಿಯನ್ನು ಸ್ತುತಿ ಮಾಡಿ ಜಯ 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 ಅವರು ಮಾಡ್ತಾರೆ. ಮೋಕಂಡ ಮಾಕಾಯ ಸಮಾಪಂಗ ಯಾವ ದೇವರು ಹತ್ತಿರ ಬರ್ಲಿಕ್ಕಿಲ್ಲ. ನೀನು ಹೇಳಿದ ಶ್ಲೋಕಕ್ಕೆ ಭಾಷ್ಯ ಬರೀಬೇಕಾದ್ರೆ ಇನ್ನು ಯಾರನ್ನು ತರಬೇಕು ಅರ್ಥವಾಗುವುದಿಲ್ಲ. ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭ ನಿರ್ವಿಘ್ನಂ ಕುರು ಮೇ ದೇವ ಸರ್ವಕಾರ್ಯೇಷು ಸರ್ವದ. ಒಂದೇ ಬರುವುದ ಆದ್ರೆ ಒಬ್ಬೊಬ್ಬರು ಸುತ್ತಿದ್ರೆ ಯಾವ ಕಾಲಕ್ಕೂ ನಮಗೆ ಬೇಕಾದ ಫಲ ಒದಗದು. ಸೇರಿರುವವರು 99 ಕೋಟಿ ಮಂದಿಗಳು. ನೋಡೋಣ, ಎಲ್ಲರೂ ಒಂದಾಗಿ ಭಕ್ತಿಯಿಂದ ವಿಘ್ನರಾಜನನ್ನು ಸ್ತುತಿ ಮಾಡಿ ಪರ್ವತ ಮುಳುಗುವಂತಹ ಸ್ಥಿತಿಯಲ್ಲಿದೆ. ಸರಿಯಾದಂತಹ ಆಧಾರವನ್ನು ಕೊಡಬೇಕಾಗಿದೆ. ನೋಡೋಣ ನೋಡೋಣ. ಇವ ಎಲ್ಲಿಗೆ ಓಡಿದ್ದು? ಎಂತದು ಆ ಕಡೆಯಿಂದ ಈ ಕಡೆ? ನೀನು ಯಾವುದರ ಹಿಂದೆ ಓಡಿದ್ದು? ನೇಗಿನ ಅಡಿಯಿಂದ ಬಂದು. ಅಡಿಯಿಂದ ಬಂದು ಅಲ್ಲ ಮೇಲಿಂದ ಬಂದದ್ದು? ಅಲ್ಲ, ಇಲ್ಲಿ ಬಂದಿದ್ದು ನೋಡ. ಏನಾಯ್ತು ಅಂತ ಉತ್ತರ ಬೇಕಾದ್ರೆ ಸರಿ ಪರ್ವತವನ್ನು ನೋಡಿ. ಯಾವುದು? ಈಗ ಪರ್ವತ ಎಲ್ಲಿ ಉಂಟು? ಸರಿಯಾಗಿ ಮಥನಕ್ಕೆ ಅನುಕೂಲವಾಯಿತು. ನೀವು ಏನನ್ನು ನೋಡಿದ್ದೀರು? ಅದು ಭಾರಿ ಕೂರ್ಮ. ಕೂರ್ಮ ಭಾರಿ ಗಾತ್ರದ ಕೂರ್ಮ. ಕೇಶವನೇ ಮೇಲ್ಭಾಗದಿಂದ ಹಾಗೆ ಸಮುದ್ರ ಆಳಕ್ಕೆ ಹಿಡಿದು ಕುಸಿಯುತ್ತಿರುವಂತಹ ಮಂದರಗಿರಿಗೆ ಬೆನ್ನನ್ನು ಕೊಟ್ಟು ಧರಿಸಿ ಎನ್ನುವುದರಿಂದಲೇ ಈ ಕಾಲಕ್ಕೆ ಪರ್ವತ ಸ್ಥಿರವಾಗಿ ನಿಂತಿತ್ತು. ಅನುಕೂಲವಾಯಿತು ಇಲ್ಲ. ಈಗ ಭಗವಂತ ಮೇಲೆ ಕುರ್ಮ ಬಂತು, ಇನ್ನು ಮಸಾಲೆ ಬರಲಿಕ್ಕಿಲ್ಲ. ಅದು ಬೇಕಾದಾಗ ಬರ್ತದೆ. ಇನ್ನು ಸ್ವಲ್ಪ ಹೊತ್ತು ಕಾಯ್ಬೇಕು. ಆಯ್ತಾ? ಬಂದಿತ್ತದು ಸರಿಯಾಗಿ ಮತ್ತೆ ಇನ್ನು ಪ್ರಶ್ನೆ ಉಳಿಯಬಾರದು. ಯಾಕೆ ಹೇಳಿದ್ದು ಗೊತ್ತು? ಇನ್ನು ಮಾಳೆ ಕೇಳ್ತಾನೆ, ಅದು ಕೂರ್ಮ ಎಲ್ಲಿಂದ ಬಂದದ್ದು ಅಥವಾ ನಾನು ನಿನ್ನಲ್ಲಿ ಕೇಳಿದ್ರೆ ಕಷ್ಟ ಆಗ್ತದೆ. ಅಧ್ಯಕ್ಷನ ಅದು ಈಗ ಅಲ್ವೋ? ಅಧ್ಯಕ್ಷನ ಆಧರಿಸಬೇಕಾದ ಹೊಣೆಗಾರಿಕೆ ನನಗೆ. ನಾನೇ ನನ್ನ ಅಂಶದಿಂದ ಕೂರ್ಮನಾಗಿ ಪರ್ವತಕ್ಕೆ ಬೆನ್ನು ಕೊಟ್ಟು ಆಧರಿಸಿ. ಕೂರ್ಮ ಎಲ್ಲಿಂದ ಬಂದದ್ದು ಗೊತ್ತಾಯ್ತಲ್ಲ? ಇಲ್ಲಿಂದ. ಯಾರು? ದೇವನು. ಅವ ಆಗ ಹೇಳಿದ ಕೇಶವ ಅಂತ ಹೇಳಿದ. ಅವ ತಪ್ಪಿ ಹೇಳಿದ್ದಾದ್ರೂ ಹೇಳಿದ್ದು ಸರಿ ಉಂಟದಿ. ಆಯ್ತಲ್ಲ? ನೋಡೋಣ, ಸರ್ಪದ ಒಂದೊಂದು ಭಾಗವನ್ನು ಹಿಡಿದು ಮಥನಕ್ಕೆ ತೊಡಗಿ.
ಇಟ್ಟದ್ದು. ಹೌದು. ಎಂತದ್ದು? ಆನೆ 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 ಉಂಟಾ? ನನ್ನ ಕೈಗೆ ಅವನ ಕೈ. ಹೌದು. ಈಗ ಕೊಟ್ಟ ಮಾತು ತಪ್ಪುದಿಲ್ವ ನೀನು? ತಪ್ಪೀತೆ. ಮತ್ತೆ ಎಲ್ಲಿ? ನಾವು ಯಾರು? ನೀವು ನೀವು ಮೂಕ. ಬರ್ತೇನೆ ಮುಖ ನಿನ್ನ ಅಪ್ಪ. ನಿಮ್ಗೆ ಅಣ್ಣಂದಿರು ನಾವು ಹಿರಿಯ ಭಾಗಿಗಳಿರುತ್ತಾ ನೀವು ಕಿರಿಯ ಭಾಗಿಗಳು ಈ ರೀತಿ ಮಾಡುದು ಸಗಿಯ? ಆದ್ರೆ ಒಂದು ನಾನು ಮಾತು ಹೇಳಿದ್ದೇನೆ, ಏನಾದ್ರೂ ಇಲ್ಲಿ ಆಗಬಾರದು ಆದ್ರೆ ನಾವು ಈ ಜಾಗದಲ್ಲಿ ನಿಲ್ಲುವುದಿಲ್ಲ. ಹೌದು. ತೊಳಗಿರೋ ಎಲ್ಲರೂ ನಮಗೆ ತಲೆಮಾಂಗಾಗಬೇಕು. ತೊಳಗಿರೋ ಸರಿ ನಮ್ಮ ಹಿರಿಯರ ಬಾರು ನೆರವರದಿಗಾರನ್ನು ಬಿಡಿಸಿ ಕಾಮಾಂಗನೆಡೆಗೆ ನಿಲ್ಲಿಸಿ ನಿಜನ ತೊಲಗಿರೋ ನೀವಿಲ್ಲಿಂದ ಅಂತ ನಿನ್ನವರನ್ನು ಕೂಡಿಕೊಂಡು ನೀನು ಮತನ ಕಾರ್ಯದಿಂದ ಹೊರಟು ಹೋಗುವುದಕ್ಕೆ ಸಿದ್ಧನಾಗಿ ಮತ್ತೆ ದೇವರ ಮಾತಿಗೆ ಒಂದು ಮಾತು. ಅದೇಯ್ಯ, ಇವನಿಗೆ ಆಕ್ಷೇಪಕರವಾದ ಅವರಲ್ಲೂ ಹೌದು. ಅವರಲ್ಲಿ ಹೇಳಬೇಕಾದ ಹೊಣೆ ನನಗಲ್ಲೂ. ಸಮಾಧಾನವಾಗಿ ಇಲ್ಲಯ್ಯ ಸುಮ್ಮನೆ. ದೇವೇಂದ್ರ, ಆಣೆ ಭಾಷೆ ಎತ್ತು ನೀವು ಬರಿಸಿದ್ಯಾ ಇಲ್ಲೂ? ಸರಿಯಾಗಿ ನನ್ನ ಮುಖ ನೋಡು ನೀನು. ಯಾರವರು? ನಮ್ಮ ಅಣ್ಣ ಹಿರಿಯರಲ್ಲ. ಹಿರಿಯರಿಗೆ ಬೇಕಾದ ಕಿರಿಯರಿಗೆ ಬೇಕಾ ಬೇಡ? ಅದನ್ನ ಯಾರಿಗೆ ಯಾವ ಭಾಗ ಸಲ್ಲದಕ್ಕಂತ ನಿನಗೆ ಪಾಠ ಹೇಳಬೇಕು ನಾನು? ಹಾಗಲ್ಲ, ಹಿರಿಯರವರು. ಆದ್ದರಿಂದ ಅವರು ಬಯಸಿದ್ದನ್ನು ಅವರಿಗೆ ಕೊಡಬೇಕು, ಸಿಕ್ಕಿದ್ದನ್ನು ನಾವು ಇಟ್ಟುಕೊಳ್ಬೇಕು. ನಮಗೆ ಈಗ ಬೇಕಾದದ್ದು ತಲೆ. ಇವ ಹೇಳಿದಲ್ಲ ತಲೆ ಭಾಗ ಆಗಬೇಕು. ಆದೀತು. ಹೋಗ್ಬೇಕಾದದ್ದು ತಲೆ. ತಲೆ ಸರಿ ಹೋಯಿತು ಅಂತಾದ್ರೆ ಎಲ್ಲ ಸರಿ ಹೋಗ್ತದೆ ಅಲ್ವಾ? ಒಳ್ಳೆಯದು. ನೀವು ಬಾಲದ ಭಾಗವನ್ನು ಆಧರಿಸಿ, ಅವರು ಶಿರಾಭಾಗವನ್ನು ಆಧರಿಸಿ. ಆದ್ರೆ ಏನು ಮಾಡುವ? ಏನು ಮೊದಲಾಗಿ ವಿಷವೇ ಹುಟ್ಟಿತು. ನಮಗೆ ಈಗ ಇಲ್ಲಿ ನಿಲ್ಲುವುದಕ್ಕೆ ಸಾಧ್ಯ ಇಲ್ಲ. ಎಲ್ಲರೂ ಮೂರ್ಛೆ ಹೋಗುವುದಕ್ಕೆ ಪ್ರಾರಂಭಿಸಿದ್ದಾರೆ. ಏನು ಮಾಡುವ? ದೇಹಕ್ಕಾದಂತಹ ಘಾತದ ಪರಿಣಾಮವಾಗಿ ಸುತ್ತಿದಂತಹ ವಾಸುಕಿಯ ಮುಖದಿಂದ ಕಬ್ಬಗಿಯೊಂದು ಹೊರಹೊಮ್ಮಿ ಇಲ್ಲಿರುವಂತಹ ಸಕಲರು ಮೂರ್ಛಾಗತರಾಗುವುದಕ್ಕೆ ಕಾರಣವಾಗಿದೆ. ಹಾಗಾದರೆ ಇದೇ ವಿಷ ಹೊರಬಂತು ಪೂರ್ಣವಾಗಿ ತುಂಬಿಕೊಂಡಿತು ಅಂತಾದರೆ ಯಾವ ಉದ್ದೇಶಕ್ಕಾಗಿ ಹೊರಟು ಅದು ನಡೆಯುವುದಿಲ್ಲ. ನಮಗಿನ್ನು ರಕ್ಷಕರು ಯಾರಿದ್ದಾರೆ ಈ ಕಾಲಕ್ಕೆ? ಈ ವಿಷವನ್ನಾದರೂ ದೂರ ಮಾಡುವವರು. ಶಿವನೇ ಶಿವನೇ, ಒಂದು ಈಗಿದ್ದರ ಒಬ್ಬನೇ ಶಂಕರ ದೇವರನ್ನು ಬಿಟ್ಟರೆ ಬೇರೆ ಯಾರೂ ಇಲ್ಲ. ಶಂಕರ ಶಂಕರ ದೇವರ ಅದು ಮೊದಲು ಆಶ್ಚರ್ಯಕೊಂಡು ಕರೆಗಿಳಿದು ಬಂದ್ರೆ ನಡೆಯುತ್ತಿರುವಂತಹ ಶರದಿ ಮತನ ಉಕ್ಕಿದಂತ ವಿಷದಿಂದ ಎಲ್ಲರೂ ತತ್ತರಿಸಿದವರಿದ್ದಾರೆ. ಇದೇ ರೀತಿ ಹೆಚ್ಚಾಯ್ತು ಅಂತೇಳಿ ಆದ್ರೆ ಎಲ್ಲರೂ ನಾಶವಾಗುವುದಕ್ಕೆ ಸಾಧ್ಯ ಉಂಟು. ನನ್ನ ಕಿಂಕರರನ್ನು ಬರೆಯಬೇಕಾದ್ದು ನನ್ನ ಕರ್ತವ್ಯವಾಗಿದೆ. ಹಾಗಾಗಿ ಕಾಡುತ್ತಿರುವಂತಹ ವಿಷವನ್ನು ಈ ಕ್ಷಣವೇ ಕುಡಿಯುತ್ತೇನೆ. ನಮ್ಮ ದೇವರನ್ನು ಕೊಲ್ತಾನೆ ಆ ಬಿಲ್ಲಿ ಚೀರತ್ತು ಏನು ನಮ್ಮ ದೇವರು ಏನು ತಪ್ಪು ಮಾಡಿದ್ರು? ಏನಾಗಿದೆ ಈಗ?
ಕೊಲ್ಲುವುದಕ್ಕೆ ಬಾಯಿ ಇಟ್ಕೊಂಡಿದ್ದು ಆ ಹೆಂಗಸು ಕುತ್ತಿಗೆ ಹೆಂಗಸ ಯಾರವರು? ಯಾರು? ಬಿಳಿಸಿ ಶಂಕರಿ. ಶಂಕರಿ ಶಂಕರನ ಭಾರ್ಯವರು. ಹೌದಾ? ಹಾಗಾದ್ರೆ ಯಾಕೆ ಈಗ ದೇವರು ಸತ್ತರು? ಈಗ ದೇವರು ಸತ್ತಿದ್ದಾರೆ, ಯಾಕೆ ಹಾಗಾಯಿತು ಎನ್ನುವುದಲ್ವ? ಬಲಿರಾಯ ಅಕಾರಣವಾಗಿ ಮಾಡಿದ್ದಲ್ಲ ಏನು? ಮತ್ತೆ ಹೊಗೆ ಹೊಗೆದು ವಿಷವನ್ನು ದೇವರು ಉಣ್ಣುವುದಕ್ಕೆ ದೊರಕಿತು. ವಿಷವು ಹೊಟ್ಟೆಯೊಳಗೆ ಹೋಯಿತು ಅಂತಾದ್ರೆ ಒಳಗಿನಿಂದ ಸೂಕ್ಷ್ಮಾಕಾರದ ಬ್ರಹ್ಮಾಂಡ ನಷ್ಟವಾಗ್ತದೆ ಎನ್ನುವುದಕ್ಕಾಗಿ ದೇವಿ ಕಂಠಪ್ರವೇಶವನ್ನು ಬಿಗಿಯಾಗಿ ಹಿಡಿದರು. ಹೊರಗೆ ವಾಮಿಸಿದ್ದಾರೆ, ಹೊರಗಿರುವುದೆಲ್ಲವೂ ನಷ್ಟವಾಗ್ತದೆ ಎನ್ನುವುದಕ್ಕಾಗಿ ಅವನ ಬಾಯಿಯನ್ನು ನಾನು ಬಂಧಿಸಿದೆ. ಹಾಗೆಂದು ಏನು ಆಗಲಿಲ್ವಲ್ಲ, ವಿಷವನ್ನು ತನ್ನ ಕಂಠದಲ್ಲಿ ಧಾರಣೆ ಮಾಡಿದ. ನೋಡು, ನೀಲವರ್ಣಕ್ಕೆ ತಿರುಗಿತಲ್ವ, ಈಗ ವಿಷಕಂಠನಾದ. ನಮ್ಮ ದೇವರು ವಿಷಕಂಠ. ಬಗೆಯನ್ನ ಮೊದಲು ನಮ್ಮ ಪಾಂಗವತಿ ಗಂಡ, ಈಗ ವಿಷಕಂಠ. ನೀಲಕಂಠ. ನೀಲುಗಂಡ. ನೀಲಕಂಠ ಅಲ್ಲವಾದ್ರೆ ನಂಜುಂಡ. ನಂಜುಂಡ ಆಯ್ತಾ ಇಲ್ವೋ? ನಂಜುಂಡ. ಕರಳ ಕೊರಳ. ನೀನ್ ನನಗೆ ನೀನು ತುಂಬಾ ರಕಾರದ ಶಬ್ದ ಹೇಳಿಕೊಡ್ಬೇಡ ಅವನಿಗೆ, ಮೊದಲ ಕಷ್ಟ ಅವನಿಗೆ. ಲೋಕಕ್ಕೆ ಬರಬಹುದಾದಂತಹ ಸಂಕಟವನ್ನು ಪರಿಹರಿಸಿ ಲೋಕಕ್ಕೆ ಒಳ್ಳೆಯದನ್ನು ತಾನು ಒದಗಿಸಿ ವಿಷವನ್ನು ತಾ ಕುಡಿದ. ಇದು ದೇವರ ದೊಡ್ಡದನ. ದೇವರೇ ಸಮಾಧಾನವಾಯಿತು. ಆದೀತು ಇರಬೇಕು. ದೇವರೇ ಇರಬೇಕು. ಆಯ್ತಲ್ಲ ಬಲಿರಾಯ, ಮಥನ ಮುಂದಾಗಬೇಕು. ಹೇಳು ನೋಡೋಣ, ಒಮ್ಮೆ ಮಥನಕ್ಕಾಗಿ ಪ್ರಯತ್ನ ಮಾಡಿ. ಸರಿ ಅಲುಗಾಡ್ತಾ ಇತ್ತು, ಈಗ ಸ್ವಲ್ಪವೂ ಅಲುಗಾಡುವುದೇ ಇಲ್ಲ. ಸ್ವಲ್ಪ ಬಿಗೀತ ಹೇಗೆ? ಇಲ್ಲಪ್ಪ, ನಾವು ಸರಿಯಾಗಿ ಇಟ್ಕೊಂಡಿದ್ದೇವೆ. ಆಗುವುದಿಲ್ಲವಲ್ಲ? ಇಲ್ಲ. ಏನು ಯೋಚನೆ ಮಾಡಬೇಡಿ, ಅದನ್ನು ಚಾಲನೆ ಬೇಕೋ ಬೇಡ. ಹೌದು, ಸರ್ಪದ ಶಿರಸ್ಸನ್ನು ಬಾಲವನ್ನು ಹಿಡಿದು. ಹಾಗಾದ್ರೆ ನಮ್ಮಲ್ಲಿ ಚಾಲಕರು ಯಾರೂ ಇಲ್ಲ. ಚಾಲಕರು ನೀವು ಸಮರ್ಥರು ಹೌದು, ಆದ್ರೂ ಚಾಲನೆ ದೊರಕುವುದು ಅಧ್ಯಕ್ಷನಿಂದ. ಓ, ಅಧ್ಯಕ್ಷನಿಂದ ಅಲ್ವೋ? ನೋಡೋಣ, ಉಭಯ ಭಾಗವನ್ನು ಹಿಡಿದು ನಾನೊಮ್ಮೆ ಮಥನ ಮಾಡ್ಲಿಕ್ಕೆ ನೋಡ್ತಾ ಇದ್ದೆ. ಸುರಭಿ ಮೈದೋರೆ ವಾದಿದು ತಲವರು ಈಗ ನೀವು ಮತಿಸುವಾಗ ಬಂದದ್ದು ಸುರಭಿ. ಹೌದು, ಸುರಭಿ ಅದು ನಮಗೆ. ಈಗ ನೀನು ಧ್ವನಿ ಎತ್ತದೆ, ಬಾಕಿದ್ದವರ ಧ್ವನಿ ಬರುವುದಿಲ್ಲ. ಆಗ ಮೊದಲು ಧ್ವನಿ ಎತ್ತಿದ್ರು. ಹೌದಾರು? ಹೋಗಲಿ, ವಾದಿಸುವ ಹಾಗಿಲ್ಲ. ಮಥನ ಮಾಡಿದವ ನಾನು, ಕೈ ಸೇರಿದ್ದು ನನ್ನದು. ಆದ್ರೆ ನಾನು ಅದಕ್ಕೆ ನಿರ್ಣಾಯಕನಾಗ್ತೇನೆ. ನೀವು ಬೇಕಾದನ್ನು ಕೊಡಬಲ್ಲದು ಅದು ಕಾಮಧೇನು. ಕಾಮಧೇನು ನಿಸ್ವಾರ್ಥ ಸೇವೆ, ನಿಷ್ಕಾಮ ಕರ್ಮವನ್ನು ಮಾಡಿ ಲೋಕಹಿತಂಕರರಾಗಿ ಯಾರಿರ್ತಾರೋ ಅಂತ ಮುನಿಜನಾಂಗಗಳಿಗಾಗಿ ಅದು ಮೀಸಲಾಗಿ ತಾನಿರ್ತದೆ. ಹಾಗೆಂದು ಇರುವ ಸ್ಥಾನ. ಈಗ ಒಂದು ಸಂಶಯ ಇರ್ತದೆ ಅಂದ್ರೆ ಈಗ ಇರಬೇಕಾದದ್ದು ಎಲ್ಲಿ? ಇರಬೇಕಾದಲ್ಲಿ ಶಿರೋಭಾಗವೆನಿಸಿ ಅಂತ ದೇವಭೂಮಿಯಲ್ಲಿ, ದೇವಲೋಕದಲ್ಲಿ ಅಲ್ವಾ? ಹೌದು. ಆಯ್ತಲ್ವ? ಈಗ ಅಲ್ಲಿಗೆ ಕಳುಹಿಕೊಟ್ಟಿದ್ದೆ. ಮತ್ತನ ಮುಂದೆ ಬೇಕಾದ್ರೆ ಕೇಳು. ನೋಡೋಣ, ಹಾಗೆ ಮತಿಸುತ್ತಾ ಮುಂದೆ ಸಾಗೋಣ.
ನಮ್ಮ ಹಿರಿಯವರು ಒಂದು ಸರೋವರದಲ್ಲಿ ಮುಳುಗಿದಂತಹ ಕಾಲಕ್ಕೆ ಹೆಣ್ಣಾಗಿ ಮಾರ್ಪಟ್ಟರಂತೆ. ಅದನ್ನು ನೋಡಿದಂತಹ ದೇವೇಂದ್ರ ಅವಳನ್ನು ಸೇರಬೇಕು ಎನ್ನುವಂತಹ ಇಚ್ಛೆಯೊಂದಿಗೆ ಸೇರಿದಾಗಲೇ ರೇತಸ್ಸು ಎನ್ನುವುದು ಆ ವಾಲಕ್ಕೆ ಬಂದು ಸಿಕ್ತು. ಅಲ್ಲಿಯೇ ಹುಟ್ಟಿಕೊಂಡವರಾದ ವಾಲಿ ಎನ್ನುವ ಹಾಗೆ ಆಮೇಲೆ ಅತ್ತ ಸಾಗುತ್ತಿರುವಂತಹ ಕಾಲಕ್ಕೆ ಅದೇ ಋಕ್ಷರಜಸ್ಸು ಎನ್ನುವಂತಹ ಹೆಣ್ಣು ಆಕಾರದಲ್ಲಿ ಹೇಗೆ ಅಂತ ಕೇಳಿದ್ರೆ ಅದು ಶಾಪಗ್ರಸ್ತವಾದಂತಹ ಸರೋವರ ಎನ್ನುವುದು ಗೊತ್ತಾದದ್ದು. ಆಮೇಲೆ ಏನೇ ಆಗಲಿ ಆಕೆಯ ಸೌಂದರ್ಯವನ್ನು ಕಂಡಂತಹ ದೇವೇಂದ್ರ ಅವನು ಕೂಡ ಕಾಮಮೋಹಿತನಾದ. ಆ ಕಾಲಕ್ಕೆ ಅಲ್ಲಿಯೂ ಆದದ್ದು ಎಂತದು ಅಂತ ಕೇಳಿದ್ರೆ ಆ ಗ್ರೀವಕ್ಕೆ ರೇತಸ್ಸು ಎನ್ನುವುದು ಸ್ಪರ್ಶವಾಯಿತು. ಅಲ್ಲಿ ಹುಟ್ಟಿಕೊಂಡವ ಸುಗ್ರೀವ ಅಣ್ಣ ತಮ್ಮಂದಿರಂತಹ ನಾವು ನಮ್ಮನ್ನು ಯೋಗ್ಯ ರೀತಿಯಿಂದ ಬೆಳೆಸಿದ್ದು ಮಾತ್ರವಲ್ಲ, ನಮಗೊಬ್ಬರಿಗೊಬ್ಬ ತಂಗಿ ಇದ್ದಾಳೆ ಅಂಜನೆ ಎನ್ನುವ ಹಾಗೆ ನಾವೆಲ್ಲರೂ ಜೊತೆಯಾಗಿ ಕಿಷ್ಕಿಂಧೆಯಲ್ಲಿದ್ದುಕೊಂಡು ರಾಜ್ಯಭಾರವನ್ನು ಮಾಡುತ್ತಿರುವಂತಹ ಕಾಲ. ಏನೇ ಆಗಲಿ ಯಾವನೇ ಆದ್ರೂ ತನ್ನ ಕರ್ತವ್ಯಕ್ಕೆ ಚ್ಯುತಿ ಬಾರದ ಹಾಗೆ ವ್ಯವಹರಿಸಬೇಕು. ಬೆಳ್ಳಂಬೆಳಗ್ಗೆ ಎದ್ದು ಸ್ನಾನವನ್ನು ಪೂರೈಸಿ ಸೂರ್ಯನಿಗೆ ಅಗ್ರಾರ್ಘ್ಯ ಪ್ರದಾನವನ್ನು ಮಾಡಬೇಕಾದದ್ದು ವಾನರಾಧಿಪನ ಅಂತಹ ನನ್ನ ಕರ್ತವ್ಯ. ಈ ದಿಶೆಯಲ್ಲಿ ಬೆಳಗಾಗಿದೆ, 4 ಸಮುದ್ರ ಸ್ನಾನ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇನೆ. ಹಾಗಾಗಿ ಸ್ನಾನಕ್ಕಾಗಿ ಹೋಯಿತು. ಒಂದಷ್ಟು ಉಳೆಕವನ್ನು ಕರದಲ್ಲಿ ಹಿಡಿದು ಸೂರ್ಯನಿಗೆ ಅರ್ಘ ಪ್ರದಾನವನ್ನು ಮಾಡಿದ್ದೇನೆ. ಸವಿತೃ ಸೂರ್ಯನಾರಾಯಣ ಯಾಯ ಇದಮರ್ಘ್ಯಂ ದತ್ತಂ ನಮಃ. ಹೀಗೆಂದು ಅಷ್ಟೇ ಸಾಕಾಗುವುದಿಲ್ಲ. ಪಶ್ಚಿಮಕ್ಕೆ ದಕ್ಷಿಣಕ್ಕೆ ಎಲ್ಲ ಕಡೆಗೂ ಹೋಗಿ ಮಿಂದಾಗಿ ಹೋಗಿದೆ. ಉತ್ತರಕ್ಕೆ ಸಾಗಿದೆ ಅಂತಾದ್ರೆ ಅದನ್ನು ಗಮನಿಸುವಾಗಲೇ ನನ್ನನ್ನು ಕಂಡಂತಹ ಅಲ್ಲಿರುವಂತಹ ಪ್ರತಿಯೊಬ್ಬರು ಕೂಡ ಚಲ್ಲಾಪಿಲ್ಲಾಗಿ ಓಡಿ ಹೋಗಿದ್ದಾರೆ. ಆದರೆ ಯಾರಿರಬಹುದು? ಹೀಗೆ ನೋಡಿದ್ರೆ ದೂರದಲ್ಲಿ ನನ್ನ ಅಪ್ಪಯ್ಯ ಕಾಡುತ್ತಾ ಇದ್ದಾರೆ. ಅವರತ್ರವೇ ಒಂದೆರಡು ಮಾತುಗಳನ್ನು ಆಡಬೇಕು. ಮತ್ತೆ ಅವರೇ
ಅವರನ್ನೆಲ್ಲರನ್ನೂ ಜೊತೆ ಸೇರಿಸಿಕೊಂಡು ನೀವು ಇಲ್ಲಿ ಏನೋ ಮಾಡ್ತಾ ಇದ್ದೀರಿ ಅಂತ ಅರ್ಥವಿಸಿಕೊಂಡೆ. ಇರಮಿತ್ತಂತ ತೀರ್ಮಾನಿಸಿಕೊಳ್ಳುವುದಕ್ಕಾಗುವುದಿಲ್ಲ. ಹಾಗಾಗಿ ನಿಮ್ಮ ನೇತೃತ್ವದಲ್ಲಿ ಏನೋ ನಡೆಯುತ್ತಂತಾಗ್ತದೆ. ಹೌದು ಅಂತಾದ್ರೆ ನನಗದು ಕೇಳಬೇಕು ಅಂತ ಆಸೆ ಇದೆ. ಸರಿ, ಹೇಳ್ತೀರಾ ಪದ್ಯವರೇ ಈ ವಿಚಾರ? ಹೌದಾ ಮಗನೇ, ಯಾರಿಗೆ? ಹೌದು ಮಗನೇ, ದೇವಲೋಕದಲ್ಲಿದ್ದದ್ದು ಅದಕ್ಕೆ ಬೇಕಾಗಿ ಸಮಂಜಸವಾದುದೇ. ದೇವಲೋಕದ ಅಷ್ಟ ಐಶ್ವರ್ಯದಿಂದ ಮೆರೆಯುತ್ತಿರುವಂತಹ ನಾನು ಐರಾವತದಲ್ಲಿ ವಿಹಾರ ಹೋಗುತ್ತಿರುವಂತಹ ಸಂದರ್ಭ ಅತ್ರಿಜರಾದಂತಹ ದುರ್ವಾಸರು ಬಂದರು. ಒಂದು ಹಾರವನ್ನು ನನ್ನ ಕೈಗೊಪ್ಪಿಸಿದರು. ಒಳ್ಳೆಯ ಯೋಚನೆ ಅಂತ ಹೇಳೋಣ. ನಿಮಗೆ ಪುರಸ್ಕಾರ ದೊರಕಿದ್ದು ಅಂತ. ಹೌದಪ್ಪ, ನೀವು ಸ್ವೀಕರಿಸಿದೆ ತಾನೆ? ಕೈಗೆತ್ತಿಕೊಂಡಂತಹ ನಾನು ಐರಾವತದ ಸುಂಡಿಲಿನಲ್ಲಿರಿಸಿದೆ. ಐರಾವತ ಕಾಲಿನ ಅಡಿಗೆ ಹಾಕಿ ಹೊಸಕ್ಕೆ ಹಾಕಿತು, ಗುಡಿ ಮಾಡಿತು. ಕೋಪಗೊಂಡಂತಹ ದುರ್ವಾಸರು ಶಾಪ ಕೊಟ್ಟರು. ನಿನಗೆ ಅಹಂಕಾರ ಆಡರಿತು ಇಲ್ಲಿರೋ ಐಶ್ವರ್ಯದಿಂದಾಗಿ. ಸಂಪತ್ತು, ದೇವಲೋಕದ ಸಂಪತ್ತೆಲ್ಲವೂ ಶರದಿ ಪಾಲಾಗಲಿ ಎನ್ನುವ ಹಾಗೆ. ಏನು ಮಾಡುವುದು ಹೇಳು? ಏನಾಯ್ತು? ಬ್ರಹ್ಮನಲ್ಲಿ ಹರಿಯಲ್ಲಿ ಹೋಗಿ ದೂರಿದ್ದೆ ಅಂತ ಆದ್ರೆ ಅದೇ ಹೊತ್ತಿಗೆ ಬಲಿಚಕ್ರವರ್ತಿ ಸ್ವರ್ಗವನ್ನು ದಾಳಿ ಮಾಡಿ ಕೈವರ್ತಿಸಿಕೊಂಡ. ಎಲ್ಲವನ್ನು ಕಳೆದುಕೊಂಡೆ. ಕಳೆದುಕೊಂಡದ್ದನ್ನು ಮರಳಿ ಪಡೆಯಬೇಕು ಅಂತಾದ್ರೆ ಸುರಾಸುರರು ಸೇರಿ ಸಮುದ್ರವನ್ನು ವಧಿಸಬೇಕು. ಹೌದಾ? ಈ ವಿಚಾರವನ್ನು ತಿಳಿದು ಸುರಾಸುರರು ಒಟ್ಟು ಸೇರಿ ಸಮುದ್ರವನ್ನು ಮತಿಸುತ್ತಾ ಇದ್ದೇವೆ ಮಗನೇ. ಪಡೆದದ್ದನ್ನು ಪಡೆಯುವುದಕ್ಕೆ ಅಷ್ಟೇ ವಿಚಾರ. ಶ್ರಮ ಇದು. ಪರಿಹಾಸವಿದು ಜಗಕ್ಕೆ ಕೂಡುದ ಸುರಾಸುರರಪ್ತಿ ಮತಿ ಪೂದಗೆ ಅಪ್ಪಿ ಮತಿ ಪೂದಗೆ ಕೂಡುದ ಸುರಾಸುರರಪ್ತಿ ಮತಿ ಪೂದಗೆ
ತಂದೆಯವರೇ, ಏನು ಮಗ? ನೋಡುವಾಗ ಆಶ್ಚರ್ಯದೊಂದಿಗೆ ಮಾಡಿದಂತಹ ಕಾಯಕದಿಂದ ಲೋಕ ಒಪ್ಪುತ್ತದೋ ಮೆಚ್ಚುತ್ತದೋ ಅಂತ ನೋಡಿದ್ರೆ ಖಂಡಿತವಾಗಿ ಮೆಚ್ಚುವ ಹಾಗಿಲ್ಲ. ಯಾಕಿಲ್ಲ? ಎಲ್ಲವೂ ಅಪಹಾಸ್ಯಕ್ಕೆ ಕಾರಣವಾಗಿ ಹೋಗ್ತದೆ. ಏನು ಅಪಹಾಸ್ಯ? ಕಳೆದು ಹೋದಂತಹ ಸಂಪತ್ತನ್ನು ಪಡೆಯಬೇಕು ಅಂತಾದ್ರೆ ಶರದಿ ಮಥನವನ್ನು ಮಾಡಬೇಕಾಯಿತು. ಹೌದು. ಒಂದು ಕಡೆಯಿಂದ ದೇವತೆಗಳು, ಇನ್ನೊಂದು ಕಡೆಯಿಂದ ರಾಕ್ಷಸರು ಸೇರಿ ಮತಿಸುವಂತಹ ಈ ದೃಶ್ಯವನ್ನು ಕಂಡಾಗ ಈಗ ಎಲ್ಲಿದ್ದಾರೆ ಅವರು? ಯಾರಿಲ್ಲ. ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುತ್ತಾ ಇದ್ದಾರೆ. ಆಯಾಸ ಆಯಿತು. ನನ್ನ ಬರವನ್ನು ಕಂಡಾಗಲೇ ಓಡಿ ಹೋಗಿ ಎಲ್ಲಿಯಾದರೂ ಬದುಕಿಕೊಳ್ತೇವೆ ಅಂತ ಯೋಚನೆ ಮಾಡಿ ಮರೆಯಾಗಿದ್ದಾರೆ. ತಂದೆಯವರೇ, ನಿಮ್ಮ ಸ್ಥಾನ ಹಿರಿದಾದದ್ದು. ಹೌದಪ್ಪ. ಅಪಹಾಸ್ಯವಂತು ಅಂತಾದ್ರೆ ಏನಾಗುತ್ತದೆ? ಅದರಲ್ಲಿ ಕೀಳರಿಮೆ ಬರ್ತದೆ. ಹಾಗಾಗಿ ನೋಡಿದ್ರ ಅವರ ಶ್ರಮ ಜಲ ಒಬ್ಬರಿಗೂ ಎಳ್ಲಿಕ್ಕಾಗುವುದಿಲ್ಲ, ಸುರಿತಾ ಕೆಲವರಿಗೆ ನಿಲ್ಲಿಕ್ಕಾಗುವುದಿಲ್ಲ. ಹೌದು. ಇನ್ನು ಕೆಲವರು ಹಾಯಾಗಿ ಮಲಗಿದ್ದಾರೋ ಅಂತ ಕೇಳಿದ್ರೆ ನಿದ್ರೆಗೆ ಬೇಕಾಗಿ ಮಲಗಿದ್ದಲ್ಲ, ಆಯಾಸವನ್ನು ಪರಿಹರಿಸಿಕೊಳ್ಳುವುದಕ್ಕೆ ಬೇಕಾಗಿ ಬಿಟ್ಟುಕೊಂಡಿದ್ದಾರೆ. ಸರಿ. ಹಾಗಾದ್ರೆ ಇದೆಲ್ಲ ಇಂಥದ್ದೆಲ್ಲ ಮಾಡಬೇಕಾದಂತಹ ಅನಿವಾರ್ಯ ಸ್ಥಿತಿ ನಿಮಗೆ ಏನು ಬಂತು ಅಂತ ಬೇಕಲ್ಲ? ಇಷ್ಟು ಮಂದಿ ಬೇಕಿತ್ತ ಇದಕ್ಕೆಲ್ಲ? ಬೇಡವಲ್ಲ. ಮತ್ತೆ ಮತ್ತೆ ಅವಶ್ಯವಿಲ್ಲ. ಯಾಕೆ? ಬಲವಂತನೊಬ್ಬನಿದ್ರೆ ಸಾಕಾಗ್ತದೆ. ಬಲವಂತರು? ನೀವು ದೂರವಿಲ್ಲಿ. ಏನು? ಅಲ್ಲಿ ನಿಂತು ನೋಡಿ. ನಿಂತ್ರೆ ನಾನು ಮಾಡುವಂತಹ ಕಾರ್ಯವನ್ನು ಗ್ರಹಿಸಿದ್ರೆ ಸಾಕಾಗುವುದಿಲ್ಲ. ಏನು? ಕಣ್ತುಂಬ ನೋಡಿಕೊಳ್ಳಬೇಕಾಗಿದೆ. ನೋಡಿದಾಗಲೇ ಮಗನ ವಿಕ್ರಮ ಏನು ಅಂತ ಗೊತ್ತಾಗ್ತದೆ. 99ರ ಲೆಕ್ಕ ಉಂಟಲ್ಲ, ಅದೆಲ್ಲ ಚೊಕ್ಕಾಗಿ ಹೋಗಿದೆ. ಅದು ಪಕ್ಕಕ್ಕೆ ಇರಲಿ, ನನ್ನೊಬ್ಬನಿಂದಲೇ ಈ ಕಾರ್ಯ ಆಗಿ ಹೋಗ್ತದೆ. ಹಾಗಿರುವಾಗ ಯೋಚನೆ ಬೇಡ, ನನಗೊಂದು ಅವಕಾಶ ಕೊಡಿ. ಏನು ಮಗನೇ ಮತಿಸ್ತಾರ ಸರಸ ಅಂತ ಭಾವಿಸಿದೆಯಾ? ಒಬ್ಬನಿಂದ ಕಷ್ಟವಾದಿದ್ದು ಮಗನೇ. ಯಾರು ಹೇಳ್ತಾರೆ? ಯಾಕೆ? ನೀವು ಬಲ ವೈರಿ. ನನ್ನಲ್ಲಿರುವ ಬಲಕ್ಕೆ ವೈರಿ ಅಲ್ವಲ್ಲ, ವಿರೋಧಿಗಳ ಬಲಕ್ಕೆ ವೈರಿ. ಹಾಗಾದ್ರೆ ನಿಮ್ಮ ಪೂರ್ಣವಾದ ಆಶೀರ್ವಾದ ನನ್ನ ಮೇಲೆ ಉಂಟು ಅಂತಾದ್ರೆ ನಾನು ಖಂಡಿತವಾಗಿ ಅದನ್ನು ಮಾಡಿ ಪೂರೈಸ್ತೇನೆ. ಮಗನ ಸಾಹಸವನ್ನು ಕಾಣುವುದೇ ಚಂದ. ಸರಿ.
ಬಹಳಷ್ಟು ಕಂಡೆ ಎಡ ಕೈಯಲ್ಲಿ ಬಾಲವನ್ನು ಹಿಡಿದೆ, ಬಲ ಕೈಯಲ್ಲಿ ತಲೆಯನ್ನು ಹಿಡಿದೆ, ಮತಿಸಿದೆ. ಮತಿಸ್ತಾ ಇದ್ದ ಹಾಗೆ ಸ್ತ್ರೀ ರಕ್ತ ಒಂದು ಮೇಲೆದ್ದು ಬಂತು. ಸರಿ ತಂದೆ, ದೊಡ್ಡ ಉಡುಗೊರೆಯನ್ನು ನಿಮಗೆ ಕೊಡಬೇಕು ಅಂತ ಭಾವಿಸಿದ್ದೇನೆ. ಯಾಕೆ ಗೊತ್ತಾ? ನೀವು ಅವಕಾಶ ಮಾಡಿಕೊಟ್ಟರೆ. ತಗೊಳ್ಳಿ. ಯಾಕೆ? ಇದು ಏನು ತಂದೆಗೆ ಉಡುಗೊರೆ? ಮಗನೇ, ಸುರಪನಾಥಗೆ ಬೆಟ್ಟದೊರಗಿದ ಭಾಗ್ಯಕ್ಕೆ ಬರುವುದು ಮುದಗೆ ತಂದೆಗೆ ಉಡುಗೊರೆ ಕೊಡುವುದಕ್ಕೆ ಮುಂದಾದೆಯ ಮಗನೇ? ಇಲ್ಲಿ ಸಮುದ್ರವನ್ನು ನಾವೆಲ್ಲರೂ ಸೇರಿ ಮತಿಸುತ್ತಾ ಇದ್ದೇವೆ. ಮಗನಿಗೆ ಮಗನದು ತಂದೆಗೆ ಮೊದಲೇ ನಿರ್ಣಯವಾಗಿದೆ. ಸುರಾಸುರರು ಸೇರಿ ಮತಿಸಿದಂತಹ ಸಿಗುವಾಗ ಬಂದ ವಸ್ತುಗಳು ಎಲ್ಲವೂ ದೇವಲೋಕಕ್ಕೆ ಹೋಗ್ಲಿ ಅಂತ. ಹೌದು, ದೇವಲೋಕ ಬಲಿಚಕ್ರವರ್ತಿ ಆಡಳಿತದಲ್ಲುಂಟು. ಅವರವರೇ ವೈಯಕ್ತಿಕವಾಗಿ ಯಾವ ರೀತಿ ಮಥನ ಮಾಡಿದ್ರು ಆಗ ಬಂದ ಸುವಸ್ತು ಎಲ್ಲವೂ ಅವರಿಗೆ ಅಂತ ನಿರ್ಧಾರ ಮೊದಲೇ ಆಗಿದೆ. ವೈಯಕ್ತಿಕವಾಗಿ ಇದು ಈಗ ನೀನು ಯಾರಾದ್ರೂ ವೈಯಕ್ತಿಕವಾಗಿ ನೀನೊಬ್ಬನೇ ಮಾಡಿದ್ದಲ್ವೇ ಮಥನ? ಹಾಗೆ ನಿನ್ನೊಟ್ಟಿಗೆ ಯಾರಾದ್ರೂ ಸೇರಿದಾರ? ಯಾರೂ ಇಲ್ಲ. ನೀನೊಬ್ಬನೇ ಮತಿಸಿದಾಗ ಬಂದಂತಹ ಸ್ತ್ರೀ ರತ್ನ. ಹೌದು, ಹೇಗೂ ನೀನೇ ಕೈ ಎತ್ತಿ ಹೌದು ಹಿಡಿದಿದ್ದಿ, ಆಧರಿಸಿದ್ದಿ, ಕೈ ಕೊಟ್ಟಿ ಎಬ್ಬಿಸಿದ್ರು. ಹಾಗಾದ ಕಾರಣ ನೀನು ಕೈ ಹಿಡಿದದ್ದು ನಿನ್ನ ಜೀವನದಲ್ಲೇ ಯಾವತ್ತೂ ಕೂಡ ಜೊತೆಯಾಗಿ ಇರಲಿ. ಆಗ್ಲಿಕ್ಕಿಲ್ವಾ? ಜೀವನದಲ್ಲಿ ಜೀವನ ಸಂಗಾತಿಯಾಗಿರಲಿ ಅಂತ ಇರಲಿ, ಜೊತೆಯಾಗಿ. ತಂದೆಯವರೇ, ಬಹಳ ಒಳ್ಳೆಯದಾಯ್ತು. ಸರಿ, ಆದ್ರೆ ನಾನು ಈಗ ಹೋಗುವ ಹಾಗಿಲ್ಲ. ಯಾಕೆ? ಸ್ವಲ್ಪ ಹೊತ್ತು ಇಲ್ಲಿ ಇರಬೇಕಾಗ್ತದೆ. ಓಹೋ, ಆದ್ರೆ ಈಕೆ ಇಲ್ಲಿ ಇರಬೇಕಾದದ್ದಲ್ಲ. ಮತ್ತೆ ಇವರನ್ನ ಅಲ್ಲಿ ಕಳಿಸ್ಬೇಕು. ಆದೀತು. ತಮ್ಮ, ಬಾಯಿಲಿ ಬಾಂಡೆ, ಇವಳನ್ನು ಕರೆದುಕೊಂಡು ಹೋಗು ಜೋಪಾನವಾಗಿ. ಏನು ಇನ್ನೂ ಕೂಡ ಸುತ್ತಾಡ್ತಾ ಇದ್ದಿ? ನೋಡ್ಬೇಕು ಪರಿಸರವನ್ನು ನೋಡಬೇಕು. ಏನನ್ನು? ಸುರರ ಪರಿಗಿ ಬದಿರೋ ನಾನರಿಯೇ ಆದರವನೆಂದು ತಿಳು ಹೆಣದೆಂದವು ನೀರಾಂಗನ ನಾನರಿಯೇ. ಅಪ್ಪಯ್ಯ, ಏನೋ ನಗು ನಿನ್ನದು. ಏನೊಂದು ಉತ್ಸಾಹ ಕೆಲವೇ ಪುಟಿದಂತಿದೆ. ಅಷ್ಟೇ ಅಲ್ಲ, ಮತ್ತೆ ಏನಿರಬಹುದು? ಕುತೂಹಲದಿಂದ ಸುತ್ತ 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 ಸುತ್ತಿ 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 ಸುತ್ತಿ. ಅಪ್ಪ, ಏನು? ಅದೆಂತದ್ದು? ಎಲ್ಲಿ? ಬಹಳ ದೂರದಲ್ಲಿ ನಿನ್ನ ದೃಷ್ಟಿ ಆಯಿತು. ನೀಲ ವರ್ಣ, ಪಿಳಿ ಪಿಳಿ ಕಣ್ಣು, ಕಲ್ಲು ಉಂಟು ಅಂತ ತೋರಿಸುತ್ತಾ ಅದು ಕಿರು ನಗೆಯನ್ನು ಸೂಸುತ್ತಾ ಕುಳಿತಾನಲ್ಲ, ಇವನನ್ನು ನೋಡಿದಾಗಲೇ ಈ ಸಣ್ಣದು ಚಿಕ್ಕದು ಇದೆಂತದ್ದು? ಯಾರಿದು? ಯಾಕಿಲ್ಲಿ? ಅವನೇನು? ಎಲ್ಲವನ್ನು ತಿಳ್ಕೊಳ್ಬೇಕಾಗಿದೆ. ಅದರ ವಿಚಾರ ಏನು ಹೇಳುವುದು? ಸಂಪೂರ್ಣ ವಿಧಿಭಾವಾದ್ಯರು ತಿಳಿದಿದ್ದಾರೆ. ಸಣ್ಣ ಕಾಯದಿ ತೊಂದರೆಯು ಚೈತನ್ಯ ದಾನವ ಕುಲ ಕುಟಾನ ದಾನವ ಕುಲ ಕುಟಾನ ನೀರಿರುವ ಭಯ
ಹಾಗೆ ಕೇಳ್ತಾ ಇದ್ಯಲ್ವಾ? ಉಯ್. ಅನುರೇನು ತೃಣಕಾಷ್ಟ ಸ್ಥಾವರ ಜಂಗಮಾದಿಗಳಲ್ಲಿ ಎರಕವಾಗಿರುವಂತಹ ಪೂರ್ಣನಿದ್ದಾನೆ. ಬರೇ ಸಣ್ಣದಿದೆ. ಹೆಚ್ಚೇಕೆ ಸಣ್ಣವನ ಹಾಗೆ ಕಂಡುಕೊಂಡರೂ ಕೂಡ ಸೃಷ್ಟಿಕರ್ತನಾದ ಬ್ರಹ್ಮನೋ ಲಯಕರ್ತನಾದ ಪರಮೇಶ್ವರನೋ ಇವನ ಬಗ್ಗೆ ಇನ್ನೂ ತಿಳಿಯದೆ ಉಳಿದಿದ್ದಾರೆ. ತಿಳುವಳಿಕೆ ಬೇಡ ಅವರಿಗೆ, ಹಾಗಾಗಿ ತಿಳಿಯದೇ ಇದ್ದ. ಹಾಗಲ್ಲಪ್ಪ, ಅಂತಹ ಚೈತನ್ಯ ಶಕ್ತಿ ಇದ್ದಾನೆ, ಪೂರ್ಣತೆಯನ್ನು ಪಡೆದವನಿದ್ದಾನೆ. ಇವ ಸಣ್ಣದಾಗಿ ಕಂಡರೂ ಕೂಡ ಮಹತ್ವವಾಗಿ ಬದಲಾಗುವುದಕ್ಕೆ ಸಾಧ್ಯ ಉಂಟು. ಎಂತಹ ರಾಕ್ಷಸರೇ ಬರಲಿ, ರಾಕ್ಷಸ ಕುಲ ಕುಠಾರಕ ಎನ್ನುವಂತಹ ಬಿರುದನ್ನೇ ಈತ ಪಡೆದಿದ್ದಾನೆ. ಭಕ್ತ ಜನರಿಗೆ ಆಶ್ರಯದಾತನಿದ್ದಾನೆ. ಭಕ್ತ ಜನರನ್ನು ರಕ್ಷಿಸುವಂತಹ ಹೊಣೆಗಾರಿಕೆ ಈತನಲ್ಲುಂಟು. ಶರಣಾದವರನ್ನು ರಕ್ಷಿಸುತ್ತಾನೆ, ಎದೆ ಎತ್ತಿ ಬಂದವರನ್ನು ನಾಶ ಮಾಡುತ್ತಾನೆ. ಅಂತಹ ಪೂರ್ಣನನ್ನು ನೀನು ಸಣ್ಣದು ಅಂತ ಹೇಳ್ತಾ ಇದ್ಯಲ್ವಾ? ಕೆಲವರಿಗೆ ಅದರ ಬಗ್ಗೆ ವಿಚಾರವೇ ಗೊತ್ತಿಲ್ಲದೆ ಹೋಗಿದೆ ಮಗನೇ. ತಿಳುವಳಿಕೆಗೆ ನಿಲುಕದಂತಹ ಈತ ಶ್ರೀಮನ್ನಾರಾಯಣನಿದ್ದಾನೆ. ಏನು ಒಂದು ಮಾತನ್ನು ಹೇಳುವುದಕ್ಕೆ ಇಷ್ಟಪಡ್ತೇನೆ. ಯಾವುದು? ಬಹಳಷ್ಟು ಇವನು ಆಳನೀಯದ ಬಗ್ಗೆ ಆಡ್ತಾ ಇದ್ದೀರಿ ಅಂತ ಏನಾದರೂ ವಿಶೇಷತೆ ಉಂಟ? ಮತ್ತು ಎಲ್ಲಿಯೇ ನಿಲ್ಲು, ಹಾಗೆಂತ ಅವನ ಬಗ್ಗೆ ನೀನು ಚಿಂತಿಸುವುದನ್ನು ಬಿಟ್ಟು ಬಿಡಬೇಕು. ಯಾಕೆ? ಯಾರಲ್ಲಿ ಎಷ್ಟೇ ಶಕ್ತಿ ಇದ್ದರೂ ಕೂಡ ಒಂದು ವಸ್ತುವಿನ ಮೇಲೆ, ಒಂದು ವ್ಯಕ್ತಿಯ ಮೇಲೆ ಕುತೂಹಲ ಹುಟ್ಟಿತು ಅಂತಾದ್ರೆ ಅದರ ಮೂಲವನ್ನು ತಿಳಿಯುವುದು ಅಪರಾಧವೇ? ಮೂಲವನ್ನು ತಿಳಿಯುವುದು ಅಪರಾಧವಲ್ಲ, ಮತ್ತೆ ತಿಳಿಯುವಂತಹ ಮೂಲವನ್ನೇ ತಿಳಿಯಬೇಕು. ಅಂದ್ರೆ ಇಂಥವನ ಶಕ್ತಿಯನ್ನು ಮೂಲವನ್ನು ತಿಳಿಯಲಿಕ್ಕೆ ಹೋದೆ ಅಂತ ಆದ್ರೆ ನಿನಗೆ ಕಷ್ಟವಾದೀತು ಮಗನೇ, ಕಷ್ಟವಾದೀತು. ತಂದೆಯವರೇ, ಏನು ಏನು ಕಷ್ಟ ಬೇಕಾದ್ರೂ ಬರಲಿ, ಬಂದದ್ದನ್ನು ನಾನು ಒಪ್ಪಿಕೊಂಡು ವ್ಯವಹರಿಸ್ತೇನೆ. ನೀವು ಸ್ವಲ್ಪ ದೂರ ಇರಿ. ನಾನೇ ಇಲ್ಲಿಂದ ಹೋಗಬೇಕು. ನೀವು ದೂರ ಇರಿ, ನಾನು ನೋಡಿ. ನಿನ್ನ ನಗು ಇಲ್ಲಿ ಪಸರಿಸಿದ್ದನ್ನು ಕಂಡಾಗ ಸಾಗರದಲ್ಲಿ ಹಾಲು ಚೆಲ್ಲಿ ಹೋಯಿತು ಅಂತ ಭಾವಿಸಿ ಖಂಡಿತ ಹಾಲು ನೊರೆಯಂತೆ ಭಾಸವಾಯಿತು. ಆದರೆ ನಿನ್ನ ವಿಷೇಕವಾಗಿ ಕೆಲವೊಂದು ವಿಚಾರವನ್ನು ಕೇಳಿದಾಗ ನೀನೊಬ್ಬ ಬಲಯುತನನ್ನು ಹಾಗೆ ಹೇಳಿದಂತೆ ನನಗೆ ಮನವರಿಕೆಯಾಗಿ ಹೋಗಿದೆ. ಹಾಗಾಗಿ ಎದೆ ಯುಬ್ಬಿಸಿ ಭುಜ ತಟ್ಟಿ ತಟ್ಟಿ ನಿನ್ನ ಮುಂದೆ ಬಂದು ನಿಂತಿದ್ದೇನೆ. ಸುಮ್ಮನಲ್ಲ, ದೂರ ಹೋಗಬೇಡ, ಮತ್ತೆ ದೂರಕ್ಕೆ ಸಿದ್ಧ. ಯಾರು ಸಾಮಾನ್ಯನು ನಾನಿಗೇನು, ಸಾಮಾನ್ಯನು ನಾನಿಗೇನು,
ಚೆನ್ನಾಗಿ ಬಾ. ಸ್ವಲ್ಪ ತಡೆ. ಯಾಕೆ? ಒಂದು ಮೀರಿದ ನಿನ್ನ ಉತ್ಸಾಹಕ್ಕೆ ಸ್ವಲ್ಪ ಕಡಿವಾಣವನ್ನು ಹಾಕಿ ನಿಲ್ಲು. ನೀನು ನಿಯಂತ್ರಿಸಬೇಕು. ಒಮ್ಮೆಲೆ ಮುಂಭಾಗಕ್ಕೆ ಬಂದು ಭುಜಾಸ್ಫಾಲನವನ್ನು ಮಾಡುತ್ತಾ ಯುದ್ಧ 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 ಯುದ್ಧ. ಯಾರಲ್ಲಯ್ಯ ಯಾರು ಯುದ್ಧ ಮಾಡುದು? ಯಾರಲ್ಲಿ ಅಲ್ವ ನಿನ್ನಲ್ಲಿ. ನನ್ನ ಕಾಯವನ್ನು ನೋಡಿದ್ರೆ ಅರ್ಥವಾಗುವುದಿಲ್ವೇ? ಸಾಮಾನ್ಯನು ನಾನು ಹೇಳ. ನಿನ್ನನ್ನು ಸಾಮಾನ್ಯ ಅಂತ ಹೇಳಿಲ್ಲ, ಕಾಯ ಮಾತ್ರ ಸಣ್ಣ ಅಂತ ಹೇಳಿದ್ದು. ಯಾರು ಹೇಳಿದ್ದು? ಹೇಳಿದವ ಯಾರು? ಅವನೇ ನಿನ್ನ. ಓ ಸುತ್ರಾಮ, ನನ್ನ ಅಪ್ಪ. ನೀನು ಅವನ ಮಗ. ಹೌದಾ? ಹಾಗೆ ಎಂತದ ಹಾಗೆ? ಮಗನ ಮುಂದೆ ಅವ ಏನೋ ಹೇಳಿದ್ರಪ್ಪ. ಅದೆಲ್ಲ ಬೇಡ. ಮಗನ ಮುಂದೆ ಏನೋ ಹೇಳಿದ್ದುಂಟಲ್ಲ. ಈಗ ಮಗನನ್ನು ಕಂಡಾಗಲೇ ಅವನಿಗೆ ಆಶ್ಚರ್ಯವಾಗಿ ಅವ ಹೇಳಿದ ಮಾತಕ್ಕೆ ನೀನೆಲ್ಲವೂ ಹೌದು ಸತ್ಯ ಅಂತ ಒಪ್ಪಿಕೊಳ್ಳುವುದು. ಯಾಕಪ್ಪ ಅದು? ಸುತ್ರಾಮಜನಾದಂತ ನೀನು ಅತಿ ಬಲಯುತನು. ಸ್ವಲ್ಪ ಅಲ್ಲ, ಅತಿ ಬಲಯುತ. ನೀನು ಅತಿ ಏನು ವಿಕ್ರಮ ನಿನ್ನದ್ದು. ಮತ್ತೆ ಭೀಮ ವಿಕ್ರಮಿ. ನಿನಗಿದಿರು ನಿಲ್ಲುವವರಿದ್ದಾರೆ. ಇಲ್ಲಪ್ಪ, ಯಾರಾದ್ರೂ ನಿಂತಾರೋ? ಅಲ್ಲ, ಯಾರೋ ನಿಲ್ಲದು ಬೇಡ, ನೀನ್ ನಿಲ್ಲಿ. ನಾನು ಯಾರೋ ಅನ್ನುವಲ್ಲಿ ನನ್ನನ್ನು ಸೇರಿಸಿ ಆಡಿದ್ದು. ಭೀಮ ವಿಕ್ರಮಿ ನಿನಗಿದಿರು. ಇದಿರು ತುರಗೆಯುವವರು ಯಾರು? ಪ್ರಶ್ನೆ ಅದು. ಹೌದಾ? ಅಂದ್ರೆ ನಾನು ಅಲ್ಲ ಅಂತ ಅರ್ಥ. ನನ್ನನ್ನು ಸಾಗು ಹಾಕಬಹುದು ಅಂತ ಗ್ರಹಿಸಿದ್ಯಾ? ಭಯ 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 ನನಗೆ. ನನ್ನನ್ನು ಕಂಡಾಗಲೇ ಭೀತಿಗೊಳಗಾದೆಯಾ? ಭಯ ಪಟ್ಟೆಯ? ಯಾರ? ನನಗದು ಬೇಕಾದದ್ದಲ್ಲ. ಮತ್ತೆ ಭಯವನ್ನು ಬದಿಗಿಡು. ಆಮೇಲೆ ದೃಷ್ಟಿಗೆ ದೃಷ್ಟಿ, ಹಣೆಗೆ ಹಣೆ, ರಟ್ಟೆಗೆ ರಟ್ಟೆ, ಎದೆಗೆ ಎದೆ, ಕಾಲಿಗೆ ಕಾಲು, ಹೊಟ್ಟೆಗೆ ಹೊಟ್ಟೆ ತಾಗಿಸಿ ಹೋರಾಡಿ ನನ್ನನ್ನು ಗೆಲ್ಲು. ಹೆದರಬೇಡ ಹೆದರಬೇಡ ಮಗ. ನಾನು ಯುದ್ಧಕ್ಕೆ ಆಗ್ಲಿಕ್ಕಿಲ್ಲ ಅಂತ ಹೇಳಿದ್ದು. ನಾನು ಯುದ್ಧಕ್ಕಿಲ್ಲ, ನನಗೆ ಭಯ ಅಂತ ಒಪ್ಪಿಕೊಂಡು ಆಯ್ತು. ಈಗ ಮತ್ತೆ ಯುದ್ಧಕ್ಕಿಲ್ಲ. ಹಾಗಾದ್ರೆ ಹೇಗೆ? ನೀನು ಸೋತವ ಅಲ್ವಾ? ನಾನು ಗೆದ್ದವ ಅಂತ ಆದ ಮೇಲೆ ಏನ್ ಮಾಡ್ಬೇಕು? ನಿನಗೇನಾದ್ರೂ ಕೊಡ್ಬೇಕು. ಕೊಡ್ಬೇಕು ಅಂತ ಆದ್ರೆ ಏನ್ ಮಾಡ್ಬೇಕು? ನಾನು ಮನಸ್ಸು ಮಾಡ್ಬೇಕು. ಅದಾಗುದಿಲ್ಲ. ಮತ್ತೆ ಹೇಳ್ತಾರೆ ನೋಡಲ್ಲ. ಅವರೇನು ಹೇಳ್ತಾರೆ ಕೇಳ.
ಅವರನ್ನು ನೋಡ್ಬೇಕಾಗಿಲ್ಲ. ಕೋಟಿ ಸಂಖ್ಯೆಯಲ್ಲಿ ಅವರು ಇದ್ದಾರೆ, ಯಾಕೆ ಅಂತ ಗೊತ್ತಾಗಿದೆ. ಗೊತ್ತಾಗಿದೆ. ಅವರೆಲ್ಲರ ಬಾಯಿಂದ ಏನು ಧ್ವನಿಸ್ತಾ ಉಂಟು ಅಂತ ಆದ್ರೂ ಕೇಳಿತು ನಿನಗೆ? ಎಂತದ್ದು ಈಗ ಅವರೆಲ್ಲ ಕರಗಳನ್ನು ಮುಗಿದುಕೊಂಡು ಹೇಳುವುದೊಂದೇ. ಎಂತದ್ದು? ದೇವಾ 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 ದೇವ ಅಂತ. ಅದು ನನ್ನನ್ನು ಹೇಳಿರ್ಬೇಕೀಗ. ನಿನ್ನನ್ನು ಹೇಳಿದ್ರೆ ನಾನು ದೇವರಾಜ. ನೀನು ದೇವರ ಅವರ ದೃಷ್ಟಿಯಲ್ಲಿ ಯಾಕೆಂತ ಕೇಳಿದ್ರೆ ಅವರಿಗಿಂತ ಹೆಚ್ಚಿನದನ್ನು ಇಲ್ಲಿ ಮಾಡಿ ತೋರಿಸಿಲ್ಲ. ಹಾಗೆ ಸರಿ, ನೀನು ದೇವರಾದ್ರೆ ಏನು ಮಾಡ್ತಿ? ಕೊಡ್ತೇನೆ. ಏನನ್ನು? ಏನು ಬೇಕಾಗುತ್ತೆ ಯಾರಿಗೆ? ಅವರಿಗೆ, ಕೇಳಿದವರಿಗೆ. ಹೌದಾ? ಈ ಮೊದಲು ಅಂತ ಬೇಡ, ಮತ್ತೆ ಇಲ್ಲಿಂದ ಆರಂಭ. ಹೇಳಲಿಕ್ಕೆ ಸುಲಭ. ನಾನು ದೇವರು, ಬೇಕಾದನ್ನು ಕೊಡ್ತೇನೆ. ಅದಲ್ವಲ್ಲ, ಬೇಕಾದನ್ನು ಹೇಳಿ ಇದ್ದನ್ನು ಕೊಡ್ತೇನೆ ಅಂತ. ಅದಲ್ವಲ್ಲ, ಮತ್ತೆ ಅದೊಂದು ಮಂಗ ಬುದ್ಧಿ ಆಯ್ತು. ಮಂಗ ಬುದ್ಧಿಯೇ ಸರಿಯಾಗಿ ಆದ್ರೆ ಏನು? ದೇವರೊಂದು ಸಿರುವರು ಏನು ಕೇಳ್ತಾರೆ ಅಂತ ವಿಷಯ ಇರುವುದು. ಅವರೆಲ್ಲ ನಾನಾ ವಿಧದಲ್ಲಿ ಬೇಡ್ತಾರೆ. ಹೌದಾ? ಹಾಗೆ ಬೇಕು, ಹೀಗೆ ಬೇಕು, ಅದು ಬೇಕು, ಇದು ಬೇಕು, ಇನ್ನೊಂದು ಬೇಕು. ಅವರ ಪಾತ್ರತ್ವವನ್ನು ಅರ್ಥ ಮಾಡಿಕೊಂಡು ನಾನಾ ವಿಧದ ವರಗಳನ್ನು ನಾನು ಅವರಿಗೆ ಕೊಡುವೆ. ಹಾಗೆ ಅವರೆಲ್ಲ ಪಡೆದವರು. ನಿನ್ನಿಂದ ಬರೆದವರು. ನೀನಾದರೂ ಕೋವಿದ ಬಹಳ ತಿಳಿದವ. ಮತ್ತೆ ಲೋಕದೊಳಗೆ ನೀನಿದ್ದಿ, ಎಲ್ಲರನ್ನು ನೀನೊಬ್ಬ. ಯಾಕೆ ಸುಮ್ಮನೆ ಇಲ್ಲದೆ ಈ ಬೊಬ್ಬೆ ಹೊಡೆಯುದು? ನೀನು ಕೇಳಿದೆ ಅಂತ ಆದ್ರೆ, ಅಥವಾ ನೀನು ಬೇಡ, ನಿನಗೆ ನಾನು ಕೊಡ್ತೇನೆ. ಹಾಗೆಂತ ಲೋಕದಲ್ಲಿ ನಾನೇ ಬಲವಂತ ಅಂತ ಆಡಿ ಆಯ್ತಲ್ಲ. ಅಲ್ಲ, ಹೋರಾಡಿದ್ದಾರೆ ಎನ್ನುವಲ್ಲಿಗೆ ನಾನು ಒಪ್ಪಿಕೊಳ್ಳಬೇಕಾದದ್ದೇನೂ ಇಲ್ಲ. ಅದಕ್ಕೇನೀಗ? ಹೌದೇನೋ, ಅವರು ನಿನ್ನಲ್ಲಿ ಬೇಡಿರಬಹುದು. ಹಾಗೆಂತ ನಾನು ನಿನ್ನಲ್ಲಿ ಬೇಡುವುದಕ್ಕೆ ಸಿದ್ಧನಿಲ್ಲ. ನಾನು ದೊಡ್ಡವ ಅಂತ ಗೊತ್ತು ನನಗೆ, ನನ್ನಲ್ಲಿ ಎಷ್ಟುಂಟು ಅಂತ ಗೊತ್ತು, ನಾನು ಏನಂತ ಗೊತ್ತು. ಹಾಗಾಗಿ ಎಲ್ಲ ಬಡಪಾಯಿಯೇ, ಬೇಡುವವ ನಾನಲ್ಲ. ನೀನು ಕೈ ಮುಗಿದು ಕಾಲು ಹಿಡಿದು ದೀನನಾಗಿ ಬೇಡಿದ್ರೆ ನಾನು ಕೊಡುವುದಕ್ಕೆ ಸಿದ್ಧ. ನೀನು ಹಿಡಿದ ಪಟ್ಟು ಬಿಡುವುದಿಲ್ಲ ನೋಡು, ಬಿಡುವುದಿಲ್ಲ. ಅರಿತು ಬಲಬಲದೊಳಗೆ ಹೌದು ನಿರ್ಣಯಿಸು. ಅದು ಆಗದೆ ಇದ್ರೆ ನೀನೇ ಬೇಡಬೇಕು. ಈಗ ಬೇಡ, ನೀವು ಕೊಡುವ ಮನಸ್ಸುಂಟಲ್ಲ, ಕೊಡುವ ದೃಢ ಕೈ ತಟ್ಟಿ ನಂಬಿದೆ ತೊಡಗಬಹುದು ಹೆದರಿಕೆ ಮತ್ತೆ ಸುಮ್ಮನೆ ಕಾಲಹರಣ ಯಾಕೆ ಮಾಡಬೇಡ. ಒಂದು ಕರ ತೊಟ್ಟಿ ನಂಬಿಕೆ ಕೊಡ್ಬಹುದಲ್ಲ ನಿನಗೆ? ಆಯ್ತು, ನೀ ತಲೆ ಉಳ್ಳವ ಅಂತ ಯೋಚನೆ ಮಾಡಿದ್ದು ನಾನು. ಎಂತದ? ಒಂದು ಬುದ್ಧಿ ಇದ್ದವ ಅಂತ. ಒಬ್ಬನಿಗೆ ನಂಬಿಕೆ ಕೊಡುವುದು, ಯಾವನಿಗೆ ನಂಬಿಕೆ ಕೊಡುವುದೋ ಅವನ ಕೈ ತಟ್ಟುವುದೇ ಹೊರತು ತನ್ನ ಕೈ ತಟ್ಟುವುದಲ್ಲ. ಹಾಗಿರುವಾಗ ಆಡಿ ಮಾತು ಒಳ್ಳೆದುಂಟು ತಟ್ಟಿದ್ದು. ಕರ ತಟ್ಟು ನನ್ನ ಮಾತು ಒಳ್ಳೆದುಂಟು ಆದ್ರೆ ಸ್ವಲ್ಪ ಒಪ್ಪಿದ್ದೀನಿ ನೀನು. ಒಪ್ಪಿದ್ದೇನೆ ಅಂತ ಹೇಳ್ಬೇಡ. ಅಲ್ಲ, ಒಂದು ಲೆಕ್ಕ ನೀ ಚಪ್ಪಾಳೆ ತಟ್ಟಲಿಕ್ಕೆ ಆದೀತು. ಚಪ್ಪಾಳೆ ತಲೆಗೂ ತಟ್ಟಿ ಇಲ್ಲಿ ಕೇಳು, ಅಂತವನ ಕರ ತಟ್ಟು ನಂಬಿಕೆ ಕೊಡುವುದು. ನಂಬಿಕೆ ಯಾಕೆ ಅಂತಿರುವುದು? ಹೌದಾ? ಒಂದು ವೇಳೆ ನಾನು ನಿನ್ನಲ್ಲಿ ಭಾಷೆಯನ್ನು ಪಡೆದ ನಂತರ ಅಥವಾ ಮೊದಲು ಕೇಳಿದ್ರೆ ಕಡೆಗೆ ನೀ ಕೊಡದೇ ಉಳಿದರೆ ಬಲದಿಂದ ನಿನ್ನ ಪಡೆಯುವುದಕ್ಕೆ ನನಗಾಗುವುದಿಲ್ಲ. ಹಾಗೆ ಆದ್ದರಿಂದ ಹೇಗೆ ಈ ನಂಬಿಕೆ ಆಧಾರದಲ್ಲಿ ಪಡೆಯೋಣ ಎನ್ನುವುದಕ್ಕಾಗಿ ಕೇಳಿ. ಹೌದಲ್ಲ? ಒಂದು ಕೈ ತಟ್ಟಿ ಹೇಳು. ಹೌದಲ್ಲ? ಆಮೇಲೆ ಖಂಡಿತ ಕೇಳ್ತೆ. ಕಾಯಕಂ ಕಾಯಕಂಬ ಮಾನಸಂ ಮಾನಸಂ. ಎಲ್ಲ ಹೇಳುತ್ತಲ್ಲ. ಇದೆಂಥದ್ದು? ಅದೆಲ್ಲ ನಿತ್ಯಾನಿಕ ಮಾಡುವವನಿಗೆಲ್ಲ ಇರ್ತದೆ. ಮಾಡುವವನಿಗೆಲ್ಲ ಮಾಡುವವನಿಗೆ
ಅಧಿಕ ವರ್ಷವಾದ ಬೇಡ ಅಪರಿಮಿತ ಶಕ್ತಿಯುತ ಅಪರಿಮಿತ ಶಕ್ತಿಯುತ ಧೈರ್ಯ ಸಾಹಸ ಪೂರ್ಣ ಸಾಹಸ ರಕ್ತ ರಕ್ತ ಹೋಗ್ತದಂತ ಈಗ ನಿಪುಣ ಚಪಲ ನಿನ್ನಯ ಕುಲ ಸ್ವಭಾವ ಸಿದ್ಧವಿದೆಂಬುದರಿವಾಯಿತು. ಎಲ್ಲಿ ಹೋದ್ರು ಅದೊಂದು ನನ್ನ ಕುಲದಲ್ಲಿ ನಾನು ಒಬ್ಬನೇ ಅಲ್ಲ ಇರುವುದು. ಇದು ದೊಡ್ಡದು ಸಿದ್ಧ ಆಯ್ತು. ಚಪಲ ನಿನ್ನಯ ಕುಲ ಸ್ವಭಾವ ಸಿದ್ಧವಿದೆಂಬುದರಿವಾಯಿತು. ಭಾಷೆಯಿಂದ ಕಪಿಶ್ರೇಷ್ಠ ಮುಷ್ಟಿಯೋಳ್ ಹಿಡಿದ ಮಚ್ಚಿದ ವಿಫಲವಾಯಿತೆಲ್ಲ ಕೈ ಬಿಗಿತಗೊಳಗಾದ ನಿನ್ನ ಹಿಡಿದು ಹೋಯ್ತು ಇಲ್ವೋ ಈಗ ವಿಪರೀತ ಮನಸದಿರು ನೀನು ಪ್ರಾಣವನ್ನು ಕೇಳು ವಿಪರೀತ ಬೆಳೆಸದಿರು ಪ್ರಾಣವನ್ನು ಕೇಳುವೆ ನಿನ್ನ ಕುಲ ಸ್ವಭಾವ ಸ್ವಭಾವ ಹಾಗೆಯೋ ಇದಕ್ಕೆ ಏನಲೆಂದನು ನಾನಿದ್ದಕ್ಕೆ ನೀನು ಒಚ್ಚಿದ್ದು ಯಾವ ವ್ಯಕ್ತಿಗಾದರೂ ಪರಿಮಿತಿಯೊಳಗಿನ ಸಾಹಸ ಬೇಕು ಎನ್ನುವುದು ಸ್ಪಷ್ಟ. ಅಪರಿಮಿತವಾದಂತಹ ಶೌರ್ಯ ಸಾಹಸಗಳೊಬ್ಬನಿಗೆ ಉಂಟಾಯಿತು ಅಂತಾದ್ರೆ ಅವನ ಮಿತಿಯನ್ನು ಅವನು ಅರ್ಥ ಮಾಡಿಕೊಳ್ಳುವುದಿಲ್ಲ ಎನ್ನುವುದು ನಿನ್ನ ಕ್ರಮದಿಂದ ಈಗ ಸ್ಪಷ್ಟವಾಗಿಯೇ ಸಿದ್ಧವಾಯಿತು. ಆಹಾ, ಏನು ಮಾಡಿದರೇನು ಚಪಲತ್ವ ನಿನ್ನ ಕುಲ ಸ್ವಭಾವ ಸಿದ್ಧವಲ್ಲ. ಚಾಪಲ್ಯಕ್ಕೆ ಕಪಿಗಳಿಗೆ ಉದಾಹರಣೆ ಏನು ಮಾಡುವ. ಒಂದು ಲೋಕದಲ್ಲಿ ಗಟ್ಟಿಯಾದಂಥ ಹಿಡಿತಕ್ಕೆ ಹೆಸರುಂಟು ಹೇಗೆ ಗೊತ್ತಾ? ಮಂಗನ ಹಿಡಿತ ಅಂತ, ಮರ್ಕಟದ ಹಿಡಿತ ಅಂತ. ಈಗ ನಿನ್ನ ಹಿಡಿತಕ್ಕೆ ನಾನು ಒಳಗಾಗಲಿಲ್ಲ. ಮುಷ್ಟಿಯೋಳ್ ಪಿಡಿದಮರ್ಚಿದ ಕಾರ್ಯ ನಿನ್ನದು ವಿಫಲವಾಯಿತು, ನನ್ನದು ಸಫಲವಾಯಿತು. ವಿಪರೀತ ಮಾಡದಿರು, ಅಲ್ಲವಾದರೆ ವಿಪರೀತವೆಣಿಸದಿರು. ನೀನು ಕೇಳಿದ್ದನ್ನು ಕೊಡುವೆಯಷ್ಟೇ. ಹೇಳ್ತೇನೆ, ನಿನ್ನ ಪ್ರಾಣವನ್ನು ಕೊಡು. ಈಗ ಮಾತಾಡು. ದೃಢವಾದುದೇ ಬಗೆ ನಾತನು ಬೇಡುವುದೆಲ್ಲವ ಎನ್ನಪ್ಪಯ್ಯ ಹೇಳಿದ್ದು ದೃಢವಾದುದು. ದೃಢವಾದುದೇ ಬಗೆ ನಾತನು ಬೇಡುವುದೆಲ್ಲವ ಆ ತಾತ ಬೇಯಿತು ಕಡೆಗಣಿಸಿದೆ ಮತಿ ಮರೆದು ಮತಿಮರದ ವ್ಯವಹಾರವಾಗಿ ಹೋಯಿತು. ತೊಡರಿಲ್ಲ ಪ್ರಾಣವಿದ್ದುದರಿಂದ ಯಾವುದೇ ಎಡರಿಲ್ಲ ತೊಡರಿಲ್ಲ. ತೊಡರಿಲ್ಲ ಪ್ರಾಣವಿದ್ದುದರಿಂದ ಪಡೆವೆ ಮನದಿಂದ ಪಡೆವೆ ಎಂದೆದೆಯೊಂದಿನಿಂದ ಮನದಿಂದ ಪಡೆವೆ ಎಂದೆದೆಯೊಂದಿನಿಂದ ದೃಢವಾದುದೆ ನನಗೆ ತಾತನು ಬೇಡುವುದೆಲ್ಲವ ನಾನು ಎನ್ನುವಂತಹ ಅಹಂಭಾವ ಯಾವನಲ್ಲಿ ಉಂಟೋ ತನ್ನನ್ನು ತಿಳಿದುಕೊಳ್ಳುವುದಕ್ಕೆ ಆಗುವುದಿಲ್ಲ ಎನ್ನುವ ಸಾಕ್ಷಿ ನಾನು. ಅಪ್ಪಯ್ಯ ಹೇಳಿದ ಮಾತೆಲ್ಲವೂ ದೃಢವಾಗಿ ಹೋಯಿತು. ಅವನನ್ನು ಕೆಣಕುವುದಕ್ಕೆ ಹೋಗಬೇಡ. ಹೋದೆ ಅಂತಾದ್ರೆ ನಿನ್ನ ಬಲವನ್ನು ಪ್ರಾಣವನ್ನು ಅವ ಕಸಿದುಕೊಳ್ಳುತ್ತಾನೆ. ಹೀಗೆ ಅಂದದ್ದು ಈ ಹೊತ್ತಿಗೆ ಅದೆಲ್ಲವೂ ಸ್ಪಷ್ಟವಾಗಿ ಗೋಚರಕ್ಕೆ ಬರ್ತಾ ಇದೆ. ಸರಿ ಸರಿ ಸರಿ, ಇನ್ನು ಯಾಕೆ ಬದುಕು? ಆನೆಯ ಹಾಗೆ 2 ದಿವಸ ಬದುಕಬೇಕು, ಇಲಿಯ ಹಾಗೆ 1000 ವರ್ಷ ಬದುಕುವುದಲ್ಲ. ಅನಾಯಾಸೇನ ಮರಣಂ ವಿನಾ ದೈನ್ಯೇನ ಜೀವನ್. ವಾಲಿಯ ಜೀವಿತ ಹಾಗಿರಬೇಕು.
ಹಾಗಾಗಿ ಹರಿದು ಹೋಯಿತು. ಒಳ್ಳೆಯದು. ಈಗ ಎದೆಯೊಪ್ಪಿಸಿ ಬಂದು ನಿಂತಿದ್ದೇನೆ. ಯಾಕೆ ಗೊತ್ತೇನಿಂದೆ? ನನ್ನ ಶರೀರದಲ್ಲಿರುವಂತಹ ಪ್ರಾಣವಾಯು ಏನುಂಟೋ ಅದನ್ನು ಉಳಿಸಿಕೊಳ್ಳಬೇಕಾದಂತಹ ಯಾವುದೇ ಯೋಚನೆ ಈ ಕಾಲಕ್ಕೆ ಇಲ್ಲ. ಹಾಗಾಗಿ ಉದಾರ ಮನಸ್ಸಿನಿಂದ ನಾನು ನಿನ್ನೊಳಗಾಗಬೇಕು ಎನ್ನುವಂತಹ ಉದ್ದೇಶದಿಂದ ಇದೋ ಕೊಡುವುದಕ್ಕೆ ಸಿದ್ಧನಿದ್ದೇನೆ. ನನ್ನ ಪ್ರಾಣವನ್ನು ತೆಗೆದು ನಿನ್ನಿಂದ ಬಹುಕಾರ್ಯವಿಲ್ಲದಿದೆ ಇದಕ್ಕೆಲ್ಲದಾಗಿರಲಿ ಲೋಕದಲ್ಲಿ ದುರ್ನೀತಿಯುತನಾಗದಿರು ನೀನು ದುರ್ನೀತಿಯುತನಾಗದಿರು ಮಾನ ಬಂದಂದು ಅದಗೊಳ್ಳುವೆನೆಂದು ಕಡುಹೇ ನಿನ್ನಿಂದ ಬಹುಕಾರ್ಯವಿಲ್ಲದಿದೆ ಇದಕ್ಕೆಲ್ಲದಾಗಿರಲಿ ಲೋಕದಲ್ಲಿ ಒಂದಿಷ್ಟು ಆಡುತ್ತದೆ, ಎದೆಯೊಡ್ಡಿ ನಿತ್ತೆ. ಹೌದು, ಇದರಿಂದ ಮೊದಲಿಗಿಂತ ಇಮ್ಮಡಿಯ ಕೀರ್ತಿಯನ್ನು ಹೊಂದುತ್ತೇನೆ ಎನ್ನುವ ನಿನ್ನ ದೃಢಭಾವವಾದಂತಹ ಭಾವಕ್ಕೆ ಮೆಚ್ಚಿದ್ದೇನೆ. ಆದರೆ ಇಂದು ನೀನು ಕೊಡಬೇಕಾಗಿಲ್ಲ. ಮತ್ತೆ ನಾ ಕೇಳಿದ್ದನ್ನು ನಾನೇ ಪಡ್ಕೊಳ್ತೇನೆ. ಇವತ್ತು ಬೇಡ ನಿನಗೆ. ನಿನ್ನಿಂದ ಬಹುಕಾರ್ಯಗಳಾಗಲಿಹುದು ಮುಂದೆ. ಅದು ತನಕ ಆ ಪ್ರಾಣ ನನ್ನದ್ದಾಗಿ ನಿನ್ನಲ್ಲಿರಲಿ. ನ್ಯಾಸಭೂತವಾಗಿ ದುರ್ನೀತಿಯುತನಾಗಿ ನೀ ನಡೆಯದಿರು ಮುಂದೆ. ನೆನಪಾಯ್ತಾ? ಹಾಗಾದ್ರೆ ಇವತ್ತು ಬೇಡ, ಇದನ್ನು ಮತ್ತು ಬದುಕಿಸ್ತೀವಿ ಮುಂದೊಂದು ದಿವಸ. ಕೊನೆಯ ಮಾತು ಮುಖ್ಯ, ಕೊನೆಯ ಮಾತು ಮುಖ್ಯ. ಹೊಣೆಗಾರಿಕೆ ದುರ್ನೀತಿಯುತನಾಗದಿರು. ಹೋಗು. ಮೊದಲನ ಬಾಡ ಪಡಕೊಂಡದ್ದು ನಿನ್ನದ್ದಾಗ್ತದೆ. ಎಚ್ಚರಿಸಿ ಅಪ್ಪನನ್ನು ಭೇಟಿಯಾಗಿ ಮಾತಾಡಿ ಮತ್ತೆ ಹೋಗೇನು. ಮೊದಲಿನವನಲ್ಲ ನಾನು. ಹರಿಯನ್ನು ನೋಡ್ತೇನೆ ಎನ್ನುವ ಹಾಗೆ ಹೋದವ ಗಣಪುರಕ್ಕೆ ಹೋಗಿದ್ದೆ. ಏನಾಯಿತು ನಿನ್ನ ಕಥೆ? ಎಲ್ಲವೂ ಹೋಯಿತು. ಹೋಯಿತಿ. ಕೊನೆಯ ಕಾಲಕ್ಕಾಗೂ ನನ್ನ ಪ್ರಾಣವನ್ನು ಅವನಿಗೆ ಅಡಬಿಡಬೇಕಾದಂತಹ ಪ್ರಸಂಗ ಬಂದಿದೆ. ಪ್ರಾಣವನ್ನೇ ಒತ್ತೆ ಇಟ್ಟೆಯ? ಆದರೆ ಇವಾಗ ತೆಗೆದುಕೊಳ್ಳುವುದಕ್ಕೆ ಅವನಿಗೆ ಇಷ್ಟ ಇಲ್ಲ. ಮುಂದೊಂದು ಕಾಲದಲ್ಲಿ ನಾನು ಬೇಕಾದಾಗ ಪಡೆದುಕೊಳ್ತೇನೆ ಅಂತ ನ್ಯಾಸರೂಪವಾಗಿ ನಿನ್ನ ಪ್ರಾಣವನ್ನು ಉಳಿಸಿದ್ದಾನೆ. ತಂದೆ ಏನು? ಜೀವಚ್ಚ ಶವವಾಗಿ ವಾಲಿಗೆ ಬದುಕುವಲ್ಲಿ ಮನಸ್ಸಿರಲಿಲ್ಲ. ಸರಿ, ಒಂದು ವೇಳೆ ಯಾವನೇ ಒಬ್ಬ ವೀರ ಒಂದು ಹೋರಾಟವನ್ನು ಮಾಡಿದ ಅಂತಾದ್ರೆ, ಹೋರಾಟದಲ್ಲಿ ನನಗೆ ಸೋಲಾಯಿತು ಅಂತಾದ್ರೆ ಮತ್ತೆ ಬದುಕಿದ್ದು ಪ್ರಯೋಜನ ಉಂಟಾ? ಇಲ್ಲ ಮಗನೇ. ಒಂದು ವಸ್ತುವನ್ನು ಇನ್ನೊಬ್ಬನಿಗೆ ಕೊಡ್ತೇನೆ ಅಂತ ಹೇಳಿದ ಮೇಲೆ ಅವನಿಗೆ ಕೊಡುವಲ್ಲಿಯವರೆಗೆ ಹೊಣೆಗಾರಿಕೆ. ಹೌದು. ಹಾಗಾದ್ರೆ ನಿನ್ನ ಪ್ರಾಣವನ್ನಾದರೂ ಉಳಿಸಿದ್ದಾನೆ ನಾನು. ಹಾಗಾದರೆ ನಿನ್ನ ಪ್ರಾಣವನ್ನು ಇನ್ನೂ ಯಾರಾದರೂ ಕಸಿದುಕೊಳ್ಳಬಾರದು. ಅದಕ್ಕೆ ಬೇಕಾಗಿ ಇದು ಕಾಂಚನ ಮಾಲೆಯನ್ನು ನಿನ್ನ ಕೊರಳಿಗೆ ಹಾಕ್ತಾ ಇದ್ದೇನೆ. ಈ ಕಾಂಚನ ಮಾಲೆಯು ನಿನ್ನ ಕೊರಳಲ್ಲಿ ಯಾವತ್ತಿನವರೆಗೆ ಇರ್ತದೋ ಆಗ ಎದುರಾಳಿಯಾಗಿ ಬಂದವರ ಅರ್ಧ ಬಲ ನಿನಗೆ ಬರುತ್ತದೆ. ಇದು ಯಾಕೆ ಕೊಟ್ಟೆ ಅಂತ ಹೇಳಿದ್ರೆ, ಇನ್ನೊಬ್ಬರಿಂದ ನಿನ್ನ ಪ್ರಾಣ ಕಸಿದುಕೊಳ್ಳುವ ಹಾಗಾಗಬಾರದು. ಯಾರು ನಿನ್ನ ಪ್ರಾಣವನ್ನು ನ್ಯಾಸರೂಪವಾಗಿ ಉಳಿಸಿದ್ದಾರೋ ಅವನೇ ನಿನಗಾಗಿ ಯಾವತ್ತಾದ್ರೂ ಕಾಯ್ತಾ ಇರ್ತಾನೆ. ಒಂದು ಕೊನೆಯ ಮಾತನ್ನು ಹೇಳುವುದಕ್ಕೆ ಇಷ್ಟಪಡ್ತೇನೆ. ಏನು ಮಗನೇ? ನಮಗೆ ಅಹಂಕಾರ ಬಂದಿದೆ ಎನ್ನುವುದಕ್ಕೆ ಕಾರಣ ಯಾರು ಅಂತ ಹೇಳಿದ್ರೆ ಹಿನ್ನೆಲೆ. ಹೌದಪ್ಪ, ನಾವು ಸೂತ್ರದ ಬೊಂಬೆಗಳು ಮಾತ್ರ. ನಿಜ. ಕುಣಿಸುವುದಕ್ಕೆ ಅವರೆಲ್ಲರೂ ಇದ್ದಾರೆ ಅಂತ ಆದ್ರೆ ನಾವು ಅಂತೆಯೇ ಕುಣಿಯಬೇಕಾ? ತೃಣಮಪಿನ ಚಲತಿ. ಇನ್ನು ಮುಂದೆ ಅವನ ಇಚ್ಛೆ ಇಲ್ಲದೆ ಒಂದು ಹುಲ್ಲು ಕಡ್ಡಿಯು ಅಲುಗಾಡುವುದಕ್ಕೆ ಅಸಾಧ್ಯ. ಜಾಗೃತ ಅವಸ್ಥೆಯಲ್ಲಿ ಇದ್ದುಕೊಂಡು ವ್ಯವಹರಿಸುವುದಕ್ಕೆ ಪ್ರಯತ್ನಶೀಲನಾಗುತ್ತೇನೆ. ಆದೀತು. ನನ್ನನ್ನು ಕಳಿಸಿಕೊಡುವರೆ ದೊಡ್ಡ ಶುಭವಾಗಲಿ ಮಗನೇ. ಆದೀತು. ಶುಭವಾಗಲಿ.
ಅದನ್ನು ಶಾಪದಿಂದಲಾಗಿ ಶರಧಿ ಬಾಲಾದದ್ದು ಅದು ದೇವಲೋಕದಲ್ಲಿ ಇತ್ತು. ಅಲ್ಲೇ ಇದ್ದದ್ದು. ಶ್ವೇತಾಶ್ವ ಬಂದದ್ದು. ಎಲ್ಲಿರಬೇಕು ಅಲ್ಲಿಗೆ ನಾನು ಕಳುಹಿಕೊಟ್ಟಿದ್ದೆ. ಎಲ್ಲಿಂದ ಬಂತು ಅಲ್ಲಿಗೆ ಹೋಗಬೇಕು. ಅಲ್ಲಿಗೆ ಹೋಗು ಅಲ್ವೋ? ನೋಡೋಣ ಮುಂದೆ ಮಧ್ಯ. ನಮಗೆ ಬೇಕದು. ಏನು ಬಂದದ್ದು ಗೊತ್ತಾಗದೆ ನನಗೆ ಬೇಕಂತ ಹೇಳಿದ್ರೆ ನಾನೇನು ಮಾಡಿದೆ? ಐರಾವತ, ಶ್ವೇತ ಗಜ, ಅದು ಅವನಿಗೆ ಗೊತ್ತಾಯ್ತು. ಹೋದದ್ದು ಅವನಿಂದಲೇ. ಅವನಿಗೆ ಗೊತ್ತುಂಟು, ನನಗೆ ಗೊತ್ತಿರಲಿಲ್ಲ. ಈಗ ಅವ ಹೇಳ್ತಾನೆ ಶ್ವೇತ ಗಜ ಬರೆ. ಶ್ವೇತ ಗಜ ಬರೆ ಬಂತು. ಅದು ನಾನು ಏರಿಕೊಂಡು ಹೋಗುವ ವಾಹನ. ನೀನು ಏರಿಕೊಂಡದ್ದು ಬೇರೆಯವರು ಏರ್ಬಾರ್ದು ಉಂಟಲ್ಲ. ಹಾಗಲ್ಲ, ಮತ್ತೆ ಇಂದ್ರನಿಗಿರುವುದು ಎನ್ನುವುದರಿಂದಲೇ ಅವನು ಪಕ್ಕನೆ ಹೋಗಿ ಕೈ ಹಾಕಿ ಅದನ್ನು ಹಿಡ್ಕೊಳ್ಳುವಂತ ಪ್ರಯತ್ನ ಮಾಡಿದ್ದು. ಹೌದಾ? ಹಾಗೆ ತೀರ್ಮಾನ ಏನು ಅಂತ ಆಗ್ಬೇಕೋ ಬೇಡ. ನನಗೆ ಅಂತ ಇತ್ತಂದವರು ವಾದಿಸುವ ಹಾಗಿಲ್ಲ. ಎಲ್ಲಿಂದ ಬಂತು ಅಲ್ಲಿರಬೇಕಾದ ಸಹಜ, ಅದು ಶ್ರೇಷ್ಠ ಸ್ಥಾನ. ಆದ್ರಿಂದ ಅಲ್ಲಿಗೆ ಹೋಗಿ. ಅದೇ ಅಧಿಕಾರ ನನ್ನದಲ್ವಾ? ಆದೀತು. ನಂದಾರ ಮೇಲ ಕಲ್ಪದರು ಉಪಕಾರಗೆಂದು ಈಗ ಬಂದದ್ದು ಯಾವುದು ಅಂತ ಹೇಳಿ ಅವನಿಗೆ ಗೊತ್ತಿರುವ ಕಾರಣ ಎಲ್ಲಿರುವುದು. ನಂದನವನದಲ್ಲಿದ್ದ ಪಾರಿಜಾತದ ವೃಕ್ಷ. ಬಂದದ್ದು ಪಾರಿಜಾತ. ಹೌದು, ಎಲ್ಲಿಂದ ಬಂತು ಅಲ್ಲೇ ಸೇರಬೇಕಾದ ಸಹಜ. ಸ್ವರ್ಗಕ್ಕೆ. ಮೊದಲ ದೇವರ ಪಾರಿಜಾತವು ದೇವಲೋಕದಲ್ಲಿ. ಮತ್ತೆ ಆಮೇಲೆ ಒಂದು ಅಲ್ಪ ಕಾಲದಲ್ಲಿ ಕಲ್ಪಿಸಿದ್ದನ್ನು ತಲುಪಿಸಬಹುದಾದಂತಹ ಕಲ್ಪ ವೃಕ್ಷ. ನಿಜ. ಅದು ಒಂದು ನಾವು ಕೊಂಡು ಹೋಗ್ಬೇಕಾ? ಕೊಂಡು ಹೋಗ್ಲಿಕ್ಕೆ ಆದೀತು. ಆದ್ರೆ ಭೂಮಿಯಲ್ಲಿರುವುದು ಸಾಂಕೇತಿಕವಾಗಿರ್ತದೆ. ವಿಫಲವಾದಂತಹ ಫಲವನ್ನು ಕೊಡಬೇಕಾದ್ದು ಕಂಡವರ ಕೈಯಲ್ಲಿ ಇರಕೂಡದು ಎನ್ನುವುದನ್ನು ಅದು ಅಲ್ಲೇ ಇರಬೇಕಾದ್ದು. ಸ್ವರ್ಗಕ್ಕೆ. ಅದು ಸ್ವರ್ಗಕ್ಕೆ ಹೋಗಲಿ. ಸರಿ. ನನಗೆ ಬೇಡ, ಎಂತದ್ದು? ನನಗೆ ಬೇಡ. ನನಗೆ ಬೇಡ. ಆಮೇಲೆ ಸರ್ವನಿತ್ಯ ಬೇಡ. ಅದು ವೃತ್ತ ಅಲ್ವಾ? ವೃಕ್ಷ. ಅದು ನಾವು ಎಣಿಸಿದ್ದನ್ನು ಕೊಡ್ತಾನಂತಲ್ಲ. ಹೌದು. ಒಬ್ಬ ಆತನ ಅದನ್ನು ಮುದನೆಗೆ ಹೋಗಿ ಮೇಲೆ ನೋಡಿದಂತೆ, ಚಂದ ಉಂಟು ವಾತಾವರಣ, ಇಲ್ಲಿ ಮಲಗಬೇಕು, ಒಂದು ಏಸಿಗೆ ಬರ್ತಿದ್ರೆ ಒಳ್ಳೆಯದು. ಹಾಸಿಗೆ 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 ಪಕ್ಕ ಬಂತಂತೆ. ಆ ಚಿತ್ರಣವನ್ನು ತೋರಿಸಿದ್ರೆ ಸರಿಯಾದ ಹಾಸಿಗೆ ಬಂತ ಇಷ್ಟ ಹೋಗ ಚಂದನ ನಾಯಿ ಮರಿಬೇಕು ಅಂತ ಹೇಳಿದ್ದಾರೆ. ನಾರಿ ಮರಿ ಹಾಗೆ ಒಟ್ಟಿಗೆ ಮನೆಗೆ ಮೇಲೆ ನೋಡುವಾಗ ಮಗ ನೋಡಿದ. ಮಗದಲ್ಲಿ ಕಾಯಿ ಇತ್ತು. ಅವ ಸತ್ಯ ಹೋದ. ಅದಕ್ಕೆ ನನಗೆ ಬೇಡ ಹೋಗ್ಲಿ. ಆಮೇಲೆ ಒಂದು ಚಿಂತಾಮಣಿ. ಹೌದು ಹೌದಾ? ಅದು ಅಲ್ಲಿಂದ ಬಂದು ಅಲ್ಲೇ ಇರಬೇಕು ದೇವಲೋಕದಿಂದ. ಆಮೇಲೆ ಒಂದು ಚೂಡ ರತ್ನ, ಅದನ್ನು ಆ ಕಡೆಗೆ ಕಳಿಸಬೇಕಾದ ಸಹಜ. ಮಂದಾರ. ಮಂದಾರ ಅಥವಾ ಎಂತದ್ದು? ಮಂದಾರ ಅದಲ್ಲೂ ಅದು ದೇವ ಮಂದಾರ ಅಂತ ಒಂದು ಆದ್ರೆ ಅದು ಇಲ್ಲಿಗೆ ಬಂದದ್ದು. ಆ ದೇವ ಅಲ್ಲೇ ಇದ್ದದ್ದು. ಅದನ್ನು ದೇವಲೋಕದಲ್ಲಿ ಇರಲೆಂದು ಆ ಕಡೆ ಹೀಗೆ ಮತ್ಸರ ಬಂದ ಮತ್ತೆ ಬಂದವರು ಚಂದ ಚಂದದ ಹೆಣ್ಮಕ್ಕಳು, ಅಪ್ಸರ ನಾರಿ. ನಮಗೆ ಹೆಣ್ಮಕ್ಕಳು ನಮಗೆ ಅದಕ್ಕಾಗುವಾಗ ಬಾಯಿ ಬಿಡ್ಲಿಕ್ಕೆ ಜನ ಎಷ್ಟಿದ್ದಾರೆ. ಅದರೊಂದು ನಮಗೆ ಅಂತ ಆಡಿದರೆ ಒಟ್ಟು ಹಾಗೆ ಆಗುವುದಿಲ್ಲ. ಎಲ್ಲಿಂದ ಬಂತು ಅಲ್ಲಿಂದ ಸಫಲೀಕರಣಕ್ಕಾಗಿ ಮಾಡಿದ್ದಲ್ಲ. ಮತ್ತೊಮ್ಮೆ ಅದು ಅಲ್ಲೇ ಸೇರ ಎಲ್ಲ ಆಯ್ತು. ಒಂದು ನಿವೃತ್ತಿ ಎಲ್ಲವೂ ಆಯ್ತು ಅಂತಾದ್ರೆ ಮತ್ತೆ ಮಥನವಾಗಬೇಕು. ಮದಿ ಶೈತ್ಯ ಕಿರಣವನ್ನು ಬೀರಬಲ್ಲಂತಹ ಚಂದ್ರ, ವಾರಿಧಿಯಿಂದ ಚಂದ್ರ ಬಂದ. ನನಗೆ ಅಂತ ಯಾವನು ವಾದ ಮಾಡಕೂಡದು. ವಿಷ ಪರಿಹಾರಕ್ಕಾಗಿ ಅದು ಶಂಕರನ ಮುಡಿಯೇರಬೇಕಾದ ಕರ್ತವ್ಯ. ವಿಷದ ಉರಿದವನಿಗಲ್ಲ. ಹಾಗೆ ದೇವರಿಗೆ ಕೊಡಬೇಡ. ಅದಕ್ಕೆ ಬೇಕ ತಂಪ. ಹೌದು. ಆದ್ದರಿಂದಲೇ ಸೋಮನನ್ನು ಅವನ ಮುಡಿಯೇರಿಸಿದ್ದಾಯ್ತು. ಚಂದ್ರ ಬೇಡ, ನೀನು ಚಂದ್ರದ್ದನ್ನು ಹೇಳು. ಸೋಮಶೇಖರ ಅಂತ ಆಡು. ಆಯ್ತು. ಚಂದ್ರವನ್ನು ಧರಿಸಿ ಚಂದ್ರಶೇಖರ.
ಆಯ್ತಲ್ಲ, ನೋಡೋಣ ಮತ್ತೊಮ್ಮೆ ವಂದಿಸಿ. ಈಗ ಕುಲದೇವರು ಅಂತ ಗೌರವ ಕೊಡ್ತೀರಾ ಇಲ್ವಾ? ಕುಲದೈವ ಶಂಕರ ಅಂತ ಹೇಳಿದ ಮೇಲೆ ಈಗ ನಾನು ಹೇಳೋದನ್ನು ಕೇಳಬೇಕು. ಈಗ ನೋಡು, ನೀವು ಬಲಿಚಕ್ರವರ್ತಿಯ ಜೊತೆಗೆ ಇದ್ದೀರಿ, ಅವ ಏನಾದ್ರು ಮಾತಾಡ್ತಾನ? ರಾಕ್ಷಸರಾಗಿದ್ರು ಕೂಡ ಸುಜ್ಞಾನ ಅಂತ ಇದ್ದಾನೆ. ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು ಅನ್ನೋ ಅರ್ಥವಿಸಿಕೊಳ್ಳುವಂತ ಸಾಮರ್ಥ್ಯ ಉಂಟು. ನೀವು ಅಸುರರು ಅಂತೇಳಿ ನಿಮ್ಮ ಜಾತಿ ಬುದ್ಧಿ ಬಿಡ್ಲಿಕ್ಕೆ ಅಲ್ವಾ? ಅದಕ್ಕೆ ಹೇಳಿದ್ದು ನಿಮ್ಮೊಳಗೆ ಸಂವಾದ ಅಂತ ಗಡಿಬಿಡಿ ಮಾಡಿಕೊಳ್ಳುತ್ತೆ. ಈಗ ಮೊದಲೇ ನೀವು ಅಪವಾದದ ಹೊರೆ ಹೊತ್ತವ್ರು ಹೌದಾ? ಈಗ ಒಂದು ಹೆಣ್ಣು ಕಾಣಿಸಿಕೊಂಡಿದ್ದಾಳೆ, ಗಡಿಬಿಡಿಯಲ್ಲಿ ಗಂಡಾಂತರ ತೆಗೆದುಕೊಳ್ಳೋದಕ್ಕಾಗಿ ಮುಂದಾಗಿದೆ. ಹೆಣ್ಣು ಅಂತೇಳಿ ನೀವು ಮುಂದಾದ್ರೆ ಮತ್ತೆ ಅದೇ ಅಪವಾದ ನಿಮ್ಮ ಮೇಲೆ ಬರ್ತದೆ. ಈಗ ಚಕ್ರವರ್ತಿ ಒಟ್ಟಿಗಿದ್ದ ರಾಕ್ಷಸರು ಒಳ್ಳೆಯವರಂತಿರುವಾಗ ಈ ರೀತಿ ಸಂವಾದ ಮಾಡಿಕೊಂಡು ನನಗೆ ಅಂತೇಳಿ ಇದ್ದ ಈ ಒಳ್ಳೆಯ ಕಾರ್ಯದಲ್ಲಿ ಒಂದು ಅಪವಾದ ತೆಕ್ಕೊಳ್ಳೋದು ಮನಸ್ಸುಂಟು ನಿಮ್ಗೆ? ಹಾಗಾದ್ರೆ ಈಗ ಸ್ವಲ್ಪ ಸುಮ್ಮನೆ ನಾನೊಂದು ವಿಚಾರ ಹೇಳ್ತೇನೆ. ನಾನೊಂದು ವಿಧಾನ ಹೇಳ್ತೇನೆ. ಈ ಮಾನಿನಿ ಪರೀಕ್ಷಿಸಿ ಜೀವನ ಹೊಂದಬೇಕು, ಮದುವೆ ಆಗು, ಒಳ್ಳೆ ಆಗಬೇಕು ಅಂತ ನನಗೆ ಆಸೆ ಉಂಟು. ಈಗ ನಾನು ಚಂದ ಇಲ್ವ? ನನಗೆ ಈಗ ಯಾರು ಹೇಳಿದವರು ಚಂದ ಇಲ್ಲ ಅಂತ ಹೇಳಿ?
ರಾಕ್ಷಸರು ಹಾಗೆ ಇರಬೇಕು ಇದ್ದಾರೆ. ಆದ್ರೆ ನೀವು ಮದುವೆ ಆಗಬೇಕು, ಅದು ನನಗೂ ಆಸೆ ಉಂಟು. ಈಗ ದೇವರಿಗೆ ನನ್ನ ಶಿಷ್ಯರು, ನನ್ನ ಭಕ್ತರು ಮದುವೆ ಆಗಬೇಕೆಂತ ಆಸೆ ಇಲ್ವಾ? ಆದ್ರೆ ಗಡಿಬಿಡಿ ಮಾಡಬಾರ್ದು ಅಂತ. ಈಗ ನೀವೆಷ್ಟು ಮಂದಿ ಇದ್ದೀರಿ? ಹೌದಾ? ಹುಡುಗಿ ಬಂದವಳು ಎಷ್ಟು ಮಂದಿ ಇದ್ದಾಳೆ? ಮತ್ತೆ ನೀವು ನನಗೆ ನನಗೆ ಅಂತ ಹಾರಾಡಿದ್ರೆ ಯಾರನ್ನು ಮದುವೆ ಆಗುದೇ? ಮತ್ತೆ ಏನು ಮಾಡು? ಒಟ್ಟಿಗೆ ಆಗ್ತದ? ಈಗ ನಾನು ಹೇಳಿದ್ದು ದೇವರು ಹೇಳಿದ್ದು ಕೇಳ್ತೀರಿ ಅಂತೇಳಿ ಆಗ್ತದೆ. ಸರಿಯಾಗಿ ಕೇಳಿ. ಈಗ ಒಬ್ಬಳು ಹುಡುಗಿ ಬಂದಿದ್ದಾಳೆ. ಈಗ ನಾವು ನಮ್ಮ ತೀರ್ಮಾನಕ್ಕೆ ತರುವುದಲ್ಲ, ಒಬ್ಬಳಿದ್ದಾಳಲ್ಲ ಅವಳ ತೀರ್ಮಾನಕ್ಕೆ ಬಿಡುವ. ಯಾಕೆಂತ ಹೇಳಿದ್ರೆ ಅವಳೇ ಇಲ್ಲಿರುವವರನ್ನು ಎಲ್ಲವರನ್ನು ಒಮ್ಮೆ ನೋಡಿ, ಅಂದ್ರೆ ನೀವು ಇದ್ದೀರಿ, ದೇವತೆಗಳು ಇದ್ದಾರೆ, ಎಲ್ಲರೂ ಇದ್ದಾರೆ, ಅವಳಿಗೆ ಯೋಗ್ಯನಾದಂತಹ ಹುಡುಗ ಯಾರು ಅನ್ನುವ ಹಾಗೆ ಅವಳೇ ಆಯ್ಕೆ ಮಾಡಿಕೊಂಡ್ರೆ ಆಗ ಏನಾದ್ರೂ ಗಡಿಬಿಡಿ ಆಗಿ ಸಮಸ್ಯೆ ಬರ್ತದ? ಎಂತದ್ದು ಚಕ್ರವರ್ತಿ? ಒಂದು ಸಮಸ್ಯೆ ಉಂಟು. ಈಗ ಹೆಣ್ಣು ಅಂತ ಕರೀತಾ ಇದ್ದ, ಈಗ ಬಂದ ಹೆಣ್ಣಿಗೊಂದು ಹೆಸರು ಬೇಡ? ಉಂಟು ಉಂಟು ಉಂಟು. ಅದಕ್ಕೆಲ್ಲ ನಮ್ಮ ಬ್ರಹ್ಮದೇವರು ಅದನ್ನೆಲ್ಲ ಹೇಳ್ತಾರೆ. ದುಗ್ಧದೇನು ಕೊಡಲ್ತೀರಿದ ಅಭಿಷೇಕ ಅಭಿಷೇಕ ವಿಧಿ ಮುನಿಗಳು ಕುಡಿ ಮುನಿವರರೆಲ್ಲರೂ ಕೂಡಿದ್ದಾರೆ. ನೀರೆನೆಯ ಗಜ ಸುರಪನಾಸನವಿರಿದೆ ಸುರಪನಾಸನವನ್ನಿರಿಸಿ ಶರದಿ ಅಂಬರವಿಂದಲು ದಿವ್ಯವಸನವನ್ನೇ ಇಟ್ಟಿದ್ದಾಳೆ. ಸುರಶಿಲ್ಪಿ ವಿಶ್ವಕರ್ಮನಿತ್ತ ವರುಣ ಶ್ರೀರಮೆಗೆ ವೈಜಯಂತಿಯ ಮಲೆ ವರುಣನ ವೈಜಯಂತಿ ಸರ ಶಾರದಾಂಬಿಗೆ ಆಕೆಯ ನೀಡಿದ್ದಾಳೆ. ಮುದ್ರಿಕೆಯ ಗೌರಿ ಹರಗೌರಿಯರು ಹರ ಕಂಕಣವ ಶೇಷ ಕುಂಡಲವನು ಶೇಷನು ಕರ್ಣ ಕುಂಡಲಗಳನ್ನಿಟ್ಟಿದ್ದಾನೆ. ಬಲಿಚಕ್ರವರ್ತಿ, ಕಾಣುತ್ತಿರುವ ಹೆಣ್ಣಿಗೆ ಹೆಸರಿಲ್ಲ ಎಂಬುದಾಗಿ ಹೇಳುತ್ತಾ ಇದ್ದೀರಲ್ಲ? ಅಲ್ಲ, ನೀರಿನಿಂದ ಬಂದವಳನ್ನು ಶೃಂಗಾರ ಮಾಡಬೇಕಲ್ಲ? ಶೃಂಗಾರ ಮಾಡುವುದಕ್ಕುಂಟು. ಧರಣಿ ದೇವಿಯೇ ಶುದ್ಧೀಕರಣಗೊಳಿಸುವುದಕ್ಕೆ ಪಂಚಾಗವ್ಯವನ್ನು ಇತ್ತವಳಿದ್ದಾಳೆ. ಅಷ್ಟು ಮಾತ್ರವಲ್ಲ, ಕಾಮಧೇನುವೆ ದುಗ್ಧವನ್ನು ತನ್ನ ಅರ್ಪಿಸಿದವಳಿದ್ದಾಳೆ. ನೋಡಿದಿರ ಮುನಿಗಣನವೆಲ್ಲವೂ ಕೂಡ ಸೇರಿದ್ದಾಗಿದೆ. ಬ್ರಹ್ಮದೇವನಾದಂತಹ ನಾನೇ ಅಭಿಷೇಕವನ್ನು ಮಾಡಿದ್ದೇನೆ. ಅದರ ಜೊತೆಗೆ ಮಂತ್ರ ಪೋಷಿತವಾದಂತಹ ಜಲವನ್ನು ಅಷ್ಟ ಗಜಗಳ ಮೂಲಕವಾಗಿ ಅಭಿಷೇಕವನ್ನು ಮಾಡಿದ್ದಾಗಿದೆ. ದೇವೇಂದ್ರನು ಸೂಕ್ತವಾದಂತಹ ಆಸನವನ್ನೇ ನೀಡಿದವನಿದ್ದಾನೆ. ಅಷ್ಟು ಮಾತ್ರವಲ್ಲ, ಶರಧಿಯ ದಿವ್ಯ ವಸನವನ್ನು ಧಾರಣೆ ಮಾಡಿದ್ದಾಗಿದೆ. ಆ ದೇವಶಿಲ್ಪಿ ವಿಶ್ವಕರ್ಮನೇ ಸಾರತರವಾದಂತಹ ಆಭರಣಗಳನ್ನೇ ಅರ್ಪಿಸಿದವನಿದ್ದಾನೆ. ವರುಣನ ವೈಜಯಂತಿ ಸರ, ಶಾರದೆಯ ರತ್ನಸರ, ಹರಗೌರಿಯರು ಕಂಕಣವನ್ನು, ಬೇಕಾದಂತಹ ಮುದ್ರಿಕೆಯನ್ನು ಎಲ್ಲವನ್ನೂ ಒದಗಿಸಿದ್ದಾರೆ. ಈಗ ಮೈ ತುಂಬ ಆಭರಣ ಆಯ್ತು, ಎಲ್ಲ ಆಯ್ತು. ಹೌದು, ಶೇಷನು ಕರ್ಣಕುಂಡಲಗಳನ್ನಿದ್ದಾಗ ವಾಣಿ ಗೌರಿಯರೆಲ್ಲರೂ ಕೂಡ ಬಂದು ಸೇರಿ ಅಲಂಕಾರವನ್ನು ಮಾಡಿದ್ದಾಗಿದೆ. ಹೀಗಾಗಿ ಈ ಹೊತ್ತಿಗೆ ಸರ್ವಾಲಂಕಾರ ಭೂಷಿತೆಯಾದಂತಹ ಈಕೆಗೊಂದು ಹೆಸರನ್ನಿಡಬೇಕು. ಹಾಗಾಗಿ ಈಕೆಗೆ ಲಕ್ಷ್ಮಿ ಎಂಬಂತಹ ನಾಮಧೇಯವನ್ನಿರಿಸಲಾಗಿದೆ. ಲಕ್ಷ್ಮಿ ಹೇಳುವುದಕ್ಕಾಗದಿದ್ರೆ ಯಾಕೆ ನಾಲಿಗೆ ಎಡರುತ್ತದೆ ಎಂಬುದಾಗಿದ್ರೆ ಹೇಳುವುದಕ್ಕೆ ಹೋಗಬಾರದು. ಹೇಳುವುದಕ್ಕೆ ಆಗುತ್ತದೆ ಎಂದಾದ್ರೆ ಮಾತ್ರ ಹೇಳಬೇಕು. ಆಕೆಯ ಹೆಸರು ಲಕ್ಷ್ಮಿ. ಲಕ್ಷ್ಮಿ ನಿಮಗೆ ಹಾಗಾಗುವುದಿಲ್ಲ. ಯಾತಕ್ಕೆ ನೀವೆಲ್ಲರೂ ಈ ತರುಣಿಗೆ ಸೋತು ಮೇಲೂ ಆಯುವುದು ತರವಲ್ಲ. ಸರಿಯಲ್ಲ. ಯಾತಕ್ಕೆ ನೀವೆಲ್ಲರೂ ಈ ತರುಣಿಗೆ ಸೋತು ಮೇಲೂ ಆಯುವುದು ತರವಲ್ಲ.
ಏನು ಒಂದು ಆಲೋಚನೆ ಮಾಡುವುದು ಬೇಡವಾ? ಎಂತದ ಒಂದು ಕೆಲಸ ಮಾಡುವಾಗ ಆಲೋಚನೆ ಬೇಕೇ? ಈಗ ಸ್ವಲ್ಪ ಕುಳಿತುಕೊಳ್ಳಬೇಕು. ರಾಕ್ಷಸರ ಸಂತತಿಯಲ್ಲಿ ಸೇರಿರುವಾಗ ಒಂದು ಕೆಲಸವನ್ನು ಮಾಡಬೇಕು ಅಂತಾದ್ರೆ ಆಲೋಚನೆಯನ್ನು ಮಾಡಬೇಕು. ಅಂತಹದ್ದನ್ನು ಆಲೋಚನೆಯಲ್ಲಿ ಇರಿಸಿಕೊಳ್ಳಬೇಕು. ಹಾಗೆ ಮಾಡದೆ ಹೋದ್ರೆ ಮೊದಲೇ ನಿಮ್ಮ ಸಂತತಿಯ ಮೇಲೆ ಕೆಟ್ಟದಾದಂತಹ ಹೆಸರು ಬಂದಾಗಿದೆ. ಹಾಗಾಗಿ ಹೊತ್ತಿನಲ್ಲಿ ಅಂತಹ ಕೆಲಸವನ್ನು ಮಾಡಿ ಮತ್ತಷ್ಟು ಕೆಟ್ಟ ಅಭಿಪ್ರಾಯಗಳನ್ನು ತಂದುಕೊಳ್ಳಬೇಡಿ. ಹಾಗಾಗಿ ದಾರಿಯೊಂದನ್ನು ನಾನು ಹೇಳುತ್ತೇನೆ. ಹೂವಿನ ಮಾಲೆಯನ್ನು ಆಕೆಯ ಕೈಗೆ ಕೊಡುತ್ತೇನೆ. ಅವಳು ಯಾರಿಗೆ ಮಾಲೆ ಹಾಕುತ್ತಾಳೆ ಅವಳೇ ಆಕೆಯ ಪತಿಯಾಗುತ್ತಾನೆ. ಹಾಗಾಗಿ ನಿರೀಕ್ಷೆಯಲ್ಲಿರ್ಬೇಕು ನೀವು. ತೆಗೆದುಕೋ ಮಾಲಿಕೆಯನ್ನು. ನಿನ್ನ ಮನಸ್ಸಿಗೆ ಹಿಡಿಸಿದವನಿಗೆ ಮಾಲಿಕೆಯನ್ನು ಹಾಕು. ಅಪೇಕ್ಷೆ ಉಂಟು. ಎಂತದ್ದು? ಈ ಹೆಣ್ಣು ಇವರನ್ನೇ ಮದುವೆ ಆಗಬೇಕು, ಅದಕ್ಕೊಂದು ಹರಕೆ ಹೇಳಲಿಕ್ಕೆ ಸಿದ್ಧರಾಗಿ. ಓಹೋ, ಹೀಗೆ ಹೆಣ್ಣನ್ನು ಕಂಡ್ರೆ ಸಾಕಾಗುವುದಿಲ್ಲ. ಜೀವನದಲ್ಲಿ ಒಂದು ಮದುವೆ ಆಗಬೇಕಿರುವ ಹಾಗೆ ಆಸೆಯನ್ನು ಹೊಂದಿದ್ದೆ. ಈಗ ಒಂದು ತೀರ್ಮಾನಕ್ಕೆ ಬಂದಿದ್ದೇನೆ. ಈ ಹೆಣ್ಣು ನನ್ನನ್ನು ಮದುವೆ ಆಗಬೇಕು ಅಂತ ಇದ್ರೆ ದೇವರಿಗೆ ಒಂದು ಹರಕೆಯನ್ನು ಹೇಳುತ್ತೇನೆ. ಹೇಗೆ? ಈಕೆ ನನ್ನ ನೋಡಲಿ, ವರಿಸಿ ಎನ್ನ ಕೂಡಲಿ. ಹಾಗಾಗಿ ನಮ್ಮ ಕುಲದೇವರಿದ್ದಾರೆ, ಶಂಕರ ದೇವರು, ಅವರು ಹೇಗೂ ಇಲ್ಲಿದ್ದಾರೆ. ಹಾಗಂತ ನಮ್ಮ ಪುರದಲ್ಲಿ ಒಂದು ದೇವಸ್ಥಾನ ಉಂಟು. ಹೌದು, ಅಲ್ಲಿ 100 ಕೋಣಗಳನ್ನು ಹರಕೆ ಕೊಡ್ತೇನೆ. 100 ಕೋಣ. ನಿನ್ನನ್ನು ಒಂದು ಕೋಣ, ನನ್ನನ್ನು ಮದುವೆ ಆದ್ರೆ 100 ಕೋಣವನ್ನು ಹರಕೆ ರೂಪದಲ್ಲಿ ಕೊಡ್ತೇನೆ. ಪುಣ್ಯಾತ್ಮ, ನಿನ್ನ ಮನೆಯಲ್ಲಿ ಒಂದಾದ್ರು ಕೋಣ ಅಂತ ಒಂದಿಲ್ಲ, ಮತ್ತೆ 100 ಹೇಗಾದ್ರೂ ವ್ಯವಸ್ಥೆ ನಾನು ಮಾಡ್ತೇನೆ. ಸ್ವಲ್ಪ ನಿಲ್ಲು. ಊರಿನವರು ಸ್ವಲ್ಪ ಜಾಗ್ರತೆ ಮಾಡಬೇಕು. ನಾಳೆಯಿಂದ ಯಾರು ಕೋಣವನ್ನು ಮೇಲಕ್ಕೆ ಬಿಡಬೇಡಿ, ಈ ಕಳ್ಳ ಕಂದುಕೊಂಡು ಹೋಗ್ತಾರೆ. ಎಂತದ್ದು ಬೇಕಾದ ವ್ಯವಸ್ಥೆ ಅಂತ ಯಾರ್ಯಾರು ಕದ್ದು ನೀನು ಯಾಕೆ ನನ್ನ ಹರಕೆ ಮುಗಿದಿದೆ. ನಿಮ್ಮದೇನಾದ್ರೂ ಉಂಟಾ? ನನಗೆ ಹುಡುಗಿ ನನ್ನ ಕೋಳಿಗೆ ಹಾವನ್ನು ಹಾಕಿದ್ರೆ ನಾನು ಕೋಳಿ ಕೊಡ್ತೇನೆ. ಯಾರು ನಾಳೆ ಕೋಳಿ ಬಿಡಬೇಡಿ, ಕೋಳಿ ಕಳ್ಳ. ಕೋಳಿ ಕಳ್ಳ, ನನಗೆ ಕೋಳಿ ಕಳ್ಳ ಅಂತ ಹೇಳ್ತೀಯ ನೀನು? ಮತ್ತೆ ಇಕೋ ಕೋಳಿಯನ್ನು ನಾನು ಬಲಿ ಕೊಡ್ತೇನೆ. ಯಾರಿಗ ಗೊತ್ತುಂಟ? ನಮ್ಮ ಊರಿನ ಮಾರಿಯಮ್ಮನಿಗೆ. ಮಾರಿಯಮ್ಮನಿಗೆ ಕೋಳಿ ಕೊಡ್ತೇನೆ. ಅವಳು ನನ್ನ ಮದುವೆ. ಆಯ್ತು, ನಿನಗೆ ಕೋಳಿ ಸಿಂಗನಾಗೆ. ಹೌದಾ? ನೋಡ್ತೇನೆ. ಇನ್ನು ನಾನು ಇವಳು ನನ್ನ ಕೊರಳಿಗೆ ಹಾರ ಹಾಕಿದ್ರೆ ನಾನು ಭೂಸರರಿಗೆ ಭೂದಾನವನ್ನು ಮಾಡ್ತೇನೆ. ಅಯ್ಯೋ, ನಿನಗೆ ಕೂತ್ಕೊಳ್ಳೋದಕ್ಕೆ ಜಾಗ ಇಲ್ಲ ಮಾಡು, ಭೂಮಿ ದಾನ. ಯಾರದಾದ್ರೂ ಒಳಗೆ ಹಾಕಿ ಹೋದ್ರೆ ಹಾಕ್ತೀನಿ. ನೋಡಿ, ಜಾಗಕ್ಕೆಲ್ಲ ಬೇಲಿ ಹಾಕಿ ಇವಾಗ ಸ್ವಾಧೀನ ಮಾಡಿಕೊಂತಾನೆ ಪಾಪಿ. ಈಗ ನನ್ನದು ಉಂಟು. ಹೌದಾ? ನನ್ನದು ಸ್ವಲ್ಪ ವಿಶೇಷ ಉಂಟು. ಹೌದಾ? ಹೌದು. ನಮ್ಮ ದೇವರು ಯಾರು? ಶಂಕರ ದೇವರು. ಅವರಿಗೆ ಅವ ಕೊಡ್ತಾನೆ. ನಮಗೆ ಗೊತ್ತುಂಟು ಮರ, ಎಷ್ಟು ಚೆನ್ನಾಗಿ ಅವರಿಗೆ ಕೊಡುವಾಗ ಅವರ ಹೆಂಡತಿಗೆ ಬೇಸರವಾಗುವುದಲ್ಲ. ಹಾಗಾಗಿ ನಮ್ಮ ತಾಯಿಗೆ ಸ್ವಲ್ಪ ಕುಂಕುಮಾರ್ಚನೆ ಮಾಡುವ ಅಂತ ಇದ್ದೇನೆ. ಅವಳು ನನ್ನ ಕೊರಳಿಗೆ ಹಾಳಾಗಿದೆ. ಹೌದಾ? ನಾವೆಲ್ಲ ಮಾಡ್ತೀವಿ, ನೀನೇನು ಮಾಡ್ತೀವಿ? ನಿನ್ಗೆ ಕುಂಕುಮ ಎಲ್ಲಿಂದ ಮಾಡ? ಅಲ್ಲಿ ನನಗೆ ಸಿಗ್ತದೆ, ಅದು ನೀನು ಬೇಡ, ನಿನ್ನದು ಅದೆಲ್ಲ ಬೇಡ. ಅವ ಆ ರೀತಿ ಮಾತ್ರ ನಾನು ಹಾಗೆ ಮಾಡೋದಿಲ್ಲ.
ಆ, ನಮ್ಮ ದೇವರ ಮಗ ಇದ್ದನು, ಗಣಪತಿ ದೇವರು. ಗಣಪತಿ ದೇವರು ಅವನಿಗೆ ಒಂದು ತೆಂಗಿನಕಾಯಿದ್ದು ಪಾಂಚ್ ಕಡ್ಡಾಯ ಮಾಡ್ತೇನೆ. ತೆಂಗಿನಕಾಯಿಯಲ್ಲಿಂದ ಅದ್ರ ಬಗ್ಗೆ ನನ್ನ ಮನೆಗೆ ಅದು ಅಲ್ಲಿಂದ ಆಗ್ಬೇಕು ನಿನಗೆ. ಅದು ನಾನು ಹೋಗಿ ಕೇಳಿ ಕೊಡ್ತೇನೆ. ಅದನ್ನು ತಂದು ಗಣಪತಿ ದೇವರ ಎದುರಿನಲ್ಲಿಟ್ಟು ಅದನ್ನು ಒಡೆದು ಚೆನ್ನಾಗಿ ಪೇಣೆ ಮಾಡಿ ಅದು ಹೇಗೆ ಮಾಡುವುದು ಹೇಗೆ? ಅದು ಅವಲಕ್ಕಿ ಬೆಲ್ಲ ಎಲ್ಲ ಹಾಕಿ ಎಲ್ಲರದ್ದು ಕೈಯಿಂದ ಹೀಗೆ ಅದನ್ನು ಬೆಳಕೆ ಕೈ ಮಾಡಿ ತೊಳಿಲಿಕ್ಕಿಲ್ವಾ? ತೊಳಿಲಿಕ್ಕೆ ಮತ್ತೆ ಕೈಯಲ್ಲಿ ಆದದ್ದನ್ನು ತೊಳಿಲಿಕ್ಕೆ ಉಂಟಲ್ಲ. ಆನಂತರ ಈ ಪಾಂಚ ಕಚ್ಚೆಯನ್ನು ಗಣಪತಿ ದೇವರಿಗೆ ಹೀಗೆ ತೋರಿಸುವುದು, ಆಮೇಲೆ ನಾನು ತಿನ್ನುವುದು. ಅದು ಹೊರಕ್ಕೆ ಅಂತ ಆಗ್ತದೆ. ಅದು ಅದಕ್ಕೆ ಸಂದಾಯದಾಗಿ ನನ್ನನ್ನೇ ನೋಡಬೇಕು, ನನ್ನನ್ನೇ ಕೂಡಬೇಕು, ನನ್ನನ್ನೇ ಒರೆಸಬೇಕು. ಎಲ್ಲರೂ ಸಾವಧಾನದಿಂದ ನದಿಯಲ್ಲಿ ಕುಳಿತುಕೊಳ್ಳಿ. ಇವಳು ಮುಂದುವರಿಯುತ್ತಾಳೆ. ದಾರಿಯನ್ನು ಬಿಟ್ಟು ಕೊಡಬೇಕೇನು? ಬಂದು ಕಂಡಳು ಸಭೆಯ ಸುರದ ನದಿಯ ಸಭೆಯ ಸುರದ ಸುರದ ತತಿಯ ಸುರದ ಸುರದ ತತಿಯ ಬಂದು ಕಂಡಳು ಸಭೆಯ ಮುಂದೆ ರಂಜೀಪ ಇದ್ದು ಧಾರ ಮುಂದೆ ರಂಜೀಪ ಇದ್ದು ಧಾರ ಅರವಿಂದ ಭವ ದೇವೇಂದ್ರ ಸುಮನಾಥ ಮುಂದೆ ರಂಜೀಪ ಇದ್ದು ಧಾರ ಅರವಿಂದ ಭವ ದೇವೇಂದ್ರ ಸುಮನಾಥ ದಿತಿಜರು ಹೊಂದಿ ಪರಮಾನಂದದಿಂದಲೇ ನೆರೆದ ಸಭೆಯೋ ಎಲ್ಲರೂ ನೆರೆದ ಸಭೆಯೋಳೆಲ್ಲರೂ ಎಂದೋಳು ಮೋಹ ಇರಿದೀಗಾಮಿ ಪರಿಹರ ಏಕಾಂತದಿ ಸ್ಮರಿಸಿ ಯಾದಿ ಬರಿಬ್ಬರು ಸಮಮನವಾತು ಮನೆ ಮಾಡುವರು ಕೆಲರು ಕಳ್ಳರು ಕರಬಿಡಿಯಲ್ವರು ಪರಿಪರಿಯ ಯಜ್ಞಗಳ ಗೈವರು ಮರುಳರಂತಿವರೇ ನಗೈದರು ನಿಜದಯ ನಿಜದು ಮನದಿನಂತರ ಅರಿತು ನೋಡಲು ಚರ್ಚೆಲೆಯು ನಮ ಸ್ಥಿರತೆಯೆನಿಸದು ಮನಸ್ಸಿನ ಅಂತರ ಅರಿತು ನೋಡಲು ಚರ್ಚೆಲೆಯು ನಾ
ಕಂಡಳು ಸಭೆಯ ಸುರದ ಪತಿಯ ಬಂದು ಕಂಡಳು ಸಭೆಯ ಸಾಗರ ಗರ್ಭದಿಂದ ಉದಿಸಿ ಬಂದವಳು ನಾನು. ನನ್ನ ಕೈ ಹಿಡಿದು ಆಧರಿಸಿದಂತ ಪರಮ ಪುರುಷ ಎತ್ತಲೋ ಸಾಗಿ ಹೋದ. ಬಂದಂತ ನನಗೆ ಲಕ್ಷ್ಮಿ ಅನ್ನುವ ಹಾಗೆ ಹೆಸರನ್ನು ಇರಿಸಿ ಕರೆಯುತ್ತಾ ಇದ್ದ. ಸರ್ವ ಅಲಂಕಾರ ಭೂಷಿತಳಾಗಿದ್ದೆ. ಹಾಗೆ ಬ್ರಹ್ಮನು ನನ್ನ ಕೈಗೆ ಮಾಲೆ ಇಕ್ಕಿ ವರನನ್ನು ಆರಿಸಿಕೋ ಅನ್ನುವ ಹಾಗೆ ಹೇಳಿದ. ಸ್ವಯಂವರ ಇದು, ಲಕ್ಷ್ಮೀ ಸ್ವಯಂವರ. ನನ್ನವನನ್ನು ನಾನು ಆರಿಸಿಕೊಳ್ಳಲೇಬೇಕು. ಅಸುರರು ಒಂದು ಕಡೆಯಲ್ಲಿ, ದೇವತೆಗಳು ಇನ್ನೊಂದು ಕಡೆಯಲ್ಲಿ. ಹಾಗೆಯೇ ಸಭೆಯನ್ನು ನೋಡಿದಾಗ ಸಮುದ್ರ ಪತನವನ್ನು ನೋಡುವುದಕ್ಕೆ ಬಂದಂತಹ ಮುನಿವರ್ಗದವರು ಸಂತೋಷ ಪಡುತ್ತಾ ಇದ್ದ. ಹಾಗೆ ನನ್ನ ವರನನ್ನು ಆರಿಸಿಕೊಳ್ಬೇಕಂತಾದ್ರೆ ಮುಂದೆ ನಡೆದು ಬಂದೆ. ಹಾಗೆ ಮುಂದೆ ನೋಡಿದಾಗ ಆಹಾ ಇಂದೋಧರ ಪರಮೇಶ್ವರ ಸಹೋದರ ಎನ್ನುವಂತಹ ಭಾವನೆ ಕಾಣುತ್ತಾ ಇದೆ. ಅನ್ನೋಯ್ತು. ಅಷ್ಟೇ ಅಲ್ಲ, ಬ್ರಹ್ಮ ಮಗನೆನ್ನುವಂತಹ ಮಮಕಾರ ನನಗೆ, ತಾಯಿ ಎನ್ನುವಂತಹ ಭಾವನೆಯಿಂದ ಅವನು ನೋಡುತ್ತಾ ಇದ್ದ. ಹಾಗೆ ದೇವತೆಗಳನ್ನು ನೋಡಿದಾಗ ಭಕ್ತಿಯಿಂದ ಕೈ ಮುಗಿಯುತ್ತಾ ಇದ್ದ. ಭಕ್ತಿ ಭಾವ ಅವರಲ್ಲಿ ಉಂಟು ಅಂತ ಆದ್ರೆ ಅವನನ್ನು ಹರಸುವಂತಹ ಭಾವನೆ ನನ್ನದು. ಒಟ್ಟಿಗೆ 30 ಕೋಟಿ ಹೋಯ್ತು. ಇನ್ನು ನಾವೇ ಒಂದನ್ನು ಅವರನ್ನು ವರಿಸುವುದಕ್ಕೆ ಮನ ಇಲ್ಲ. ಹಾಗೆ ಈ ಕಡೆ ನೋಡಿದ್ರೆ ತಾ ಮುಂದೆ ಅನ್ನುವ ಹಾಗೆ ಕುಡಿಹರಿಗೆ ದೊರಕಾದು ಮಗಳು. ಇದು ಹೆಚ್ಚಿನ ಅಂತ ಕುಡಿಹರಿಗೆ ದೊರಕಾದು ಕ್ಷೇಮಗಳು. ಕುಹಕ ದುಷ್ಟ ಬೆರೆತಿರೆ ಹೇಳಿ ದುರುತಾದ ಭಕ್ತಿಗಳು ಸ್ಮರಿಸುತ್ತಿ ಹರವರಳು ಕರುಣವಿರುಸುವ ಸಮತೆಯನ್ನು ಅನುಭವಿಪ ಗಣಿಸದೆ ಮನದೊಳೆ ಕುಡಿಹರಿಗೆ ದೊರಕಾದು ಕ್ಷೇಮಗಳು. ಸುಗಂಧ ದ್ರವ್ಯವನ್ನು ಬೀರುವಂತಹ ದೇವತೆಗಳು ಒಂದು ಕಡೆಯಾದರೆ ದುರ್ನಾಥವನ್ನು ಬೀರುವಂತಹ ಅಸುರರು ಇನ್ನೊಂದು ಕಡೆ. ಹುಣ್ಣಿಮೆಯ ಚಂದ್ರನಂತೆ ಗಂಗೊಳ್ಳುತ್ತಿರುವವರು ದೇವತೆಗಳಂತಹ, ಹಾಗೆ ಅಮಾವಾಸ್ಯೆ ಚಂದ್ರನಂತೆ ಕಾಣುತ್ತಿರುವವರು ಇನ್ನೊಂದು ಕಡೆ ಅಸುರ. ಅದು ನಾನು ಸ್ವಲ್ಪ ಕಪ್ಪಾದದ್ದು ಹೊಗೆ ಬದಿಬೇಕು ಅಂತಂದು ನನಗೆ ಬೇಕನ್ನುವ ಹಾಗೆ ಅಪೇಕ್ಷವನ್ನು ಇಡ್ತಾ ಇದ್ದಾರೆ. ಯಾರು ಅಪೇಕ್ಷೆ ಇಟ್ಟು ಮುಂದೆ ಬರುತ್ತಾರ ಅಂತವರಿಗೆ ಸಿಗುವವಳು ನಾನಲ್ಲ. ಇವರು ಕುಹಜ್ಜಿಗಳು, ಅನ್ಯಾಯರು. ಹೌದಪ್ಪ, ದುಷ್ಟರಾಗಿದ್ದಾರೆ. ಅಂತ ದುಷ್ಟನಿಗೆ ನಾನು ಸಿಗಬಹುದೇ? ನಾನು ಭಯಂಕರ ಮಾತು. ಚಂಚಲ ಮನಸ್ಸಿನವಳು ನಾನು. ಅವರು ಚಂಚಲರಾಗಿದ್ದಾರೆ. ನಿಲ್ಲುವುದಕ್ಕೆ ಸಾಧ್ಯ ಉಂಟೆ? ಖಂಡಿತ ಇಲ್ಲ. ಆದ್ದರಿಂದ ಅವರ ಮೇಲೆ ಯಾವತ್ತೂ ಮನಸ್ಸು ಬರಲಾರದು ನನಗೆ. ಹಾಗಾದ್ರೆ ಯಾರನ್ನು ವರಿಸಬೇಕನ್ನುವ ಹಾಗೆ ಸಭೆಯನ್ನು ಪರೀಕ್ಷಿಸಿದೆ. ಮುಂದೆ ಮುಂದೆ ಬಂದೆ. ದೇವತೆಗಳು ಭಕ್ತಿ ಭಾವದಿಂದ ಕೈ ಮುಗಿಯುತ್ತಾ ಇದ್ದ. ಕರುಣಾ ರಸ ನನ್ನ ಮನಸ್ಸಿನಲ್ಲಿ ಬರುತ್ತಾ ಇದೆ. ಅವರು ಸಾಧ್ಯವಿಲ್ಲ. ಹಾಗಾದ್ರೆ ಯಾರನ್ನು ವರಿಸಬೇಕು?
ನನ್ನ ಕೈಗೆ ಮಾಲೆ ಇಕ್ಕಿದ ಮೇಲೆ ವರನೊಬ್ಬ ಇರಲೇಬೇಕಲ್ವಾ? ಮುಂದೆ ನಡೆಯಿತು. ಇದು 3ನೇ ಸುತ್ತ ಆಯ್ತಾ? ಸುತ್ತ ನಿರೀಕ್ಷಿಸುವುದೆಲ್ಲರೂ ಉತ್ತಮ ನೆನೆಸುವ ಉತ್ತಮ ನೆನೆಸುವ ಮುಖ ಚಿತ್ತಜ ಪಿತನಿದ್ದೆಡೆಗವು ಭಕ್ತಿಯೊಳು ಮಾಲೆಯಲ್ಲಿ ಮಣಿಯುತ್ತ ಸರಸಿ ಜಾಪಕಾರ ಹಿಡಿದು ಹಾಗಾಗಿ ಸರಸಿ ಜಾಪಕಾರ ಹಿಡಿದು ಹಾಗಾಗಿ ನಿರತ ಉತ್ತಮ ಪಕ್ಷಗಳ ನಿರತ ಉತ್ತಮ ಪಕ್ಷಗಳ ನೀಡು ಜಾಣ ಸೇವೆಯಳು ಸರಸಿ ಜಾಪಕಾರ ಹಿಡಿದು ಹಾರಾತಿ ಮನದಿರವ ಸ್ವಾಮಿ, ಯಾವನನ್ನು ನಾನು ಹೊಂದಬೇಕು ಎನ್ನುವುದಕ್ಕಾಗಿ ನಿನ್ನೆ ಮನೋನಿರ್ಧಾರವೆಂದು ಮುಂದುವರಿದು ನನ್ನ ಕೊರಳಿಗೆ ಮಾಲೆ ಇಕ್ಕಿದವಳು ನೀ ಸಂತೋಷಗೊಂಡು ಅಂತರಂಗದಿಂದ ಹಾರೈಸಿದ್ದೇನೆ. ಜತೆಗೆ ನಿನ್ನ ಮನದಿಚ್ಛೆ ಏನು ಹೇಳು? ಖಂಡಿತ ಸ್ವಾಮಿ. ಅನವರತವು ನಿಮ್ಮ ಹೃದಯ ಮಂದಿರದಲ್ಲಿ ನೆಲೆಯಾಗಬೇಕೆನ್ನುವಂತಹ ಮಹದಾಸೆ ನನ್ನದು ಸ್ವಾಮಿ. ಹಾಗೆ ನಿಮ್ಮ ಸೇವೆಯನ್ನು ಮಾಡಿಕೊಂಡಿರಬೇಕೆನ್ನುವಂತಹ ಹಂಬಲ. ನಿನ್ನಯ ವಕ್ಷಸ್ಥಳದೊಳಗೆ ನಾನಿರ್ತೆ. ನಿಜ. ನಲನಿನಲ್ಲಿ ನೆಲೆಸಿ ಭಕ್ತರ ಮಾನ ರವಾ ಬಾಲಿಬುದೇನು ಹಾಗೆಯೇ ಆಗಲಿ ಎನ್ನುವಂತೆ ನಾನು ಒಪ್ಪಿಗೆ ನಿಂತಿದ್ದೇನೆ. ಲಕ್ಷ್ಮಿಯನ್ನು ಯಾರು ಹೊಂದಬೇಕು ಎನ್ನುವ ಹಾಗೆ ಅಪೇಕ್ಷೆಯನ್ನು ಹೊಂದುತ್ತಾರೋ ಅವರು ವಿಷ್ಣುವಿನ ಪ್ರಸನ್ನತೆಗೆ ತಾವು ಒಳಗಾಗಬೇಕಾಗ್ತದೆ. ಹಾಗಿದ್ದಾಗ ಮತ್ತೆ ಲಕ್ಷ್ಮೀ ಕೃಪೆಯಾಗ್ತದೆ. ಅಲ್ಲೇ ಇದ್ದುಕೊಂಡು ನಿರತ ನೀನು ನನ್ನ ಸೇವೆಯನ್ನು ಮಾಡುತ್ತಾ ಇರು. ಸರಿ, ಹೋಗು ಸೇರಿಕೊ. ಸಂತೋಷ. ಶಂಕರ ದೇವರೇ, ಹೇಗೆ ಲಕ್ಷ್ಮೀ ಸ್ವಯಂವರ ಎನ್ನುವುದು ಈ ತೆರನಾಗಿ ಆಯಿತು. ನಿಮ್ಮೆಲ್ಲರೂ ಉಪಸ್ಥಿತಿ ಇದ್ದದ್ದು ಒಳ್ಳೆಯದೇ ಆಯಿತು. ಸರಿ, ಹಾಗೆಂದು ಮತನ ಕ್ರಿಯೆ ಇನ್ನೂ ಮುಂದುವರಿಯುವುದಕ್ಕೆ ನೀವು ಅವಶ್ಯವಿದ್ದಲ್ಲಿ ಬನ್ನಿ. ಆಯ್ತು, ನೋಡೋಣ. ಮತನ ಮಾಡಿ ಪಾತ್ರೆ ನೊರೆಯಾಗಿ ಉಕ್ಕಿ ಬರ್ತಾ ಉಂಟು ಅಲ್ವಾ? ಈ ಸಲ ಯಾರು ನನಗೆ ಅಂದ್ರೆ ನಾವು ಕೊಡುವ ಹಾಗಿಲ್ಲ. ಬೇಡ, ಅದು ನಮಗೆ ಸುಮ್ಮನಿರು. ಅದವರಿಗೆ ಸೇರ್ಬೇಕು. ಅಲ್ಲ, ಸ್ವೀಕರಿಸುವುದಕ್ಕೆ ಹೇಳಿದ್ದೆ ತಡ. ನೋಡಿ, ನನ್ನ ಕೈಯಲ್ಲಿ ಪಾತ್ರೆ ಅವರ ಕೈಗೆ ಹೋಯ್ತು. ಎಲ್ಲರೂ ಚೆನ್ನಾಗಿ ಸ್ವೀಕರಿಸಿ ಆಯ್ತಲ್ಲ. ಈಗ ಒಳ್ಳೆ ಒಂದು ಉತ್ಸಾಹ ಬರಲಿಲ್ವಾ?
ಹೇಳಿದ್ದಾರೆ. ಜರಾಮರ್ದ ಮರಣವರ್ಜಿತವಾದಂತಹ ಅಮೃತ ಕೈ ಸೇರ್ತಾರೆ ಎಂಬುದಾಗಿ. ಇದು ಕೈ ಸೇರಿದಾಗಲೇ ಅವರು ಹೇಳಿದ್ದೇನು ನಮಗೆ ಎಂಬುದಾಗಿ. ಕಚ್ಚಾಡುವ ಈ ಪ್ರಯತ್ನದಲ್ಲಿ ನಮ್ಮ ಕೈ ಸೇರಿದೆ. ಇದು ನಮ್ಮ ಭಾಗ್ಯವೇ. ಇದನ್ನು ನಾವು ಎಲ್ಲರೂ ಉಣ್ಣಬೇಕು, ಸಂತೋಷದಲ್ಲಿರಬೇಕು. ಬಟ್ಟಗುಜ ಭಾರ ಕಳುಕುವ ಒಪ್ಪಿಡಿಯ ಕಟಿ ಶೋಭಿಸುವ ಚಂದ್ರಾನನ ನಿಲ್ಲಿಸುವರಿಗೆ ಕೌತುಕ ಮಮ್ಮದರ ಮಾಡಿ ದುರ್ಜನೆಡೆಯೊಳು ಸುಳಿಯೇ ಸುಮನಸರು ನಿಂದಿರಲಾದ ಸುದೆಗೆ ಕಾವಲ ನಿರಿಸಿರಿ. ಇದು ಸ್ವಲ್ಪ ನೀವು ಜಾಗೃತಿ ಯಾರ ಕೈ ಸೇರಬಾರ್ದು. ಬಲಿ ಬಂದವರಳೆಂದದು ಇದು ಮೊದಲಾದ ಹಾಗೆ ಆಗಬಾರ್ದು. ನೀವು ಸ್ವಲ್ಪ ದೂರ ನಿಲ್ಲಿ. ನಾಡಿ ಶಿರೋರಲ್ಲೇ ನಾಡಿ ಶಿರೋರಲ್ಲೇ ಸ್ವಲ್ಪ ನೀವು ಹಿನ್ನಡೆಯಿಲ್ಲ. ಅವಸರ ಮಾಡಬಾರ್ದು. ಇದಕ್ಕಿಂತ ಮೊದಲು ಒಂದು ಅವಸರ ಮಾಡಿ ಯಾರ ಕೈ ಸೇರಿದೆ ಅಲ್ಲ. ಮಥನ ಮಾಡುತ್ತಾ ಇರುವಾಗ ಒಂದು ಮಿಂಚು ಮಾಡಿದ ಹಾಗಾಯ್ತು. ಹೌದು, ಇದುವರೆಗೆ ನೋಡಿದ್ದೇ ಇಲ್ಲ ಅಂತ. ಸಾರಸಲೋಚನೆ ನಿನ್ನಲ್ಲಿ ಮಾತ್ರ. ನನ್ನಲ್ಲಿ? ಹೌದೌದು. ಸ್ವಲ್ಪ ಮುಂದೆ ಬಾ. ಸಾಕ ಅಲ್ಲ, ಇಲ್ಲಿ ಹೆಣ್ಣು ಮಕ್ಕಳು ಬೇರೆ ಯಾರೂ ಇರಲಿಲ್ಲ. ತಟ್ಟನೆ ನೀನು ಬಂದು ನಿಂತು
ಹೌದು. ನಿನ್ನ ರೂಪವನ್ನು ಕಾಣುವಾಗ ಆ, ಬಹಳ ಸಂತೋಷವಾಯಿತು. ಆಹಾ. ಇಂತಹ ರೂಪ ಈ ಊರಿನಲ್ಲಿ ಈ ಪ್ರಪಂಚದಲ್ಲಿ ಎಲ್ಲಿ ಹುಡುಕಿದ್ರು ಸಿಗುತ್ತದೆ. ಹೌದೇ. ಆಗ ಇವರು ಬೊಬ್ಬೆ ಹಾಕ್ತಾ ಇದ್ರು, ಅದು ಚಂದ ಅದು ಚಂದ ಅಂತ. ಈಗ ಅದಕ್ಕಿಂತ ಇದುವೇ ಚಂದ. ಹೌದೌದು. ನೀವೆಲ್ಲ ಮೊದಲೇ ಬರಬೇಕು ಚಂದದವರೇ. ಇದು ಕೊನೆಗೆ ಬಂದು ಏನು ಅಲ್ಲ, ಮುಖ ನೋಡಿದ್ಯಾ? ಚಂದ್ರವದನೆ. ಅದು ಬೇರೆ. ಚಂದ್ರವದನೆ ಹುಣ್ಣಿಮೆ ದಿವಸ ಪೂರ್ಣ ಚಂದ್ರನಾಗಿ ಕಾಣಿಸ್ತಾನೆ. ಬಹುಶಃ ಇವನಿಗೆ ಉಚ್ಚಾರ ಬರುವುದಿಲ್ಲ ಅಂತ ಕಾಣುತ್ತೆ. ಮತ್ತೆ ಇಲ್ಲಿ ಬಂದ ಮೇಲೆ ಹೇಗೆ ಬರುವುದು? ಇದು ನೀರಲ್ವಾ? ಹೌದು. ಅವ ನೀರಿನಲ್ಲಿ ಮುಳುಗಿ ಎದ್ದು ಮೂಗಲ್ಲಿ ನೀರು ಹೋಗಿ ಓ, ಹಾಗೆ ಮಾತಾಡ್ಲಿಕ್ಕೆ ಆಗುದಿಲ್ಲ. ಸರಿ, ಹಾಗಾಗಿ ಅವನು ಮಾತಾಡುದು ಹಾಗೆ. ಅಲ್ಲ, ಏನು ಆಶ್ಚರ್ಯ ಆದದ್ದು ಮತ್ತೇನು? ಎಲ್ಲ ರೂಪವನ್ನು ಹೊತ್ತುಕೊಂಡು ಈ ಸಮುದ್ರದ ಬದಿಗೆ ನಿಂತಹ ನಿನ್ನ ಚೆಲುವಿಕೆಯನ್ನು ಕಂಡು ನಾನು ಬೆರಗಾಗಿ ಹೋದೆ. 3 ಜಗದಲ್ಲಿ ಇಂತಹ ಸುಂದರಿಯನ್ನು ಕಾಣುವುದಕ್ಕೆ ಸಾಧ್ಯವೇ ಇಲ್ಲ. ಸರಿ, ಹಾಗಾಗಿ ನಿನ್ನಲ್ಲಿ ಕೇಳು, ಏನು? ನಿನ್ನ ಆಲಯಲ್ಲಿ ಒಂದನೇ ಪ್ರಶ್ನೆ. ಸರಿ, ನಿನ್ನ ತಂದೆ ತಾಯಿಯ ಎರಡನೇದು, ನಿನ್ನ ಕೈ ಹಿಡಿದ ಪತಿ ಯಾರು? ಅಲ್ಲ, ನನ್ನದು ಮನಸ್ಸಲ್ಲಿ ಹುಟ್ಟು. ಹಾಗೆ ನೀನು ಯಾವ ಕಡೆ ಸಾಗುತ್ತಾ ಹೋಗುವ, ನಮ್ಮನ್ನು ನೋಡಿ ಇಲ್ಲಿಗೆ ಬಂದದ್ದ, ಎಲ್ಲಾ ವಿಚಾರ ನನಗೆ ಬೇಕು. ಹೇಳ್ತೀಯಾ? ನೀನು ನಾನು ಇವರಿಗೆಲ್ಲ ಅಧಿಕಾರಿ. ಹೌದಾ? ಹೌದೌದು, ಬಲಿ ಚಕ್ರವರ್ತಿ ಅಂತ ಕರೆಯುವುದು. ಸರಿ, ಅದು ಇನ್ನೊಂದು ವಿಷಯ. ಏನು? ನಾವು ಸುಮ್ಮನೆ ಇಲ್ಲಿ ಇದ್ದುದಲ್ಲ, ಫಲವಂತರಾದಂತಹ ನಾವು ನೆರೆದಂತಹ ಸಭೆಗೆ ನೀನು ಯಾಕೆ ಬಂದೆ? ಅದನ್ನು ಕೇಳುವುದಿಲ್ಲ. ಹೌದು. ಅಹುದಯ್ಯ ಬಲಯುತ ಅಹುದು ರಾವುದಯ್ಯ ಬಲಯುತ ರಾವುದಯ್ಯ ಆ
ಅಹುದಯ್ಯ. ನಿನ್ನ ನಾಟ್ಯ ನೋಡಿ ಬಹಳ ಸಂತೋಷ ಆಯ್ತು. ಹೌದಾ? ಏನು ಶರೀರಕ್ಕೆ ಆಯಾಸ ಆಗದ ರೀತಿಯಲ್ಲಿ ಹಾ. ನಿನ್ನ ಸೊಂಟ ಉಂಟಲ್ಲ ಬಳುಕುವುದು, ಅವರಿಗೆ ಇವರಿಗೆಲ್ಲ ನೋಡಿ ಬಹಳ. ನಾನು ನೋಡಿದೆ ಕುಣಿಯುವಾಗ ಎಲ್ಲ ನನ್ನ ಸೊಂಟವನ್ನೇ ಗಮನಿಸುತ್ತಾ ಇದ್ದೆ. ಅಲ್ಲ, ನಿನ್ನ ಬೇರೆ ಎಲ್ಲಿಯೂ ಅಲುಗಾಡುವುದಿಲ್ಲ, ಸೊಂಟ ಒಂದು ಬಿಟ್ರೆ ಸಾಕಾಗುದಿಲ್ವಷ್ಟು? ಅಬ್ಬಾ. ನನ್ನನ್ನು ಕಂಡು ವಿಧ ವಿಧವಾಗಿ ವರ್ಣಿಸುವುದಕ್ಕೆ ಮುಂದಾಗುತ್ತಾ ಇದ್ದೀರಿ. ಸಂತೋಷವಾಯಿತು. ನೀನು ಹೇಳಿದ್ದೇನು ಬಲಯುತರು ನೀವು. ನಾವು ಬಲಯುತರು. ಅಹುದು ಅಹುದು, ಅದು ನಿನಗೆ ಗೊತ್ತಾಯ್ತು, ಅದರಲ್ಲಿ ಸಂಶಯವೇ ಇಲ್ಲ. ನೀ ಬಲಿ ಚಕ್ರವರ್ತಿಯಲ್ಲ, ಹೌದು. ನಿನ್ನ ಕುರಿತಾಗಿ ಕೇಳಿ ತಿಳಿದವಳು ನಾನಿದ್ದೇನೆ. ದೇವತೆಗಳನ್ನೆಲ್ಲರನ್ನು ಸೋಲಿಸಿ ಸುರಲೋಕದ ಗದ್ದುಗೆಯನ್ನು ಏರಿಕೊಂಡವನಂತೆ ಬರ್ತಿರೋ ಅಲ್ಲ. 3 ಲೋಕದಲ್ಲಿ ನಿನ್ನನ್ನು ಮೀರಿಸುವಂತಹ ಇನ್ನೊಬ್ಬ ಇರುವುದಕ್ಕೆ ಸಾಧ್ಯವೇ ಇಲ್ಲ ಅಲ್ಲ. ಹಾಗಾಗಿ ನಿನ್ನನ್ನು ಕಂಡು ಸಂತೋಷವಾಯಿತು. ಹೌದಾ? ಹಾಗಾಗಿ ಉದ್ಗಾರ ಬಂದದ್ದು ಬಲಯುತರು ನೀವು ಅಹುದಹುದು ಎನ್ನುವ ಬಲಯುತರ ಹೂದಿ. ಈಗ ನನ್ನನ್ನು ಕಂಡಾಗ ನಿಮಗೆ ಆಶ್ಚರ್ಯವಾಯಿತು. ಹೌದು. ವಿಧ ವಿಧವಾಗಿ ಪ್ರಶ್ನೆಗಳ ಸುರಿಮಳೆಯನ್ನೇ ಹಾರಿಸುವುದಕ್ಕೆ ಮುಂದಾದಿ. ಹೌದು. ನಾನು ಯಾರು ಅಂತ ತಿಳಿಯಲಿಲ್ವಾ? ಇಷ್ಟು ಚಂದದ್ದು ಎಲ್ಲಿಂದ ಬಂತು ಅಂತ. ಹೌದಾ? ಹೇಗೆ ಹೇಳುದಂತಲೇ ಗೊತ್ತಾಗುವುದಿಲ್ಲ. ಈಗ ನಿನ್ನ ವಿಳಾಸ ನಿನಗೆ ಗೊತ್ತಿಲ್ವಾ? ಪರಿಚಯವನ್ನು ಎಲ್ಲಿಂದ ಪ್ರಾರಂಭಿಸುವುದಂತಲೇ ತಿಳಿದಿಲ್ಲ ನನಗೆ. ನೀನು ತಾಯಿಯಿಂದಲೋ ತಾಯಿಯಿಂದ? ಅಮ್ಮ ಉಮ್ಮ ಎಂತದ್ದು? ಅಮ್ಮ ಉಮ್ಮ ಅಂದ್ರೆ? ಅಮ್ಮ ಉಮ್ಮ ಅಂದ್ರೆ ಗೊತ್ತಿಲ್ಲ. ಆ ಜಾತಿಯವಳ? ಅಲ್ಲ, ತಿಳಿದಿಲ್ಲ. ಅಮ್ಮ ಯಾರಂತ ಗೊತ್ತಿಲ್ಲ. ಅಮ್ಮ ಯಾರು ಅಂತಲೇ ತಿಳಿದಿಲ್ಲ. ಅಪ್ಪ ಅದು ಉಪ್ಪ ಇಬ್ಬರು ಯಾರು ಅಂತ ಗೊತ್ತಿಲ್ಲ ನನಗೆ. ಹಾಗಂದ್ರೆ ಯಾರಂತ ಗೊತ್ತಿಲ್ಲ. ಆಡು ಭಾಷೆಯಲ್ಲಿ ಹೇಳುದು ಅಮ್ಮ ಉಮ್ಮ ಅಪ್ಪ ಉಪ್ಪ ಎನ್ನುವ ಹಾಗೆ. ಜನನಿ ಜನಕರ ನೀಕ ನಾ ಕಾಣಲೇ ಇಲ್ಲ. ನಾ ಹುಟ್ಟಿದ ಬಳಿಕ ಅವರು ಈರೋರು ಈ ಲೋಕ ಬಿಟ್ಟು ಆ ಲೋಕ ಸೇರಿದ್ರಂತೆ. ಹುಟ್ಟಿದ ಮೇಲೆ ಹೋದ. ಹುಟ್ಟುವುದಕ್ಕಿಂತ ಮೊದಲು ಸಾಯುವುದಕ್ಕುಂಟ? ಅದು ನನಗೆ ಗೊತ್ತಿಲ್ಲ. ಇಲ್ಲ 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 ಇಲ್ಲ. ಇದು ದರಿದ್ರದವಳು. ದೇವ್ರೆ, ಹಾಗೆ ಹೇಳುದ ನೀನು? ಹಾಗೆಲ್ಲ ಹೇಳುವುದು ಹಾಗಲ್ಲ, ಅವನ ಭಾಷೆಯಲ್ಲಿ ನೀನು ಒಳ್ಳೆಯವಳಂತ. ಅದೇ ದರಿದ್ರ ಅಂತ ಹೇಳಿದ್ರೆ ಅವನ ಭಾಷೆಯಲ್ಲಿ ಒಳ್ಳೆಯವಳು. ಅವನಿಗೆ ಮಾತಾಡಿ. ಓ ಹಾಗೆ. ಆದರೆ ಆ ತಂದೆ ತಾಯಿಗಳಿಲ್ಲದೆ ಹೋದರೆ ಏನಾಯಿತು? ಏನು? ನಾ ಬೆಳೆದಿದ್ದೇನೆ. ಹೀಗೆ ಬೆಳೆಯಬೇಕಾದ್ರೆ ಸುಜನ ಸುಜನರು ಇಲ್ಲ ಯಾರು? ಅವರಿಗೆ ಒಳ್ಳೆಯ ಜನರು, ನಮ್ಮ ನಮ್ಮ ಊರಿನವರು. ನಿನ್ನ ಊರಿನವರು ಒಳ್ಳೆಯ ಜನರು. ಒಬ್ಬೊಬ್ಬರು ಒಂದೊಂದು ಕೊಟ್ಟು ಸಾಕಿ ಸಲಹಿದ್ರು. ಸುಜನರು ಇದು ಸಾರ್ವಜನಿಕ ಸೊತ್ತ. ಹೌದು, 10 ಸಂವತ್ಸರದ್ದು. ಒಬ್ಬೊಬ್ಬರು ಒಂದೊಂದು ಕೊಟ್ಟದ್ದು. ಊರಿನವರು ಕೊಟ್ಟದ್ದು. ಹೌದು. ಊರಿನವರ ಕೈತುತ್ತನ್ನು ತಿಂದು ಬೆಳೆದು ಇಷ್ಟು ದೊಡ್ಡವಳಾಗಿದ್ದೇನೆ. ಹೌದು, ಸರಿ. ಈಗ ಹುಟ್ಟಿ ಬೆಳೆದು ಇಷ್ಟು ದೊಡ್ಡವಳಾಗಿದ್ದೇನೆ. ಮತ್ತೆ ಈ ಸಮುದ್ರ ಬದಿಗೆ ಅಂತ ಕಾರಣ ಉಂಟು. ಏನು? ಪ್ರಾಯಕ್ಕೆ ಬಂದವರಿಗೆ ಏನಾಗಬೇಕು ಹೇಳಿ? ನನಗೆ ಗೊತ್ತಿಲ್ಲ. ಮದುವೆ ಆಗಬೇಕು. ಮದುವೆ ಎನ್ನುವಂತಹ ಸಂಸ್ಕಾರ ಮಾಡಬೇಕೆನ್ನುವುದು ನನ್ನನ್ನು ಸಾಕಿದವರಿಗೆ ತಿಳಿಯಲೇ ಇಲ್ಲ. ಅವರಿಗೆ ಗೊತ್ತಿಲ್ಲ. ಹಾಗಾಗಿ ನನಗೆ ಬೇಕಾದಂತಹ ವರನನ್ನು ಆರಿಸುತ್ತಾ ನಾನೇ ಹೊರಟೆ. ನೀನು ಈಗ ನಿನಗೆ ಬೇಕಾದ ಹುಡುಗರನ್ನು ಆರಿಸಿಕೊಂಡು ಬಂದದ್ದು? ಹೌದು. ಸಿಕ್ಕಿದ್ರು. ಆದ್ರೆ ನನಗೊಂದು ರೋಗ. ಯಾವುದು? ಕನಸು ಕನಸು ಬೀಳುವ ಹಾಗಲ್ಲ, ಕನಸು ಬೀಳು. ಹೌದೌದು. ಹೌದಾ? ಹಾಗಾದ್ರೆ ನಿನ್ನೆ ರಾತ್ರಿ ಕನಸು ಬಿತ್ತ? ಹೌದು. ಯಾವ ರೀತಿ? ನಾನು ಮಲಗಿರುವಂತಹ ಕಾಲಕ್ಕೆ ಯಾರೋ ಒಬ್ಬ ಸುಂದರವಾದಂತಹ ಪುರುಷ ನನ್ನ ಹತ್ತಿರ ಬಂದು ನನಗೊಂದು ಮುತ್ತು ಕೊಟ್ಟದ್ದು. ಈಗ ಗೊತ್ತಾಯ್ತು. ನನಗೂ ಅದೇ ರೀತಿಯ ಕನಸು ಬಂದಿತ್ತು. ಹೇಗೆ? ಒಂದು ಚಂದನ ಹೆಣ್ಣು ಬಂದು ನನಗೆ ಮುತ್ತು ಕೊಟ್ಟದ್ದು. ನಿನ್ನ ಕನಸಿನಲ್ಲಿ ನಾ ಬಂದದ್ದೆಲ್ಲ. ಇವನ ಮುಖಕ್ಕೆ ಎಲ್ಲಿ ಅಂತ ಮುತ್ತು ಕೊಡು? ಎಲ್ಲಿ ಕೊಡುವುದಕ್ಕೆ ಇಲ್ಲಿ ಜಾಗ ಅಂತ ಬೇಕು. ಕೊಡುವುದಕ್ಕೆ ಆಗುತ್ತದೆ ಅದಕ್ಕೆ. ಹಾಗಾಗಿ ಆ ಕನಸಿನ ಹುಡುಗ ಎಲ್ಲಿದ್ದಾನೆ ಎನ್ನುವ ಹಾಗೆ ಹುಡುಕುತ್ತಾ ಹೊರಟದ್ದು. ಹಾಗಾದ್ರೆ ನಾನೇ ಆಗಿರ್ಬೇಕು. ಒಬ್ಬ ಕಾಕನಯನ, ಸೂಕರಾನನ, ಶ್ವಾನಗಮನ ಇದಾವುದು ನೀನು ಅಲ್ಲ. ಕನಸಿನವ ಯಾರು ಅಂತ ಗೊತ್ತಾಗಲಿಲ್ಲ. ಹಾಗೆ ಹುಡುಕುತ್ತಾ ಬರುವಾಗ ಇಲ್ಲಿ ಬೊಬ್ಬೆ ಕೇಳಿಸಿತು, ನಮಗೆ 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 ಎನ್ನುವ ಹಾಗೆ ಇಲ್ಲಿಗೆ ಬಂದದ್ದು ನಾನು. ಎಂತದಕ್ಕೆ ನಿಮ್ಮದು ಗಲಾಟೆ ಎಂತದ್ದು ಗೊತ್ತಾಗ್ಲಿಲ್ಲ. ನಾರಿ ನಡೀತಾ ಇರುವುದೇನು ಗೊತ್ತಾ? ಏನು? ಸಮುದ್ರ ಮಥನ. ಸರಿ. ಈ ಸಮುದ್ರ ಮಥನದಲ್ಲಿ ಬಂದಂತಹ ಒಂದು ವಸ್ತು, ಅದು ಅಮೃತ. ಈ ಅಮೃತ ಗೌತರ ಸುರರು ಮತ್ತು ನಾವು ಕಚ್ಚಾಡುತ್ತಾ ಇದ್ದೇವೆ. ಹೌದಾ? ಈ ಅಮೃತ ಕುಡಿದವರಿಗೆ ಮರಣ ಇಲ್ಲವಂತೆ. ಹಾಗೆ ಇದನ್ನು ನಾವು ಕೊಡುವುದಿಲ್ಲ ಅಂತ ದೇವತೆಗಳಲ್ಲಿ ನಾವು ಬೊಬ್ಬೆ ಹಾಕ್ತಾ ಇದ್ದೇವೆ. ಸರಿ. ಈಗ ನೀನು ಬಂದಿದ್ದಿಲ್ಲ, ನಿನ್ನಲ್ಲಿ ಒಂದು ಮಾತು. ಏನು? ಸೊಗಸಿನಿಂದಲೇ
ನಲ್ಲರಿಗೆ ಉಣಿದು ನಲ್ಲರಿಗೆ ಉಣಿದು ನಲ್ಲರಿಗೆ ಉಣಿದು ಬಳೆ ಬಳಿಗೆ ಸೊಗದಿನಿಂದಲೇ ಇನ್ನು ನೀನು ದೂರ ನಿಂತು ಮಾತಾಡುವುದೇ ಯಾಕೆ ಹತ್ತಿರ ಬಾಳೆ ಹತ್ತಿರ ಸಾಕಿಷ್ಟು ಹತ್ತಿರ ಹತ್ತಿರ ಇದ್ರ ಹತ್ರ ಕರೆದು ಮೈ ಬಿಟ್ಟದು ನೀನು ಏನು ನಿನ್ನಂತಹ ಒಬ್ಬ ಸುಂದರಿ ಸಭೆಗೆ ಬಂದು ಮಾತಾಡುವಾಗ ಯಾರಿಗೆ ಮನಸ್ಸಾಗ್ಲಿಕ್ಕಿಲ್ಲ ಯಾವುದಕ್ಕೆ ಮಾತಾಡುವುದಕ್ಕೆ ಒಂದು ಆ ಬಳಿಕ ನಾವು ಯಾವುದನ್ನು ಯೋಚನೆ ಮಾಡ್ತಾ ಇದ್ದೀವಿ ಅದನ್ನು ಸರಿಯಾಗಿ ವಿಂಗಡಿಸಿ ಅಥವಾ ಹಂಚುವುದಕ್ಕೆ ಸಮರ್ಥಳು ಯಾರಂತ ಯೋಚನೆ ಮಾಡಿದ್ರೆ ಇವರೇ ಬಾರೆ ಸುದೆಗೆ ಎಂತದ್ದು ಇಲ್ಲಿ ಇರುವುದು ಸುದ್ದೆ. ಓ ನೀನು ನನ್ನ ಹತ್ತಿರ ಬಾ, ಸರಿ ಈ ಸುದ್ದಿயை ನಿನ್ನ ಕೈಗೆ ಕೊಡ್ತೇನೆ ಅಮೃತವನ್ನು. ಇದನ್ನು ನಲ್ಲರಿ ಯಾರು ಯಾರನ್ನಲ್ಲ ಇವರೆಲ್ಲ ಇನ್ನು ಆಗುವವರು. ಓ ಹಾಗೆ ಒಂದು ವೇಳೆ ನೀನು ಮನಸ್ಸು ಮಾಡಿದ್ರೆ ನಾನು ಆಗ್ತಾನೆ ಅವನ ಹತ್ತಿರ ಯಾರು ಎಂತದ್ದು ಎಲ್ಲರಿಗೆ ನಲ್ಲರಾಗುದು ತೊಂದ್ರೆ ಇಲ್ಲ, ನಾವು ರಾಕ್ಷಸರಲ್ಲ. ನಮಗೆ ನೀನು ಸುಧತಿಯಾಗಿ ಆ ವಿಷಯದಲ್ಲಿ ನಾವು ನಿಪುಣರು, ಹಂಚಿಕೊಂಡ ಅಭ್ಯಾಸ ಉಂಟು. ಹಾಗಾಗಿ ಇದನ್ನು ನೀನು ಹಂಚಿ ನಮ್ಮನ್ನೆಲ್ಲ ಸಂತೋಷಗೊಳಿಸಬೇಕು. ಅದಕ್ಕಾಗಿ ಈ ಅಮೃತ ಭಾಂಡವನ್ನು ನಾನು ಕೊಡುವುದಕ್ಕೆ ಸಿದ್ಧರಾಗಿದ್ದೆ. ನಿನ್ನಲ್ಲಿ ನಮಗೆ ತುಂಬಾ ಭರವಸೆ. ನನ್ನಲ್ಲಿ ಭರವಸೆ ಎತ್ನಲ್ಲಿ
ಭಯವಾಗುತ್ತಾ ಇದೆ. ಯಾಕೆ? ಈಗಷ್ಟೇ ನನ್ನನ್ನು ಕಂಡವು. ಸಿಕ್ಕಿದಂತಹ ಅಮೃತವನ್ನು ನನ್ನ ಕೈಗೆ ನೀಡುತ್ತೇನೆ, ನೀನು ಎಲ್ಲರಿಗೂ ಬಡಿಸಬೇಕೆನ್ನುವ ಹಾಗೆ ಹೇಳುವುದಕ್ಕೆ ಹೊರಟು. ಹೌದೌದು, ನಿನಗೆ ನಂಬಿಕೆ ಬಂದದ್ದಾಗಬಹುದು. ನಿನ್ನಲ್ಲಿ ನನಗೆ ಪೂರ್ಣ ಭರವಸೆ ಉಂಟು. ಓ ದೇವ್ರಿ, ಇಷ್ಟು ಬೇಗ ನನ್ನನ್ನು ನಂಬಿಯೇ ಬಿಟ್ಟಿಯಲ್ವಾ? ಸ್ತ್ರೀ ಮನಸ್ಸು ಪ್ರಳಯ ಅಂತ ಎನ್ನುವಾಗ ಎಲ್ಲರೂ ಹೇಳುವುದು ಏಕೆ ಬಿಡು, ಹೆಣ್ಣು ಮಕ್ಕಳು ಚಂಚಲ ಭಾವವನ್ನು ಹೊಂದಿದವರಿದ್ದಾರೆ, ಹೆಣ್ಣು ಮಕ್ಕಳ ಬುದ್ಧಿ ಮೊಣಕಾಲ ಕೆಳಗೆ, ಹೀಗೆಲ್ಲ ಪ್ರಪಂಚದಲ್ಲಿ ಹೇಳುವ ವರ್ಗವಿದೆ. ಇದೆಲ್ಲ ತಿಳಿದಿದ್ದರೂ ಕೂಡ ನನ್ನ ಮೇಲೆ ನಂಬಿಕೆಯನ್ನಿರಿಸಿ ಸಿಕ್ಕಿದಂತಹ ಅಮೃತವನ್ನು ಬಡಿಸಬೇಕು ಎನ್ನುವ ಹಾಗೆ ನನ್ನಲ್ಲೇ ಹೇಳುತ್ತಾ ಇದೆಯಲ್ಲ. ದೇವರು ನನಗೆ ನಂಬಿಕೆ ಬಂದದ್ದು ಹೇಗೆ? ನಾನು ಹಂಚುವಾಗ ಏನಾದರೂ ಮೋಸ ಮಾಡಿದರೆ? ಯಾರು? ನಾನು. ನೀನು? ಹೌದು. ನೀನು ಮೋಸ ಮಾಡುವುದಿಲ್ಲ ಅಂತ ನನಗೆ ಧೈರ್ಯ ಉಂಟು. ಹೌದಾ? ಮುಖ ನೋಡುವಾಗ ನಂಬಿಕೆ ಬಂತು. ಹೌದಾ? ಹಾಗಾದ್ರೆ ದೇವತೆಗಳಿಗೆ ಬಹು ಹೆಚ್ಚು, ನಿಮಗೆ ಕಡಿಮೆ. ಏನಾದ್ರೂ ಮೋಸ ಮಾಡುವುದಿಲ್ಲ ಎನ್ನುವಂತಹ ಪೂರ್ಣ ವಿಶ್ವಾಸ ನಿಮಗುಂಟು. ಪೂರ್ಣ ವಿಶ್ವಾಸ. ಒಂದು ವೇಳೆ ನಾನು ಬಡಿಸುವಾಗ ನಿಮಗೆ ಏನಾದರೂ ಕೋಪ ಬಂದು ನನಗೆ ಬೈಯುವುದಕ್ಕೆ ಮುಂದಾದ್ರೆ? ನೀನು ಹಾಗೆ ಮಾಡಬಾರ್ದು, ಬೈಯುವ ಹಾಗೆ ಮಾಡಬಾರ್ದು, ಹಾಗೆ ಕೋಪ ಬರುವ ಹಾಗೆ ಮಾಡಬಾರ್ದು. ಕೋಪ ಬರುವ ಹಾಗೆ ಮಾಡುವುದಿಲ್ಲ. ಒಂದು ವೇಳೆ ಬಂದರೆ ಬೈಬಾರ್ದು. ಕೋಪ ಬರುವ ಹಾಗೆ ಮಾಡಿದ್ರೆ ಬೈಬೇಡ, ತಿದ್ದಿ ಹೇಳಿದ್ರೆ ಸಾಕಾಗ್ತದೆ, ಅರ್ಥ ಆಗ್ತದೆ. ಸರಿ ಸರಿ. ಹೌದಾ? ಬಡಿಸುವುದಲ್ವಾ? ಬಡಿಸ್ಲಿಕ್ಕೆ ನನ್ನ ಕೈಯಲ್ಲಿ ಹೌದು, ನನಗೆ ಕೊಡಬೇಕಲ್ವಾ? ನಿನ್ನ ಕೈಯಿಂದ ನಾನು ತೆಗೆದು ಬಡಿಸುವುದಕ್ಕಾಗಲ್ಲ. ಕೈ ಕೊಡು. ಇದು ಅಮೃತ ಗೊತ್ತಾಯ್ತು. ಗಂಡು ಮಕ್ಕಳ ಕೈ ಮುಟ್ಟಿ ಅಭ್ಯಾಸ ಇಲ್ಲ, ಅಭ್ಯಾಸ ಇಲ್ಲ ಅಂತ. ನೀನು ಗಂಡು ಮಕ್ಕಳ ಕೈಗೆ ಮುಟ್ಟುವುದು ಬೇಡ, ನನ್ನ ಕೈ ಮುಟ್ಟಿದ್ರೆ ಗಂಡಲ್ವಾ? ಹಾಗಾದ್ರೆ ನಾನು ಅಭ್ಯಾಸ ಮಾಡಿಸ್ತೇನೆ. ನೀನು ಎಲ್ಲೆಲ್ಲಿ ನೋಡುವ, ನೋಡು ಕೈ ಇಂಥದ್ದು ಬಣ್ಣ ತೆಗೆಯುವುದು. ಅಲ್ಲ ಹಾಕಿದ್ದೀಯಾ? ಮತ್ತೆ ಬರುವಾಗ ಬಣ್ಣ ಹಾಕ್ಬೇಕಲ್ವ, ಹೆಣ್ಣಲ್ಲ? ಸರಿ, ಇದು ಅಮೃತ ಕೊಟ್ಟಾಯ್ತಲ್ಲ. ಎಂತ ಕೊಟ್ಟಾಯ್ತು? ಅಲ್ಲ, ನನ್ನ ಕೈಗೆ ಕೊಟ್ಟ ಆಯ್ತಲ್ವಾ? ಹೌದು, ನಿನ್ಗೆ ಇದ್ರ ವಿಷಯ ಬಿಟ್ಟು ಬಿಡಿ ಅಂತ. ಒಗಟು ಮಾತು ಬೇಡ. ನನ್ನ ಮೇಲೆ ಪೂರ್ಣವಾದಂತಹ ವಿಶ್ವಾಸ ನಿಮಗೆ ಉಂಟು ಎಂದಾದ ಬಳಿಕ ಅದರ ಕುರಿತಾಗಿ ಆಲೋಚಿಸಬೇಡಿ. ನಾನು ನಿಮಗೆ ಬೇಕಾದ ಹಾಗೆ ಬಡಿಸ್ತೇನೆ. ಹಾಗಾದ್ರೆ ಕೊಡ್ಲಿಕ್ಕೆ ಪ್ರಾರಂಭ ಮಾಡು. ಹೀಗೆ ಕೊಡೋದಕ್ಕಾಗ್ತದ? ಇದು ಅಮೃತ, ಹಾಗೆಲ್ಲ ನೇರವಾಗಿ ಕೊಡೋದಕ್ಕಾಗುದಿಲ್ಲ. ನೀವೆಲ್ಲ ಶುದ್ಧ ಆಗಿ ಬರಬೇಕು. ವಾಸನೆ ಬರ್ತಾನೆ. ನೀರಲ್ಲಿದ್ರೆ ಎಂತಾಯ್ತು? ಸಮುದ್ರವನ್ನು ಮತಿಸಿದವರು ನೀವು, ಬೆವರಿದ್ದೀರಿ ಉಪ್ಪು ನೀರಲ್ಲಿ, ಹಾಗಾಗುದಿಲ್ಲ. ಈಗ ಅವರೆಲ್ಲ ಸ್ನಾನ ಮಾಡಿ ಬನ್ನಿ, ನಾನು ಇಲ್ಲೇ ನಿಲ್ತೇನೆ. ಯಾಕೆ ನೀನು ಕೆಲಸ ಮಾಡ್ಲಿಲ್ವಾ? ನೀನು ಎಲ್ಲಿಯಾದ್ರೂ ಅದನ್ನು ತೆಗೆದ್ರೆ ನಂಬಿಕೆ ಇಲ್ಲ, ನಾ ಹೋಗ್ತೇನೆ. ಸ್ನಾನ ಅಲ್ವಾ? ಸ್ನಾನ ಮಾಡ್ಕೊಂಡು ಬನ್ನಿ. ಹೋಗಿ ಸಾಲಾಗಿ ಕುಳಿತುಕೊಳ್ತೇನೆ. ಒಂದೇ ಸಾಲಲ್ಲಿ ಒಂದು ಸಾಲಿನಲ್ಲಿ ಕುಳಿತುಕೊಳ್ಳೋದಕ್ಕಾಗ್ತದೆ? ಇಲ್ಲ, ನನಗೆ ಬೇರೆ ಬೇರೆ ಕುಳಿತುಕೊಂಡ್ರೆ ಸುಲಭ ಆಗುದು. ನೀವು ರಾಕ್ಷಸರು, ಇವರೆಲ್ಲ ದೇವತೆಗಳು ಒಂದು ಸಾಲಿನಲ್ಲಿ, ರಾಕ್ಷಸರು ಮತ್ತೊಂದು ಸಾಲಿನಲ್ಲಿ. ಈಗ ನಿನಗೆ ಮುಖದ ಚಿತ್ರಣ ನೋಡುವಾಗ ಗೊತ್ತಾಗ್ತಿಲ್ವಾ ಇವ ರಾಕ್ಷಸ ಇವ ದೇವತೆ? ಅದಾಗುದಿಲ್ಲ, ಮತ್ತೆ ಸಾಲು ಬೇರೆ ಬೇರೆ ಆಗುತ್ತೆ. ನಾನು ನಿನಗೆ ಬೇಗ ಮುಗಿಸ್ಲಿಕ್ಕೆ ಸುಲಭ ಆಗಲಿ ಅಂತ ಒಂದೇ ಬದಿಯಲ್ಲಿ ಅಲ್ಲ, ಒಂದೇ ಬದಿಯಲ್ಲಿ ಕುಳಿತು ನನಗೆ ಕಷ್ಟ ಆಗುತ್ತದೆ. ಪಂಕ್ತಿ ಬೇರೆ ಬೇರೆ ಆಗಬೇಕು. ನಿಮ್ಮದಿಲ್ಲಿ ಅವರದಿಲ್ಲಿ, ಆಯ್ತಾ? ಸುಳಿದಳೆ ಎದೆಯ ಮೇಲು ದವನರೆ ಬೆಳೆದು, ಎದೆಯ ಮೇಲುದ ಅದೆ ಸೆಳೆದು ಬಳುಕಿರುತ್ತ ಬಡ ನಡುವ ತಲು ಗದ್ದದಿದ್ದ ಕಳರ ಮನ ಅಮೃತ ಕಲಶವ ಕೈಯೊಳ ದಿವಿಜರ್ಗೆ ಸುಳಿದಳು ಎದೆಯ ಮೇಲು ದವನರೆ ಬೆಳೆದು ಹೊಸತಾಗಿ ಬಟ್ಟೆ ಉಂಟು, ನಿನ್ನ ಮೈ ಮೇಲೆ ಬಟ್ಟೆ ಉಂಟಂತ ಗೊತ್ತಿಲ್ಲ. ಅದು ಅವಸರದಿಂದ ಆಚೆ ಈಚೆ ಹೋಗುವಾಗ ಸೆರಗು ಜಾರಿದ್ದಷ್ಟೇ. ನೀವು ಕಣ್ಣು ಮುಚ್ಚುವುದಪ್ಪ, ನೀವೆಂತದ್ದು ಕಣ್ಣು ಬಿಟ್ಟು ನೋಡುದು? ಈಗ ಕಣ್ಣು ಮುಚ್ಚಿದ್ರೆ ನೀನು ಕೊಟ್ಟದ್ದು ಕೆಳಗೆ ಇವ ಸೆರಗಿ ಎಳೆಯುವುದಕ್ಕೆ ಮುಂದಾಗ್ತಾನೆ. ಇದು ಬಡಿಸ್ಬೇಕಲ್ವಾ? ಇದು ನಮಗೆ ಪ್ರಾರಂಭಿಸುವ. ನಾವು ದೊಡ್ಡವರು, ಹಿರಿಯರು, ಅವರು ಕಿರಿಯರು. ಮನೆಯಲ್ಲಿ ತಾಯಿ ಆದವರು ಸಣ್ಣ ಮಗುವಿಗೆ ಮಗನೋಡು ಬಡಿಸುವುದು, ಮತ್ತೆ ದೊಡ್ಡವರಿಗೆ ಮತ್ತೆ ದೊಡ್ಡ ಮಗ ಉಪವಾಸದಲ್ಲಿ ಅಲ್ಲ
ಸಣ್ಣವರಿಗೆ ಕೊಟ್ಟು ಬಳಿಕ ಕೊಡುವುದು ಅಂತ ಅದು ಹಾಗೆ ತಾಯಿಯ ಪ್ರೀತಿ ಅಂದ್ರೆ ಹಾಗೆ ಅವರು ಸಣ್ಣವರಲ್ವಾ? ನೀನು ಯಾರ ತಾಯಿ? ನಾನು ಯಾರ ತಾಯಿಯಲ್ಲ, ನಾನೊಂದು ಹೆಣ್ಣಲ್ವಾ? ಹಾಗಾಗಿ ಅಷ್ಟೇ ಅಲ್ಲ, ಇದು ಈಗಾಗಲೇ ಸಿಕ್ಕಿದಂತಹ ಅಮೃತ. ಇದು ಕೆಳಗೆ ಇರುವುದೆಲ್ಲ ದಪ್ಪದ್ದು, ಮೇಲೆ ಚೇಳು. ಅಮೃತದ ದಪ್ಪ ಇರುವಂತಹ ಭಾಗದಲ್ಲಿ ಮಾತ್ರ ಸತ್ವ ಇರುವುದು. ಚೆಳುವ ನಿಮ್ಗೆ ಚೆಳುವೆ ಆದಿದ್ದು ಅಂತ ಚೆಳುವೆ ಕೊಡ್ತೀನಿ. ಮತ್ತೆ ನೀನು ಆರೋಗ್ಯದಿಂದ ಹಿಡಿದು ಹಾಗೆ ಹೀಗೆ ಮಾಡ್ತಾ ಇಲ್ಲ, ನಾನು ಗಟ್ಟಿ ಹೀಗೆ ಇಟ್ಕೊಂಡಿದ್ದೇನೆ. ತಳಭಾಗದಲ್ಲಿ ಎಲ್ಲ ನಿಂತಿದೆ ದಪ್ಪದ್ದು. ನಿಮ್ಗೆ ದಪ್ಪ ಆದಿದ್ದು ಕೆಳಗೆ ದಪ್ಪ. ಈಗ ತೆಳ್ಳಗೆ ರುಚಿ ಇಲ್ವಾ? ನಿಮ್ಗೆ ರುಚಿ ಬೇಕಾದಂತ ಆಯಸ್ಸು ಬೇಕು ಅಲ್ವಾ? ಹಾಗಾಗಿ ಚೆಳುವುದೆಲ್ಲ ಅವರಿಗೆ ಕೊಡುವ, ಉಳಿದಂತಹ ದಪ್ಪದ್ದೆಲ್ಲ ನಿಮಗೆ ಆಗಿತ್ತಲ್ಲ. ಅಲ್ಲಿ ಒಬ್ಬರಿಗೆ ಇಬ್ಬರಿಗೆ ತಳೆಯುತ್ತ ಮರ ದ್ವಿತೀಯ ಸಂತಾನು ಸುಧರ್ಮೆ ಕುಳಿತುಡು ಅವಳ ಬರೆಯುತ್ತ ಸ್ವಲ್ಪ ಏನಂತೆ ಸೂರ್ಯಚಂದ್ರ ಎಚ್ಚರಿಸುತ್ತಾ ಇದ್ದಾರೆ. ನಾರಾಯಣಿ ಜಗದಿಸಿದ ಹಾರಿಸುವುದರಿಂದ ಮಾಡಿ ರಾಕ್ಷಸರ ಸಾಲಿನಲ್ಲಿದ್ದಂತಹ ದರ್ಬಾರ ದೇವತೆಗಳ ಪಂಕ್ತಿಯಲ್ಲಿ ಕುಳಿತುಕೊಂಡು ಅಮೃತ ಪಾನವನ್ನು ಮಾಡುವುದಕ್ಕೆ ಮುಂದಾದನಲ್ಲ, ಸೂರ್ಯಚಂದ್ರರು ಎಚ್ಚರಿಸಿದ್ದಾರೆ. ಹಾಗಾಗಿ ಹಿಡಿದಂತಹ ಚಕ್ರದಿಂದ
ನೀನು ಅಂದು ನನಗೆ ಮಾತನ್ನು ಕೊಡುವಾಗಲೇ ನನಗೆ ಗೊತ್ತಾಗಿದೆ ನಿನ್ನ ವ್ಯವಹಾರ ಸರಿ ಇಲ್ಲ ಅಂತ. ಆದ್ರೆ ಈಗ ಕೇಳ್ತಾ ಇದ್ದೇನೆ, ನಮ್ಮನ್ನು ಈ ಸಮುದ್ರ ಮಥನದಲ್ಲಿ ಭಾಗವಹಿಸುವ ಹಾಗೆ ಮಾಡಿ ಕೊನೆಗೆ ಅಮೃತವನ್ನು ಕೊಡುವುದಕ್ಕೆ ಸಿದ್ಧನಾದಂತಹ ನಿನಗೆ ತಕ್ಕ ಶಿಕ್ಷೆಯನ್ನು ಕೊಡುವುದಕ್ಕೆ ನಾನೇ ಹಾಗಾಗಿ ಅಮೃತಪಾನ ಮಾಡುವ ಯೋಗ ಭಾಗ್ಯ ನಮಗೆ ದೊರಕಿತು. ಅದು ಸಿಗ್ಲಿಲ್ಲ. ನೀವು ಮೋಸ ಹೋಗಿದ್ದೀರಿ ಎನ್ನುವ ಹಾಗೆ ಈಗ ನನ್ನಲ್ಲಿ ಮಾತಾಡಿ ಪ್ರಯೋಜನವಿಲ್ಲ. ಸಂಧಾನಕ್ಕೆ ಯಾರು ಬಂದದ್ದು? ನಾನೇ ಬಂದದ್ದು. ಏನ್ ಹೇಳಿದ್ದು? ಸಿಕ್ಕಿದಂತಹ ವಸ್ತುಗಳೆಲ್ಲವೂ ದೇವಲೋಕಕ್ಕೆ ಹೋಗ್ಲಿ. ಸಂಧಾನಕ್ಕೆ ಬಂದಲ್ಲಿ ಏನ್ ಹೇಳಿದ್ದು ನೀನು? ಏನು? ದೇವರ ಮಾತು. ಹೌದು, ಬಂದದ್ದೆಲ್ಲ ನನ್ನ ಅಧಿಕಾರದಲ್ಲಿರುವಂತಹ ದೇವಲೋಕಕ್ಕೆ ಹೋಗ್ಲಿ ಎಂಬುದಾಗಿ. ಈಗ ಅಮೃತ ಬರುವಾಗಲೂ ದೇವಲೋಕಕ್ಕೆ ಕಳುಹಿಸಿಕೊಡ್ಬೇಕು. ನಮಗೆಂತ ಜಗಳ ಮಾಡುವುದಕ್ಕೆ ಪ್ರಾರಂಭ ಮಾಡಿದ್ರು. ದೇವಲೋಕಕ್ಕೆ ಕಳುಹಿಸಿಕೊಡಬೇಕಾಗಿಲ್ಲ, ಅದು ಕೊನೆಗೆ ಬಂದಂತಹ ವಸ್ತು, ಇದುವರೆಗೆ ಇಲ್ಲದ ವಸ್ತು, ಅದು ದೇವಲೋಕಕ್ಕೆ ಹೋಗಬೇಕಾಗಿ. ದೇವಲೋಕ ನಿನ್ನ ಆಡಳಿತದಲ್ಲಿದ್ದದಲ್ವಾ? ಅದು ನಾವು ಅಮೃತವನ್ನು ದೇವಲೋಕಕ್ಕೆ ಕಳುಹಿಸಿಕೊಡ್ಬೇಕಿತ್ತು. ಮೊದಲು ಕಳೆದು ಹೋದಂತ ವಸ್ತುಗಳೆಲ್ಲ ಮಾತ್ರ ದೇವಲೋಕಕ್ಕೆ ಹೋಗುವುದು, ಗೊತ್ತಾಯ್ತಲ್ಲ? ಹೊಸತಾಗಿ ಬಂದದ್ದು ದೇವಲೋಕಕ್ಕೆ ಕಳಿಸಿಕೊಡ್ಬೇಕು. ದೇವಲೋಕಕ್ಕೆ ಹೋದ ಮೇಲೆ ನಿನಗೆ ಕುಡಿಯಬಹುದಿತ್ತು ಅವಸರ ಅಂತ ನಿನಗೆ. ಹಾಗಾದರೆ ದೇವರು ಲಕ್ಷ್ಮಿಯನ್ನು ಮದುವೆ ಆಗಿದ್ದಾರೆ, ಅದು ಯಾಕೆ ದೇವಲೋಕಕ್ಕೆ? ಅದು ಅವರೇ ಕಳೆದು ಬಂದಾಗ ಬಂದದ್ದು. ಅದು ಕಳೆದು ಬಂದದ್ದು, ಇದು ಕಳೆದು ಬಂದದ್ದು ಪ್ರಶ್ನೆ ಇಲ್ಲ. ಮತ್ತೆ ಬಂದಂತಹ ವಸ್ತುಗಳು ಸೇರಬೇಕಾದದ್ದು ಎಲ್ಲಿ? ಎಲ್ಲಿ? ದೇವಲೋಕದಲ್ಲಿ. ಹಾಗಾದ್ರೆ ಯಾಕೆ ಕಳಿಸಿಕೊಡ್ಲಿಕ್ಕೆ ನೀನು ಹೇಳಿಲ್ಲ? ಸುರಾಸುರರು ಸೇರಿ ಮತನ ಮಾಡುವಾಗ ಸಿಕ್ಕಿದ್ದಲ್ಲ ಲಕ್ಷ್ಮಿ. ಎಲ್ಲರೂ ನೋಡಿದ್ದಾರಲ್ಲ, ಯಾರು ಮಥನ ಮಾಡುವಾಗ ಬಂದದಂತ? ಏನು? ನಾವೇ ಮಥನ ಮಾಡುವಾಗ ಬಂದದಂತ ವಸ್ತು ಅದು. ಹಾಗಾದರೆ ಲಕ್ಷ್ಮಿ ಶ್ರೀಹರಿಯಲ್ಲಿಗೆ ಸೇರಿದ್ದಾಳೆ. ಈಗ ಅಮೃತ ನಮಗೆ ಸೇರಿದೆ. ನಿಮಗೆ ಹೇಗೆ ಸೇರಬೇಕಾದ್ದು? ಹೇಗೆ ಸೇರಿದೆ? ನೀನು ಮಾತು ಕೊಡುವಾಗ ಹೇಳಿಲ್ವ? ಏನು? ಬಂದ ವಸ್ತು ಜಲಮರಣ ವರ್ತಿತವಾದದ್ದು, ಹೌದು, ಅದು ಯಾರಿಗೆ ಸಿಕ್ಕಿದ್ದು ಅವರಿಗೆ ಎಂಬುದಾಗಿ ನಮ್ಮ ಕೈ ಸೇರಿದ್ದು. ಈಗ ಅಮೃತವನ್ನು ನಾವು ಕುಡಿದಿದ್ದೇವೆ. ಏನಾಯ್ತು ಈಗ? ಏನಾಯ್ತು ಎಂಬ ಪ್ರಶ್ನೆ ಅಲ್ಲ. ಮತ್ತೆ ಮೋಸ ಮಾಡುವುದಕ್ಕೆ ನಿನ್ನಿಂದ ನಾವು ಈಗ ಮೋಸ ಮಾಡಿದ್ದು ನಾನು, ನೀನು ಅವನ ಭಾಂಡವನ್ನು ಅವಳ ಕೈಯಲ್ಲಿ ಕೊಟ್ಟದ್ದ. ನೀವೇ ಮೋಸ ಹೋದದ್ದು. ಈಗ ನೀನು ಹೇಳಿಲ್ಲ ಯಾಕೆ? ಏನು? ಅದು ಮೋಹಿನಿ ಅಲ್ಲ, ಬೇರೆ ರೂಪ ಅಂತ ಹೇಳ್ಬೋದು. ನನ್ನಲ್ಲಿ ಕೇಳಿದ್ಯಾ? ಯಾರು? ನೀನು. ಎಂತದನ್ನು ಕೇಳಬೇಕು? ನೀನು ಕೇಳಿದ್ಯಾ ಅದು ಮೋಹಿನಿ ಅಲ್ಲ ಯಾರ ಬೇರೆ ಅಂತ? ಈಗ ಬೇರೆ ಎಲ್ಲ ವಿಷಯ ಹೇಳಲಿಕ್ಕೆ ನಿನಗೆ ಸ್ಥಳ ಉಂಟು.
ಅದ್ಯಾಕೆ ಹೇಳಿಲ್ಲ? ನೀನು ಕೇಳಬೇಕಿತ್ತು. ನೀನು ಹೆಣ್ಣನ್ನು ಕಂಡಾಗಲೇ ತಕ್ಕ ಪ್ರಾರಂಭ ಮಾಡಿದೆ. ತಕ್ಕ ತೈಕುನಿಗೋ ಬಲಿ ನಾನಲ್ಲ, ಮತ್ತೆ ಯಾರು ನನ್ನ ಜೊತೆ ಮಾತ್ರ ನಾನು. ಸರಿ, ಈಗ ಮೋಸ ಹೋದದ್ದು ನೀವು. ಮೋಸ ಹೋದ ನಂತರ ಯುದ್ಧಕ್ಕಾಗಿ ಬಂದಿದ್ದೀರಿ. ಯುದ್ಧದಲ್ಲಿ ನಾನೋ ನೀನು ಹೌದೇನು? ಏನು? ನಾನು ನಿನ್ನಲ್ಲಿಗೆ ಬಂದದ್ದ, ನೀನು ನನ್ನಲ್ಲಿಗೆ ಬಂದದ್ದ? ನಾನೇ ನಿನ್ನಲ್ಲಿಗೆ ಬಂದದ್ದು. ಖಾಲಿ ಇದು ಏನು ಹೇಳಿದ್ದು? ಏನು ಹೇಳಿದ್ದು? ಸಂಧಿಯ ಸಗಿದ್ರೆ ಇದು ಕಾರ್ಯ ನಡೆಯುತ್ತದೆ. ನಡೆಯುತ್ತದೆ. ನಡೆದಿದ ಇಲ್ವೋ? ನಿನಗೆ ಒಬ್ಬನಿಂದಲೇ ಮಾಡ್ಬೋದಿತ್ತಲ್ಲ? ಅಲ್ಲ, ಇಬ್ರು ಸೇರಿದ್ರೆ ಮಾತ್ರ ನಡೆಯುತ್ತದೆ ಅಂತ ಹೇಳಿ. ಸರಿ, ಒಬ್ಬನ ಸಹಾಯ ಒಬ್ಬನಿಗೆ ಬೇಕಾದ್ರೆ ಯಾರ ಕಾಲು ಹಿಡಿಯುವುದಕ್ಕೆ ನೀವು ಬರ್ತೀರಲ್ವ? ಆದ್ರೆ ಕಾಲು ಹಿಡಿಯುವುದಕ್ಕೆ ಹೇಳಿದ್ಯಾರು? ಯಾರು? ನಾರಾಯಣ. ಹೌದಾ? ಈಗ ನಾರಾಯಣನೇ ನಿನ್ನ ಪಕ್ಷದಲ್ಲಿ ನಿಂತು ಮೋಸ ಮಾಡ್ತಾನಂದ ಮೇಲೆ ಅವನಿಗೆ ಶಿಕ್ಷೆ ಕೊಡುವುದಲ್ಲ. ಈಗ ಮೋಸ ಹೋದದ್ದು ನೀವು ನನ್ನಲ್ಲಿ ಅಲ್ಲ, ಮತ್ತೆ ನಾರಾಯಣನಲ್ಲಿ. ಹೇಗೆ ನಾರಾಯಣನಲ್ಲಿ? ಹೇಗೆ ಹೇಗೆ? ಈಗ ನೀವು ಆ ಹೆಣ್ಣನ್ನು ನಂಬಿ ಅಮೃತ ಸಿಗ್ಲಿಲ್ಲ ಅಂತ ನನ್ನಲ್ಲಿ ಯುದ್ಧ ಮಾಡುವುದಲ್ವ? ನಾರಾಯಣನಲ್ಲಿ ಯುದ್ಧ ಮಾಡಬೇಕಿತ್ತು. ಹೌದಾ? ನೀವೀಗ ನನ್ನಲ್ಲಿ ಯುದ್ಧ ಮಾಡುತ್ತೆ. ಈಗ ಕೊನೆಗೆ ಬಂದಂತಹ ಅಮೃತವನ್ನು ಕೊಡುವಲ್ಲಿ ಮಾತ್ರ ನಿನ್ನದಲ್ಲ ನೀನಲ್ಲ ಅಂತ ಹೇಳಲಿಕ್ಕೆ ನಾವು ಸುಮ್ಮನೆ ಕುಳಿತಿದ್ದೇವೆ, ಕೊಟ್ಟಾಗ ಸ್ವೀಕಾರ ಮಾಡಿದ್ದೇವೆ. ಬೇರೆ ಎಲ್ಲ ವಸ್ತು ಬರುವಾಗ ಸುರಲೋಕಕ್ಕೆ ಹೋಗುವುದನ್ನ ಒಪ್ಪಿಗೆ ಇತ್ತು. ಆಡಳಿತ ನಿನ್ನದಲ್ವಾ? ನನ್ನದ. ಅದಕ್ಕಾಗಿ ಹೇಳ್ತಾ ಇದ್ದೇನೆ, ವಿರೋಧ ಕಾಲದಲ್ಲಿದ್ದಂತಹ ನಿನ್ನನ್ನು ದಂಡಿಸುವುದಕ್ಕೆ ಬಲಿ ಚಕ್ರವರ್ತಿ ಒಬ್ಬನೇ ಸಾಕು. ಬಲಿಚಕ್ರವರ್ತಿ ಒಂದು ಕೊಟ್ಟದ್ರಲ್ಲಿ ಪಾತಾಳಕ್ಕೆ ಹೋಗಿದ್ದಾನೆ. ಇದ್ದಾರಲ್ವ ನಮ್ಮ ದೇವರು. ದೇವೇಂದ್ರ, ದೇವಾ, ನಾನೇನು ವಚನವನ್ನಿತ್ತೇನು ಅದರಂತೆ ಆಯಿತು. ಹೌದು, ಉತ್ಪತ್ತಿಯಾದಂತಹ ಸುದೆಯನ್ನೆಲ್ಲ ದೇವತೆಯರ ಅಂತ ನಿಮಗೆ ಉಳಿಸಿದ್ದೇನೆ. ನಿಜ. ತಮ್ಮ ವ್ಯಾಪ್ತಿಗೆ ಮೀರಿ ತಮ್ಮ ಹಸ್ತಕ್ಷೇಪವನ್ನು ಮಾಡಿದಂತಹ ಬಲಿಯೇ ಮೊದಲಾದವರಿಗೆ ಏನು ಶಿಕ್ಷೆಯಾಗಬೇಕು ಆ ಶಿಕ್ಷೆಯನ್ನು ಒದಗಿಸಿಕೊಟ್ಟವ ನಾನು. ಸರಿ, ವಜ್ರಧಾರಿಯಾದಂತಹ ನಿನ್ನೊಡನೆ ಯುದ್ಧವನ್ನು ಮಾಡುವಾಗ ನೀನು ಕೊಟ್ಟ ಹೊಡೆತದಿಂದ ಮಂಡಲಕ್ಕೆ ಬಿಟ್ಟು ಹೋಗಿದ್ದ ಪಾತಾಳಕ್ಕೆ. ವಿಷಯ ನನಗೂ ಗೊತ್ತಾಗಿದೆ. ಹೌದಪ್ಪ. ಬಿದ್ದು ಹೋದಾಗ ಆಚಾರ್ಯರು ಬಂದರಂತೆ, ಶುಕ್ರಾಚಾರ್ಯರು. ಬಿದ್ದವರನ್ನು ಮೇಲೆತ್ತಿ ಮೃತ ಸಂಜೀವಿನಿ ವಿದ್ಯೆಯ ಮೂಲಕವಾಗಿ ಅವನನ್ನು ಬದುಕಿಸಿ ಮತ್ತೊಮ್ಮೆ ಅವನ ಪೊರದತ್ತ ಕರೆದೊಯ್ದ. ತನ್ನ ಬದುಕಿಗೆ ಕರ್ತನು ಈತ ಎನ್ನುವುದನ್ನು ತಿಳಿದು ತನ್ನದೆಲ್ಲವನ್ನು ಆಚಾರ್ಯ ಶುಕ್ರನ ಪದಕ್ಕರ್ಪಿಸಿ ಇನ್ನು ಮುಂದೆ ನೀವು ಹೇಳಿದ ಹಾಗೆ ನಾನಿರ್ತೇನೆ ಅಂತ ಒಂದು ಅಭಿವಚನ ಕೊಟ್ಟನಂತೆ. ಆದರೆ ನಾವು ನಂಬಿದ್ದು ನಿಮ್ಮನ್ನು. ಇದು ಬಂದದ್ದೆಲ್ಲವೂ ಬರಲಿ, ಗೋವಿಂದನ ದಯೆ ಹೊಂದಿರಲಿ. ಹೇಗಿದ್ದರೂ ಇಲ್ಲದನ್ನು ಮರೆಯಲಾರರಷ್ಟೇ. ಮರೆಯದೆ ಮತ್ತೊಮ್ಮೆ ವ್ಯಾಪಿಸಿದ ಕಾಲಕ್ಕೆ ಅವನನ್ನು ಎಲ್ಲಿರಿಸಬೇಕು ಅಲ್ಲಿ ನಾನು ಇರಿಸ್ತೇನೆ. ಸರಿ, ದೇವಭೂಮಿ ನಿನಗೆ ಸ್ಥಿರವಾಗಿ ಒದಗಿತ್ತು. ಸರಿ, ಸರಿಯಾಗಿ ನೀನು ಎಚ್ಚರದಲ್ಲಿರಬೇಕಾಗ್ತದೆ. ತಪ್ಪಿ ನಡೆಯಕೂಡದು. ಹೌದಪ್ಪ. ಅಮೃತಪಾನವನ್ನು ಮಾಡಿದಂತಹ ಸ್ವರ್ಭಾನುನಾಮಕ ಎರಡು ತುಂಡಾಗಿ ಹಾಗೆಂದು ಅವರನ್ನು ದೇವತೆಗಳ ಪಕ್ಷದಲ್ಲಿ ಇರಿಸುವುದಕ್ಕೂ ಅಲ್ಲ, ಅಸುರರ ಕಡೆಗೆ ಬಿಡುವುದಕ್ಕೂ ಅಲ್ಲ. ಅದನ್ನ ಗೃಹಗತಿಗಳಲ್ಲಿ ಅವರಲ್ಲಿ ರಾಹು ಕೇತುಗಳೆಂಬ ಹೆಸರಿನಿಂದ ಎನ್ನುವ ನಿರ್ಣಯವನ್ನು ಮಾಡಿ ಅವರನ್ನತ್ತ ಕೊಡಿಸಿದ್ದಾಗಿದೆ. ಸರಿ, ಹಾಗೆಂದು ಅವರು ಸೂರ್ಯಚಂದ್ರ ಕುರಿತಾಗಿ ಒಂದು ವಕ್ರದೃಷ್ಟಿ ಉಳ್ಳವರಾಗಿ ನಡೆಯುತ್ತಾರೆ ಎನ್ನುವುದು ಸಿದ್ಧವೇ. ನಿಜ. ದೊಡ್ಡ ಪ್ರಮಾದವೇನು ಆಗದು. ನಿನಗೆ ಮತ್ತೊಮ್ಮೆ ಎಚ್ಚರಿಸ್ತೇನೆ. ನನ್ನ ದಯದಿಂದ ನಿನಗೆ ಏನು ದೊರೆತಿದೆಯೋ ಅದನ್ನು ನಡೆಸುವಲ್ಲಿ ಸದಾ ನನ್ನ ನಡೆ ನಿನಗೆ ಆದರ್ಶವಾಗಿರಬೇಕಾಗ್ತದೆ. ಇಂದ್ರ ಪದವಿಯ ವ್ಯಾಪ್ತಿಯನ್ನು ಮೀರದೆ ನಿಜ ಅದರೊಳಗೆ ನೀನಿದ್ದುಕೊಂಡು ಧರ್ಮಾತ್ಮನಾಗಿ ಮುಂದುವರಿದರೆ ನಿನ್ನ ಬದುಕಿಗೆ ಒದಗಿ ಬರುವುದು ಸುದೆಯಾಗಿರ್ತದೆ ಎನ್ನುವ ತಿಳುವಳಿಕೆ ಇರಲಿ. ಅಮೃತಮಯವಾದ ಬದುಕು ನಿನಗಾಗಲಿ. ನಿನಗೆ ಮಾತ್ರವಲ್ಲ, ನಡೆದ ಕಥನದ ಮೂಲಕವಾಗಿ ಲೋಕದ ಮಂದಿಗಳ ಒಳ್ಳೆಯ ಆದರ್ಶವನ್ನು ತಾವು ಉಳಿಸಿಕೊಂಡು ಆಚರಿಸುತ್ತಾ ಬಂದಲ್ಲಿ ನಾನು ಅನುಗ್ರಹಿಸ್ತೇನೆ. ವಿಘ್ನ ನಿವಾರಕನಾದಂತಹ ಗಣಪನು ಅನುಗ್ರಹಿಸ್ತಾನೆ. ಅದಕ್ಕಿಂತ ಹೆಚ್ಚಾಗಿ ಪ್ರಣವಾಕ್ಷರ ಪ್ರತಿಪಾದ್ಯ ಅಂತ ದುರ್ಗೆಯು ಸರ್ವದಾ ಸರ್ವರಿಗೂ ಸನ್ಮಂಗಳವನ್ನು ಕೊಡ್ತಾಳೆ ನಿಜ ಎನ್ನುವ ನಂಬಿಕೆಯೊಂದಿಗೆ ಪುಣ್ಯ ಕಥಾನಕಕ್ಕೆ ಮಂಗಳಾಚರಣೆಯನ್ನು ಮಾಡುವ.
ಭದ್ರಂ ಶುಭಂ ಮಂಗಳಂ. ಮಂತ್ರಾಕ್ಷತೆಯಿಂದ ಜಯ ಜಯ ತಳಿದು ಕೀರ್ತಿಯ ಮುದದಿಂದ ಮಹದ ಕೀರ್ತಿಯ ಪಡೆಯಿರೆನು ಮಹಾರಾಜ ಶ್ರೀಗಳಾದ ಸೌತಡ್ಕ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಟ್ರಸ್ಟ್ ಹಾಗೂ ಊರ 10 ಸಂವತ್ಸರ ಮಹಾರಾಜ ಶ್ರೀಗಳಂತ ಸೌತಡ್ಕ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಟ್ರಸ್ಟ್ ಮತ್ತು ಊರ 10 ಸಂಸ್ಥರು ಮಹಾರಾಜ ಶ್ರೀಗಳಂತ ಸೌತಡ್ಕ ಶ್ರೀ ದುರ್ಗಾ ಪರಮೇಶ್ವರಿ ಸೇವಾ ಟ್ರಸ್ಟ್ ಮತ್ತು ಊರ 10 ಸಂಸ್ಥರು ಅರ್ತಿಗಾರರು ಕುಶಾಲಗಾರರು ಮೋಜುಗಾರರು ತಮ್ಮ ಕೀರ್ತಿಯನ್ನು ಮೂರು ಲೋಕದಲ್ಲಿ ಕೊಂಡಾಡಿ ಅಂತೇಳಿ ಕೊಟ್ಟಿರುವಂತಹ ಕಾಂಚಾಣ ವೀಳ್ಯ ಶಿವಾರ್ಪಣಮಸ್ತು. ದೇವರ ರಂಗನಾಯಕ